ವಂತ ಯುವ ಉದ್ಯಮಿ ಚಿದಾನಂದ ವಿದ್ಯಾನಗರ ವೇದಿಕೆಗೆ ಬರಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ವಿನೋದ್ ಸರ್ ತಾವು ಕೂಡ ವೇದಿಕೆಗೆ ಬರಬೇಕು. ವೇದಿಕೆಯಲ್ಲಿ ಆಸೀನರಾದಂಥ ಎಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೇವೆ. ಪ್ರಾರ್ಥನೆಯ ಮೂಲಕ ಇದೇ ಶಾಲೆಯಲ್ಲಿ ವಿದ್ಯಾರ್ಥಿಗಳಾಗಿ ಸುಗಮ ಸಂಗೀತವನ್ನು ಕಳೆದ ವರ್ಷಗಳಿಂದ ಕಲಿಯುತ್ತಿರುವಂಥ ಇಲ್ಲಿನ ಸುಗಮ ಸಂಗೀತ ವಿದ್ಯಾರ್ಥಿಗಳು ಇದೀಗ ಪ್ರಾರ್ಥನೆಯನ್ನು ನೆರವೇರಿಸ್ತಾರೆ. ಸುಳ್ಯ ಡ್ಯಾನ್ಸಿಂಗ್ ಸ್ಟಾರ್ ಸೀಸನ್ 2 ಸೋಲೋ ಡ್ಯಾನ್ಸ್ ಕಾಂಪಿಟೇಷನ್ ಇದರ ಉದ್ಘಾಟನಾ ಸಮಾರಂಭದಲ್ಲಿ ಆರಂಭದ ಪ್ರಾರ್ಥನೆ ಗೀತೆಯನ್ನು ಹಾಡಿದಂಥ ಈ ಶಾಲೆಯ ಸುಗಮ ಸಂಗೀತ ತರಬೇತಿಯ ತರಗತಿಯ ವಿದ್ಯಾರ್ಥಿಗಳಿಗೆ ವಂದನೆಗಳನ್ನು ಸಲ್ಲಿಸ್ತಾ ಮುಂದೆ ಇಂದಿನ
ಅತಿಥಿ ಅಭ್ಯಾಗತರನ್ನು ಸ್ವಾಗತಿಸಲಿಕ್ಕಿದ್ದಾರೆ. ರಂಗಮಯೂರಿ ಕಲಾಶಾಲೆಯ ಪೋಷಕ ಕಮಿಟಿಯ ಸದಸ್ಯೆ ಶ್ರೀಮತಿ ಮಧುರಾ ಇವರು. ರಂಗಮಯೂರಿ ಕಲಾಶಾಲೆ ರಿಜಿಸ್ಟರ್ಡ್ ಸುಳ್ಯ, ಸಿಗ್ನೇಚರ್ ಡ್ಯಾನ್ಸಿಂಗ್ ಕಂಪನಿ ಮೈಸೂರು, ಸುದ್ದಿ ಮೀಡಿಯಾ ಇದರ ಸಹಯೋಗದಲ್ಲಿ ಆಯೋಜಿಸಲ್ಪಟ್ಟಂತಹ ಸುಳ್ಯ ಡ್ಯಾನ್ಸಿಂಗ್ ಸ್ಟಾರ್ ಸೀಸನ್ 2 ಇದರ ವೇದಿಕೆಯಲ್ಲಿ ಅತಿಥಿಯಾಗಿ ಆಗಮಿಸಿರುವಂತಹ ಶ್ರೀಹರಿ ಕಾಂಪ್ಲೆಕ್ಸ್ ಸುಳ್ಯ ಇದರ ಮಾಲಕರು ಹಾಗೂ ಉದ್ಯಮಿಗಳು ಆಗಿರುವಂಥ ಶ್ರೀ ಕೃಷ್ಣ ಕಾಮತ್ ಇವರಿಗೆ ಜಂಟಿ ಸಂಸ್ಥೆಗಳ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಸುದ್ದಿ ಸಮೂಹ ಸಂಸ್ಥೆಗಳ ನಿರ್ದೇಶಕರು ಸಂಪಾದಕರು ಆಗಿರುವಂತಹ ಡಾಕ್ಟರ್ UP ಶಿವಾನಂದ ಇವರಿಗೆ ನಮ್ಮೆಲ್ಲರ ಪರವಾಗಿ ಗೌರವಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಉದ್ಯಮಿಗಳು ಹಾಗೂ ರೋಟರಿ ಕ್ಲಬ್ ಸುಳ್ಯ ಸಿಟಿ ಇದರ ಅಧ್ಯಕ್ಷರು ಹಾಗೂ ಪೋಷಕರು ಆಗಿರುವಂಥ ರಂಗಮಯೂರಿ ಕಲಾಶಾಲೆಯ ಪೋಷಕರು ಆಗಿರುವಂತಹ ಶ್ರೀ ಗಿರೀಶ್ ನಾರ್ಕೋಡು ಇವರಿಗೆ ನಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ. ಸುದ್ದಿ ಸಮೂಹ ಸಂಸ್ಥೆಗಳ ನಿರ್ದೇಶಕರು ಸಂಪಾದಕರು ಆಗಿರ್ತಕ್ಕಂಥ ಡಾಕ್ಟರ್ UP ಶಿವಾನಂದ ಇವರಿಗೆ ಪ್ರಶಾಂತ್ ಊರುಬೈಲು ಇವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕು. ಹಾಗೆಯೇ ಇಂಜಿನಿಯರ್ ಗಿರೀಶ್ ನಾರ್ಕೋಡು ಉದ್ಯಮಿಗಳು ಇವರಿಗೆ ಯಶ್ವಿತ್ ಕಾಳಮನೆ ಇವರು ಬಂದು ಪುಷ್ಪ ನೀಡಿ ಈ ಕಾರ್ಯಕ್ರಮಕ್ಕೆ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕು. ಅಂಬಿಕಾ ಮಹಾವಿದ್ಯಾಲಯ ಪುತ್ತೂರು ಇದರ ಪ್ರಾಂಶುಪಾಲರಾಗಿರುವಂಥ ಶ್ರೀ ರಮೇಶ್ ಕುಮಾರ್ ಕಮ್ಮಜೆ ಇವರು ನಮ್ಮೊಂದಿಗಿದ್ದಾರೆ. ಇವರಿಗೆ ರಂಗಮಯೂರಿ ಕಲಾಶಾಲೆ, ಸಿಗ್ನೇಚರ್ ಡ್ಯಾನ್ಸಿಂಗ್ ಕಂಪನಿ ಹಾಗೂ ಸುದ್ದಿ ಮೀಡಿಯಾದ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ. ಅಂಬಿಕಾ ಮಹಾವಿದ್ಯಾಲಯ ಪುತ್ತೂರು ಇದರ ಪ್ರಾಂಶುಪಾಲರಾದಂಥ ರಾಕೇಶ್ ಕುಮಾರ್ ಕಮ್ಮಾಜೆ ಇವರಿಗೆ ರಂಜಿತ್ ಅಡ್ತಲೆ ಇವರು ಪುಷ್ಪ ನೀಡಿ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತಿಸಬೇಕು, ಬರಮಾಡಿಕೊಳ್ಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಭರತನಾಟ್ಯ ಶಿಕ್ಷಕಿಯಾಗಿ ನಟರಾಜ ನೃತ್ಯ ನಿಕೇತನ ಕಲ್ಲುಗುಂಡಿ ಹಾಗೂ ವಿವಿಧ ಕಡೆ ತರಗತಿಗಳನ್ನು ನೀಡುತ್ತಾ ಹಲವಾರು ಪ್ರತಿಭೆಗಳನ್ನು ಮುಂಬರೋದಕ್ಕೆ ಸಹಕಾರಿಯಾದಂಥ ಶ್ರೀಮತಿ ವಿದುಷಿ ಇಂದುಮತಿ ನಾಗೇಶ್ ಇವರಿಗೆ ನಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ. ವಿದುಷಿ ಇಂದುಮತಿ ನಾಗೇಶ್ ಇವರಿಗೆ ಜಯಕೃಷ್ಣ ಕಾಯರ್ತೋಡಿ ರಂಗಮಯೂರಿ ಕಲಾಶಾಲೆಯ ಪೋಷಕ ಕಮಿಟಿ ಸದಸ್ಯೆ ಇವರು ಪುಷ್ಪ ನೀಡಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಬೇಕು, ಸ್ವಾಗತಿಸಬೇಕು. ನಿವೃತ್ತ ಸಹಾಯಕ ಪೊಲೀಸ್ ಉಪನಿರೀಕ್ಷಕರಾಗಿ ಹಾಗೂ ರಂಗಮಯೂರಿ ಕಲಾಶಾಲೆಯ ಪೋಷಕರಾದಂಥ ಶ್ರೀ ನಾರಾಯಣ ಪುತ್ತಿಲ ಇವರು ನಮ್ಮೊಂದಿಗಿದ್ದಾರೆ. ಇವರಿಗೆ ನಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ. ಶ್ರೀಯುತ ನಾರಾಯಣ ಪುತ್ತಿಲ ಇವರಿಗೆ ಉಷಾ ಶೆಟ್ಟಿ ಇವರು ಬಂದು ಪುಷ್ಪವನ್ನು ನೀಡಿ ಅವರನ್ನು ಸ್ವಾಗತಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಸಿಗ್ನೇಚರ್ ಡ್ಯಾನ್ಸ್ ಕಂಪನಿ ಮೈಸೂರು ಇದರ ಅಧ್ಯಕ್ಷರಾಗಿರುವಂಥ ಶ್ರೀ ವಿನೋದ್ ಕರ್ಕೇರ ಇವರು ವೇದಿಕೆಯಲ್ಲಿದ್ದಾರೆ. ಇವರಿಗೆ ನಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೋರ್ತೇನೆ. ಶ್ರೀಯುತ ವಿನೋದ್ ಕರ್ಕೇರ ಇವರಿಗೆ ಶಶಿಕಾಂತ್ ಮಿತ್ತೂರಿ ಇವರು ಪುಷ್ಪ ನೀಡಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಬೇಕು, ಸ್ವಾಗತಿಸಬೇಕು. ಕಾರ್ಯಕ್ರಮದ ಪ್ರಾಯೋಜಕರು ಹಾಗೂ ಸುಳ್ಯದ ಉದ್ಯಮಿಗಳು ಆಗಿರುವಂಥ ಚಿದಾನಂದ ವಿದ್ಯಾನಗರ ಇವರು ನಮ್ಮೊಂದಿಗಿದ್ದಾರೆ. ಇವರಿಗೆ ತುಂಬು ಹೃದಯದ ಸ್ವಾಗತವನ್ನು ಕೋರ್ತೇನೆ. ಶ್ರೀಯುತ ಚಿದಾನಂದ ವಿದ್ಯಾನಗರ ಇವರಿಗೆ ಸೌಮ್ಯ ಪೋಷಕ ಕಮಿಟಿಯ ಸದಸ್ಯರು ಇವರು ಬಂದು ಪುಷ್ಪವನ್ನು ನೀಡಿ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತಿಸಬೇಕು. ರಂಗಮಯೂರಿ ಕಲಾಶಾಲೆಯ ನಿರ್ದೇಶಕರಾಗಿ ಸಾಂಸ್ಕೃತಿಕ ಕೇಂದ್ರವನ್ನು ಇಲ್ಲಿ ಸ್ಥಾಪಿಸಿ ಹಲವಾರು ಪ್ರತಿಭೆಗಳಿಗೆ ಪ್ರಯೋಜನಕಾರಿಯಾಗುವಂಥ ಹಲವಾರು ಈವೆಂಟ್ಗಳನ್ನು ಇಲ್ಲಿ ನೀಡುವಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿರುವಂಥವರು ಲೋಕೇಶ್ ಊರುಬೈಲು ಇವರಿಗೆ ನಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ. ರಂಗಮಯೂರಿ ಕಲಾಶಾಲೆಯ ಸಂಚಾಲಕರಾದಂಥ ಲೋಕೇಶ್ ಊರುಬೈಲು ಇವರಿಗೆ ಸೋನಾ ಇವರು ಪುಷ್ಪವನ್ನು ನೀಡಿ ಅವರನ್ನು ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ಳಬೇಕು.
ಈ ಕಾರ್ಯಕ್ರಮವನ್ನು ಆಯೋಜಿಸುವಲ್ಲಿ ನಮ್ಮೊಂದಿಗೆ ಸಹಕರಿಸ್ತಾ ಇರುವಂಥ ಸುದ್ದಿ ಮೀಡಿಯಾ ಸುಳ್ಯದ ಸಿಬ್ಬಂದಿ ವರ್ಗ, ಇವರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ರಂಗಮಯೂರಿ ಕಲಾಶಾಲೆಯ ಪೋಷಕರು ಮತ್ತು ವಿದ್ಯಾರ್ಥಿ ವೃಂದ, ಇವರಿಗೆ ರಂಗಮಯೂರಿ ಕಲಾಶಾಲೆ ಹಾಗೂ ಜಂಟಿ ಸಂಸ್ಥೆಗಳ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸೋದಕ್ಕೆ ಬಂದಂಥವರು ಹಾಗೂ ಅವರ ಪೋಷಕರಿಗೆ ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ. ಈ ಒಂದು ಕಾರ್ಯಕ್ರಮ ಇಲ್ಲಿ ಅಚ್ಚುಕಟ್ಟಾಗಿ ಆಯೋಜಿಸೋದಕ್ಕೆ ಪ್ರಾಯೋಜಕರಾಗಿ ಸಹಕರಿಸಿರುವಂಥ ದೀಕ್ಷಾ ಟ್ರೇಡರ್ಸ್ ಸುಳ್ಯ, ಪಾಪ್ಯುಲರ್ ಸ್ವೀಟ್ಸ್ ಶ್ರೀಹರಿ ಕಾಂಪ್ಲೆಕ್ಸ್, ಪ್ರಣವ ಸೌಹಾರ್ದ ಸಹಕಾರಿ ಸಂಘ, ಸಮರ್ಥ ನಿಧಿ ಲಿಮಿಟೆಡ್, ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಸುಳ್ಯ, ಭಾರತ್ ಸ್ಟೀಲ್ ಆ್ಯಂಡ್ ಹಾರ್ಡ್ವೇರ್, ಮಂಗಳೂರು ಫರ್ನಿಚರ್, ಪಾದಂ ಹೋಟೆಲ್ ದ್ವಾರಕಾ, ಕುಂಕುಮ್ ಫ್ಯಾಷನ್, ಎಸ್ಕ್ಯೂರ್ ಓಲ್ಡ್ ಏಜ್ ಹೋಮ್ ಆ್ಯಂಡ್ ಹೆಲ್ತ್ ಕೇರ್ ಬೆಂಗಳೂರು, ಶ್ರೀಹರಿ ಕಾಂಪ್ಲೆಕ್ಸ್ ಕೃಷ್ಣ ಬಿಲ್ಡಿಂಗ್ ಸಿಟಿ ಸೆಂಟರ್ ಶ್ರೀರಾಂಪೇಟೆ ಸುಳ್ಯ, ಬಿಗ್ ಬಾಯ್, ಮಹಾಲಕ್ಷ್ಮಿ ಫ್ಯಾನ್ಸಿ ಆ್ಯಂಡ್ ಗಿಫ್ಟ್ ಸೆಂಟರ್, ಆಯೋಧನಂ ಹಾಗೂ ಈ ಪ್ರಾಯೋಜಕರಾಗಿ ಸಹಕರಿಸುವಂಥ ಎಲ್ಲರಿಗೂ, ಈ ಸಂಸ್ಥೆಗಳ ಮಾಲಕರು ಹಾಗೂ ಸಿಬ್ಬಂದಿ ವರ್ಗದವರಿಗೂ ಕೂಡ ಜಂಟಿ ಸಂಸ್ಥೆಗಳ ಪರವಾಗಿ, ಸಂಘಟಕರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೋರ್ತೇನೆ. ಇಲ್ಲಿ ನಡೆಯುವಂಥ ಡ್ಯಾನ್ಸ್ ತರಬೇತಿ ಕಾರ್ಯದಲ್ಲಿ ತರಬೇತುದಾರರಾಗಿ, ನೃತ್ಯ ಗುರುಗಳಾಗಿ ಸಹಕರಿಸ್ತಾ ಇರುವಂಥ ಪೃಥ್ವಿರಾವ್ ಇವರನ್ನು ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಸೋಲೋ ಡ್ಯಾನ್ಸ್ ಕಾಂಪಿಟೇಷನ್ ಇದರ ತೀರ್ಪುಗಾರರಾಗಿ ಸಹಕರಿಸ್ತಾ ಇರುವಂಥ ಶ್ರೀ ಧನುಷ್ ಮಂಗಳೂರು, ಕುಮಾರಿ ಪ್ರತೀಕ್ಷಾ ಬೆಳ್ತಂಗಡಿ, ವಿದುಷಿ ವಿಭಾಶ್ರೀ ಪಿಂಡಿಮನೆ, ಇವರಿಗೆ ಗೌರವಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಇಲ್ಲಿ ಪತ್ರಕರ್ತ ವೃಂದದವರು ನಮ್ಮೊಂದಿಗಿದ್ದೀರಾ, ನಿಮ್ಮನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ಹಾಗೂ ಇಲ್ಲಿ ಸೇರಿರುವಂಥ ಎಲ್ಲ ಪೋಷಕರು, ವಿದ್ಯಾರ್ಥಿಗಳು, ಕಲಾಭಿಮಾನಿಗಳಿಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಅವಕಾಶಕ್ಕಾಗಿ ವಂದನೆಗಳು. ಅತಿಥಿ ವರ್ಯರನ್ನು ಹಾಗೂ ಆಗಮಿಸಿದಂಥ ಎಲ್ಲರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿದಂಥ ಶ್ರೀಮತಿ ಮಧುರಾ, ತಮಗೆ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಮುಂದೆ ಈ ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕ ಮಾತಿನೊಂದಿಗೆ ನಮ್ಮ ಮುಂದೆ ಪೋಷಕ ಕಮಿಟಿಯ ಸದಸ್ಯರು ಆಗಿರ್ತಕ್ಕಂಥ ಶ್ರೀಯುತ ಭವಾನಿಶಂಕರ ಅರ್ತಲೆ. ರಂಗಮಯೂರಿ ಕಲಾಶಾಲೆ ಸುಳ್ಯ, ಸಿಗ್ನೇಚರ್ ಡ್ಯಾನ್ಸ್ ಕಂಪನಿ ಮೈಸೂರು, ಸುದ್ದಿ ಮೀಡಿಯಾ ಇವುಗಳ ಸಹಯೋಗದಲ್ಲಿ ಸುಳ್ಯ ತಾಲೂಕಿನ ಪ್ರತಿಭೆಗಳಿಗಾಗಿ ಸುಳ್ಯ ಡ್ಯಾನ್ಸ್ ಸ್ಟಾರ್ ಸೀಸನ್ 2 ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಈಗಾಗಲೇ ಉಪಸ್ಥಿತಿರುವಂಥ ಸುದ್ದಿ ಸಮೂಹ ಸಂಸ್ಥೆ ಸುಳ್ಯ ಇದರ ಸಂಪಾದಕರು, ಗೌರವಾನ್ವಿತರಾದಂಥ UP ಶಿವಾನಂದ ಸರ್ ಅವರೇ, ಉದ್ಯಮಿಗಳು, ರೋಟರಿ ಕ್ಲಬ್ ಸುಳ್ಯ ಇದರ ಕಾರ್ಯಕರ್ತರು ಆದಂಥ ಶ್ರೀಯುತ ಗಿರೀಶ್ ನಾರ್ಕೋಡ್ರವರೇ, ಅಂಬಿಕಾ ಮಹಾವಿದ್ಯಾಲಯ ಪುತ್ತೂರು ಇದರ ಪ್ರಾಂಶುಪಾಲರಂಥ ರಾಕೇಶ್ ಕುಮಾರ್ ಕಮ್ಮಾಜೆ ಅವರೇ, ಭರತನಾಟ್ಯ ಶಿಕ್ಷಕಿ ನಟರಾಜ್ ನೃತ್ಯ ನಿಕೇತನ ಕಲ್ಲುಗುಂಡಿ ಇದರ ವಿದುಷಿ ಇಂದುಮತಿ ನಾಗೇಶ್ ರವರೇ, ನಿವೃತ್ತ ಸಹಾಯಕ ಪೊಲೀಸ್ ಉಪನಿರೀಕ್ಷಕರು ನಾರಾಯಣ ಪುತ್ತಿರವರೇ, ಪ್ರೆಸಿಡೆಂಟ್ ಸಿಗ್ನೇಚರ್ ಡ್ಯಾನ್ಸ್ ಕಂಪನಿ ಮೈಸೂರು ಇದರ ವಿನೋದ್ ಕರ್ಕರ್ ಅವರೇ, ಚಿದಾನಂದ್ ಸರ್ ಅವರೇ, ಹಾಗೆ ಈ ಒಂದು ರಂಗಮಯೂರಿಯ ಸಂಸ್ಥಾಪಕರು ಆದಂಥ ನನ್ನ ಮಿತ್ರ ಲೋಕೇಶ್ ಊರ್ಬೈಲ್ರವರೇ, ಆಗಮಿಸಿರುವಂಥ ಎಲ್ಲ ಕಲಾ ಪೋಷಕರೇ, ಕಲಾವಿದರುಗಳೇ, ಸ್ಪರ್ಧಾಳುಗಳೇ, ಮಾತೆಯರೇ, ಬಂಧುಗಳೇ, ಬಹುಶಃ ಸೀಸನ್ 2 ನಾವೀಗ ಜಿ ಕನ್ನಡದಲ್ಲೆಲ್ಲ ಸರಿಗಮಪ ಸೀಸನ್ 20 ಹೀಗೆಲ್ಲ ನೋಡ್ತಾ ಇದ್ದೇವೆ. ಸುಳ್ಯದಲ್ಲಿ ಸೀಸನ್ 2 ಡ್ಯಾನ್ಸ್ ಸ್ಪರ್ಧೆ ಟಿ ವಿ ಮೂಲಕ ಅಲ್ಲ, ನಮ್ಮ ಕಣ್ಣೆದುರುಗಡೆ ನಡೀತದೆ. ಇದನ್ನು ನೋಡುವಂಥ ಒಂದು ಸುಯೋಗ ಇಲ್ಲಿ ಯಾರೆಲ್ಲ ಉಪಸ್ಥಿತರಿದ್ದರೆ ಅವರಿಗೆಲ್ಲರಿಗೂ ಸಿಗ್ತದೆ. ಭಾರತೀಯ ಸಂಸ್ಕೃತಿ ಅಂತ ನಾವು ಹೆಮ್ಮೆಯಿಂದ ಹೇಳಿಕೊಳ್ತೇವೆ. ಭಾರತೀಯ ಸಂಸ್ಕೃತಿ ಎಲ್ಲಿದೆ ಅಂತ ಹೇಳಿದರೆ ಈ ರೀತಿಯ ಸಾಂಸ್ಕೃತಿಕ ಚಟುವಟಿಕೆಯ ಮೂಲಕ ಇವತ್ತು ನಾವು ಹೆಮ್ಮೆಯಿಂದ ಹೇಳಿಕೊಳ್ಳುವುದಕ್ಕೆ ಸಾಧ್ಯ. ಬಹುಶಃ ಸುಳ್ಯದಲ್ಲಿ ಕಳೆದ 5 ವರ್ಷಗಳಿಂದ ಹಾರ್ಟ್ ಆಫ್ ಸಿಟಿ, ನಗರದ ಕೇಂದ್ರ ಭಾಗದಲ್ಲಿ ಬಹಳ ಎತ್ತರದಲ್ಲಿ
ಈ ಒಂದು ಕಟ್ಟಡಕ್ಕೆ ಮುಕುಟಪ್ರಾಯವೆನಿಸಿದಂಥ ಈ ಒಂದು ಕಲಾಶಾಲೆ ನೋಡಲಿಕ್ಕೆ ಸಣ್ಣದಿರಬಹುದು, ಆದರೆ ನಿರಂತರವಾಗಿ ಕಳೆದ 5 ವರ್ಷಗಳಿಂದ ವಿದ್ಯಾರ್ಥಿಗಳನ್ನು ಸಾಂಸ್ಕೃತಿಕ ವೈವಿಧ್ಯತೆಯ ಮೂಲಕ ಈ ಸಮಾಜಕ್ಕೆ ತಯಾರು ಮಾಡ್ತಾ ಇದೆ. ಇದು ಸಾಮಾನ್ಯ ಕೆಲಸ ಅಲ್ಲ. ಯಾಕಂದರೆ ಇಲ್ಲಿ ಬಂದು ನೋಡಿದಾಗ ನಾವು ಭಾಳ ಸಣ್ಣ ವೇದಿಕೆ ಇರ್ತದೆ, ಇಲ್ಲಿ ಎಲ್ಲ ಇದನ್ನು ಆಯೋಜಿಸುವಂಥದ್ದು ಕೂಡ ಅಷ್ಟೇ ಕ್ಲಿಷ್ಟಕರ. ಯಾಕೆಂತೇಳಿದರೆ ಇಡೀ ನಮ್ಮಲ್ಲಿ ವಿದ್ಯಾರ್ಥಿಗಳಲ್ಲಿ, ಸಣ್ಣ ಮಕ್ಕಳಲ್ಲಿ ಮೊಬೈಲ್ ಹಾವಳಿ ನಮ್ಮ ಮೇಲೆ ಬಹಳ ಪರಿಣಾಮ ಬಿದ್ದಿದೆ. ಸಣ್ಣ ಮಗುವಿಂದ ಹಿಡಿದು ವಯಸ್ಸಿನ ಮುದುಕರವರೆಗೆ ನಾವು ಇವತ್ತು ಮೊಬೈಲ್ ಇಟ್ ಈಸ್ ಎ ನೆಸೆಸಿಟಿ ಅಂತ ಆಗಿದೆ. ಸೊ ಇಂಥ ಕಾಲಘಟ್ಟದಲ್ಲಿ ವಿದ್ಯಾರ್ಥಿಗಳನ್ನು ಇಂಥ ಒಂದು ಕಲಾ ಕೇಂದ್ರಕ್ಕೆ ಆಕರ್ಷಿಸುವಂಥದ್ದು ಸಾಮಾನ್ಯ ಕೆಲಸ ಅಲ್ಲ. ವಿದ್ಯಾರ್ಥಿಗಳಲ್ಲಿ ಅಥವಾ ಮಕ್ಕಳಲ್ಲಿ ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಲು, ಬದುಕಿನಲ್ಲಿ ಧೈರ್ಯವನ್ನು ತುಂಬಲು, ತನ್ನ ಕಾಲ ಮೇಲೆ ತಾನು ನಿಂತು ಯಾವುದೇ ಸಮಸ್ಯೆಗಳನ್ನು ಎದುರಿಸುವಂಥ ಶಕ್ತಿಯನ್ನು ಮೂಡಿಸುವುದಕ್ಕೆ ಕಲೆ ಅತಿ ಅಗತ್ಯ. ಇವತ್ತಿನ ದಿನಗಳಲ್ಲಿ ನಾವು ಬಹುಶಃ ಅವಾಗವಾಗ ಪತ್ರಿಕಾ ಮಾಧ್ಯಮಗಳಲ್ಲಿ ನೋಡ್ತೇವೆ ಆತ್ಮಹತ್ಯೆಯಂಥ ಕಾರ್ಯಕ್ರಮಗಳು, ಆತ್ಮಹತ್ಯೆಯಂಥ ಘಟನೆಗಳು. ಅದಕ್ಕೆ ಕಾರಣ ಏನು ಅಂತ ಹೇಳಿದರೆ ಅವರಲ್ಲಿರುವಂಥ ಆತ್ಮವಿಶ್ವಾಸದ ವಿಫಲತೆ. ಬಹುಶಃ ಈ ನಿಟ್ಟಿನಲ್ಲಿ ಮಕ್ಕಳಿಗೆ ಕಲೆಯ ಮೂಲಕ ಮಕ್ಕಳ ಜೀವನದಲ್ಲಿ ಶಕ್ತಿಯನ್ನು ತುಂಬುವಂಥ ಕೆಲಸ ಇಲ್ಲಿ ನಡೀತಾ ಇದೆ. ಸ್ಪರ್ಧೆ ಯಾಕೆ ಅಂತ ಕೇಳ್ಬೋದು ನೀವು. ಸ್ಪರ್ಧೆಗಳು ಒಂದಷ್ಟು ಬಹುಮಾನಗಳನ್ನು ಇಟ್ಟಿದೆ. ವೇದಿಕೆ ಬೇಕು, ಮಕ್ಕಳಿಗೆ ವೇದಿಕೆ ಬೇಕು ಅಂತ ವೇದಿಕೆಯನ್ನು ಇಲ್ಲಿ ನಿರ್ಮಾಣ ಮಾಡ್ತದೆ. ಪ್ರತಿಯೊಬ್ಬ ಮನುಷ್ಯನ ಪ್ರತಿದಿನದ ಪ್ರಯಾಣ ಮನೆಯ ಮೊದಲ ಹೆಜ್ಜೆಯಿಂದ ಆರಂಭ ಆಗ್ತದೆ. ಹಾಗಾಗಿ ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿಗಳು, ಅವರಲ್ಲಿ ಏನೆಲ್ಲ ಪ್ರತಿಭೆಗಳು ಸುಪ್ತವಾಗಿದೆ ಅಂತ ನಮಗೆ ಗ್ರಹಿಸುವುದಕ್ಕೆ ಸಾಧ್ಯ ಇಲ್ಲ. ಪೇರೆಂಟ್ಸ್ಗಳಿಗೆ, ತಂದೆ ತಾಯಿಗಳಿಗೆ ಇಂಥ ಒಂದು ಕಲಾ ಕೇಂದ್ರಗಳಿಗೆ ಕೊಟ್ಟಾಗ ಆ ಮಕ್ಕಳಲ್ಲಿ ಏನು ಪ್ರತಿಭೆಗಳು ಅಡಗಿದೆ ಅನ್ನುವಂಥದ್ದನ್ನು ಹೊರಚೆಲ್ಲುವುದಕ್ಕೆ ಅಥವಾ ಹೊರ ಹಾಕುವುದಕ್ಕೆ ಇಲ್ಲಿ ಲೋಕೇಶ್ ಉರ್ಬೈಲ್ರವರು ಯಾವ ವಿದ್ಯಾರ್ಥಿಯಲ್ಲಿ, ಯಾವ ಮಕ್ಕಳಲ್ಲಿ ಯಾವ ರೀತಿಯ ಕಲೆ ಇದೆ, ಕೌಶಲ್ಯತೆ ಇದೆ, ಸ್ಕಿಲ್ ಇದೆ, ಅದನ್ನು ಹುಡುಕಿ ಹೆಕ್ಕಿ ಅವರನ್ನು ಬೆಳೆಸುವಂಥ ಕೆಲಸ ಇವತ್ತು ಮಾಡ್ತಾ ಇದೆ. ಬಹುಶಃ ಸ್ಪರ್ಧೆ ಅನ್ನುವಂಥದ್ದು, ಈಗ ನಾವು ಒಂದು ವಿದ್ಯಾರ್ಥಿ ಇಲ್ಲಿ ಬಂದು ಸ್ಪರ್ಧೆ ಮಾಡ್ತದೆ, ಆ ವಿದ್ಯಾರ್ಥಿ ಏನು ಮಾಡ್ತದೆ, ಹೇಗೆ ಮಾಡ್ತದೆ ಅನ್ನುವಂಥದ್ದು ಅವರ ಹೆತ್ತವರಿಗೆ ಗೊತ್ತಾಗಬೇಕು. ಜೊತೆಗೆ ಆ ವಿದ್ಯಾರ್ಥಿಯು ಕೂಡ ಬೇರೆ ವಿದ್ಯಾರ್ಥಿಗಳು ಯಾವ ರೀತಿಯಲ್ಲಿ ಸ್ಪರ್ಧೆ ಮಾಡ್ತಾರೆ, ಒಂದೇ ನೃತ್ಯ ಪರಂಪರೆ ಇರ್ಬೋದು, ನಾಟ್ಯ ಇರ್ಬೋದು, ಅಲ್ಲೂ ಕೂಡ ಇನ್ನೊಂದು ವಿದ್ಯಾರ್ಥಿಯಲ್ಲಿ ತನ್ನಲ್ಲಿ ಇಲ್ಲದನ್ನು ತಾನು ಗ್ರಹಿಸಿ ಅದನ್ನು ತಾನು ಸ್ವೀಕಾರ ಮಾಡಿ ತನ್ನದೇ ಆದಂಥ ಒಂದು ಕಲೆಯಾಗಿ ಪರಿವರ್ತನೆ ಮಾಡುವುದಕ್ಕೆ ಇದು ಸಹಕಾರಿಯಾಗ್ತದೆ. ಸ್ಪರ್ಧೆ ಮಾಡಿ ಯಾರು ವಿಜೇತರಾಗಿದ್ದಾರೆ ಅವರು ಮಾತ್ರ ಕಲಾವಿದರು ಅಥವಾ ನಾನು ಸೋತೆ ಅಂತ ತಿಳ್ಕೊಳ್ಳಿಕ್ಕಿಲ್ಲ. ಪ್ರತಿಯೊಬ್ಬರು ಬೆಳೆಯುವುದಕ್ಕೆ ಒಂದು ವೇದಿಕೆ ನಿರ್ಮಾಣ ಆಗಿದೆ. ಪ್ರತಿಯೊಬ್ಬರು ತನ್ನ ಪ್ರತಿಭೆಯನ್ನು ಹೊರಹಾಕುವುದಕ್ಕೆ ಇದೊಂದು ವೇದಿಕೆಯಾಗಿದೆ. ಹಾಗಾಗಿ ಬಹುಶಃ ಈ ಸುಳ್ಯದಂಥ ನಗರದಲ್ಲಿ ಅತ್ಯಂತ ಹೆಚ್ಚು 80% ಗ್ರಾಮಾಂತರದಿಂದ ಬರುವಂಥ ವಿದ್ಯಾರ್ಥಿಗಳು, ಹತ್ತಿರದವರು ಬರುವುದಿಲ್ಲ, ಭಾಳ ದೂರದಿಂದ 15-20 ಕಿಲೋಮೀಟ್ರು ಪ್ರತಿನಿತ್ಯ ಹಾಗೂ ಶನಿವಾರ ಆದಿತ್ಯವಾರಗಳು ತಮ್ಮನ್ನು ತೊಡಗಿಸಿಕೊಂಡು ಇಲ್ಲಿ ಬಂದು ತಾವು ಬೆಳೀತಾ ಇದ್ದಾರೆ. ಅತ್ಯಂತ ಹೆಚ್ಚು ಕಲೆಗಳಲ್ಲಿ ತೊಡಗಿಸಿಕೊಂಡಂಥ ವಿದ್ಯಾರ್ಥಿಗಳೇ ಕಲಿಯುವಿಕೆಯಲ್ಲಿ ಕೂಡ ಮೊದಲ ಸ್ಥಾನದಲ್ಲಿ ಇರ್ತಾರೆ ಅನ್ನುವಂಥದ್ದು ಗಮನಾರ್ಹ. ಹಾಗಾಗಿ ಬಹುಶಃ ಲೋಕೇಶ್ ಉರ್ಬೈಲು ಅವರ ಜೊತೆ ಒಂದಷ್ಟು ಜನಗಳು ಕೆಲಸ ಮಾಡ್ತಾ ಇದ್ದಾರೆ. ಇದರಲ್ಲಿ ಏನು ಇದು ಬಹಳ ಕಷ್ಟದಾಯಕ ಅನ್ನುವಂಥದ್ದು ನಮಗೆ ಗೊತ್ತಿದೆ. ಎಲ್ಲ ಪೋಷಕರು ಅವರಿಗೆ ಇನ್ನಷ್ಟು ಈ ಸಂಸ್ಥೆ ಉಳಿಬೇಕು, ಇನ್ನಷ್ಟು ಸೇವೆ ಸಲ್ಲಿಸಬೇಕು, ಇನ್ನಷ್ಟು ಈ ದೇಶಕ್ಕೆ ಒಳ್ಳೆಯ ಮಕ್ಕಳನ್ನು ಕೊಡಬೇಕು, ಸಂಸ್ಕೃತಿ ಸಂಸ್ಕಾರವಂತ ಮಕ್ಕಳನ್ನು ಕೊಡುವುದಕ್ಕೆ ಅವರಿಗೆಲ್ಲರೂ ಸಹಕಾರ ಮಾಡಬೇಕು ಅಂತ ಬಹುಶಃ ಈ ರಂಗಮಯೂರಿ ಕಲಾಶಾಲೆ ಒಬ್ಬ ಪೋಷಕನಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು, ಬಹುಶಃ ಈಗಾಗಲೇ ಉದ್ದೇಶದ ಬಗ್ಗೆ ಹೇಳಿದ್ದೇನೆ. ಆಗಮಿಸಿರುವಂಥ ಎಲ್ಲ ಗಣ್ಯರು ಕೂಡ ಮುಂದೆ ಮಾತಾಡಲಿಕ್ಕಿದ್ದಾರೆ. ತಾವೆಲ್ಲ ಈ ಸಂದರ್ಭದಲ್ಲಿ ನಿಮ್ಮ ಜೊತೆ ನನ್ನ ಅನಿಸಿಕೆಯನ್ನು ಹಂಚಿಕೊಳ್ಳುವುದಕ್ಕೆ ಅವಕಾಶ ಮಾಡಿಕೊಟ್ಟ ನಿಮಗೆಲ್ಲರಿಗೂ ಒಂದಿಷ್ಟು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.
ಪ್ರಾಸ್ತಾವಿಕ ನೆಲೆಯಲ್ಲಿ ಮಾತಾಡಿರುವಂಥ ಭವಾನಿಶಂಕರ ಅಡ್ತಲೆ ತಮಗೆ ಆತ್ಮೀಯ ವಂದನೆಗಳನ್ನ ಸಲ್ಲಿಸ್ತಾ ಮುಂದೆ ಸುಳ್ಯ ಡ್ಯಾನ್ಸಿಂಗ್ ಸ್ಟಾರ್ ಸೀಸನ್ 2 ಸೋಲೋ ಡ್ಯಾನ್ಸ್ ಕಾಂಪಿಟೇಷನ್ ಇದರ ಉದ್ಘಾಟನೆ ನಡೀತದೆ. ದೀಪ ಪ್ರಜ್ವಲಿಸುವ ಮೂಲಕ ಈ ಒಂದು ಡ್ಯಾನ್ಸಿಂಗ್ ಸ್ಟಾರ್ ಸೀಸನ್ 2ನ ಕಾಂಪಿಟೇಷನ್ನ ಉದ್ಘಾಟನಾ ಸಮಾರಂಭ ಇದೀಗ ಜರುಗಲಿಕ್ಕಿದೆ. ಹಿರಿಯರು ಆಗಿರ್ತಕ್ಕಂಥ ಸುದ್ದಿ ಸಮೂಹ ಸಂಸ್ಥೆಗಳ ನಿರ್ದೇಶಕರು ಕಳೆದ ಹಲವಾರು ವರ್ಷಗಳಿಂದ ಗ್ರಾಮೀಣ ಭಾಗದಲ್ಲಿ ಪತ್ರಿಕೋದ್ಯಮದಲ್ಲಿ ಯಶಸ್ಸನ್ನು ಕಂಡಂಥ ಓರ್ವ ಹೋರಾಟಗಾರ ಛಲವಾದಿ ಪತ್ರಕರ್ತರು ಸಂಪಾದಕರು ಆಗಿರ್ತಕ್ಕಂಥ ಡಾಕ್ಟರ್ ಯು ಪಿ ಶಿವಾನಂದ ಇವರ ಅಮೃತ ಹಸ್ತದಲ್ಲಿ ಹಾಗೆ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಹಾಗೆಯೇ ರಂಗಮಯೂರಿ ಕಲಾಶಾಲೆಯ ಎಲ್ಲ ಪೋಷಕರು ವಿದ್ಯಾರ್ಥಿಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಕೈಜೋಡಿಸಿಕೊಳ್ತಾ ಇದ್ದಾರೆ. ದೀಪ ಪ್ರಜ್ವಲನೆಯ ಮೂಲಕ ಈ ಒಂದು ಸುಳ್ಯ ಡ್ಯಾನ್ಸಿಂಗ್ ಸ್ಟಾರ್ ಸೀಸನ್ 2 ಸೋಲೋ ಡ್ಯಾನ್ಸ್ ಕಾಂಪಿಟೇಷನ್ ಇದರ ಉದ್ಘಾಟನೆ ನಡೀತಾ ಇದೆ. ಅತಿಥಿಗಳು ಕೂಡ ಈ ಒಂದು ದೀಪ ಪ್ರಜ್ವಲನೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಶುಭಂ ಕುರು ತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದ. ಶುಭಂ ಕುರು ತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದ. ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿ ನಮೋಸ್ತುತೆ. ದೀಪಜ್ಯೋತಿ ನಮೋಸ್ತುತೆ. ಶುಭಂ ಕುರು ತ್ವಂ ಕಲ್ಯಾಣಂ ಎಲ್ಲ ಅತಿಥಿವರ್ಯರ ಸಮ್ಮುಖದಲ್ಲಿ ಧನ ಸಂಪದ. ಡ್ಯಾನ್ಸ್ ಕಾಂಪಿಟೇಷನ್ನ ಉದ್ಘಾಟನೆ ನೆರವೇರ್ತಾ ಇದೆ. ಮುಂದೆ ಅತಿಥಿವರ್ಯರ ಸಮ್ಮುಖದಲ್ಲಿ ಇವತ್ತೇನು ಸೀಸನ್ 2 ಡ್ಯಾನ್ಸಿಂಗ್ ಸ್ಟಾರ್ ಯಾರಾಗ್ತಾರೆ ಗೊತ್ತಿಲ್ಲ, ಆದರೂ ಕೂಡ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಾರೆ, ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾದವರಿಗೆ ಪ್ರಶಸ್ತಿಯಂತೂ ಖಂಡಿತವಾಗಿ ಸಿಕ್ಕೇ ಸಿಗುತ್ತೆ. ಅಂಥ ಪ್ರಶಸ್ತಿಗಳ ಅನಾವರಣ ಇದೀಗ ಅತಿಥಿಗಳ ಸಮ್ಮುಖದಲ್ಲಿ ನಡೀತದೆ. ದಯವಿಟ್ಟು ವೇದಿಕೆಯಲ್ಲಿರುವಂಥ ಅತಿಥಿಗಳು ಅದನ್ನು ಅನಾವರಣಗೊಳಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ರಂಗಮಯೂರಿ ಕಲಾಶಾಲೆ ಸುಳ್ಯ, ಸುದ್ದಿ ಮೀಡಿಯಾ ಸುಳ್ಯ, ಸಿಗ್ನೇಚರ್ ಡ್ಯಾನ್ಸ್ ಕಂಪನಿ ಮೈಸೂರು ಇದರ ಜಂಟಿ ಸಹಯೋಗದಲ್ಲಿ ಸುಳ್ಯ ತಾಲೂಕಿನ ಪ್ರತಿಭೆಗಳಿಗಾಗಿ 2ನೇ ವರ್ಷದ ಸುಳ್ಯ ಡ್ಯಾನ್ಸಿಂಗ್ ಸ್ಟಾರ್ ಸೀಸನ್ 2 ಸೋಲೋ ಡ್ಯಾನ್ಸ್ ಕಾಂಪಿಟೇಷನ್ ಇದೀಗ ಇದರ ಪ್ರಶಸ್ತಿಯ ವಿನ್ನರ್ಗಳ ಫಲಕದ ಅನಾವರಣವನ್ನು ಹಿರಿಯರಾದಂಥ ಡಾಕ್ಟರ್ ಯು ಪಿ ಶಿವಾನಂದರವರು ನೆರವೇರಿಸಿದ್ದಾರೆ. ಅವರಿಗೆ ಆತ್ಮೀಯ ಅಭಿವಂದನೆಗಳನ್ನ ಸಲ್ಲಿಸ್ತಾ ಮುಂದೆ ನೇರವಾಗಿ ಉದ್ಘಾಟಕರ ಮಾತು. ಡಾಕ್ಟರ್ ಯು ಪಿ ಶಿವಾನಂದರವರು ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೀವಿ ಸರ್. 38 ವರ್ಷಗಳ ಹಿಂದೆ ಸುಳ್ಯದಲ್ಲಿ ಹೋರಾಟದ ಹಾದಿಯಲ್ಲಿ ಗ್ರಾಮೀಣ ಭಾಗದಲ್ಲಿ ಪತ್ರಿಕೆಯನ್ನು ಪ್ರಾರಂಭಿಸಿ ಪತ್ರಿಕೋದ್ಯಮದಲ್ಲಿ ಯಶಸ್ಸು ಕಂಡಂಥ ಓರ್ವ ಸೋಲಿಲ್ಲದ ಸರದಾರ ಅಂತ ಹೇಳಿದರೆ ಅವರೇ ಡಾಕ್ಟರ್ ಯು ಪಿ ಶಿವಾನಂದರು, ನಮ್ಮ ಅನ್ನದಾತರು. ಹಲವಾರು ಉದ್ಯೋಗಿಗಳಿಗೆ ಉದ್ಯೋಗದಾತರಾಗಿ ಗ್ರಾಮೀಣ ಭಾಗದ ಹಲವಾರು ಪ್ರತಿಭೆಗಳನ್ನು ಒಬ್ಬ ಉತ್ತಮ ವರದಿಗಾರರನ್ನಾಗಿ ರೂಪಿಸಿದವರು. ಇದೀಗ ಈ ಒಂದು ಡ್ಯಾನ್ಸಿಂಗ್ ಸ್ಟಾರ್ನ ಉದ್ಘಾಟನೆ ನೆರವೇರಿಸಿದ್ದಾರೆ. ಉದ್ಘಾಟನಾ ನೆಲೆಯಲ್ಲಿ ತಮ್ಮ ಅನಿಸಿಕೆ ಅಭಿಪ್ರಾಯ ಹಾಗೂ ಶುಭ ಹಾರೈಕೆಯನ್ನು ಸಲ್ಲಿಸ್ತಾರೆ. ರಂಗಮಯೂರಿ ಕಲಾಶಾಲೆ ಸುಳ್ಯ, ಸಿಗ್ನೇಚರ್ ಡ್ಯಾನ್ಸ್ ಕಂಪನಿ ಮೈಸೂರು, ಸುದ್ದಿ ಮೀಡಿಯಾ ಇದರ ಸಹಯೋಗದಲ್ಲಿ ನಡೆಯುತ್ತಿರುವ ಸುಳ್ಯ ಡ್ಯಾನ್ಸಿಂಗ್ ಸ್ಟಾರ್ ಸೀಸನ್ 2 ಇದು ಈ ಕಾರ್ಯಕ್ರಮದ ಈಗ ದೀಪ ಹಚ್ಚಿ ಬೆಳಗ್ಗೆ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಈ ಕಾರ್ಯಕ್ರಮದ ಉದ್ಘಾಟನೆಗಾಗಿ ಅಥವಾ ಕಾರ್ಯಕ್ರಮಕ್ಕಾಗಿ ಇವತ್ತು ಬೆಳಿಗ್ಗೆ ಬ್ಯಾಂಗ್ಳೂರಿಂದ ಬಂದೆ. ನಾನು ಬರಲಿಕ್ಕೆ ನಮ್ಮ ಸಂಬಂಧಿ ಹುಡುಗನೂ ಹೌದು ಮತ್ತು ಅತ್ಯಂತ ಟ್ಯಾಲೆಂಟ್ ಇದ್ದ ಹುಡುಗ ಹೌದು. ಪ್ರೋತ್ಸಾಹದ ನೆಲೆಯಲ್ಲಿ ಬರಲಿಕ್ಕೆ ಪ್ರಯತ್ನ ಮಾಡಿದ್ದೆ, ಬಂದಿದ್ದೇನೆ. ಒಂದು ಯಾವುದೇ ಕಾರ್ಯಕ್ರಮ ಮಾಡಿದಾಗ ನಮ್ಮ ನಿರೂಪಕರು ಹೇಳುವಾಗ ಸೋಲಿಲ್ ಸರದಾರ, ಸೋತ ಸರದಾರ, ಸೋತು ಮತ್ತೆ ಪ್ರಯತ್ನ ಮಾಡ್ತಿರೋ ಸರದಾರ, ಸೋಲಿಲ್ಲದ ಸರದಾರಲ್ಲ. ಹಾಗೆ ಎಲ್ಲರೂ ಕೂಡ ಜೀವನದಲ್ಲಿ ತುಂಬ ಸಲ ಸೋಲ್ತೇವೆ, ಸೋತ ಮೇಲೆ ಬಂದು ಎದ್ದು ನಿಲ್ತೇವಲ್ಲ, ಅದನ್ನು ಇವತ್ತು ವಿದ್ಯಾರ್ಥಿಗಳು ಕಲಿತೀರಿ, ಸೋಲ್ತೀರಿ, ಡ್ಯಾನ್ಸ್ ಮಾಡ್ತೀರಿ. ಅದು ಜೀವನದ ಕಲೆ, ಇವತ್ತು ಬೆಳಕು.
ಇವತ್ತು ನಾನು ದೀಪ ಹಚ್ಚೋಗಿ ಹೇಳಿದೆ ಅವರಿಗೆ, ನಮ್ಮ ಇವರ ಡ್ಯಾನ್ಸ್ ಕಂಪನಿಯವ್ರಿಗೆ, ಅವರಿಗೆ ನೀವು ದೀಪ ಅಂತ ಬೆಳಗ್ಗೆ ನಾವು ದೀಪ ಹಚ್ಚೋದು, ನೀವು ದೀಪ ಅಂತ. ಅಂದರೆ ಇಲ್ಲಿ ಬೆಳಕು ಯಾರು? ಇವತ್ತಿನ ಕಾರ್ಯಕ್ರಮ ಮೊದಲಾಗಿ ಮುಖ್ಯವಾಗಿ ಬೇಕಾದ್ದು ವಿದ್ಯಾರ್ಥಿಗಳ ತಾಯಂದಿರಿಗೆ ಭಾಳ ಟೆನ್ಷನ್ ಕೂತಿದೆ ನೋಡಿ. ವಿದ್ಯಾರ್ಥಿ ತಾಯಂದಿರು, ಪೋಷಕರು, ಅವರಿಗೆ ಮಕ್ಕಳ ಡ್ಯಾನ್ಸಿಗಿಂತ ಹೆಚ್ಚು ತಂದೆ ತಾಯಿಯ ಮನೆ ಪೋಷಕರ ತಲೆ ಡ್ಯಾನ್ಸ್ ಕುಡಿತಾ ಇರ್ತದೆ. ತಮ್ಮ ಮಕ್ಕಳು ಹೇಗೆ ಮಾಡ್ತಾರೆ, ತಮ್ಮ ಮಕ್ಕಳು ಹೇಗೆ ಎಷ್ಟು ಯಶಸ್ವಿ ಆಗ್ತಾರೆ, ಹೆಚ್ಚು ಟೆನ್ಷನ್ ಇರೋದು ತಾಯಿ ತಂದೆ ಪ್ರಿಯಲ್ಲಿ. ಮಕ್ಕಳಲ್ಲಿ ಹೆಚ್ಚು ಟೆನ್ಷನ್ ಇರೋದಿಲ್ಲ, ಭಾಗವಹಿಸ್ತಾರೆ ಮತ್ತು ಮಾಡ್ತಾರೆ. ಹಾಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನನಗೆ ಖುಷಿ ಕಂಡದ್ದು, ವೇದಿಕೆಯಲ್ಲಿ ತುಂಬ ಅತಿಥಿಗಳಿದ್ದಾರೆ, ಅವರ ಬಗ್ಗೆ ನಾನು ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಎಲ್ಲರೂ ಕೂಡ ಭಾಳ ಪ್ರೋತ್ಸಾಹಕರು ನೆನೆಸ್ಕೊಳ್ಳಿಕ್ಕೆ. ನನಗೆ ರಾಕೇಶ್ ಕಮ್ಮಾಜೆ ಇವತ್ತು ಬರ್ತಾರೆ, ನನಗೆ ಸರ್ಪ್ರೈಸ್ ಆಯಿತು. ಅವರು ಆತ್ಯವರು ಅಂತ ನಮ್ಮ ಕೈಗೆ ಸಿಗೋದೇ ಇಲ್ಲ, ಯಾವ ನೋಡಿದ್ದು ಭಾಳ ಬ್ಯುಸಿ. ಇವತ್ತು ಕೇಳಿದೆ, ಏನು ಸರ್ ಹೇಗೆ ಬಂದಿದ್ದೀರಿ ಅಂತ. ನನ್ನ ಶಿಷ್ಯ ಅಂತ ಹೇಳಿದರು. ಅದಕ್ಕಾಗಿ ಹಾಗೆ ಪ್ರೋತ್ಸಾಹದ ಎಲ್ಲರೂ ಕೂಡ ವೇದಿಕೆಯಲ್ಲಿರುವ ಎಲ್ಲರನ್ನು ಕೂಡ ನಾನು ವಿಶೇಷವಾಗಿ ಹೇಳೋದಿಲ್ಲ. ಗಿರೀಶ್ ನಾರ್ಕೋಡ್ ಇದ್ದೀರಿ, ಇಂದುಮತಿ ಇದ್ದೀರಿ, ರಾಣಪುತ್ತಲ್ ಇದ್ದೀರಿ, ವಿನೋದ್ ಕರ್ಕೇರ್ ಇದ್ದೀರಿ, ಮತ್ತು ನನ್ನ ಮಿತ್ರನ ಮಗ ಚಿದಾನಂದರ ಮಗ ಇದ್ದಾರೆ. ಹಾಗೂ ನೀವೆಲ್ಲರೂ ಕೂಡ ಇವತ್ತು ಬಂದದ್ದು ಭಾಳ ಸಂತೋಷದ ಕೆಲಸ. ಇದು ನಮ್ಮ ಸಂಸ್ಥೆ ಕೆಳಗಡೆ ಇದೆ, ಇದು ನಮ್ಮಿಂದ ಮೇಲಿರುವ ಸಂಸ್ಥೆ. ಇಲ್ಲಿ ನನಗೆ ಕಾಣೋದು ಹಾಡಿನಿಂದ ಪ್ರಾರಂಭ ನೋಡಿದೆ ನಾನು. ಹಾಡಲ್ಲಿ ನಾನು ಹಾಡ್ತಾ ಏನು ಎನಿಸ್ಕೊಂಡೆ, ಡ್ಯಾನ್ಸ್ ಕಲಿ, ಸಂಗೀತ ಕಲಿ ಅಂತ ಹೇಳ್ತಾರಂತ ಅಲ್ಲ. ಇವತ್ತು ಹಾಡಿನಲ್ಲಿದ್ದು ಜಾಣನಾಗು, ಸಮನ್ವಯ ಸಾಧಿಸು, ಉತ್ತಮ ಮನುಷ್ಯನಾಗು. ಅಂದರೆ ಇದರ ಒಟ್ಟು ತಾತ್ಪರ್ಯ ಏನು? ಹಾಡಿನ ತಾತ್ಪರ್ಯ ಏನು? ಡ್ಯಾನ್ಸ್ ಕಲಿ, ಸಂಗೀತ ಕಲಿ, ಏನೇ ಕಲಿ, ಉತ್ತಮ ಮನುಷ್ಯನಾಗು, ಸಮನ್ವಯ ಮಾಡು, ಜೀವನದಲ್ಲಿ ಸಾಧನೆಯನ್ನು ಜೀವನಕ್ಕೆ ಬಳಸಿಕೊಳ್ಳೋದು, ಜೀವನಕ್ಕೆ ಕೊಡುವುದು. ಇದು ಉದ್ದೇಶ. ಲೋಕೇಶ್ ಊರುಬೆಳೆದು ಭಾಳ ಅವನ ಹಾಡಿನ ತಂಡದ ಮಾತು ಪ್ರಾರಂಭವೇ ಭಾಳ ಉದ್ದೇಶ ಒಳ್ಳೆಯದು. ಅವನು ಒಳ್ಳೆಯ ಹುಡುಗ, ಅವನ ಮನಸ್ಸು ಭಾಳ ಒಳ್ಳೆಯದು. ಆದರೆ ಹೇಗೆ ನಾನು ಯಾವಾಗಲೂ ನೆನೆಸ್ಕೊಳ್ಳೋದುಂಟು, ಸೀಸನ್ 1 ಯಾವಾಗಲೂ ಸುಲಭ, ತುಂಬ ಹುಮ್ಮಸ್ಸಿರ್ತದೆ, ಜನ ಬರ್ತಾರೆ, ಮಾಡು ಅಂತ ಹೇಳ್ತಾರೆ. ಸೀಸನ್ 1 ಆದಮೇಲೆ ಸೀಸನ್ 2 ಭಾಳ ಕಷ್ಟ. ಸೀಸನ್ 2 ಅಂತ ಹೇಳುವಾಗ ಜನ ನೋಡ್ತಾರೆ, ಅವನು ಏನು ಮಾಡ್ತಾನೆ, ಏನು ಮಾಡಿರ್ಬೋದು, ಎಷ್ಟು ಬೆಂಬಲ ಕೊಡಬೇಕು. ಭಾಳ ಜನ ಹಿಂದೆ ಹೋಗ್ತಾರೆ. ಮತ್ತು ದುಡ್ಡು ಕೊಟ್ಟರು ಮತ್ತೆ ಇಲ್ಲ, ಪ್ರೋತ್ಸಾಹ ಕೊಟ್ಟರು ಹಿಂದೆ ಇಲ್ಲ. ಸೀಸನ್ 2 ಮಾಡೋದಿದೆಯಲ್ಲ, ಅದು ದೊಡ್ಡ ಸಾಧನೆ. ಸೀಸನ್ 2 ಮಾಡಿದರಿತ್ತು ಲೋಕೇಶ್ ಊರ್ಬೈಲ್. ಅವನಿಗೆ ವಿಶೇಷವಾಗಿ ಎಲ್ಲರ ಪರವಾಗಿ ಒಂದು ಚಪ್ಪಾಳೆಯನ್ನು ಕಟ್ಟಿ ಸ್ವಾಗತ. ಇವತ್ತು ಹೆಚ್ಚು ಮಾತಿನ ಸಮಯ ಅಲ್ಲ ಅಂತ ನನಗೆ ಗೊತ್ತಿದೆ. ಎಲ್ಲ ವಿದ್ಯಾರ್ಥಿಗಳು ಭಾಳ ಖುಷಿ ಕಂಡದ್ದು ವಿದ್ಯಾರ್ಥಿಗಳು, ಸಣ್ಣ ಮಕ್ಕಳು. ಈ ಸಣ್ಣ ಮಕ್ಕಳನ್ನು ಹೇಗೆ ಕರ್ಕೊಂಬಂದಿದ್ದೀರಿ, ಕೂತ್ಕೊಳಿಸಿದಿರಿ ಡ್ಯಾನ್ಸ್. ಇವತ್ತೀಚೆಗೆ ನಮ್ಮಲ್ಲಿ ಒಂದು ನವೆಂಬರ್ 14ಕ್ಕೆ ಒಂದು ಚಿತ್ರಕಲಾ ಸ್ಪರ್ಧೆ ಇತ್ತು. ಯಾರ್ದು? ನಮ್ಮ ಇವ್ರದ್ದು ಶ್ರೀಹರಿ ಪಂಜೋಡಿ. ಇವತ್ತಿಗೆ ಹೆಸರು ಅಂತ ಅದಕ್ಕೆ ವರ್ಣಚಿತ್ತಾರ. 600ಕ್ಕೆ ಮಿಕ್ಕ ಮಕ್ಕಳಿದ್ರು. 600ಕ್ಕೆ ಮಿಕ್ಕಿ 700 ಮಕ್ಕಳು, ಸಣ್ಣ KG ಮಕ್ಕಳು ಡ್ಯಾನ್ಸ್ ಮಾಡ್ತಕ್ಕ, ಆ ಚಿತ್ರ ಬರೀತಾ ಕೂತ ನೋಡಿ ಬೆಳಗಿಂದ ಸಂಜೆ. ನನಗಂತೂ ಆ ಒಂದು ಕಾನ್ಸಂಟ್ರೇಷನ್, ಪೇರೆಂಟ್ಸ್ ಬರಿತಾ ಚಿತ್ರ ಮಾಡ್ತಾ, ವರ್ಣಚಿತ್ತಾರ ಅದ್ಭುತ ಒಂದು ಚಿತ್ರ ನಡೀತು. ಇವತ್ತು ನೋಡ್ತೇನೆ ಚಿತ್ರಕಲೆಯಿಂದ ಇವತ್ತು ನೃತ್ಯ ಕಲೆ, ಇವತ್ತು ಡ್ಯಾನ್ಸಿಗೆ ಬಂದಿದ್ರಿ. ಅದು ಸೋಲೋ ಡ್ಯಾನ್ಸ್. ಸೋಲೋ ಅಂದರೆ ಅದು ಭಾಳ ಅದ್ಭುತ ಡ್ಯಾನ್ಸ್. ಅದು 3 ನಿಮಿಷ ಒಬ್ಬನಿಗಾದರೆ. ಇವತ್ತು 75 ಸ್ಪರ್ಧಿಗಳಿದ್ದಾರೆ. ಹೆಚ್ಚು ಕಡಿಮೆ 4 ಗಂಟೆ ಸ್ಪರ್ಧೆಗೆ ಬೇಕು. ಸ್ಪರ್ಧೆಯ ಗ್ಯಾಪ್ಗಳು ಬೇಕು. ನೋಡಬೇಕು, ಈ ನಮ್ಮ ಯಾರು ಅದರ ತೀರ್ಪುಗಾರಿದ್ದಾರೆ ಅವರಿಗಂತೂ 75 ನೋಡ್ತಾ ಯಾರನ್ನು ಗ್ರಹಿಸಿಕೊಳ್ಬೇಕು. ನಾವು ನೋಡೋ ಪ್ರೇಕ್ಷಕರು ಎಲ್ಲವನ್ನೂ ಸೇರಿಸಿಕೊಳ್ಬೇಕು. 75 ಜನ, 100 ಜನ ಸ್ಪರ್ಧಿಗಳಿದ್ದರೂ 75ಕ್ಕೆ ಸೀಮಿತಗೊಳಿಸ್ತೇನೆ ಅಂತ ಹೇಳಿದ್ದಾರೆ ಲೋಕೇಶರು. ಅಂದರೆ ಅರ್ಥ, ಇಲ್ಲಿ 150 ಸ್ಪರ್ಧಿಗಳು ಬರ್ತಾರ. ಈ ಸುಳ್ಳೆ ಅಂತ ಡ್ಯಾನ್ಸ್ ಸೋಲೋ ಕ್ಲಾಸಿಗೆ 75 ಜನ ಬರ್ತಾರ. ಇದು ವಿಶೇಷ. ರಾಕೇಶ್ ಕಮ್ಮಾಜಿಯವರು ಒಬ್ಬ ಸಣ್ಣ ಹುಡುಗ, ಹೀಗೆ ಸಣ್ಣದ್ರೆ ಮದುವೆ ಆಗಿದ್ದಾನೆ, ನಮಗೆ ಸಣ್ಣವು. ಆದರೆ ಅವರೊಂದು ಪ್ರಯತ್ನದಿಂದ 75 ವಿಶ್ವಾಸದ ಮೇಲೆ ಬರ್ತಾರಲ್ಲ. ಈ ಸ್ಪರ್ಧೆಗೆ ಬರಬೇಕು, ವಿಶ್ವಾಸ ಬೇಕು, ಗೆಲುವನ್ನು ಸ್ವೀಕರಿಸಬೇಕು. ಆಮೇಲೆ ಯಾರು ನಡೆಸ್ತಾನೆ ಅವನ ಮೇಲೆ ವಿಶ್ವಾಸ ಬೇಕು. ಲೊಕೇಶನ್ಗೆ 60 ಇರುವುದರಿಂದ ಇವರು ಸ್ಪರ್ಧೆಗೆ ಬರ್ತಾರೆ. ಕಲಿಸುವನಿಗೆ 60 ಇಲ್ಲದಿದ್ದರೆ ಯಾರೂ ಸ್ಪರ್ಧೆಗೆ ಭಾಗವಹಿಸಿಲ್ಲ, ಅವ್ರೇನು ಕಲಿಸ್ತಾರೆ ಅಂತ ಇರ್ತಾರೆ. ಇವತ್ತು ಈ ಸ್ಪರ್ಧೆ ಏನು ಭಾಗವಹಿಸ್ತಾರ, ತಂದೆ ತಾಯಿ ಮಕ್ಕಳಿಗೆ ಗೊತ್ತಿರೋದಿಲ್ಲ. ತಂದೆ ತಾಯಿ ಯಾರು ಕರ್ಕೊಂಬರ್ತಾರ ಅವರು ಎಲ್ಲರಿಗೂ ಕೂಡ ಲೋಕೇಶನ ಸಾಮರ್ಥ್ಯ ಮತ್ತು ಕೆಲಸದ ಬಗ್ಗೆ ಮೆಚ್ಚುಗಿದೆ ಅಂತೇಳಿದೆ. ಆ ಕಾರಣಕ್ಕೆ ಇವೆಲ್ಲ ಬಂದಿದ್ರಿ. ಅದಕ್ಕೆ ಇನ್ನೊಮ್ಮೆ ಎಲ್ಲರಿಗೆ ಚಪ್ಪಾಳೆ. ಬಂದ ಮಕ್ಕಳಿಗೆ, ತಂದೆ ತಾಯಿಗಳಿಗೆ, ಈ ಸಂಸ್ಥೆಯನ್ನು ಬೆಳಗಿಸಿ ಪ್ರೋತ್ಸಾಹ ಇರುವ ಎಲ್ಲರಿಗೂ ಕೂಡ ನನ್ನ ಮೆಚ್ಚುಗೆ ಮಾತನ್ನು ಹೇಳ್ತೇನೆ. ಮತ್ತು ಯಾವುದೇ ಒಂದು ಸಂಸ್ಥೆ ಬೆಳಿಬೇಕಾದ್ರೆ ಟೀಮ್ ಬೇಕು, ಜನರ ಪ್ರೋತ್ಸಾಹ ಬೇಕು, ಈ ತಂಡ ಬೇಕು. 75 ಜನ ತಂಡ ಪೇರೆಂಟ್ಸ್ ಎಷ್ಟು ಜನ ಇದ್ದೀರಾ, ಅವರೆಲ್ಲರೂ ಅವರಿಗೆ ಬರೀ ಬೆಂಬಲ ಮಾತ್ರವಲ್ಲ, ಚಪ್ಪಾಳೆ ಬೆಂಬಲದೊಂದಿಗೆ ಸಮಾಜ ಆರ್ಥಿಕ ಬೆಂಬಲವನ್ನು ಕೊಡುವಂತಾಗಲಿ. ನಮಗೆ ಗೊತ್ತಿದ್ದು ವಿಮಾನ ನಡಿಬೇಕಾದ್ರೆ ವಿಮಾನ ಅದರಷ್ಟಕ್ಕೆ ಹೋಗೋದಿಲ್ಲ.
ಅದರಲ್ಲಿ ಅಷ್ಟು ಜನ ಪ್ಯಾಸೆಂಜರ್ ಫುಲ್ ಆದರೆ ಮಾತ್ರ ವಿಮಾನ ಹೋಗ್ತದೆ. ಬಸ್ಸಿನಲ್ಲಿ ಅಷ್ಟು ಜನ ಪ್ಯಾಸೆಂಜರ್ ಇದ್ದರೆ ಬಸ್ ಹೋಗ್ತದೆ. ಯಾವುದೇ ಸಂಸ್ಥೆ ನಡಿಬೇಕಾದರೆ ಅದರ ಒಟ್ಟಿಗೆ ಸೇರಿಕೊಳ್ಳೋ ಜನಗಳು ಬೇಕು. ಇಂಥ ಒಂದು ತರಬೇತಿ ಕೇಂದ್ರ ನಡಿಬೇಕಾದರೆ ನಮಗೆಲ್ಲರಿಗೂ ಗೊತ್ತಿದೆ, ಭಾಳ ಆರ್ಥಿಕ ಪರಿಶ್ರಮದೊಟ್ಟಿಗೆ ಆರ್ಥಿಕ ಬೆಂಬಲ ಬೇಕೇ ಬೇಕು. ಆದ್ದರಿಂದ ಎಲ್ಲರೊಟ್ಟಿಗೆ ನಾನು ರಿಕ್ವೆಸ್ಟ್ ಇಷ್ಟೇ, ಯಾರು ಮಕ್ಕಳು ಯಾರು ಇರ್ತಾರೆ, ಪೇರೆಂಟ್ಸ್ ಇರ್ತಾರೆ, ಲೋಕೇಶ್ ಉರ್ಬೈಲಿಗೆ ಮತ್ತು ಅವನ ತಂಡಕ್ಕೆ ಸಂಪೂರ್ಣವಾದ ಆರ್ಥಿಕ ಬೆಂಬಲವನ್ನು ಮನಪೂರ್ವಕವಾಗಿ ಕೊಡ್ತೀರಿ ಅಂತ ನಂಬುತ್ತಾ, ಅವನಿಗೆ ಯಶಸ್ವಿ ಆಗಲಿ, ಇನ್ನು ಮುಂದೆ ಸೀಸನ್ 3, 4 ನಡೀತಾ ಹೋಗಲಿ ಅಂತ ಹಾರೈಕೆಯೊಂದೇ ನನ್ನ ಮಾತನಿಸ್ತೇನೆ. ಒಂದರ ಇಂದಿನ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ದೀಪ ಪ್ರಜ್ವಲಿಸಿ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದಂಥ ಡಾಕ್ಟರ್ ಯು.ಪಿ. ಶಿವಾನಂದ ಇವರಿಗೆ ಆತ್ಮೀಯ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ದಯವಿಟ್ಟು ಸ್ಪರ್ಧಿಗಳ ಒಂದು ಗಮನಕ್ಕೆ ಕ್ರಮ ಸಂಖ್ಯೆಯನ್ನು ಹೇಳ್ತೇನೆ. 1, 8, 10, 14, 22, 24, 42, 43, 49, 53, 54, 56, 64, 70, 71, 74 ಈ ಕ್ರಮ ಸಂಖ್ಯೆಯ ಸ್ಪರ್ಧಿಗಳು ತಮ್ಮ ಸಾಂಗನ್ನು ನಮ್ಮ ಟೆಕ್ನಿಷಿಯನ್ ಹತ್ರ ಕೊಡಲಿಲ್ಲ ಅಂತ ನಮಗೆ ತಿಳಿಸಿದ್ದಾರೆ. ದಯವಿಟ್ಟು ಅದನ್ನು ಆದಷ್ಟು ಬೇಗ ಅಲ್ಲಿ ನೀಡಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಮುಂದೆ ಇನ್ನೋರ್ವರು ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆ ಇರುವವರು ಸುಳ್ಯದ ಪ್ರತಿಷ್ಠಿತ ರೋಟರಿ ಕ್ಲಬ್ ಸುಳ್ಯ ಸಿಟಿ ಇದರ ಅಧ್ಯಕ್ಷರು, ಉದ್ಯಮಿಗಳು ಆಗಿರ್ತಕ್ಕಂಥ ಗಿರೀಶ್ ನಾರ್ಕೋಡು. ಇಂಜಿನಿಯರ್ ಆಗಿ ಕರ್ತವ್ಯವನ್ನು ಸುಳ್ಯದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ನಿರ್ವಹಿಸ್ತಾ ಇದ್ದಾರೆ. ಇದೀಗ ಈ ಒಂದು ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸರ್ವರಿಗೂ ನಮಸ್ಕಾರ. ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಎಲ್ಲ ಗಣ್ಯರೇ ಹಾಗೂ ವೇದಿಕೇತರ ಬಂಧುಗಳೇ, ಸುಳ್ಯ ತಾಲೂಕಿನ ಪ್ರತಿಭೆಗಳಿಗಾಗಿ ಸುಳ್ಯ ಡ್ಯಾನ್ಸಿಂಗ್ ಸ್ಟಾರ್ ಸೀಸನ್ 2 ಸೋಲೋ ಡ್ಯಾನ್ಸ್ ಕಾಂಪಿಟೇಷನ್ನು ಜಂಟಿಯಾಗಿ ಹಮ್ಮಿಕೊಂಡಿರುವಂಥ ರಂಗಮಯೂರಿ ಕಲಾಶಾಲೆ ಸುಳ್ಯ, ಸಿಗ್ನೇಚರ್ ಡ್ಯಾನ್ಸ್ ಕಂಪನಿ ಮೈಸೂರು ಹಾಗೂ ಸುದ್ದಿ ಮೀಡಿಯಾ ಸಂಸ್ಥೆಗಳಿಗೆ ಮೊದಲನೇದಾಗಿ ವಂದನೆಗಳನ್ನು ಹೇಳುತ್ತಾ, ರಂಗಮಯೂರಿ ಕಲಾಶಾಲೆ ಲೋಕೇಶ್ ಉರುಬೈಲ್ರವರ ನೇತೃತ್ವದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ತಾಲೂಕಿನಾದ್ಯಂತ ಹಲವಾರು ಪ್ರತಿಭೆಗಳಿಗೆ ಅವಕಾಶಗಳನ್ನು ಮಾಡಿಕೊಡುತ್ತಾ ರಾಜ್ಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ಕಲೆಗಳನ್ನು ಪ್ರದರ್ಶಿಸಲು ಅವಕಾಶ ಮಾಡಿಕೊಟ್ಟಿರುವಂಥ ರಂಗಮಯೂರಿ ತಂಡ ಮುಂದೆ ಕೂಡ ಇಂಥ ಹಲವಾರು ಕಾರ್ಯಕ್ರಮಗಳು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಯಶಸ್ವಿಯಾಗಲಿ ಅಂತ ಹಾರೈಸ್ತಾ ಅವಕಾಶಕ್ಕಾಗಿ ವಂದನೆಗಳು. ಹಲೋ, ಸಂದರ್ಭೋಚಿತವಾಗಿ ಮಾತಾಡಿರುವಂಥ ಗಿರೀಶ್ ನಾರ್ಕೋಡು ತಮಗೆ ಆತ್ಮೀಯ ವಂದನೆಗಳು. ಮುಂದೆ ಇನ್ನೋರ್ವ ಮುಖ್ಯ ಅಭ್ಯಾಗತರು, ಅಂಬಿಕಾ ಮಹಾವಿದ್ಯಾಲಯ ಪುತ್ತೂರು ಇದರ ಪ್ರಾಂಶುಪಾಲರು ಆಗಿರ್ತಕ್ಕಂಥ ರಾಕೇಶ್ ಕುಮಾರ್ ಕಮ್ಮಾಜೆ. ಇವರು ತಮ್ಮ ವಿದ್ಯಾಭ್ಯಾಸವನ್ನು ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಕನ್ಯಾನ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪೂರೈಸಿರುತ್ತಾರೆ. ತದನಂತರ ವಿಠ್ಠಲ ಪದವಿ ಪೂರ್ವ ಕಾಲೇಜಿನಲ್ಲಿ PU ಹಾಗೂ ಹೈಸ್ಕೂಲನ್ನು ಪೂರೈಸ್ತಾರೆ. SDM ಕಾಲೇಜು ಉಜಿರೆಯಲ್ಲಿ ಪದವಿಯನ್ನು ಪಡೆದಿರ್ತಾರೆ. ಸ್ನಾತಕೋತ್ತರ ಪದವಿ ಹಾಗೆ ಸಮೂಹ ಮತ್ತು ಸಂವಹನ ಮತ್ತು ಪತ್ರಿಕೋದ್ಯಮ ಮಾನಸ ಗಂಗೋತ್ರಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ವಿದ್ಯಾಭ್ಯಾಸವನ್ನು ಪೂರೈಸುತ್ತಾರೆ. ಹಾಗೆಯೇ ಪುತ್ತೂರಿನ ವಿವೇಕಾನಂದ ಕಾಲೇಜಿನಲ್ಲಿ 11 ವರ್ಷ ಪತ್ರಿಕೋದ್ಯಮ ಉಪನ್ಯಾಸಕರಾಗಿ ವಿಭಾಗ ಮುಖ್ಯಸ್ಥರಾಗಿ ಕೊನೆಯ 3 ವರ್ಷ ಸ್ನಾತಕೋತ್ತರ ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥನಾಗಿಯೂ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಪ್ರಸ್ತುತ ಪುತ್ತೂರಿನ ನಟ್ಟೋಜ ಫೌಂಡೇಶನ್ ಟ್ರಸ್ಟ್ ಮುನ್ನಡೆಸುತ್ತಿರುವಂಥ ಅಂಬಿಕಾ ಸಮೂಹ ಶಿಕ್ಷಣ ಸಂಸ್ಥೆಗಳ ಸಾರ್ವಜನಿಕ ಸಂಪರ್ಕಾಧಿಕಾರಿಯಾಗಿ ಹಾಗೂ ಅಂಬಿಕಾ ಪದವಿ ಮಹಾವಿದ್ಯಾಲಯದ ಪ್ರಾಂಶುಪಾಲರಾಗಿ ಕಾಲೇಜಿನ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥರಾಗಿ ನೂರಾರು ಲೇಖನ ಹಾಗೂ ಬರಹಗಳನ್ನು ತಮ್ಮ ಹವ್ಯಾಸದ ಮೂಲಕ ಲೇಖನವನ್ನು ಪ್ರಕಟಿಸಿಕೊಳ್ತಾ ಇದ್ದಾರೆ. ಜೊತೆಯಲ್ಲಿ ನುಡಿಚಿತ್ರಗಳು ಹಾಗೆ ರಾಜ್ಯ ಮಟ್ಟದ ಪತ್ರಿಕೆಗಳಲ್ಲಿ ಕೂಡ ಇವರ ಬಹಳಷ್ಟು ಲೇಖನಗಳು ಕೂಡ ಪ್ರಕಟಗೊಂಡಿದೆ. ಇವರ ಹವ್ಯಾಸವಾಗಿ ಯಕ್ಷಗಾನ, ಹಾಸ್ಯ, ಭಾಷಣ ಮತ್ತು ಕೃಷಿಯ ಬಗ್ಗೆ ಇವರಿಗೆ ಹೆಚ್ಚಿನ ಒಲವಿದೆ. 2020ರಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದ ದೂರ ಶಿಕ್ಷಣ ಕೇಂದ್ರದ ಮೂಲಕ ಕನ್ನಡದಲ್ಲಿ MA ಪದವಿಯನ್ನು ಕೂಡ ಪಡೆದಿರ್ತಾರೆ. ಚಿನ್ನದ ಪದಕವನ್ನು ಕೂಡ ಗಳಿಸಿದಂಥ ಪ್ರಾಂಶುಪಾಲರು ಅಂಬಿಕಾ ಮಹಾವಿದ್ಯಾಲಯ ಪುತ್ತೂರು ಇದರ ಪ್ರಾಂಶುಪಾಲರಾಗಿರ್ತಕ್ಕಂಥ ರಾಕೇಶ್ ಕುಮಾರ್ ಕಮ್ಮಾಜೆ ಅವರ ಕಿರು ಪರಿಚಯವನ್ನು ತಮ್ಮ ಮುಂದಿಟ್ಟಿದ್ದೇನೆ. ಇದೀಗ ಈ ಒಂದು ಕಾರ್ಯಕ್ರಮದ ಬಗ್ಗೆ ಅವರ ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾರೆ. ನಾನು ಸದಾ ತುಂಬ ಅಭಿಮಾನಪೂರ್ವಕವಾಗಿ ಕಾಣುವಂತಹ ಮತ್ತು ಸದಾ ಬೆರಗಿನಿಂದ ನೋಡುವಂತಹ ಮತ್ತು ನಮ್ಮ ಪತ್ರಿಕೋದ್ಯಮ ವಿದ್ಯಾರ್ಥಿಗಳಿಗೆ ಒಂದು ಮಾದರಿ ಅಂತ ಕಾಣಿಸುವಂತಹ UP ಶಿವಾನಂದ ಸರ್ ಅವರು ವೇದಿಕೆಯಲ್ಲಿದ್ದಾರೆ. ಅಂತೆಯೇ ವೇದಿಕೆಯಲ್ಲಿರುವಂಥ ಎಲ್ಲ ಹಿರಿಯರೇ ಹಾಗೂ ಸ್ನೇಹಿತರೆ, ಒಂದು ವಿಶೇಷವಾದ ಸಂದರ್ಭಕ್ಕೆ ನಾವೆಲ್ಲ ಸಾಕ್ಷಿಯಾಗ್ತಾ ಇದ್ದೇವೆ ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ 2018 ಜೂನ್ನಿಂದ ತೊಡಗಿದಂತೆ ಇಲ್ಲಿಯವರೆಗೆ ಕಳೆದ 5 ವರ್ಷಗಳಿಂದ ನಿರಂತರವಾಗಿ ರಂಗಮಯೂರಿ
ಈ ಶಾಲೆಯನ್ನು ನಡೆಸಿಕೊಂಡು ಬರ್ತಾ ಇರುವಂತಹ, ಮತ್ತು ವಿಶೇಷ ಅದಕ್ಕಿಂತಲೂ ನನಗೆ ಮುಖ್ಯ ಅಂತ ಅನಿಸೋದು, ಇದೇ ತನ್ನ ಬದುಕಿನ ಪ್ರೀತಿಯಾಗಿ, ಇದನ್ನೇ ಬದುಕಿನ ಪ್ರೀತಿಯಾಗಿ ಸ್ವೀಕರಿಸಿ ಅದಕ್ಕಾಗಿ ತನ್ನ ಬದುಕನ್ನೇ ಅರ್ಪಿಸಿಕೊಂಡಿರುವಂತಹ ಶ್ರೀಯುತ ಲೋಕೇಶ್ ಊರುಬೈಲು ಅವರ ಸಾಧನೆ ನಿಜಕ್ಕಾದರೂ ಒಂದು ಪ್ರೇರಣಾದಾಯಿ ಅಂತ ನನಗೆ ಅನ್ನಿಸ್ತದೆ. ಹಾಗಾಗಿ ಅಂಥವರು ನಮ್ಮ ಮಧ್ಯೆ ಇದ್ದಾರೆ ಅನ್ನೋದಕ್ಕೆ ಬಹಳ ಹೆಮ್ಮೆ ಪಡ್ತಾ ಇವತ್ತಿನ ಈ ಕಾರ್ಯಕ್ರಮದ ನೆಲೆಯಲ್ಲಿ ಒಂದೆರಡು ಮಾತಾಡೋದಕ್ಕೆ ಬಯಸ್ತೇನೆ ಅಂತ. ನಮಗೆಲ್ಲ ಗೊತ್ತಿದೆ, ನಾವು ಈಗ ನಮ್ಮ ಮಕ್ಕಳನ್ನು ಕರೆತಂದು ಈ ಡ್ಯಾನ್ಸಿನ ನೆಲೆಯಲ್ಲಿ ಇವತ್ತು ಸೇರಿದ್ದೇವೆ. ಆದರೆ ಅನೇಕ ಸಂದರ್ಭದಲ್ಲಿ ನನಗೆ ಅನಿಸೋದೇನು ಅಂತಂದರೆ, ನಾವು ಮಕ್ಕಳು ಸಣ್ಣವರಾಗಿದ್ದಾಗ ಅವರು 1ನೇ ತರಗತಿ, 2ನೇ ತರಗತಿ, 3ನೇ ತರಗತಿ ಹೀಗೆ ಸುಮಾರು ಒಂದು 7, 8, 9ರವರೆಗೆ ನಾವು ನಿರಂತರವಾಗಿ ಮಕ್ಕಳಿಗೆ ಈ ಥರದ ಬೇರೆ ಬೇರೆ ಅವಕಾಶಗಳನ್ನು ಕಲ್ಪಿಸಿಕೊಡ್ತಾ ಅವರ ಬೆಳವಣಿಗೆಯನ್ನು ಕಾಣ್ತಾ ಮುಂದೆ ಹೋಗ್ತೇವೆ ಅಂತ. ಆದರೆ SSLCಗೆ ಬಂದಾಗ ಇದ್ದಕ್ಕಿದ್ದಾಗೆ ಅದೆಲ್ಲ ಮೊಟಕ ಆಗಲಿಕ್ಕೆ ಶುರು ಆಗ್ತದೆ ಅಂತ. ಅದರಲ್ಲೂ PUCಯಲ್ಲಿ ವಿಜ್ಞಾನ ವಿಭಾಗಕ್ಕೆ ಹೋಯಿತು ಅಂತಾದರೆ ಮತ್ತೆ ಇದು ಯಾವುದಕ್ಕೂ ಅವಕಾಶ ಇಲ್ಲ ಅಂತ ಹೇಳುವಾಗೆ ಅದೊಂದು ಒಂಥರ ಪೇರೆಂಟ್ಸೇ CC ಕ್ಯಾಮರಾದ ಹಾಗೆ ವಾಚ್ ಮಾಡಲಿಕ್ಕೆ ಶುರು ಮಾಡ್ತಾರೆ, ಮತ್ತೆಂತ ಇಲ್ಲ ಅಂತ ಹೇಳಿ. ಹಾಗಾಗಿ ನಾನು ಈಗ ಕೆಲವು ವರ್ಷಗಳಿಂದ ಅಥವಾ ಒಂದು ದಶಕದ ಈಚೆ ಗಮನಿಸೋದಾದರೆ 10ನೇಯವರೆಗೆ ಅತ್ಯಂತ ಟ್ಯಾಲೆಂಟೆಡ್ ಆಗಿ ಬೇರೆ ಬೇರೆ ರಂಗದಲ್ಲಿ ಮಿಂಚಿದಂಥ ಮಕ್ಕಳು ಆಮೇಲೆ ಇದ್ದಕ್ಕಿದ್ದಾಗೆ ಕಾಣೆಯಾಗಿ ಬಿಡ್ತಾರೆ, ಆಮೇಲೆ ಕಾಣಿಸೋದೇ ಇಲ್ಲ, ಮತ್ತೆ ಪುನಃ ಹೊಸಬರು ಯಾರೋ ಕಾಣಿಸ್ತಾರೆ. ಸೊ ಈ ಥರದಲ್ಲಿ ಆಗ್ತಾ ಹೋಗ್ತಾ ಇದೆ. PUCಯಲ್ಲಿ ಎಲ್ಲಾದರೂ ಕಲಾ ವಿಭಾಗವನ್ನು, ವಾಣಿಜ್ಯ ವಿಭಾಗವನ್ನು ತಕ್ಕೊಂಡು ಆಮೇಲೆ ಡಿಗ್ರಿ ಇತ್ಯಾದಿಗಳನ್ನು ಮಾಡ್ತಾರೆ ಅಂತಾದರೆ ಅಂಥ ಮಕ್ಕಳು ಕಾಣಿಸ್ಕೊಳ್ತಾ ಹೋಗ್ತಾರೆ, ಉಳಿದವರು ಯಾರೂ ಕಾಣಿಸೋದಿಲ್ಲ. ನನಗೆ ಮತ್ತೆ ಗಾಢವಾಗಿ ಅನಿಸೋದೇನು ಅಂತಂದರೆ, ಬಹುಶಃ ನಾವು ಹೆತ್ತವರು ನಮ್ಮ ಮಕ್ಕಳಲ್ಲಿ ಅಡಗಿದ್ದಂತಹ ಪ್ರತಿಭೆಯನ್ನು ನಾವು ಅದನ್ನು ಮುಗಿಸ್ತಾ ಇದ್ದೇವೆ ಅಲ್ಲಿಗೆ ಅಂತ. ನಿಜಕ್ಕಾದರೂ ನಾವು ಮನಸ್ಸು ಮಾಡಿದರೆ ಯಾರಿಗೆ ಗೊತ್ತು, ನಮ್ಮ ನಡುವೆ ಒಬ್ಬರು ಭೀಮಸೇನ್ ಜೋಶಿ ಬರ್ಬೋದು, ನಮ್ಮ ನಡುವೆ ಒಬ್ಬರು ಪ್ರವೀಣ್ ಗೋಡ್ಕಿಂಡಿ ಬರ್ಬೋದು, ನಮ್ಮ ನಡುವೆಯೇ ಎಂತೆಂಥ ಕಲಾವಿದರು ಹುಟ್ಟಿ ಬರ್ಬೋದು ಅಂತ ಅನ್ನಿಸ್ತದೆ. ಆದರೆ ಅದಕ್ಕೆಲ್ಲ ನಾವು ಅವಕಾಶವನ್ನೇ ಕೊಡ್ತಿಲ್ವೇನೋ ಅಂತ. ಸೊ ಈ ಅವಕಾಶವನ್ನು ಕೊಡುವಂತಹ ಒಂದು ವ್ಯವಸ್ಥೆ ನಮ್ಮ ನಡುವೆ ಅತ್ಯಂತ ಶೀಘ್ರದಲ್ಲಿ ಆಗಬೇಕಾಗಿದೆ ಅಂತ ಅನ್ನಿಸ್ತದೆ. ಅಲ್ಲದೆ ಹೋದರೆ ನಮ್ಮ ಸುಳ್ಯದಂಥ ತಾಲೂಕಿನಲ್ಲಿ, ಪುತ್ತೂರಿನಂಥ ಪ್ರದೇಶದಲ್ಲಿ ಅಡಗಿರಬಹುದಾದ ಅನೇಕ ಪ್ರತಿಭೆಗಳು ನಾಳೆ ರಾಷ್ಟ್ರ ಮಟ್ಟದಲ್ಲೂ ಮಿಂಚೋದಕ್ಕೆ ಸಾಧ್ಯ ಇದೆ ಅಂತ. ನಮಗೆ ಏನಾಗಿದೆ, ವಿಶೇಷವಾಗಿ ನಾವೆಲ್ಲ ಕೇಳ್ತೇವೆ ದಕ್ಷಿಣ ಕನ್ನಡ ಬುದ್ಧಿವಂತರ ಜಿಲ್ಲೆ ಅಂತ. ಬುದ್ಧಿವಂತರ ಜಿಲ್ಲೆ ಅಂತ ಐಡೆಂಟಿಫೈ ಆಗಿದ್ದು ಯಾವುದರ ನೆಲೆಯಲ್ಲಿ ಅಂತಂದರೆ ಶಿಕ್ಷಣದ ನೆಲೆಯಲ್ಲಿ ವಿಶೇಷವಾಗಿ. ಹಾಗಾಗಿ ನಾವು ಶಿಕ್ಷಣ ಕಾಶಿ ದಕ್ಷಿಣ ಕನ್ನಡ ಅಂತೆಲ್ಲ ಹೇಳ್ತೇವೆ. ಈ ಶಿಕ್ಷಣ ಅಂತ ಹೇಳುವಂಥ ವ್ಯವಸ್ಥೆ ಈಗೀಗ ಹೇಗಾಗಿದೆ ಅಂತಂದರೆ, ಅದು ನಾಳಿನ ನಮ್ಮ ಭವಿಷ್ಯದ ನೆಲೆಯಲ್ಲಿ ನಮಗೆ ಒದಗಿ ಬರಬಹುದಾದ ಒಂದು ಸದೃಢವಾದ ಆರ್ಥಿಕವಾದಂತಹ ನೆಲೆಗಟ್ಟು ಅಂತ ಹೇಳುವ ದೃಷ್ಟಿಕೋನದಿಂದಲೇ ನಾವು ಶಿಕ್ಷಣವನ್ನು ಕಾಣುವಂಥ ವ್ಯವಸ್ಥೆ ಆಗಿದೆ ಅಂತ. ಹಾಗಾಗಿಯೇ ನಮಗೆ ಅನೇಕ ಸಂದರ್ಭದಲ್ಲಿ ಮೆಡಿಕಲ್ ಅಷ್ಟೇ ಕಾಣ್ತದೆ, ಅನೇಕ ಸಂದರ್ಭದಲ್ಲಿ ಇಂಜಿನಿಯರಿಂಗ್ ಅಷ್ಟೇ ಕಾಣ್ತದೆ, ಅನೇಕ ಸಂದರ್ಭದಲ್ಲಿ CA ಅಂತ ಕೋರ್ಸ್ಗಳಷ್ಟೇ ಕಾಣ್ತದೆ. ಕಲೆ, ಸಾಹಿತ್ಯ ಇಲ್ಲೂ ಒಂದು ಬದುಕಿದೆ. ಇದು ನಮ್ಮ ಬದುಕನ್ನು ಬಹಳ ಚೆನ್ನಾಗಿ ಸಾಗಿಸಬಲ್ಲುದು. ಲೋಕೇಶ್ ಊರುಬೈಲು ಅಂತಹ ಒಬ್ಬ ಮಾದರಿ ವ್ಯಕ್ತಿಯ ನಮ್ಮ ಮಕ್ಕಳು ಆಗ್ಬೋದು ಅಂತ ನಮ್ಗೆ ಅನಿಸೋದಿಲ್ಲ. ಸೊ ಇದು ಮಾತ್ರ ದಾರಿ ಅಂತ ನಾವು ಅಂದ್ಕೊಂಡಿದ್ದೇವೆ ಅಂತ. ಮತ್ತೆ ನಾನು ಅಂದ್ಕೊಳ್ಳೋದೇನು ಅಂತಂದರೆ, ನಮ್ಮ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ಶಿಕ್ಷಣವೂ ಒಂದು ಮಾರ್ಗ, ಶಿಕ್ಷಣವೇ ಒಂದು ಮಾರ್ಗ ಅಲ್ಲ ಅಂತ. ಅದು ನಾವು ತುಂಬ ತಪ್ಪಾಗಿ ಮಾಡಿದ್ದೇವೆ. ಶಿಕ್ಷಣ ಮನುಷ್ಯನನ್ನು ಯಾತಕ್ಕೆ ಅಂದರೆ ಆತನ ವ್ಯಕ್ತಿತ್ವದ ವಿಕಸನಕ್ಕೆ ಅಂತ ನಾವು ಹಿಂದಿಂದ ಪರಂಪರೆಯಿಂದ ಹೇಳುತ್ತಾ ಬಂದಿರೋದನ್ನು ಕೇಳಿದ್ದೇವೆ. ಅದನ್ನು ಹಾಗೆಯೇ ನಾವು ಸ್ವೀಕರಿಸ್ತೇವೆ ಅಂತಾದರೆ ಖಂಡಿತ ನಮ್ಮ ನಡುವೆಯೇ ಒಂದು ಅಗಾಧವಾದ ಪ್ರತಿಭೆಗಳು ಮತ್ತೆ ಇಡೀ ಜಗತ್ತನ್ನು ಬೆರಗುಗೊಳಿಸುವ ರೀತಿಯಲ್ಲಿ ಬೆಳಗಬಲ್ಲವು ಅಂತ. ಅದನ್ನು ಆ ರೀತಿಯಲ್ಲಿ ಗುರುತಿಸೋದಕ್ಕೆ ನಮಗೆ ಸಾಧ್ಯ ಆಗಬೇಕು. ಇವತ್ತು ಅನೇಕರು ಹೇಳೋದನ್ನು ಮತ್ತೆ ಗೋಳು ಹೊಯ್ಯೋದನ್ನು ಕೇಳಿದ್ದೇನೆ. ಏನು ಅಂತಂದರೆ, ಮಕ್ಕಳು ದೊಡ್ಡವರಾಗುತ್ತಾರೆ, ದೊಡ್ಡ ವೃತ್ತಿಗಳಿಗಾಗಿ ನಗರ ಪ್ರದೇಶಗಳಿಗೆ ಹೋಗ್ತಾರೆ, ಹೆತ್ತವರನ್ನು ಮರೀತಾರೆ ಅಂತ. ಯಾತಕ್ಕೆ ಹೀಗಾಗುತ್ತದೆ ಅಂತ ಯೋಚನೆ ಮಾಡುವಾಗ ತಪ್ಪು ನಮ್ಮದು ಇದೆ ಅಂತ ಅನ್ನಿಸ್ತದೆ. ಯಾತಕ್ಕೆ ಅಂತಂದರೆ, ನಾನು ಅನೇಕ ಸಲ ಕೆಲವರ ಹತ್ರ ಹೇಳೋದಿದೆ, ನಮ್ಮ ಬಂಧು ಒಬ್ಬ ಬೆಂಗಳೂರಿನಲ್ಲಿದ್ದಾನೆ, ನಮ್ಮ ಬಂಧು ಒಬ್ಬ ಚೆನ್ನೈಯಲ್ಲಿದ್ದಾನೆ. ಆತನ ಮಗನೋ ಮಗಳು ಇಂಜಿನಿಯರಿಂಗ್ ಕೋರ್ಸ್ ಮಾಡಿ ಇನ್ನೇನೋ ಕೋರ್ಸ್ ಮಾಡಿ ಅಲ್ಲೇ ಬೆಂಗಳೂರಿನಲ್ಲಿ ಒಂದು ಉದ್ಯೋಗ ಹಿಡಿದ್ರು, ಅಲ್ಲೇ ಚೆನ್ನೈಯಲ್ಲಿ ಒಂದು ಉದ್ಯೋಗ ಹಿಡಿದ್ರು, ಅಲ್ಲೇ ಮುಂಬೈಯಲ್ಲಿ ಒಂದು ಉದ್ಯೋಗ ಹಿಡಿದ್ರು. ಸಂಜೆ ಆಗುವಾಗ ಅವ್ರ ಮನೆಗೆ ವಾಪಸ್ ಬಂದರು. ನಾವು ಅವ್ರ ಜೊತೆ ಕಾಂಪಿಟೇಷನ್ಗೆ ಬಿದ್ದು ನಮ್ಮ ಮಕ್ಕಳು ಇಂಜಿನಿಯರಿಂಗ್ ಕಳಿಸಿದ್ವಿ, ಮೆಡಿಕಲಿಗೆ ಕಳಿಸಿದ್ವಿ,
ಕೊನೆಗೆ ನಮ್ಮ ಮಕ್ಕಳನ್ನು ಬೆಂಗಳೂರಿಗೆ ಕಳಿಸಿದ್ವಿ. ಅವರು ನಮ್ಮ ಮಕ್ಕಳು ಮಾತ್ರ ಸಂಜೆ ಆಗುವಾಗ ನಮ್ಮ ಮನೆಗೆ ಬರುವುದಿಲ್ಲ. ನಮ್ಮ ಮಕ್ಕಳು ಅಲ್ಲೇ ಇದ್ದಾರೆ, ಅವರವ್ರ ಮಕ್ಕಳೆಲ್ಲ ಅವರವ್ರ ಮನೆಗೆ ಬಂದಿದ್ದಾರೆ. ನಾವು ನಮ್ಮ ಮಕ್ಕಳನ್ನು ಕಳೆದುಕೊಳ್ತಾ ಇದ್ದೇವೆ ಕೂಡ ಅಂತ. ಅದರ ಅರ್ಥ ನಾನು ಮೆಡಿಕಲ್ ಮಾಡಬಾರ್ದು, ಇಂಜಿನಿಯರಿಂಗ್ ಮಾಡಬಾರ್ದು ಅಂತ ಹೇಳುವುದಲ್ಲ. ನಮ್ಮ ನೆಲಕ್ಕೆ ಅನುಗುಣವಾಗಿ ಅವರನ್ನು ಹೇಗೆ ತಯಾರು ಮಾಡ್ಬೋದು ಇದರ ಮೂಲಕವೇ ಬೇಕಾದರೆ ಮೆಡಿಕಲೇ ಮಾಡಲಿ, ನಮ್ಮೂರಲ್ಲೇ ಇರಲಿ ಡಾಕ್ಟ್ರು, ಮೆಡಿಕಲೇ ಮಾಡಲಿ, ಏನು ತೊಂದರೆ ಇಲ್ಲ. ಇಂಜಿನಿಯರಿಂಗೇ ಮಾಡಲಿ, ಇಂಜಿನಿಯರಿಂಗಲ್ಲಿ ಮತ್ತೊಂದು 2 ವರ್ಷ ಓದಿದರೆ MTech ಅಂತ ಮಾಡಲಿಕ್ಕಾಗ್ತದೆ. ಮೇಸ್ಟ್ರಾಗಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಪಾಠ ಮಾಡಲಿ, ಏನು ತೊಂದರೆ ಇಲ್ಲ. ಸಿವಿಲ್ ಇಂಜಿನಿಯರಿಂಗ್ ಮಾಡಲಿ, ನಮ್ಮ ಊರಿನಲ್ಲೇ ಉಳ್ಕೊಳ್ಳಿ. ಅಂದರೆ ನಾನು ಹೇಳ್ತಾ ಇರೋದು ಏನಂತಂದರೆ, ನಮ್ಮ ಮಕ್ಕಳು ನಮ್ಮ ಜೊತೆಗೆ ಇರುವಂಥ ವ್ಯವಸ್ಥೆಯನ್ನು ನಾವು ಮಾಡಿಕೊಳ್ತಾ ಇದ್ದೇವಾ ಅಂತ ಹೇಳೋದನ್ನು ನಾವು ಆಲೋಚನೆ ಮಾಡಬೇಕು ಅಂತ. ಯಾವುದೋ ಒಂದು ಹಠಕ್ಕೆ ಬಿದ್ದು, ಯಾರ ಜೊತೆಗೋ ಕಾಂಪಿಟಿಷನ್ಗೆ ಬಿದ್ದು ನಾವು ಅದನ್ನು ಮಾಡ್ತಾ ಹೋಗ್ತೇವೆ ಅಂತಂದರೆ ಮುಂದಿನ ದಿನಗಳಲ್ಲಿ ನಮ್ಮಂಥ ಪ್ರದೇಶಗಳು, ಸುಳ್ಯ, ಪುತ್ತೂರು, ಈ ಭಾಗದ ಪ್ರದೇಶಗಳು ಬರಿದಾಗ್ತಾ ಹೋಗುವಂಥ ಅಪಾಯ ಇದೆ. ಆಮೇಲೆ ನಾವು ಕಣ್ಣೀರು ಹಾಕಿ ಪ್ರಯೋಜನ ಇಲ್ಲ, ನಮ್ಮ ಮಕ್ಕಳು ನಮ್ಮ ಜೊತೆಗಿಲ್ಲ ಅಂತ. ನಮಗಂತೂ ಖಂಡಿತ ಹೇಳ್ತೇನೆ, ನಮಗೆ ಹಿರಿಯರಿಗೆ, ನಾನು ನಿಮ್ಮಷ್ಟು ಹಿರಿಯನಲ್ಲ, ಆದರೆ ನಿಮಗಂತೂ ಅನುಭವ ಇದೆ. ನಾಳೆ ನಾವು ಹೋಗಿ ಬೆಂಗಳೂರಿನಲ್ಲಿ ನಮ್ಮ ಮಕ್ಕಳ ಮನೆಯಲ್ಲಿ ಕೂತ್ಕೊಳ್ತೇವೆ ಅಂತಂದರೆ ನಮಗೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. 3 ಸೆಂಟ್ಸಿನ ಜಾಗದಲ್ಲಿ ಮನೆ ಕಟ್ಟಿಕೊಂಡು ಆ ಸಣ್ಣ ಸಣ್ಣ ಮನೆಯಲ್ಲಿ ನಾವು ಅಡ್ಜಸ್ಟ್ ಆಗಿ ನಮಗೆ ಇರಲಿಕ್ಕೆ ಆಗೋದೇ ಇಲ್ಲ. ನಮ್ಮ ಬಚ್ಚಲ ಮನೆಯೇ 3 ಸೆಂಟ್ಸ್ ಇದೆ ಇಲ್ಲಿ ಊರಲ್ಲಿ. ಸೊ ಹಾಗಾಗಿ ನಮಗೆ ಆಗೋದೇ ಇಲ್ಲ, ಆ ಜಾಗದಲ್ಲಿ ಅಡ್ಜಸ್ಟ್ ಆಗಲಿಕ್ಕೆ ಆಗೋದಿಲ್ಲ. ನಮಗೆ ಹೊರಗೆ ಹೋಗಿ ಅಂಗಡದಲ್ಲೆಲ್ಲ ಸುತ್ತಾಡಿ ಬರಬೇಕು, ನಮಗೆ ಅಲ್ಲೇ ಆಗೋದಿಲ್ಲ. ಹಾಗಾಗಿ ನಾವು ಸಹಜವಾಗಿ ಬೆಂಗಳೂರಿಗೆ ಹೋಗೋದಿಲ್ಲ, ಮುಂಬೈಗೆ ಹೋಗೋದಿಲ್ಲ, ಅವರಿಗೆ ಬರಲಿಕ್ಕೆ ಆಗೋದಿಲ್ಲ. ಸೊ ಹೀಗಿರುವಾಗ ನಾವು ಪರಸ್ಪರ ದೂಷಿಸಿಕೊಂಡು ಕೂರಬೇಕೇ ಬಿಟ್ಟರೆ ನಮ್ಮ ಮಕ್ಕಳ ಜೊತೆಗೆ ನಾವಿರುವಂಥ ಸಂದರ್ಭವನ್ನು ನಾವು ಕಾಣಲಿಕ್ಕೆ ಆಗೋದಿಲ್ಲ ಅಂತ. ಹಾಗಾದರೆ ಏನು ಮಾಡಬೇಕಾಗಿದೆ? ಮತ್ತೆ ಇದನ್ನೆಲ್ಲ ನಾವು ಆಲೋಚನೆ ಮಾಡಬೇಕು. ಕಲೆ, ಸಂಸ್ಕೃತಿ, ಸಾಹಿತ್ಯ ಇವೆಲ್ಲ ಸಂಗತಿಗಳು ನಮ್ಮ ಮಕ್ಕಳನ್ನು ನಮ್ಮ ಊರಿನಲ್ಲಿ ಇರುವಂತೆ ಮಾಡ್ತವೆ ಅಂತ. ಅವರನ್ನು ಇಲ್ಲಿ ಬೆಳಗಿಸೋಣ. ಈ ವೇದಿಕೆಯಲ್ಲಿ ನೋಡಿ, ಇಲ್ಲಿರುವ ಬಹುತೇಕ ಎಲ್ಲರೂ ಅಂತ ಹೇಳುವ ಹಾಗೆ ಎಲ್ಲರೂ ಅವರವರ ಊರಿನಲ್ಲಿ ಇದ್ದೇ ಸಾಧನೆ ಮಾಡಿದವರು ಅಂತ, ಅವರವರ ಊರಿನಲ್ಲೇ ಇದ್ದು ಸಾಧನೆ ಮಾಡಿದವರು. ಈಗ ಶಿವೇಂದ್ರ ಸರ್ ಬಗ್ಗೆ ಹೇಳುವಾಗ ಹೇಳಿದರು ಅನ್ನದಾತರು ಅಂತ. ಎಷ್ಟು ಜನಕ್ಕೆ ಅನ್ನದಾತರಾಗಿದ್ದಾರೆ? 100 ಜನಕ್ಕೆ ಆಗಿದ್ದಾರೆ. ಹೇಗೆ ಸಾಧ್ಯ ಆಯಿತು? ಇಲ್ಲಿ ಊರಲ್ಲೇ ಇದ್ದು ಮಾಡಬೇಕು ಅನ್ನುವಂಥ ಹಠ ಅಂತ. ಲೋಕೇಶ್ವರ ಬೈಲು ಇಲ್ಲೇ ಊರಲ್ಲೇ ಇದ್ದು ನಾನು ಸಾಧನೆ ಮಾಡ್ತೇನೆ ಅಂತ ಹೊರಟಿದ್ದಾರೆ. ಉದ್ಯಮಿಗಳು ಅಂತ ಹೇಳಿದರು, ಇಲ್ಲೇ ಊರಲ್ಲಿದ್ದು ಸಾಧನೆ ಮಾಡ್ತೇನೆ ಅಂತ. ಅಂದರೆ ಇವರನ್ನೆಲ್ಲ ಈಗ ನಾವು ಮಾದರಿ ಅಂತ ವೇದಿಕೆಯಲ್ಲಿ ಕೂರಿಸಿದ್ದೇವೆ, ಆದರೆ ನಾವು ನಿಜಕ್ಕೂ ಬದುಕಿನಲ್ಲಿ ಮಾದರಿ ಅಂತ ಯಾಕೆ ಸ್ವೀಕರಿಸೋದಿಲ್ಲ ಅಂತ. ಅವರನ್ನು ಸ್ವೀಕರಿಸೋಣ, ನಮ್ಮ ಮಕ್ಕಳನ್ನು ಕಲೆ ಸಾಹಿತ್ಯದಲ್ಲಿ ಮುಂದುವರಿಸೋಣ. ಖಂಡಿತವಾಗಿಯೂ ಅಲ್ಲಿಯೂ ಒಳ್ಳೆಯ ಭವಿಷ್ಯ ಇದೆ. ಯಾವ ಕ್ಷೇತ್ರವೇ ಆಗಿರಲಿ, ಹೋದಂಥ ಕ್ಷೇತ್ರದಲ್ಲಿ 100ಕ್ಕೆ 100 ಡೆಡಿಕೇಶನ್ ಕೊಟ್ಟು ನಾವು ಕೆಲಸ ಮಾಡ್ತೇವೆ ಅಂತ ಆದರೆ ಆ ಕ್ಷೇತ್ರದಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಇದೆ ಅಂತ. ಯಾವುದೇ ಕ್ಷೇತ್ರ ಆದರೂ ಯಾವುದು ಕಳಪೆ ಅಲ್ಲ, ಯಾವುದು ಶ್ರೇಷ್ಠವೂ ಅಲ್ಲ. ಸೊ ಇದನ್ನು ನಾವು ಮತ್ತೆ 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 ನೆನಪಿಸ್ಕೊಳ್ಬೇಕು. ಇವತ್ತು ನನಗೆ ಆಘಾತ ಅನಿಸೋದೇನು ಅಂತಂದರೆ, SSLCಯ ರಿಸಲ್ಟ್ ನೋಡುವಾಗ 625ಕ್ಕೆ 625, 3-4 ಜನಕ್ಕೆ, ಒಬ್ರಿಗಿಬ್ರಿಗಲ್ಲ, 624 ಒಂದು 16 ಜನಕ್ಕೆ. ನನಗೆ ಇಂಥ ಒಂದು ಸ್ಪರ್ಧೆ ಗೊತ್ತಿಲ್ಲ. ಒಂದು ಸ್ಪರ್ಧೆಯಲ್ಲಿ 10 ಜನಕ್ಕೆ ಬಹುಮಾನ ಬರ್ತದೆ, ಒಂದು 2ನೇ ಸ್ಥಾನ ಬರ್ತದೆ, ಒಂದು ಸ್ಪರ್ಧೆಯಲ್ಲಿ 5-6 ಜನಕ್ಕೆ ಪ್ರಥಮ ಸ್ಥಾನ ಬರ್ತದೆ ಅಂತ ನನಗೆ ಗೊತ್ತಿಲ್ಲ. ನಾವು ಹೇಳ್ಬೋದು ಶಿಕ್ಷಣ ಸ್ಪರ್ಧೆ ಅಲ್ಲ ಅಂತ, ಆದರೆ ಇವತ್ತು ಸ್ಪರ್ಧೆಯೇ ಆಗಿದೆ ಅಂತ. ಯಾವಾಗ ಗುರಿ ತೋರಿಸ್ತೇವೋ 625 ಅಂತ, ಸ್ಪರ್ಧೆ ಅಲ್ಲದ ಇನ್ನೇನದು, ಸ್ಪರ್ಧೆ ಅದು. ಹಾಗಾಗಿ ನಾವು ಇದನ್ನು ಶಿಕ್ಷಣ ವಿಚಿತ್ರವಾದ ಸ್ಪರ್ಧೆ ಇದು. ಒಂದೇ ಸ್ಥಾನಕ್ಕೆ 5-6 ಜನ ಇರ್ತಾರೆ ಪ್ರಥಮ ಬಂದವರು, ಒಂದೇ ಸ್ಥಾನಕ್ಕೆ 10-6 ಜನ ಇರ್ತಾರೆ ದ್ವಿತೀಯ ಬಂದವರು. ಇಂಥ ಸ್ಪರ್ಧೆಗೆ ನಮ್ಮ ಮಕ್ಕಳನ್ನು ಒಡ್ತಾ ಇದ್ದೇವೆ ಅಂತ. ಹಾಗಾಗಿ ನಮಗೆ ಅಂಕಕ್ಕಿಂತ ವ್ಯಕ್ತಿ, ಈಗ ಸರ್ ಬಂದು ಮಾತಾಡಿದ್ರು, ಪ್ರಾಸ್ತಾವಿಕವಾಗಿ ಹೇಳುವಾಗ ಹೇಳಿದರು ಸಂಸ್ಕೃತಿಯೊಂದಿಗೆ ಬೆಳಿಬೇಕು ಮಕ್ಕಳು ಅಂತ ಹೇಳಿ. ಸಂಸ್ಕೃತಿ ಸಂಸ್ಕಾರ ಅಂತ ನಾವು ಹೇಳ್ತೇವೆ. ಈ ಸಂಸ್ಕೃತಿ ಸಂಸ್ಕಾರವನ್ನು ನಾವು ಎಳವೆಯಲ್ಲಿ ಕೊಡದೇ ಹೋದರೆ, ಅದನ್ನು ಕೊಡಲಿಕ್ಕೆ ನಾವು ಮನ ಮಾಡದೇ ಹೋದರೆ, 8ನೇ ಆಗುವಾಗ ಸಂಸ್ಕೃತಿ ಸಂಸ್ಕಾರ ಸಾಕು, ಇನ್ನು ಶಿಕ್ಷಣಕ್ಕಷ್ಟೇ ಹೋಗಲಿ, 10ನೇ ಆಗುವಾಗ ಧಾರಾಳ ಸಾಕಿಗೆ ಬಂದದ್ದೇ ಅಂತ ಅಂದ್ಕೊಳ್ತೇವೆ ಅಂತಂದರೆ ನಾಳೆಯ ದಿವಸ ಕಣ್ಣೀರು ಹಾಕುವ ಸ್ಥಿತಿ ನಮ್ಮದಾಗಿರ್ತದೆ ಅಂತ. ಹಾಗಾಗಿ ಇವತ್ತು ಅಡ್ತಲೆ ಸರ್ ಮಾತಾಡುವಾಗ ಹೇಳಿದರು, ಆತ್ಮಹತ್ಯೆ ಅಂತ ಪ್ರವೃತ್ತಿಗಳು ಹೆಚ್ಚಾಗ್ತಾ ಇದೆ ಅಂತ. ಇವತ್ತು ಆತ್ಮಹತ್ಯೆ ಯಾತಕ್ಕೆ ಆಗ್ತಾ ಇದೆ ಅಂತಂದರೆ, ನಮ್ಮ ಮಕ್ಕಳಿಗೆ ಸೋಲುವುದು ಗೊತ್ತಿಲ್ಲ ಅಂತ. ಗೆಲ್ಲುವುದಷ್ಟೇ ಗೊತ್ತಿದೆ, ಸೋಲುವುದು ಗೊತ್ತೇ ಇಲ್ಲ. ನಾವೆಲ್ಲ ಶಾಲೆಗೆ ಹೋಗುವಾಗ ಎಷ್ಟು ಬಿದ್ದಿದೆ ಅಂತ ಗೊತ್ತಿಲ್ಲ. ದಿನ ಬಾರಿಸು ಕನ್ನಡ ಡಿಂಡಿಮವ ಶಾಲೆಯಲ್ಲಿ ಹೋದರೆ. ಸೊ ಪೆಟ್ಟು ತಿಂದು 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 ಎಷ್ಟು ಬಿದ್ದರೂ ನಾಚಿಕೆ ಆಗ್ತಿರ್ಲಿಲ್ಲ. ಕೊನೆಗೆ ಬೆಂಚ್ ಮೇಲೆ ಹತ್ತಿಸಿದ್ರೆ ನಾಚಿಕೆ ಆಗ್ತಿರ್ಲಿಲ್ಲ, ಖುಷಿ ಆಗ್ತೋ ಇವತ್ತು ನಾನು ಸ್ವಲ್ಪ ಎತ್ತರದಲ್ಲಿದ್ದೇನೆ ಅಂತ ಹೇಳಿ. ಆದರೆ ಇವತ್ತು ಯಾವ ಮಕ್ಕಳಿಗೆ ಬೆಂಚ್ ಮೇಲೆ ಹತ್ತಿ ನಿಂತು ಗೊತ್ತಿದೆ ಕೇಳಿದ್ರೆ ಯಾರಿಗೂ ಗೊತ್ತಿಲ್ಲ. ಇವತ್ತು ಶಾಲೆಯಲ್ಲಿ ಬೆಂಚ್ ಆಚೆ ಈಚೆ ಇಡಲಿಕ್ಕೆ ಮಕ್ಕಳನ್ನು ಬಳಸ್ತಾ ಇಲ್ಲ. ಯಾಕೆಂದರೆ ಅಯ್ಯೋ ಅವರು ಕೆಲಸ ಮಾಡಿಸ್ಬಾರ್ದು ಮಕ್ಕಳ ಹತ್ರ ಅಂತ. ಅಂದರೆ ನಾವು ಯಾವ ಹಂತಕ್ಕೆ ಬಂದಿದ್ದೇವೆ? ನಾವು ಮಕ್ಕಳ ಹತ್ರ ಈ ಥರ ಮಾಡಿಸದೇ ಇದ್ದರೆ, ಸೋಲುವುದನ್ನು ಅವರಿಗೆ ಕಲಿಸದೇ ಇದ್ದರೆ, ನಾಳೆ ಸಣ್ಣ ಸಣ್ಣ ಆಘಾತಗಳು ಕೂಡ ಆತ್ಮಹತ್ಯೆ ಅಂತ ಪ್ರವೃತ್ತಿಗೆ ಕಾರಣ ಆಗ್ತದೆ ಅಂತ. ಇವತ್ತು ನಿಜಕ್ಕಾದರೂ ಒಂದು ಗುರು ಶಿಷ್ಯ ಆತ್ಮೀಯ ಸಂಬಂಧ ಉಳ್ಕೊಂಡಿರೋದು ಇಂತಹ ಶಾಲೆಗಳಲ್ಲಿ. ನಾವು ಶಿಕ್ಷಣದಲ್ಲಿ ಹೇಳ್ಬೋದು, ಕಾಲೇಜುಗಳಲ್ಲಿ ಗುರು ಶಿಷ್ಯ ಸಂಬಂಧ ಎಷ್ಟೆಷ್ಟು ಬೇಕಾದ್ರೂ ಭಾಷಣ ಮಾಡ್ಬೋದು, ಆದರೆ ಅಂಥದ್ದಿಲ್ಲ.
ಅರ್ತರ ಸರ್ ಅವರು ಕೂಡ ಮೇಷ್ಟ್ರಾಗಿದ್ದಾರೆ, ಅವ್ರಿಗೆ ಗೊತ್ತಿದೆ. ಇಲ್ಲ, ಅಂಥದ್ದೆಲ್ಲ ಹೋಗ್ತಾ ಇದೆ. ಈಗ ವ್ಯಾವಹಾರಿಕ ಸಂಬಂಧ ಆಗ್ತಾ ಇದೆ. ಆದರೆ ಒಂದು ಸಂಗೀತ ಶಾಲೆಯಲ್ಲಿ, ಒಂದು ಯಕ್ಷಗಾನ ಶಾಲೆಯಲ್ಲಿ, ಒಂದು ನಾಟ್ಯ ಶಾಲೆಯಲ್ಲಿ ನಿಜಕ್ಕಾದರೂ ಗುರು ಶಿಷ್ಯ ಸಂಬಂಧ ಉಳ್ಕೊಂಡಿದೆ. ಹಾಗಾಗಿ ಅಂಥದ್ದು ಬೆಳೆದು ಬಂದಾಗ ಮಾತ್ರ ಈ ಸಂಸ್ಕೃತಿ, ಸಂಸ್ಕಾರ ಇತ್ಯಾದಿಗಳೆಲ್ಲ ಬರೋದಕ್ಕೆ ಸಾಧ್ಯ ಇದೆ ಅಂತ. ಹಾಗಾಗಿ ನಮ್ಮ ಮಕ್ಕಳಲ್ಲಿ ಯಾವುದು ಸಾಧ್ಯ ಇದೆ ಅನ್ನೋದನ್ನು ಮೊದಲು ನಾವು ಜಡ್ಜ್ ಮಾಡಲಿಕ್ಕೆ ನಮಗೆ ಬರಬೇಕು. ನಾವು ನಮ್ಮ ಮಕ್ಕಳನ್ನೇ ಜಡ್ಜ್ ಮಾಡಲಿಕ್ಕೆ ಬರದಿದ್ದರೆ ಊರವರನ್ನೆಲ್ಲ ಜಡ್ಜ್ ಮಾಡಿ ಏನು ಪ್ರಯೋಜನ? ನಮ್ಮ ಮಕ್ಕಳನ್ನು ಮೊದಲು ಜಡ್ಜ್ ಮಾಡಬೇಕು. ಯಾವ ಕ್ಷೇತ್ರಕ್ಕೆ ಇವ ಹೋದರೆ ಇವ ಗೆಲ್ತಾನೆ ಅಂತ. ಅವ ಇಂಜಿನಿಯರಿಂಗಿಗೆ ಹೋದರೆ ಮಾತ್ರ ಗೆಲ್ತಾನೆ ಅಂತ ನಮ್ಗೆ ಅನಿಸಿದರೆ ಓಕೆ, ಇಂಜಿನಿಯರಿಂಗ್ಗೆ ಕಳಿಸುವ. ಅವ ಮೆಡಿಕಲ್ಗೆ ಹೋದರೆ ಮಾತ್ರ ಗೆಲ್ತಾನೆ ಅಂತ ನಮ್ಗೆ ಅನಿಸಿದರೆ ಮೆಡಿಕಲ್ಗೆ ಕಳಿಸುವ. ಅವ ಸಂಗೀತದಲ್ಲಿ ಹೋದರೆ ಮಾತ್ರ ಗೆಲ್ತಾನೆ ಅಂದರೆ ಸಂಗೀತಕ್ಕೆ ಕಳಿಸುವ, ಏನು ತೊಂದರೆ ಇಲ್ಲ. ಹಾಗಾಗಿ ಗುರುತಿಸುವಂಥ ಪ್ರವೃತ್ತಿ ನಮ್ಮಲ್ಲಿ ಬೆಳಿಬೇಕಾಗಿದೆ ಅಂತ ನನಗೆ ಅನ್ನಿಸ್ತದೆ. ಒಂದು ಹಡಗು ಹೋಗ್ತಾ ಇತ್ತಂತೆ ಸಮುದ್ರದಲ್ಲಿ. ಹೋಗುವ ಸಂದರ್ಭದಲ್ಲಿ ಅದರ ಇಂಜಿನ್ ಕೈ ಕೊಟ್ಟಿತ್ತು. ಇಂಜಿನ್ ಕೈ ಕೊಟ್ಟಾಗ ಅಲ್ಲಿರುವ ಭಾಳ ತಂತ್ರಜ್ಞರು ಭಾಳ ಪ್ರಯತ್ನ ಪಟ್ಟರು ಅದನ್ನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ. ಏನೇನು ಪ್ರಯತ್ನ ಮಾಡಿದರೂ ಇದು ಸ್ಟಾರ್ಟ್ ಆಗ್ತಾ ಇಲ್ಲ. ದಿನಗಳು ಉರುಳಲಿಕ್ಕೆ ಶುರು ಆಯಿತು. 1 ದಿವಸ ಆಯಿತು, 2 ದಿವಸ ಆಯಿತು, 3 ದಿವಸ ಆಯಿತು, 1 ವಾರ ಆಯಿತು. ಕೊನೆಗೆ ಅಲ್ಲಿ ಹಡಗಿನಲ್ಲಿ ಇದ್ದವ ಬಂದು ಹೇಳಿದಂತೆ, ಇದು ಹೀಗೆ ಮುಂದುವರೆದ್ರೆ ಇನ್ನು 2 ದಿವಸಕ್ಕೆ ನಮ್ಮ ಆಹಾರ ಎಲ್ಲ ಮುಗೀತದೆ, ನಾವು ಸಾಯ್ಬೇಕಷ್ಟೇ. ಇಲ್ಲಿ 100 ಜನ ಇದ್ದಾರೆ ಹಡಗಿನಲ್ಲಿ, ಸಾಯ್ತೇವೆ ನಾವು ಇಲ್ಲೇ ಸಮುದ್ರದ ಮಧ್ಯದಲ್ಲಿ ಸಾಯ್ತೇವೆ, ಯಾರೂ ಸಹಾಯ ಮಾಡಲಿಕ್ಕೆ ಯಾರೂ ಇಲ್ಲ ಇಲ್ಲಿ. ಏನೇನು ಪ್ರಯತ್ನ ಮಾಡಿದರು, ಭಯಂಕರ ಇಂಜಿನಿಯರ್ಸ್ ಇದ್ದರು, ಆದ್ರೆ ಸ್ಟಾರ್ಟ್ ಮಾಡಲಿಕ್ಕೆ ಆಗಲಿಲ್ಲ. ಕೊನೆಗೆ ಇನ್ನೇನು ಸಾಯ್ತೇವೆ ಅಂತ ಅವರೆಲ್ಲ ಕೈ ಚೆಲ್ಲಿ ಕೂತರು, ಸಾಯ್ತೇವೆ ನಾವು ಅಂತ. ಅಷ್ಟೊತ್ತಿಗೆ ಒಂದು ದೋಣಿಯಲ್ಲಿ ಯಾರೋ ಒಬ್ಬ ದೋಣಿ ನಡೆಸ್ಕೊಂಡು ಬರೋದು ಕಂಡಿತಂತೆ. ನೋಡುವ ಎಂಥದ್ರೊಮ್ಮೆ ಸಹಾಯಕ್ಕಾದರೂ ಕೇಳುವ ಅಂತ ಹೇಳಿ ಏನೋ ಒಂದು ಬಟ್ಟೆಯನ್ನು ಬೀಸಿ ಅವನಿಗೊಂದು ಕಾಣುವ ಹಾಗೆ ಮಾಡಿ ಕರೆಸಿದ್ರು. ನೋಡುವಾಗ ವಯಸ್ಸಾದ ವ್ಯಕ್ತಿ. ಎಂತ ಅಂತ ಕೇಳುವಾಗ ಹೇಳಿದ್ರಂತೆ, ಹೀಗೀಗೆ ಸಂಗತಿ, ನಮಗೆ ಗತಿ ಇಲ್ಲ, ಬೇರೆ ಹಡಗು ಬರಬೇಕಾಗಿದೆ, ನೀನು ಹೋಗಿ ಹೇಳ್ಬೋದಾ ಅಂತ. ಆದರೆ ಏನಾಗಿತ್ತು ಅಂದರೆ ಇವರು ಎಷ್ಟು ದೂರ ಕ್ರಮಿಸಿದ್ರು ಅಂದರೆ ಇವ ದೋಣಿಯಲ್ಲಿ ಮತ್ತೆ ಹೋಗಿ ಪುನಃ ಬರುವಾಗ ತುಂಬ ತಡವಾರಿತ್ತು ಅಂತ. ಅವನಿಗೆ ಊಟಕ್ಕೆ ಬೇಕಾದಷ್ಟು ದೋಣಿಯಲ್ಲುಂಟು, ಇವ ಉಂಡು ಅಲ್ಲಿಗೆ ತಲುಪಿ ಮತ್ತೆ ಕರ್ಕೊಂಡು ಬಂದು ಇಷ್ಟೆಲ್ಲ ಆಗುವಾಗ ಇಲ್ಲಿ ಹೆಣ ಬಿದ್ದಿರ್ತದೆ ಅಂತ ಆಯಿತು. ಅದಕ್ಕೆ ಅವ ಅನ್ನಂತೆ, ಆಯಿತು ನಾ ಎಂಥದಕ್ಕೂ ಒಮ್ಮೆ ನೋಡ್ತೇನೆ ಅನ್ನಂತೆ, ನಾನು ನೋಡ್ತೇನೆ ಅಂತ. ಹಡಗಿನಲ್ಲಿದ್ದವರು ಆ ಸಾಯುವ ಹಂತದಲ್ಲಿಯೂ ನಗ್ಲಿಕ್ಕೆ ಶುರು ಮಾಡಿದ್ರಂತೆ. ಇವ ಎಂತ ನೋಡುದು, ನಮ್ಮಲ್ಲಿ ಎಂತೆಂಥ ತಂತ್ರಜ್ಞರು ನೋಡಿ ಅಂಥದ್ದು ಆಗಲಿಲ್ಲ, ನೀನು ಇವ ನೋಡಿ ಅಂಥದ್ದು ಆಗ್ಲಿಕ್ಕೆ ಉಂಟ ಅಂತ ಅನಿಸ್ತಂತೆ. ಆದರೂ ಅವನು ಹೇಳಿದ್ರೆ ನಾನು ನೋಡ್ತೇನೆ ಒಮ್ಮೆ, ಎಂಥದ್ದೇ ಆಗಲಿ ನೋಡ್ಬಿಡ್ತೇನೆ ಅಂತ. ಹಾಗೆ ಅವ ಬಂದು ಹೀಗೆ ನೋಡಿ ಸುತ್ತಿಗೆ ಉಂಟ ಅಂತ ಕೇಳಿದಂತೆ. ಸುತ್ತಿಗೆ ಉಂಟು. ಸುತ್ತಿಗೆ ಹೊಡೆದು ಒಂದು ಜಾಗಕ್ಕೆ ಟಪ್ಪ ಹೊಡೆದು ಬಿಟ್ಟ ಅಂದು, ಈಗ ಸ್ಟಾರ್ಟ್ ಮಾಡಿ ಅಂತ. ಗಾಡಿ ಸ್ಟಾರ್ಟ್ ಆಯಿತು. ಗಾಬರಿ ಆಯ್ತು ಇವರಿಗೆ, ಹಡಗಿನಲ್ಲಿದ್ದವ್ರಿಗೆ. ಇಂತಿಂಥ ಟೆಕ್ನಾಲಜಿ ನಮ್ಮಲ್ಲಿ ಇದ್ದು ನಮಗೊಂದು ಗಾಡಿ ಸ್ಟಾರ್ಟ್ ಮಾಡಲಿಕ್ಕೆ ಆಗಲಿಲ್ಲ, ಇವ ಒಂದು ಹೊಡೆದು ಸ್ಟಾರ್ಟ್ ಮಾಡಿದ್ನಲ್ಲ ಆದಿತ್ತು ಜನ ಅಂತ ಅನ್ನಿಸ್ತಂತೆ ಅವರಿಗೆ. ಹಾಗೆ ಎಷ್ಟು ಕೊಡಬೇಕು ಅಂತ ಕೇಳಿದ್ರಂತೆ. ಎಷ್ಟು ಕೊಡಬೇಕು ಅಂದರೆ 1 ಲಕ್ಷ ರೂಪಾಯಿ ಕೊಡಬೇಕು ಅಂದಂತ. ಇಷ್ಟೇ ಒಂದು ಹೊಡೆದಿದ್ದು, 1 ಲಕ್ಷ ರೂಪಾಯಿ ಕೊಡಬೇಕು. ಹಡಗಿನ ಕ್ಯಾಪ್ಟನ್ ಹೇಳಿದಂತೆ, ನಾವು ಸಾಯ್ತಿದ್ದೇವೆ ಗೊತ್ತು ನನಗೆ, ಆದರೆ ನೀ ಮಾಡಿದ ಕೆಲಸಕ್ಕೆ 1 ಲಕ್ಷ ಅಲ್ಲ, 1 ಲಕ್ಷ ಅಲ್ಲ, ಜಸ್ಟ್ ಒಂದು ಹೊಡೆದದ್ದು, ಅದಕ್ಕೆ 1 ಲಕ್ಷ ರೂಪಾಯಿ. ನೀವು ನಮ್ಮ ಅಸಹಾಯಕತೆಯನ್ನು ದುರುಪಯೋಗ ಮಾಡ್ತಾ ಇರೋದು ಇದು. ಆದರೂ ಕೊಡ್ತೇವೆ ನಾವು, ಆದರೂ ಕೊಡ್ತೇವೆ, ಯಾಕೆಂದರೆ ಬದುಕಿಸಿದ್ದಿ ಅನ್ನುವ ಕಾರಣಕ್ಕೆ. ಆದರೆ ಮನಸ್ಸಿದ್ದು ಕೊಡುವುದಲ್ಲ, ಇದು ನಮ್ಮ ಅಸಹಾಯಕತೆಯನ್ನು ದುರುಪಯೋಗ ಮಾಡಿಕೊಂಡು ನೀವು ಪಡ್ಕೊಳ್ತಾ ಇರೋದು. ಅಷ್ಟೊತ್ತಿಗೆ ಆ ವಯಸ್ಕ ಹೇಳಿದಂತೆ, ಇಲ್ಲ ನಾನು ನಿಮಗೆ ಮೋಸ ಮಾಡ್ತಾ ಇಲ್ಲ, ನಾನು ಹೊಡೆದದ್ದರ ಚಾರ್ಜ್ ಎಷ್ಟು ಅಂದರೆ 1 ರೂಪಾಯಿ. ಆ್ಯಕ್ಚುಲಿ 1 ರೂಪಾಯಿ ಹೊಡೆದದ್ದಕ್ಕೆ. ಆದರೆ ಎಲ್ಲಿ ಹೊಡಿಬೇಕು ಅಂತ ಗೊತ್ತಿತ್ತಲ್ಲ, ಅದಕ್ಕೆ 99,999 ರೂಪಾಯಿ ಅಂತ. ಎಲ್ಲಿ ಹೊಡಿಬೇಕು ಅಂತ ಗೊತ್ತಿದ್ದದ್ದು ನನ್ನ ಅನುಭವದ ಆಧಾರದ ಮೇಲೆ. ನೀವು ಅಷ್ಟು ಹೊಡೆದ್ರಲ್ಲ, ಆಗಿಂದ ಏನಾದರೂ ಸ್ಟಾರ್ಟ್ ಆಯ್ತು? ಅದು ಆಗಲಿಲ್ಲಲ್ಲ, ನಾನು ಹೊಡೆದಾಗಲೇ ಸ್ಟಾರ್ಟ್ ಅದು. ಅಂದರೆ ಅಲ್ಲೇ ಹೊಡಿಬೇಕು ಅಂತ ಗೊತ್ತುಂಟು ನಂಗೆ ಅಂತ. ಹಾಗೆ ನಮ್ಮ ಮಕ್ಕಳಿಗೆ ಎಲ್ಲಿ ತಟ್ಟಿದರೆ ಅವ್ರು ಗೆಲ್ತಾರೆ ಅಂತ ನಮಗೆ ಗೊತ್ತಾಗದೇ ಹೋದರೆ ನಾವು ಹಡಗಿನವರಾಗಿ ಆಗಿಬಿಡ್ತೇವೆ, ಒಂದಲ್ಲ ಒಂದು ದಿವಸ ಮುಳುಗ್ತೇವೆ. ಹಾಗಾಗಿ ನಮ್ಮ ಮಕ್ಕಳನ್ನು ಎಲ್ಲಿ ತಟ್ಟಬೇಕು, ಎಲ್ಲಿ ಅಟ್ಟಬೇಕು, ಎಲ್ಲಿ ಎತ್ತಬೇಕು ಅಂತ ನಾವು ಜಡ್ಜ್ ಮಾಡಲಿಕ್ಕೆ ಶುರು ಮಾಡಿದರೆ ಖಂಡಿತ ಇಲ್ಲಿರುವ ಪ್ರತಿಭೆಗಳೆಲ್ಲ ಡ್ಯಾನ್ಸಿಂಗ್ ಸ್ಟಾರ್ ಅಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಸ್ಟಾರ್ಗಳಾಗಿ ನಮ್ಮ ಮನೆಯ ಟಿ ವಿಯಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಇದೆ. ಅಂಥದ್ದೆಲ್ಲ ಆಗಲಿ ಅಂತ ಹಾರೈಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಲೋಕೇಶ್ ಊರುಬೈಲು ಜೊತೆಯಾಗಿ ಸೇರಿದ್ದಕ್ಕಾಗಿ ಸುದ್ದಿ ತಂಡದವರಿಗೆ ಹಾಗೆ ಸಿಗ್ನೇಚರ್ ಡ್ಯಾನ್ಸ್ ತಂಡದವರಿಗೆ ಅವರಿಗೂ ವಿಶೇಷ ಅಭಿನಂದನೆಗಳನ್ನು ಹೇಳ್ತಾ, ನನ್ನನ್ನು ಕರೆಸಿದ್ದಕ್ಕಾಗಿ ಲೋಕೇಶ್ ಊರುಬೈಲು ಅವರಿಗೆ ವಿಶೇಷ ನಮಸ್ಕಾರಗಳನ್ನು ತಿಳಿಸ್ತಾ ಎಲ್ಲರಿಗೂ ವಂದಿಸ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಇಂದಿನ ಈ ಸಮಾರಂಭದ ಮುಖ್ಯ ಅಭ್ಯಾಗತರಾಗಿ ಆಗಮಿಸಿ ಒಳ್ಳೆಯ ಹಿತನುಡಿಯನ್ನು ಸ್ಪರ್ಧಿಗಳಿಗೆ ನೀಡುವ ಮೂಲಕ ಅವರಲ್ಲಿ ಒಂದು ಸ್ಫೂರ್ತಿಯನ್ನು ತುಂಬುವಂಥ ಕಾರ್ಯವನ್ನು ಮಾಡಿದ್ದಾರೆ ಶ್ರೀಯುತ ರಾಕೇಶ್ ಕುಮಾರ್ ಕಮ್ಮಜೆ. ಇವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಮುಂದೆ ಇನ್ನೋರ್ವ ಮುಖ್ಯ ಅತಿಥಿಗಳು ಚಿದಾನಂದ ವಿದ್ಯಾನಗರ ಸುಳ್ಯದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಉದ್ಯಮವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಜೊತೆಯಲ್ಲಿ
ಬೇರೆ ಬೇರೆ ಸಂಘಟನೆಗಳಲ್ಲಿ ಕೂಡ ತೊಡಗಿಸಿಕೊಳ್ಳುವ ಮೂಲಕ ಒಬ್ಬ ಸಕ್ರಿಯ ಕಾರ್ಯಕರ್ತನಾಗಿ ಕೂಡ ಗುರುತಿಸಿಕೊಂಡವರು. ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವಂಥ ಎಲ್ಲ ಹಿರಿಯರೇ, ಮೊದಲನೇದಾಗಿ ಇವತ್ತಿನ ಸಭಾಧ್ಯಕ್ಷತೆ ಮತ್ತು ಉದ್ಘಾಟನೆಯನ್ನು ಮಾಡಿದಂಥ ಶ್ರೀಯುತ UP ಶಿವಾನಂದ್ ಸರ್, ನನ್ನ ತಂದೆಯ ಆತ್ಮೀಯ ಗೆಳೆಯರಾಗಿದ್ದುಕೊಂಡವರು. ಪ್ರಥಮವಾಗಿ ಅವರ ಜೊತೆ ವೇದಿಕೆಯನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಲೋಕೇಶ್, ತಮಗೆ ಮೊದಲನಾಗಿ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕೆಂತೇಳಿದರೆ ನಾನು ನನ್ನ ತಂದೆಗೆ ಕೊಡುವಂಥ ಒಂದು ಅವರ ಕಾಲಮಾನ, ಅವರ ಆತ್ಮೀಯರು ಅಷ್ಟೇ ರೆಸ್ಪೆಕ್ಟ್ ಕೊಟ್ಕೊಂಡು ಬರ್ತಾಯಿದ್ದೆ. ಅವರ ಜೊತೆಯಲ್ಲಿ ವೇದಿಕೆಯಲ್ಲಿ ಕೂತುಕೊಡಬೇಕು ಅಂತ ಅವ್ರು ಕರೆಯುವಾಗಲೇ ನಾನು ಒಂದು ಸ್ಟೆಪ್ ಹಿಂದೆ ಇಟ್ಟೆ. ಆದರೆ ಅದು ಅವಕಾಶ ಮತ್ತೆ ಸಿಗುವುದಿಲ್ಲ. ಆ ಉದ್ದೇಶದಿಂದ ಇವತ್ತಿನ ವೇದಿಕೆಯನ್ನು ಅಲಂಕರಿಸಿದ್ದೇನೆ. ಸರ್, ತಮಗೂ ಕೂಡ ವಂದನೆಗಳು. ನನ್ನದು ಮತ್ತು ಲೋಕೇಶ್ ಪರಿಚಯ ಕೂಡ ಒಂದು ವಿಚಿತ್ರವಾಗಿ ಆದಂಥದ್ದು. ಯಾಕೆಂತೇಳಿ ನಾವು ಎಲ್ಲಿಯೂ ಪೂರ ಯೋಜನೆಯಾಗಿ ಇವತ್ತು ನಾವು ಅವರು ಸಿಗ್ತಾರೆ ಅಥವಾ ಅವರು ನಮಗಿಂದ ಪರಿಚಯ ಆಗ್ತದೆ, ನಾವು ಇಂಥ ಜಾಗದಲ್ಲಿ ಸಿಗ್ತೇವೆ ಅಂತ ಹೇಳುವಂಥದ್ದು ಎಲ್ಲಿಯೂ ಇಲ್ಲ. ಕಾಯರ್ತೋಡಿ ದೇವಸ್ಥಾನದಲ್ಲಿ ತಾವು ಕ್ಲಾಸನ್ನು ಮಾಡ್ತಾಯಿದ್ರು. ಅಲ್ಲಿ ಕಾಯರ್ತೋಡಿಯಲ್ಲಿ ಕ್ಲಾಸ್ ಮಾಡ್ತಾ ಇರುವಾಗ ಅಲ್ಲಿಗೆ ಒಬ್ಬರು ಸಂಬಂಧಪಟ್ಟವರು ಯಾವುದೋ ಒಂದು ದಿನ ಮಾತಾಡುವಾಗ ಅವರೊಂದು ಮಾತಾಡ್ತಾರೆ, ನಮ್ಮಲ್ಲಿ ಒಬ್ಬ ಹೈದ ಬಂದು ಕೆಲಸ ಮಾಡ್ತಾ ಉಂಟು ಮಾರಾಯ, ಒಂದಷ್ಟು ಮಕ್ಕಳಿಗೆ ಡ್ಯಾನ್ಸ್ ಕಲಿಸ್ತಾ ಉಂಟು, ಅವಂಗೆ ಹುಚ್ಚವಂಗೆ. ಯಾಕೆಂದರೆ ಅಷ್ಟು ಖರ್ಚು ಮಾಡ್ತಾ ಉಂಟು. ಅವ ಬೆಂಗಳೂರಲ್ಲಿದ್ದಾರೆ, ಅವನಿಗೆ ಲಕ್ಷ ಲಕ್ಷ ತಿಂಗಳಿಗೆ ಸಂಬಳ ಸಿಕ್ತಿತ್ತು. ಅದೆಲ್ಲ ಬಿಟ್ಟು ಅವ ಸುಳ್ಳ್ಯಕ್ಕೆ ಬಂದು ಸುಳ್ಳ್ಯದ ಮಕ್ಕಳ ಉದ್ಧಾರ ಮಾಡಿಕ್ಕೆ ಹೊರಟುಟ್ಟು ಎಂಥ ಆದಾಯದ ಗೊತ್ತಿಲ್ಲ, ಮಹಾವಿಷ್ಣುಗೆ ಗೊತ್ತುಂಟು ಅಂತ ಹೇಳ್ದ. ಈ ಮಾತನ್ನು ನಾನು ಅವ್ರ ಹತ್ರ ಹೇಳಿದ್ದೆ ಸುಮಾರು ಸಮಯದ ನಂತರ. ಆನಂತರ ಒಂದು ನಾನು ಸುಳ್ಳ್ಯದ ದಸರಾ ಶಾರದಾಂಬಾ ಸೇವಾ ಸಮಿತಿಯಲ್ಲಿ ಕೆಲಸಗಳನ್ನು ಮಾಡಿಕೊಂಡು ಪದಾಧಿಕಾರಿಯಾಗಿರೋ ಸಂದರ್ಭದಲ್ಲಿ ಅಲ್ಲಿಯೂ ಹಾಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ದಿನದ ಕಾರ್ಯಕ್ರಮ ನಮಗೆ ಆಗಬೇಕಿತ್ತು. ಯಾಕೋ ನೆನಪಾಯಿತು, ಲೊಕೇಶನ್ಗೆ ಫೋನ್ ಮಾಡಿದೆ, ಲೊಕೇಶನ್ ಈ ಸತಿ ಒಂದು ದಸರಾದಲ್ಲಿ ತಮ್ಮ ಕಾರ್ಯಕ್ರಮ ಕೊಡಬೇಕು ಮಕ್ಕಳದ್ದು ಅಂತೇಳಿ. ಹಾಗೆ ಹೇಳಿದರು, ಕಾರ್ಯಕ್ರಮ ಕೊಡುವಂಥದ್ದು ನಾನು ಪೂರ್ವ ತಯಾರಿ ಆಗ್ತಾ ಇಲ್ಲ, ನಾನು ಮಾಡಿಕೊಂಡು ಮಾಡ್ತೇನೆ ಅಂತೇಳಿ. ಆನಂತರ ನಿರಂತರವಾಗಿ ನನ್ನ ಮತ್ತು ಲೋಕೇಶನ್ನ ಶಾರದಾಂಬ ವೇದಿಕೆಯನ್ನು ಪ್ರತಿ ಸುಳ್ಯ ದಸರಾ ಅಂತ ಹೇಳಿದರೆ ಅದರಲ್ಲಿ ಒಂದು ದಿನ ನಾವು ಇರುವವರೆಗೆ ಲೋಕೇಶ್ ಅಣ್ಣನಿಗೆ ಕೊಡ್ತಾ ಬರ್ತಾಯಿದ್ದೇವೆ. ರಂಗಮಯೂರಿ ಕಾರ್ಯಕ್ರಮವನ್ನು ಕೊಡ್ತಾ ಇದೆ. ಮತ್ತೊಂದು ವಿಶೇಷ ಅಂತ ಹೇಳಿದರೆ, ಕಳೆದ ವರ್ಷ ನಾನು ಅಬ್ಸರ್ವ್ ಮಾಡಿದ್ದೇನೆ, ರಂಗಮಯೂರಿ ಕಲಾಶಾಲೆ ಸುಳ್ಯದಲ್ಲಿ ಇನ್ನೂ ಒಂದಷ್ಟು 3-4 ಕಲಾಶಾಲೆಗಳಿದೆ, ನೃತ್ಯ ತಂಡಗಳಿದೆ. ನೃತ್ಯೋತ್ಸವ ಅಂತ ಹೆಸರಿಟ್ಟ ಕೂಡಲೇ ಅಥವಾ ಸಾಂಸ್ಕೃತಿಕ ಸಂಜೆ ಅಂತ ಹೆಸರಿಟ್ಟ ಕೂಡಲೇ ಅಲ್ಲಿ ಒಂದು ಬರುವಂಥದ್ದು ಒಂದು 25-30 ಫಿಲ್ಮ್ ಡ್ಯಾನ್ಸಿಗೆ ಸಂಬಂಧಪಟ್ಟಂಥ ನೃತ್ಯಗಳು ಎಲ್ಲರ ತಲೆಯಲ್ಲಿ ಇರುವುದು ಅದುವೇ ಅಂಥದ್ದೇ. ಈಗ ನಮ್ಮ ಎಲ್ಲ ಫ್ಯೂಷನ್ ಇದೆ, ಎಕ್ಸ್ಟಸಿ ಇದೆ, ಡಿಯುನೈಟೆಡ್ ಇದೆ, ಅದೇ ರೀತಿ ಎಲ್ಲದು ಆ ಹೆಸರು ಕೇಳಿದ ಕೂಡಲೇ ರಂಗಮಯೂರಿ ಸಹ ಬಂದ ಕೂಡಲೇ ಅಲ್ಲಿ ಫಿಲ್ಮ್ ಡ್ಯಾನ್ಸ್. ಆದರೆ ಕಳೆದ ವರ್ಷದ ಕಳೆದ 1 ತಿಂಗಳ ಹಿಂದೆ ನಡೆದಂಥ ಸುಳ್ಯ ದಸರಾದ ಶಾರದಾಂಬಾ ವೇದಿಕೆಯಲ್ಲಿ ಸುಮಾರು 3 ಗಂಟೆಗಳ ನೃತ್ಯ ಪ್ರದರ್ಶನವನ್ನು ಕೊಟ್ಟರು. ಒಂದೇ ಒಂದು ಚಲನಚಿತ್ರ ಗೀತೆಗೆ ಅವರು ನೃತ್ಯ ಮಾಡಲಿಲ್ಲ. ಎಲ್ಲ ವೆರೈಟಿ, ಯಾವ ಕವಿಗಳ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಗೀತೆಗಳನ್ನು ತಗೊಂಡು ಆ ವಿದ್ಯಾರ್ಥಿಗಳನ್ನು ಅದಕ್ಕೆ ಸರಿಯಾಗಿ ಶಾರದಾಂಬಾ ವೇದಿಕೆಯಲ್ಲಿ ನೃತ್ಯವನ್ನು ಮಾಡುವಂಥದ್ದು. ಆಗ ನಾನೊಂದು 2-3 ಡ್ಯಾನ್ಸ್ ಆಗುವಾಗ ಲೆಕ್ಕ ಹಾಕಿದೆ, ಇನ್ನು ಫಿಲ್ಮ್ ಡ್ಯಾನ್ಸ್ ಬರದಿದ್ದರೆ ಆಡಿಯನ್ಸ್ ಎದ್ದು ಹೋಗ್ಬೋದಾ ಅಂತೇಳಿ. ಆದರೆ ಆ 3 ಗಂಟೆ ಒಂದೇ ಒಂದು ಆಡಿಯನ್ಸ್ ಎದ್ದು ಹೋಗದೆ, ಯಾಕೆಂದ್ರೆ ಒಂದು ವಿಶೇಷ ರೀತಿಯಂಥ ಕಾರ್ಯಕ್ರಮವನ್ನು ಕಳೆದ ವರ್ಷ ಶಾರದಾಂಬಾ ವೇದಿಕೆಯಲ್ಲಿ ರಂಗಮಯೂರಿ ತಂಡ ಕೊಟ್ಟಿತ್ತು. ಅದೇ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಇವತ್ತಿನ ಈ ಕಾರ್ಯಕ್ರಮ ಕೂಡ ಹಾಗೆ. ನಾನು ಮೊನ್ನೆ ರಾತ್ರಿ ಫೋನ್ ಮಾಡಿದರು, ರಾತ್ರಿ ಒಂದು 9:30 ಆಗಿರ್ಬೋದು. ಚಿದಣ್ಣ ಅವರ ಒಂದು ನನ್ನಲ್ಲಿ ನಾನೊಂದು ಹುಚ್ಚು ಕೆಲಸಕ್ಕೆ ಹೊರಟೋಳೆ, ಎಂತ ಮಾಡೋದು ಗೊತ್ತಿಲ್ಲ, ನೀವು ಎಷ್ಟೊತ್ತಿಗಾದರೂ ಬನ್ನಿ. ನಾನು ಹೇಳಿದೆ, ಶನಿವಾರ ಊರಲ್ಲಿಲ್ಲ ಅಣ್ಣ ನಾನು. ಅಲ್ಲ, ನಿಮಗೆ 24 ಗಂಟೆ, ನೀವು ರಾತ್ರಿ ಯಾವಾಗ ಬೇಕಾದ್ರೆ ಬನ್ನಿ, ನಾವಿಲ್ಲಿದ್ದೇವೆ, ಕೆಲಸ ಆಗ್ತಗೊಂಡು 1 ಗಳಿಗೆ ಬಂದು ಹೋಗಿ ಅಂತೇಳಿ. ನನಗೆ ಬರಲಿಕ್ಕಾಗಲಿಲ್ಲ. ಬಟ್ ಇವತ್ತು ಬೇರೆ ಎಲ್ಲ ಕೆಲಸಗಳಿತ್ತು, ತೋಟ ಕೆಲಸ, ನಾನು ಅದೆಲ್ಲ ಮುಗಿಸಿಕೊಂಡು ನನ್ನ ಅಂಗಡಿ ವ್ಯವಹಾರ ಮುಗಿಸಿಕೊಂಡು ಮಧ್ಯಾಹ್ನ ಹೋಗಿ 2 ಗಂಟೆಗೆ ಹೊರಟು ಬಂದೆ. ನನಗೆ ಸಮಯದ ಅಂದಾಜು ಕೂಡ ಇರಲಿಲ್ಲ. ಬರುವಂಥದ್ದು ಇಲ್ಲಿ ಸಭಾ ಕಾರ್ಯಕ್ರಮ ಪ್ರಾರಂಭ, ಅಷ್ಟೊತ್ತಿಗೆ ಲೊಕೇಶನ್ ಇಲ್ಲ, ನೀವು ವೇದಿಕೆಯನ್ನು ಅಲಂಕರಿಸಬೇಕು ಅಂತೇಳಿ. ಹಾಗೆ ಅದು ಕೂಡ ಇವತ್ತೊಂದು ನನ್ನ ಮತ್ತು ಅವರ ಅನಿರೀಕ್ಷಿತವಾದ ಮತ್ತೊಂದು ಸಂಬಂಧಕ್ಕೆ ಕಾರಣ ಆಯಿತು ಈ ದಿನದ ವೇದಿಕೆ. ಮುಂದಿನ ದಿನಗಳಲ್ಲಿ ಲೊಕೇಶನ್ನ ಯಾವುದೇ ಕಾರ್ಯಕ್ರಮಗಳಿಗೆ ನಾನು ಮತ್ತು ನನ್ನ ವ್ಯಾವಹಾರಿಕ ಕ್ಷೇತ್ರದ ಒಂದಷ್ಟು ನಾವು ಜೊತೆಯಾಗಿ ಒಂದಷ್ಟು ವ್ಯವಹಾರಗಳನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ವೈಯಕ್ತಿಕ ವ್ಯವಹಾರಗಳಿದೆ. ಈಗಾಗಲೇ ವೇದಿಕೆಯಲ್ಲಿ ನಾನು ಈ ಕಾರ್ಯಕ್ರಮವನ್ನು ನಾನು ವೇದಿಕೆಯಲ್ಲಿದ್ದೇನೆ. ನನ್ನ ಆತ್ಮೀಯ ಗೆಳೆಯ
ಲೈವಲ್ಲಿ ನೋಡಿಕೊಂಡು ಫೋನ್ ಮಾಡಿದರು. ಮುಂದಿನ ದಿನದಲ್ಲಿ ಲೋಕೇಶ್ ಅಣ್ಣನ ಕಾರ್ಯಕ್ರಮಕ್ಕೆ ಗೋಕುಲಂ ವಿಶೇಷವಾದಂತಹ ಪ್ರಾಯೋಜಕತ್ವವನ್ನು ನೀಡಿಕೊಂಡು ಮುಂದಿನ ದಿನದಲ್ಲಿ ಈ ಕಾರ್ಯಕ್ರಮವನ್ನು ಇನ್ನೊಂದು ಹೆಜ್ಜೆ ಮುಂದೆ ನೀಡುವಲ್ಲಿ ಈಗಲೂ ಅವರು ಪ್ರಾಯೋಜಕತ್ವವನ್ನು ಕೊಟ್ಟಿದ್ದಾರೆ. ಇನ್ನು ಮುಂದಿನ ದಿನದಲ್ಲಿ ಇನ್ನೊಂದು ಹೆಜ್ಜೆಯನ್ನು ಮುಂದಿಟ್ಟು ನಮ್ಮ ಎಲ್ಲ ಸಂಸ್ಥೆಗಳು ಈ ಸಂಸ್ಥೆಯೊಂದಿಗೆ ಕೈ ಜೋಡಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ಸಹಕರಿಸ್ತೇವೆ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತಾ ಇದ್ದೇನೆ. ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಮೆಚ್ಚುಗೆಯ ಮಾತನಾಡುವ ಮೂಲಕ ಮುಂದಿನ ದಿನಗಳಲ್ಲಿ ಕೂಡ ಪ್ರಾಯೋಜಕರಾಗಿ ಸಹಕಾರವನ್ನು ನೀಡ್ತೇವೆ ಅನ್ನುವಂಥ ಒಂದು ಭರವಸೆಯ ಮಾತನ್ನು ಕೂಡ ಹೇಳಿದಂಥ ಶ್ರೀಯುತ ಚಿದಾನಂದ ವಿದ್ಯಾನಗರ ಇವರಿಗೆ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ವಂದನೆಗಳನ್ನ ಸಲ್ಲಿಸ್ತಾ ಮುಂದೆ ಇನ್ನೋರ್ವ ಮುಖ್ಯ ಅತಿಥಿಗಳು ನಟರಾಜ ನೃತ್ಯ ನಿಕೇತನ, ಕಲ್ಲುಗುಂಡಿ, ಪುತ್ತೂರು, ಸುಳ್ಯ ಮುಂತಾದ ಕಡೆಗಳಲ್ಲಿ ಈ ಒಂದು ಕೇಂದ್ರದ ಮೂಲಕ ಭರತನಾಟ್ಯವನ್ನು ಹಲವಾರು ವಿದ್ಯಾರ್ಥಿಗಳಿಗೆ ಕಲಿಸುವ ಮೂಲಕ ಶಿಕ್ಷಕಿಯಾಗಿ ಗುರುತಿಸಿಕೊಂಡವರು ವಿದುಷಿ ಇಂದುಮತಿ ನಾಗೇಶ್ ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ವೇದಿಕೆಯನ್ನು ಮುಖ್ಯ ಅತಿಥಿ ಸ್ಥಾನದಿಂದ ಈ ಒಂದು ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ ಮೇಡಮ್. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಸಭಾಸದರೇ, ಈ ಒಂದು ಸುಳ್ಯದ ಸಾಮಾನ್ಯ ನಗರ ಪ್ರದೇಶದಲ್ಲಿ ಈ ಡ್ಯಾನ್ಸಿಂಗ್ ಸ್ಟಾರ್ ಎನ್ನುವಂತಹ ಕಾರ್ಯಕ್ರಮವನ್ನು ನನ್ನ ಪ್ರೀತಿಯ ತಮ್ಮನಿಗೆ ಸಮನಾದಂತಹ ಲೋಕೇಶ್ ಉರ್ಬೈಲ್ ಅವರು ನೀಡ್ತಾ ಇದ್ದಾರೆ. ನನಗೆ ತುಂಬ ಹೆಮ್ಮೆ ಅನ್ನಿಸ್ತಿದೆ. ಯಾಕಂದರೆ ನಾವು ಒಟ್ಟಿಗೆ ಒಂದೇ ಶಾಲೆಯಲ್ಲಿ ಓದಿದವರು, ಹಾಗೆ ಒಂದೇ ಗ್ರಾಮದವರು, ಒಂದೇ ಊರಿನವರು, ಹಾಗೂ ಏನೇ ವಿಷಯಗಳನ್ನ ಕೂಡ ಕೆಲವೊಂದು ಸಲ ನನ್ನ ಹತ್ರ ಮಾತಾಡ್ತಾನೆ ಅವನು, ಅಕ್ಕ ಹಾಗೆ, ಅಕ್ಕ ಹೀಗೆ ಅಂತ. ಹಾಗೆ ಇವತ್ತಿನ ಒಂದು ಕಾರ್ಯಕ್ರಮಕ್ಕೂ ಕೂಡ ಪ್ರೀತಿಯಿಂದ ಅವನು ಕರೆದಿದ್ದಾರೆ. ಹಾಗೆ ಆ ಕಾರ್ಯಕ್ರಮಕ್ಕೂ ಕೂಡ ನಾನು ಪ್ರೀತಿಯಿಂದ ಬಂದಿದ್ದೇನೆ. ಇವತ್ತು ಡ್ಯಾನ್ಸ್ ಸ್ಟಾರ್ ಕಾರ್ಯಕ್ರಮ ತುಂಬ ಖುಷಿ ಅನ್ನಿಸ್ತಾ ಇದೆ. ಅದರಲ್ಲಿಯೂ ನನಗೆ ಮುಖ್ಯವಾಗಿ ಏನಂದರೆ ನಮ್ಮ ಸುಳ್ಯ ತಾಲೂಕಿಗೆ ಅವರು ಮೀಸಲಿಟ್ಟಿರೋದು ನನಗೆ ಒಂದು ವೈಯಕ್ತಿಕವಾಗಿ ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ಸುಳ್ಯದ ಹೆಚ್ಚಿನ ಪ್ರತಿಭೆಗಳಿಗೆ ಇಲ್ಲಿ ಮುಕ್ತವಾಗಿ ಅವಕಾಶ ದೊರೆಯುತ್ತದೆ. ಈಗಲೇ ಅವ್ರು ಹೇಳಿದರು 100ಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ಇಲ್ಲಿ ಬಂದಿದ್ದರು. ಆದರೆ ನಾವು ಕೆಲವು ಒಂದು 75 ತನಕ ಇಲ್ಲಿ ವಿದ್ಯಾರ್ಥಿಗಳನ್ನ ಆರಿಸಿಕೊಂಡಿದ್ದೇವೆ ಅಂತ. ಆ 75 ವಿದ್ಯಾರ್ಥಿಗಳು ಕೂಡ ಸುಳ್ಯ ತಾಲೂಕಿನವರೇ ಆಗಿರೋದು ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಈ ಒಂದು ಡ್ಯಾನ್ಸಿಂಗ್ ಸ್ಟಾರ್ ಕಾರ್ಯಕ್ರಮ 2ನೇ ಸೀಸನಿಗೆ ನಡೀತಾ ಇದೆ. ಇನ್ನೂ ಕೂಡ ಇದು 3, 4 ಹೀಗೆ ಹಂತವಾಗಿ ಬೆಳೆದು ಇಲ್ಲಿಂದ ಕಲಿತಂತಹ ಈ ಸ್ಟೇಜಿಂದ ವಿನ್ನರ್ ಆಗಿ ಹೋದಂತಹ ವಿದ್ಯಾರ್ಥಿಗಳು ರಾಷ್ಟ್ರ ಮಟ್ಟದಲ್ಲಿ ವಿನ್ ಆಗಲಿ ಅಂತ ಹೇಳುತ್ತಾ, ಈ ಸಂಸ್ಥೆಯು ಉತ್ತರೋತ್ತರವಾಗಿ ಬೆಳಗಲಿ ಅಂತ ಹೇಳುತ್ತಾ, ಹಾಗೂ ಲೋಕೇಶ್ನಿಗೆ ಕೂಡ ವೈಯಕ್ತಿಕವಾಗಿ ಶುಭ ಹಾರೈಸ್ತಾ, ಇಲ್ಲಿ ಇವತ್ತು ಕಾರ್ಯಕ್ರಮ ನೀಡುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಶುಭ ಹಾರೈಸ್ತಾ ವಂದನೆಗಳು. ಸಂದರ್ಭೋಚಿತವಾಗಿ ಶುಭವನ್ನು ಹಾರೈಸಿದಂಥ ವಿದುಷಿ ಇಂದುಮತಿ ನಾಗೇಶ್ ಇವರಿಗೆ ವಂದನೆಗಳು. ಹಾಗೆ ಈ ವೇದಿಕೆಯಲ್ಲಿ ನಿವೃತ್ತ ಪೊಲೀಸ್ ಉಪನಿರೀಕ್ಷಕರು ಇದ್ದಾರೆ. ಅವರು ಆಗಲೇ ಒಂದು ಸೂಚನೆಯನ್ನು ನೀಡಿದ್ದಾರೆ, ನಾನು ಮಾತಾಡುವುದಿಲ್ಲ. ಅವರ ಪರವಾಗಿ ಅವರ ಒಂದು ಕಿರು ಪರಿಚಯವನ್ನು ನಾನು ನಿಮ್ಮ ಮುಂದಿಡಲಿಕ್ಕೆ ಬಯಸ್ತಾ ಇದ್ದೇನೆ. ಇವರು ಸುಳ್ಯದ ಕಾಂತಮಂಗಿಲದ ಪುತ್ತಿಲ ನಿವಾಸಿ. 1993ರಲ್ಲಿ ಸೇವೆಗೆ ಸೇರ್ಪಡೆಗೊಳ್ತಾರೆ. ಪೊಲೀಸ್ ಇಲಾಖೆಯಲ್ಲಿ ಸುಮಾರು ಸುದೀರ್ಘ 30 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದಾರೆ. ಮಂಗಳೂರು ಗ್ರಾಮಾಂತರ ಠಾಣೆ, ಹಾಗೆ ಮುಲ್ಕಿ ಪೊಲೀಸ್ ಠಾಣೆ, ರೌಡಿ ನಿಗ್ರಹ ದಳ, ಪುತ್ತೂರು ಗ್ರಾಮಾಂತರ ಠಾಣೆ, ವಿಟ್ಲ ಠಾಣೆ ಹಾಗೂ ಪುತ್ತೂರು ನಗರ ಠಾಣೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿ, ಹೆಡ್ ಕಾನ್ಸ್ಟೇಬಲ್ ಆಗಿ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ಬೆಳ್ಳಾರೆ ಪೊಲೀಸ್ ಠಾಣೆಗೆ ಸಹಾಯಕ ಪೊಲೀಸ್ ಉಪನಿರೀಕ್ಷಕರಾಗಿ ಪದೋನ್ನತಿ ಹೊಂದಿ 2022ನೇ ಜುಲೈಯಲ್ಲಿ ವೃತ್ತಿಯಿಂದ ನಿವೃತ್ತಿಯನ್ನು ಹೊಂದಿರ್ತಾರೆ. ಇದೀಗ ಪ್ರಸ್ತುತ ಕೃಷಿ ಕಾಯಕದಲ್ಲಿ ತೊಡಗಿಸಿಕೊಂಡಿದ್ದು ತಮ್ಮ ಪತ್ನಿ ಶ್ರೀಮತಿ ಪ್ರಮೀಳಾ ಆರೋಗ್ಯ ಇಲಾಖೆಯಲ್ಲಿ ಆರೋಗ್ಯ ಶಿಕ್ಷಣಾಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮಗ ಧ್ಯಾನದೀಪ್ KVG ದಂತ ಮಹಾವಿದ್ಯಾಲಯದಲ್ಲಿ ಪ್ರಥಮ ವರ್ಷದ ಡೆಂಟಲ್ ವಿದ್ಯಾರ್ಥಿ. ಮಗಳು ಸಿಂಚನ ರೋಟರಿ ಶಿಕ್ಷಣ ಸಂಸ್ಥೆಯಲ್ಲಿ SSLCಯಲ್ಲಿ ಕಲಿಯುತ್ತಿದ್ದಾರೆ. ರಂಗಮಯೂರಿ ಕಲಾಶಾಲೆಯಲ್ಲಿ ಇವರ ಮಕ್ಕಳು ವಿದ್ಯಾರ್ಥಿಗಳಾಗಿದ್ದಾರೆ. ಇವರು ಇಂದಿನ ನಮ್ಮ ಮುಖ್ಯ ಅಭ್ಯಾಗತರಾಗಿರ್ತಕ್ಕಂಥ ಶ್ರೀಯುತ ನಾರಾಯಣ ಪುತ್ತಿಲ ಸರ್, ತಮಗೆ ಕೂಡ ಆತ್ಮೀಯ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಮುಂದೆ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ವಿನೋದ್ ಕರ್ಕರ್ ಅವರು ಕೂಡ ಅವರು ಸಮಾರೋಪ ಸಮಾರಂಭದಲ್ಲಿ ಮಾತಾಡ್ತಾರೆ. ಯಾಕೆಂತ ಹೇಳಿದ್ರೆ ಅವರು ಸ್ವಲ್ಪ ಜಾಸ್ತಿ ಮಾತಾಡ್ತಾರೆ. ಉದ್ಘಾಟನಾ ಸಮಾರಂಭದಲ್ಲಿ ಜಾಸ್ತಿ ಮಾತಾಡಿದರೆ ಕಾಂಪಿಟೇಷನ್ಗೆ ತಡವಾಗ್ತದೆ. ಆದ ಕಾರಣ ಅವರನ್ನು ನಾವು ಸಮಾರೋಪ ಸಮಾರಂಭದಲ್ಲಿ ಮಾತಾಡಿಸೋಣ. ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಮರ್ಪಿಸ್ತಾ ಕಾರ್ಯಕ್ರಮದ ಮುಂದಿನ ಹಂತ
ಈ ಶಾಲೆಯ ಕಲಾಶಾಲೆಯ ಸಂಚಾಲಕ ಲೋಕೇಶ್ ಊರುಬೈಲ್ ಇವರು ಸ್ಮರಣಿಕೆಯನ್ನು ನೀಡಬೇಕು ಅತಿಥಿ ವರ್ಯರಿಗೆ, ಜೊತೆಯಲ್ಲಿ ಧನ್ಯವಾದವನ್ನು ಕೂಡ ಸಮರ್ಪಿಸಬೇಕು. ಇಂದಿನ ಉದ್ಘಾಟನಾ ಸಮಾರಂಭದ ಉದ್ಘಾಟಕರು, ಹಿರಿಯರು ಹಾಗೆ ಲೋಕೇಶ್ ಊರುಬೈಲು ಇವರ ಬಂಧು ಆಗಿರುವಂಥ ಶ್ರೀಯುತ ಡಾಕ್ಟರ್ ಯು ಪಿ ಶಿವಾನಂದ ಇವರಿಗೆ ಮೊದಲ ಸ್ಮರಣಿಕೆ ಹಸ್ತಾಂತರ. ಹಾಗೆಯೇ ಪುತ್ತೂರಿನಿಂದ ಆಗಮಿಸಿ ಶುಭ ನುಡಿಗಳನ್ನು ಸ್ಪರ್ಧಿಗಳಿಗೆ ನೀಡಿದಂಥ ರಾಕೇಶ್ ಕುಮಾರ್ ಕಮ್ಮಾಜೆ ಪ್ರಾಂಶುಪಾಲರು ಇವರಿಗೆ ಕೂಡ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು. ಹಾಗೆಯೇ ಇಂಜಿನಿಯರ್, ಉದ್ಯಮಿಗಳು, ರೋಟರಿ ಕ್ಲಬ್ಸ್ ಸಿಟಿಯ ಅಧ್ಯಕ್ಷರು ಆಗಿರ್ತಕ್ಕಂಥ ಗಿರೀಶ್ ನಾರ್ಕೋಡ್ ಅವರಿಗೆ ಸ್ಮರಣಿಕೆ. ಹಾಗೆ ಇನ್ನೋರ್ವ ಯುವ ಉದ್ಯಮಿ ಚಿದಾನಂದ ವಿದ್ಯಾನಗರ ಇವರಿಗೆ ಕೂಡ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಹಾಗೆಯೇ ಪೊಲೀಸ್ ಉಪನಿರೀಕ್ಷಕರು ನಿವೃತ್ತಿ ಹೊಂದಿದ್ದಾರೆ ಶ್ರೀಯುತ ನಾರಾಯಣ ಪುತ್ತಿಲ ಇವರಿಗೆ ಕೂಡ ಸ್ಮರಣಿಕೆ. ಹಾಗೆಯೇ ವಿದೂಷಿ ಇಂದುಮತಿ ನಾಗೇಶ್ ಇವರಿಗೆ ಕೂಡ ಸ್ಮರಣಿಕೆಯನ್ನು ಲೋಕೇಶ್ ಅವರು ನೀಡಿ ಅವರನ್ನು ಗೌರವಿಸ್ತಾ ಇದ್ದಾರೆ. ಧನ್ಯವಾದಗಳು. ಸ್ಮರಣಿಕೆಯನ್ನು ನೀಡಿರುವಂಥ ಹಾಗೆ ಸ್ವೀಕರಿಸಿರುವಂಥ ಅತಿಥಿಗಳಿಗೆ ಮುಂದೆ ಧನ್ಯವಾದ ಸಮರ್ಪಣೆ. ಆತ್ಮೀಯರೇ, ವೇದಿಕೆಯಲ್ಲಿರುವಂಥ ಎಲ್ಲ ನನ್ನ ಹಿರಿಯರೇ, ಪ್ರೀತಿಯ ಗಣ್ಯರೇ, ನನ್ನ ಜೊತೆ ರಂಗಮಯೂರ ಜೊತೆ ಕೈ ಜೋಡಿಸಿ ಕೈಯನ್ನು ಬಲಪಡಿಸಿ ಅಂತ ರಂಗಮಯೂರಿಯ ಪೋಷಕರೇ, ವಿದ್ಯಾರ್ಥಿಗಳೇ, ಮಾಧ್ಯಮ ಮಿತ್ರರೇ, ಎಲ್ಲ ಹಿರಿಯರೇ, ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ಆತ್ಮೀಯ ಪುಟಾಣಿ ಮಕ್ಕಳೇ, ಕಾರ್ಯಕ್ರಮ ಕೊಡಲಿಕ್ಕಿರುವವರೇ, ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಈ ಸ್ಪರ್ಧೆಯ ತೀರ್ಪುಗಾರ ಆಗಮಿಸಿದಂಥ ಆತ್ಮೀಯರೇ, ನಿಮಗೆಲ್ಲರಿಗೂ ನಾನು ರಂಗಮಯೂರಿಗೆ ಸ್ವಾಗತವನ್ನು ಕೋರಿ ವಂದನಾರ್ಪಣೆಯ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೇನೆ. ರಂಗಮಯೂರಿ ಕಳೆದ ಒಂದು 5 ವರ್ಷದಿಂದ ಸುಳ್ಯದಲ್ಲಿ ಬೇರೆ ಬೇರೆ ಕಲಾ ಪ್ರಕಾರವನ್ನು ಕಲಿಸ್ಕೊಂಡು ಒಂದಿಷ್ಟು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಮಾಡ್ಕೊಂಡು ಬಂದಿದೆ. ಮುಖ್ಯವಾಗಿ ಗ್ರಾಮೀಣ ಪ್ರದೇಶದ, ನಾನು ಸುಳ್ಯಕ್ಕೆ ಬಂದು 5 ವರ್ಷ ಆಯಿತು. ಸುಳ್ಯ ನನಗೆ ಅನ್ನ ಕೊಡ್ತಾ ಇದೆ. ಗ್ರಾಮೀಣ ಪ್ರದೇಶದ ಮಕ್ಕಳೇ, ನಾನು ಸುಳ್ಯದ ಮಕ್ಕಳಲ್ಲಿ ಬಹಳ ದೊಡ್ಡ ಪ್ರತಿಭಾವಂತರನ್ನು ಗುರುತಿಸಿದ್ದೇನೆ. ಆದರೆ ಸರ್ ಹೇಳಿದ ಹಾಗೆ 10ನೇ ಕ್ಲಾಸಿಗೆ ಮುಗಿದು ಹೋಗ್ತದೆ. ಬಹಳ ನೋವಿನ ಸಂಗತಿ ನನಗೆ ಅದು ಒಂದು. 10th ಆದ ನಂತರ PUCಯಲ್ಲಿ ಮತ್ತೆ ಆರ್ಟ್ ಅನ್ನೋ ಒಂದು ವಿಭಾಗ ಇದೆ ಅಂತಲೇ ಯಾವುದೇ ಪೇರೆಂಟ್ಗಳಿಗೆ ಗೊತ್ತಾಗೋದಿಲ್ಲ. ಮುಂದಿನ ದಿನ ಹಾಗಾಗಿರಲಿ ಅಂತ ಕೇಳ್ಕೊಳ್ತಾ, ನಾನು ವಂದನಾರ್ಪಣೆಗೆ ಮುಂಚೆ ನಾನೊಂದು 3 ಜನರನ್ನು ನಾನು ನಿಮ್ಮ ಅನುಮತಿಯೊಂದಿಗೆ ನಾನು ವೇದಿಕೆ ಕರಿಬೇಕು ಅಂತಿದ್ದೇನೆ. ನೀವು ಹೇಳ್ದಂಗೆ ಸುಳ್ಯದಲ್ಲೇ ಇದ್ದುಕೊಂಡು ಸಾಧನೆ ಮಾಡಿದವರಿಗೆ ನಾನು ಗೌರವಿಸಬೇಕು. ಸುಳ್ಯದಲ್ಲೇ ಇದ್ದುಕೊಂಡು ಸುಳ್ಯದಲ್ಲೇ ಕೆಲಸ ಮಾಡಿ ಸುಳ್ಯ ಜನರಿಗೆ ಅನ್ನ ಕೊಟ್ಟವರು ನಾನು ನೆನಪಿಸ್ಕೊಳ್ಬೇಕು. ಒಂದು ನಮ್ಮ ತೀರ ಆತ್ಮೀಯರು ದೀಕ್ಷಾ ಟ್ರೇಡರ್ಸ್ನ ಮಾಧವ್ ಸರ್. ಬಹುಶಃ ರಂಗಮಯೂರಿಗೆ ಮತ್ತು ದೀಕ್ಷಾ ಟ್ರೇಡರ್ಸ್ಗೆ ತುಂಬ ಸಂಬಂಧ ಇದೆ. ಈ ಸಾಂಸ್ಕೃತಿಕ ಸಮಾರಂಭಕ್ಕೆ ಬೇಕಾದಂಥ ಕಾರ್ಯಕ್ರಮಗಳು ಬೇಕಾದಂಥ ಕಾಸ್ಟ್ಯೂಮ್ಗಳು ಅದು ಆ ಟೈಮಿಗೆ ಸಿಗೋದಿಲ್ಲ ಸರ್. ಹಾಗಾಗಿ ನಾನು ತುಂಬ ಸಲ ಮಾಧವ್ ಸರ್ ಜೊತೆ ತರ್ಕಕ್ಕೆ ಬಿದ್ದಿದ್ದೇನೆ, ಇದ್ದೇ ಬೇಕು ಅಂತ ಹಠ ಹಿಡಿದಿದ್ದೇನೆ. ಆದರೆ ಎಲ್ಲೂ ಬೇಜಾರು ಮಾಡದೆ ಅವರು ನಮಗೆ ತುಂಬ ಸಪೋರ್ಟ್ ಮಾಡಿ ಒಂದಿಷ್ಟು ಜನಕ್ಕೆ ಕೆಲಸ ಕೊಟ್ಕೊಂಡು ಬಹಳಷ್ಟು ವರ್ಷದಿಂದ ದೀಕ್ಷಾ ಟ್ರೇಡರ್ಸ್ ಅಂತ ಸುಳ್ಯದಲ್ಲಿ ತುಂಬ ಹೆಸರುವಾಸಿಯಾಗಿದೆ. ದಯವಿಟ್ಟು ಮಾಧವ್ ಸರ್ ನೀವು ಬರಬೇಕು. ನಾನು ನಿಮಗೆ ಸಾಲು ಹೊಲಿಸುವುದಿಲ್ಲ, ಮಾಲೆ ಹಾಕೋದಿಲ್ಲ, ಯಾಕಂದರೆ ದೀಕ್ಷಾದಿಂದಲೇ ತಗೊಂಡು ಶಾಲು ಹಾಗೂ ಮಾಲೆ. ಹಾಗಾಗಿ ಬರೀ ನಾನು ಒಂದು ಮೂಮೆಂಟ್ ಕೊಟ್ಟು ನಿಮ್ಮನ್ನು ನಾನು ಗೌರವಿಸ್ತೇನೆ. ದಯವಿಟ್ಟು ವೇದಿಕೆ ಬರಬೇಕು ನಾನು ಕೇಳ್ಕೊಳ್ತೇನೆ. ಶಶಿ ಹಾಗೆ ಅದರ ಜೊತೆ ಕಾಸ್ಟ್ಯೂಮ್ ಸಿಕ್ಕಿದರೆ ಸಾಕಾಗೋದಿಲ್ಲ, ಅದನ್ನು ಸ್ಟಿಚ್ ಮಾಡಿ ಕೊಡಬೇಕು ನಮಗೆ. ಅದು ಹಾಗೆ ಒಂದು 20-25 ವರ್ಷದಿಂದ ಸುಳ್ಯದಲ್ಲಿ ಇದ್ದುಕೊಂಡು ಕಲರ್ಸ್ ಟೈಲರ್ಸ್ ಅನ್ನೋ ಹೆಸರಿನಲ್ಲಿ ಒಂದಿಷ್ಟು ಜನರ ವಿದ್ಯಾರ್ಥಿಗಳನ್ನು ಹುಟ್ಟು ಹಾಕಿ ಒಂದಿಷ್ಟು ಹೆಣ್ಮಕ್ಕಳಿಗೆ ಕೆಲಸ ಕೊಟ್ಟು ಅವರ ಮನೆಯ ದೀಪ ಬೆಳೆಸ್ತಿರುವಂಥ ಶ್ರೀಮತಿ ರಜನಿ ಮೇಡಮ್, ನಾನು ಬಹಳಷ್ಟು ಸಲ ನಿಮ್ಮ ಜೊತೆ ಜಗಳಾಡಿದ್ದೇನೆ. ಇದೇ ಥರ ಬೇಕು ಅಂತ ಹಠಕ್ಕೆ ಬಿದ್ದಿದ್ದೇನೆ. ದಯವಿಟ್ಟು ಬನ್ನಿ, ನಮ್ಮ ಒಂದು ಸಣ್ಣ ಗೌರವ ನೀವು ಸ್ವೀಕರಿಸಬೇಕು ಅಂತ ನಾನು ಇಲ್ಲಿ ಕೇಳ್ಕೊಳ್ತಿದ್ದೇನೆ. ದಯವಿಟ್ಟು ವೇದಿಕೆ ಬನ್ನಿ. ಇಂದುಮತಿ ಮೇಡಮ್ ಅವರಿಗೆ ದಯವಿಟ್ಟು ಶಾಲ್ ಹಾಕಿ ಮಾಲೆ ಹಾಕಿ ಅವರನ್ನು ಗೌರವಿಸಬೇಕು.
ಥ್ಯಾಂಕ್ ಯು ಸೋ ಮಚ್ ಮೇಡಮ್, ನಿಮ್ಮ ಸಹಕಾರ ಹೇಗೆ ಇರಲಿ. ಹಾಗೆ ಇವತ್ತಿನ ಈ ಡ್ಯಾನ್ಸಿಂಗ್ ಸ್ಟಾರ್ ನಡಿಬೇಕೆ ಒಂದು ಕೇಂದ್ರ ಬಿಂದು ಸಿಗ್ನೇಚರ್ ಡ್ಯಾನ್ಸ್ ಕಂಪನಿ ಮೈಸೂರು. ಬಹುಶಃ ಅವರು ಇಲ್ಲ ಅಂತಿದ್ರೆ ಖಂಡಿತವಾಗಿ ಈ ಥರ ಕಾರ್ಯಕ್ರಮ ನಡಲಿಕ್ಕೆ ಸಾಧ್ಯನೇ ಇಲ್ಲ. ವಿನೋದ್ ಸರ್, ಪೃಥ್ವಿ ಅಂತ ಬಹಳ ಒಳ್ಳೆಯ ಡ್ಯಾನ್ಸರ್ನನ್ನು, ಬಹಳ ಒಳ್ಳೆಯ ಹುಡುಗನನ್ನು ನಮಗೆ ಕೊಟ್ಟಿದ್ದೀರಿ. ಪೃಥ್ವಿ ಸರ್ ದಯವಿಟ್ಟು ವೇದಿಕೆ ಬರಬೇಕು. ಬಹುಶಃ ಆ ಮನುಷ್ಯ ಸರ್, ನಾವು ಇಲ್ಲಿ ಡ್ಯಾನ್ಸ್ ತರಬೇತಿ ಶುರು ಮಾಡಿ 2.5 ವರ್ಷ ಕಳೀತು. ಬಹುಶಃ 9:45 ಅವರು ಮೈಸೂರಿಂದ ಇಲ್ಲಿಗೆ ರೀಚ್ ಆಗ್ತಾರೆ ಸರ್. ಒಂದು ದಿವಸ ಆಬ್ಸೆಂಟ್ ಆದವಂಥ ಮನುಷ್ಯ ಅಲ್ಲ. ಕೊಟ್ಟ ಕೆಲಸವನ್ನು ಅತ್ಯಂತ ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಮಾಡಿ ನಮ್ಮ ಇಡೀ ಒಂದು ತಂಡವನ್ನು ಹೊರಗೊಳಿಸಿ ತಯಾರು ಮಾಡುವಂಥ ಒಂದು ದೊಡ್ಡ ಕೆಲಸ ಪೃಥ್ವಿ ನಾಯಕ್ ದಯವಿಟ್ಟು ವೇದಿಕೆಗೆ ಬಂದು ನಮ್ಮ ಈ ಒಂದು ಗೌರವವನ್ನು ಸ್ವೀಕರಿಸಬೇಕು ಅಂತ ನಾನು ಕೇಳ್ಕೊಳ್ತಿದ್ದೇನೆ. ಪೃಥ್ವಿ ಸರ್, ಓಕೆ. ಪಾಪ್ಯುಲರ್ನ ಅನುಪಣ್ಣ ಬಂದಿದ್ದೀರಾ, ಸ್ವಾಗತ ಕೋರ್ತಾ ಇದ್ದೇನೆ. ಬನ್ನಿ ಸರ್, ನಿಮಗೋಸ್ಕರ ನಾವು ಕಾಯ್ತಾ ಇದ್ದೇವೆ. ಪೃಥ್ವಿ ಸರ್, ಆತ್ಮೀಯವಾಗಿ ನಮ್ಮ ಒಂದು ಸಣ್ಣ ಗೌರವವನ್ನು ನೀವು ತಗೊಳ್ಬೇಕು ಅಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಸೋ ಮಚ್ ಪೃಥ್ವಣ್ಣ. ಇನ್ನೊಬ್ಬರು ನಮಗೆ ಬಹಳ ಆತ್ಮೀಯರು, ನನಗೆ ಬೈಯೋರು ಅಂತಿದ್ದರೆ ಈ ಬಿಲ್ಡಿಂಗಲ್ಲಿ ಒಬ್ಬರು ಮಾತ್ರ, ಅವರು ನಾನು ಕರೀಲೇಬೇಕು. ಬಹುಶಃ ಹಲವಾರು ವರ್ಷದಿಂದ ಈ ಒಂದು ಶ್ರೀಹರಿ ಬಿಲ್ಡಿಂಗನ್ನು ಶುಚಿಗೊಳಿಸುವ ಕಾರ್ಯಕ್ರಮದಲ್ಲಿ ಒಂದು 70 ವರ್ಷ ಆಗಿದೆ ಅಜ್ಜಿ, 65 ಆಗಿದೆ, ಎಷ್ಟಾಗಿದೆ? ಓಕೆ, ರಾಜೇಶ್ವರಿ ಅಜ್ಜಿ ಅಂತ ನಾನು ಅಜ್ಜಿ ಅಂತ ಕರೀತೇನೆ. ರಂಗಮಯೂರಿ ಅನ್ನೋರು ವಾರಕ್ಕೆ 2 ಸಲ ಬಂದು ಚೆಂದವಾಗಿ ಅಚ್ಚುಕಟ್ಟಾಗಿ ಶುಚಿಗೊಳಿಸಿ ಇಡೀ ಬಿಲ್ಡಿಂಗನ್ನು ಒಂದು ಶುಚಿಗೊಳಿಸುವ ಕಾರ್ಯಕ್ರಮದಲ್ಲಿ ನಿರತರಾಗಿರುವಂಥ ರಾಜೇಶ್ವರಿ ಅಜ್ಜಿ, ದಯವಿಟ್ಟು ನೀವು ಬರಬೇಕು. ಬಹುಶಃ ಎಲ್ಲ ರಂಗಮಯೂರಿಯ ಪೋಷಕರ ಪರವಾಗಿ, ಮಕ್ಕಳ ಪರವಾಗಿ ನಿಮಗೆ ನಾವು ಸಣ್ಣದಾಗಿ ಏನೋ ಒಂದು ಕೊಡಬೇಕು, ಬನ್ನಿ. ಬಹುಶಃ ಪೇರೆಂಟ್ಸ್ ಯಾರು ಬಂದು ಜಾಯ್ನ್ ಆಗಿ ದಯವಿಟ್ಟು ಬನ್ನಿ. ನಿಮ್ಮ ಜಾಕಿ ಮೇಡಮ್ ಬನ್ನಿ ಬನ್ನಿ ಬನ್ನಿ. ಬಹುಶಃ ಡ್ಯಾನ್ಸಿಂಗ್ ಸ್ಟಾರ್ಗೆ ಈಗ ಒಂದು ಕಳೆ ಬಂತು ಅಂತ ಕಾಣ್ತದೆ. ಥ್ಯಾಂಕ್ ಯು ಅಜ್ಜಿ, 100 ಕಾಲ ಬದುಕಿ ಬಾಳಿ. ಹಾಗೆ ನನಗೆ ಕಂಡಾಗೆಲ್ಲ ಬೈತಾನೆ ಇರಿ, ತೊಂದರೆ ಇಲ್ಲ, ನಿಮ್ಮ ಬೈಗಳನ್ನು ನಾನು ಕೇಳ್ಕೊಳ್ಳೋಕೆ ರೆಡಿ ಇದ್ದೇನೆ. ಇವತ್ತಿನ ಈ ಒಂದು ಸುಂದರ ಸಮಾರಂಭಕ್ಕೆ ಕೃಷ್ಣ ಕಾಮತ್ ಸರ್ ಬರಬೇಕಿತ್ತು. ಈ ಬಿಲ್ಡಿಂಗ್ ನಮಗೆ ಕೊಟ್ಟಿದೆ, ನಮ್ಮ ರಂಗಮಯೂರಿಯ ಋಣ ಕೃಷ್ಣ ಕಾಮತ್ ಸರ್ ಮೇಲೆ ಇದೆ. ಅವರಿಗೆ ನಾನು ಪ್ರೀತಿಯಿಂದ ಹೊಂದಿಸ್ಕೊಳ್ತಾ ಇದ್ದೇನೆ. ಹಾಗೆಯೇ ನಾನು ಪ್ರೀತಿಯಿಂದ ಅಫಿಷಿಯಲ್ ಆಗಿ ಸರ್ ಅಂತ ಕರಿತೇನೆ, ಮನೆಗೆ ಹೋದರೆ ಅಜ್ಜಪ್ಪ ಅಂತ ಕರಿತೇನೆ. ಡಾಕ್ಟರ್ UP ಶಿವಾನಂದ್ ಸರ್, ಸಂಪಾದಕರು ಸುದ್ದಿ ಸಮೂಹ ಸಂಸ್ಥೆ ಸುಳ್ಯ, ನೀವು ಕೂಡ ನಾನು ತಲೆಬಾಗಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ, ಹೊಂದಿಸ್ಕೊಂಡಿದ್ದೇನೆ. ಗಿರೀಶ್ ಅಣ್ಣ, ಆತ್ಮೀಯರು, ನಮ್ಮ ಈ ಕಾರ್ಯಕ್ರಮಕ್ಕೆ ನಾವು ಪ್ರೀತಿಯಿಂದ ಬಂದಿದ್ದೀರಿ, ನಿಮಗೆ ಪ್ರೀತಿಯಿಂದ ನಾನು ತಲೆಬಾಗಿಕೊಂಡಿದ್ದೇನೆ. ಹಾಗೆ ವಿದುಷಿ ಇಂದುಮತಿ ನಾಗೇಶ್, ಇಂದುಮತಿ ಅಕ್ಕ, ಪ್ರೀತಿಯಿಂದ ಹೊಂದಿಸ್ಕೊಂಡಿದ್ದೇನೆ. ನಾರಾಯಣ್ ಸರ್, ನಾನು ಆಗಲೇ ಹೇಳಿದ್ದೆ, ಈ SI ಪೊಲೀಸ್ನವರೆಲ್ಲ ಜಾಸ್ತಿ ಮಾತಾಡೋದಿಲ್ಲ, ಅವರು ಕೆಲಸ ಮಾಡೋದು ಜಾಸ್ತಿ ಅಂತ. ಹಾಗಾಗಿ ಸರ್, ನಿಮ್ಮ ಸಹಕಾರ ನಮ್ಮ ಜೊತೆ ಯಾವಾಗಲೂ ಇರಲಿ, ಪ್ರೀತಿಯಿಂದ ಹೊಂದಿಸ್ಕೊಳ್ತೇನೆ. ಚಿದಣ್ಣ,
ನಿಮಗೂ ಕೂಡ ಪ್ರೀತಿಯಿಂದ ತಲೆಬಾಗಿದ್ದೇನೆ. ವಿನೋದ್ ಸರ್, ನಿಮಗೂ ಕೂಡ ನೀವಿಲ್ಲದಿದ್ದರೆ ಖಂಡಿತವಾಗಿ ಕಾರ್ಯಕ್ರಮ ಆಗ್ತಾ ಇಲ್ಲ. ನಿಮಗೂ ಕೂಡ ನಾನು ಪ್ರೀತಿಯಿಂದ ತಲೆಬಾಗಿದ್ದೇನೆ. ಹಾಗೆ ರಾಕೇಶ್ ಸರ್, ನನ್ನ ಮದುವೆಗೆ ಒಂದು ಬಂದಿದ್ದು ನನಗೆ ನೆನಪಿದೆ. ನನ್ನ ಹೆಂಡತಿಗೆ ಪಾಠ ಹೇಳಿಕೊಟ್ಟವರು, ಚಂದದ ಪಾಠ ಹೇಳಿಕೊಟ್ಟಿದ್ದೀರಿ ಸರ್. ಹಾಗೆ ರಂಗಮಯೂರಿಗೆ ಕರೆದಾಗ ಪ್ರೀತಿಯಿಂದ ಬಂದಿದ್ದೀರಿ ಸರ್. ನಿಮಗೆ ಪ್ರೀತಿಯಿಂದ ರಂಗಮಯೂರಿಯ ಪರವಾಗಿ, ಪೋಷಕರ ಪರವಾಗಿ, ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಹೊಂದಿಸಿಕೊಂಡಿದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ತೀರ್ಪುಗಾರರಾಗಿ ಬಂದಿರುವಂಥ ನಿಮ್ಮ 3 ಜನರ ಪರಿಚಯವನ್ನು ಆಮೇಲೆ ಮಾಡ್ತೇನೆ. ನಿಮಗೂ ಕೂಡ ಪ್ರೀತಿಯಿಂದ ಹೊಂದಿಸ್ಕೊಂಡಿದ್ದೇನೆ. ರಂಗಮಯೂರಿ ಎಲ್ಲ ಪೋಷಕರಿಗೆ, ಹಿರಿಯರಿಗೆ, ಮಕ್ಕಳಿಗೆ, ಹಾಗೆಯೇ ಸುದ್ದಿ ಮಾಧ್ಯಮ ಸಂಸ್ಥೆಯ ಎಲ್ಲ ಸಿಬ್ಬಂದಿಗಳಿಗೆ, ಟೆಕ್ನಿಷಿಯನ್ ಆದ ಶ್ರೀಧಾಮ್ ಅಡಕಾರು 3 ದಿವಸದಿಂದ ಕೆಲಸ ಮಾಡ್ತಿದ್ದಾರೆ. ನಿಮಗೂ ಕೂಡ ಹೊಂದಿಸ್ಕೊಂಡಿದ್ದೇನೆ. ಯತೀಶ್ ಅಣ್ಣ, ನನ್ನ ಕಸಿನ್ ಪ್ರಶಾಂತ್ ಇದ್ದಾನೆ ಊರ್ಬೈಲು, ರಂಗಮಯೂರಿಯ ಟ್ರಸ್ಟಿ, ನಿಮಗೂ ಕೂಡ ನಾನು ಹೊಂದಿಸಿಕೊಂಡಿದ್ದೇನೆ. ಎಲ್ಲ ಪೋಷಕರಿಗೆ, ಬಂಧು ಮಿತ್ರರಿಗೆ, ಹಾಗೆ ಸ್ವಾತಿ ಮೈಕ್ ಸೆಟ್ನ ಈ ಒಂದು ಒಳ್ಳೆಯ ಸೌಂಡ್ ಅರೇಂಜ್ ಮಾಡಿಕೊಟ್ಟಂಥ ಸ್ವಾತಿ ಸೌಂಡ್ಸ್ನ ಪ್ರಕಾಶಣ್ಣ ಮತ್ತು ಅವರ ಸಿಬ್ಬಂದಿ ವರ್ಗ ಎಲ್ರಿಗೂ ನಾನು ಹೊಂದಿಸಿಕೊಂಡು, ಮತ್ತೆ ಮುರಳೀಕೃಷ್ಣ, ನಿನಗೂ ನಾನು ಪ್ರೀತಿಯಿಂದ ಹೊಂದಿಸಿಕೊಂಡಿದ್ದೇನೆ. ರಂಜಿತ್ ಅಡ್ತಲೆ, ನಿಮ್ಮನ್ನು ಕೂಡ ನಾನು ಗೌರವಿಸ್ತೇನೆ, ಹೊಂದಿಸ್ತೇನೆ. ಶಿವಣ್ಣ, ಚಂದವಾಗಿ ಒಂದು ಸಭಾ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿಕೊಟ್ಟಿದ್ದೀರಿ. ನಿಮಗೂ ಕೂಡ ನಾನು ಹೊಂದಿಸಿಕೊಳ್ತಾ ಮುಂದಿನ ಕಾರ್ಯಕ್ರಮಕ್ಕೆ ನಾವು ಅಣಿಯಾಗ್ತಾ ಇದ್ದೇವೆ. ಎಲ್ರಿಗೂ ಮತ್ತೆ ನಮಸ್ತೆ, ನಮಸ್ತೆ. ಮತ್ತೆ ಸಿಕ್ಕುವ. ಕಾರ್ಯಕ್ರಮ ಮುಗಿಯುವವರೆಗೆ ನಮ್ಮ ಜೊತೆ ಇರಲಿ ಅಂತ ಹೇಳ್ಕೊಂಡು ಎಲ್ರಿಗೂ ಶುಭವಾಗಲಿ. ನಮಸ್ತೆ. ಸುಳ್ಯ ಡ್ಯಾನ್ಸಿಂಗ್ ಸ್ಟಾರ್ ಸೀಸನ್ 2 ಇದರ ಉದ್ಘಾಟನಾ ಸಮಾರಂಭ ಸಭಾ ಕಾರ್ಯಕ್ರಮ ಇಲ್ಲಿಗೆ ಕೊನೆಗೊಂಡಿದೆ. ಧನ್ಯವಾದವನ್ನು ಸಮರ್ಪಿಸಿದಂಥ ರಂಗಮಯೂರಿ ಕಲಾ ಶಾಲೆಯ ಸಂಚಾಲಕ ಲೋಕೇಶ್ ಊರ್ಬೈಲ್ ತಮಗೆ ಕೂಡ ವಂದನೆಗಳನ್ನ ಸಲ್ಲಿಸ್ತಾ, ಇನ್ನೇನು ಕೆಲವು ನಿಮಿಷಗಳಲ್ಲಿ ಈ ಸುಂದರವಾದ ವೇದಿಕೆಯಲ್ಲಿ ನಿಮ್ಮೆಲ್ಲರನ್ನ ರಂಜಿಸಲಿಕ್ಕೆ ಕಾಂಪಿಟೇಟರ್ಸ್ ರೆಡಿಯಾಗಿದ್ದಾರೆ. ಈ ಒಂದು ಕಾರ್ಯಕ್ರಮದ ಪ್ರಾಯೋಜಕರಾಗಿ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ ದೀಕ್ಷಾ ಟ್ರೇಡರ್ಸ್ ಸುಳ್ಯ, ವಿಶ್ವ ಕಾಂಪ್ಲೆಕ್ಸ್ ಜಟ್ಟಿಪಾಳ ರಸ್ತೆ ಸುಳ್ಯ, ಪಾಪ್ಯುಲರ್ ಸ್ವೀಟ್ಸ್ ಶ್ರೀಹರಿ ಕಾಂಪ್ಲೆಕ್ಸ್ ಸುಳ್ಯ, ಪ್ರಣವ ಸೌಹಾರ್ದ ಸಹಕಾರಿ ಸಂಘ ಸಾಯಿರಾಮ್ ಕಾಂಪ್ಲೆಕ್ಸ್ ಶ್ರೀರಾಮ್ಪೇಟೆ ಸುಳ್ಯ, ಸಮರ್ಥ ನಿಧಿ ಲಿಮಿಟೆಡ್ ಸುಳ್ಯ, ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಸುಳ್ಯ, ಭಾರತ್ ಸ್ಟೀಲ್ ಆ್ಯಂಡ್ ಹಾರ್ಡ್ವೇರ್ ಸುಳ್ಯ, ಮ್ಯಾಂಗ್ಳೂರ್ ಫರ್ನಿಚರ್ ಶ್ರೀರಾಮ್ಪೇಟೆ ಸುಳ್ಯ, ಪಾದಂ ಗೋಕುಲಂ ಶ್ರೀಹರಿ ಕಾಂಪ್ಲೆಕ್ಸ್ ಸುಳ್ಯ, ಪಾದಂ ಸಿಎ ಬ್ಯಾಂಕ್ ಕಾಂಪ್ಲೆಕ್ಸ್ ಮೇನ್ ರೋಡ್ ಸುಳ್ಯ, ಹೋಟೆಲ್ ದ್ವಾರಕಾ ಮೇನ್ ರೋಡ್ ಸುಳ್ಯ, ದ್ವಾರಕಾ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ ಮೇನ್ ರೋಡ್ ಸುಳ್ಯ, ಕುಂಕುಮ್ ಫ್ಯಾಷನ್ ಸುಳ್ಯ, ಎಸ್ಕ್ಯೂ ವರ್ಲ್ಡ್ ಏಜ್ ಹೋಮ್ ಆ್ಯಂಡ್ ಹೆಲ್ತ್ ಕೇರ್ ಬೆಂಗಳೂರು, ಶ್ರೀಹರಿ ಕಾಂಪ್ಲೆಕ್ಸ್ ಕೃಷ್ಣ ಬಿಲ್ಡಿಂಗ್ ಸಿಟಿ ಸೆಂಟರ್ ಶ್ರೀರಾಮ್ಪೇಟೆ ಸುಳ್ಯ, ಬಿಗ್ ಬೈಟ್ ಮೇನ್ ರೋಡ್ ಸುಳ್ಯ, ಮಹಾಲಕ್ಷ್ಮಿ ಫ್ಯಾನ್ಸಿ ಆ್ಯಂಡ್ ಗಿಫ್ಟ್ ಸೆಂಟರ್ ಶ್ರೀಹರಿ ಕಾಂಪ್ಲೆಕ್ಸ್ ಸುಳ್ಯ, ಅಯೋಧನ ಸ್ಕ್ರಾಪ್ ಡೀಲರ್ ಸುಳ್ಯ. ಇವರೆಲ್ಲರೂ ಕೂಡ ಸುಳ್ಯ ಡ್ಯಾನ್ಸಿಂಗ್ ಸ್ಟಾರ್ ಸೀಸನ್ 2 ಸೋಲೋ ಡ್ಯಾನ್ಸ್ ಕಾಂಪಿಟೇಷನ್ ಇದರ ಪ್ರಾಯೋಜಕರಾಗಿ ಸಹಕರಿಸ್ತಾ ಇದ್ದಾರೆ. ಇವರಿಗೆ ಮತ್ತೊಮ್ಮೆ ರಂಗಮಯೂರಿ ಕಲಾಶಾಲೆ, ಸಿಗ್ನೇಚರ್ ಡ್ಯಾನ್ಸ್ ಕಂಪನಿ ಮೈಸೂರು, ಸುದ್ದಿ ಮೀಡಿಯಾ ಸುಳ್ಯ ಇದರ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರ ಪರವಾಗಿ ಅನಂತ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಆತ್ಮೀಯ ಎಲ್ಲ ಸ್ಪರ್ಧಾಳುಗಳ ಗಮನಕ್ಕೆ, ಇವತ್ತು ಭಾಗವಹಿಸುವಂಥ ಎಲ್ಲ ಸ್ಪರ್ಧಾಳುಗಳಿಗೆ ಸುಳ್ಯದ ಗೋಕುಲಂ ಕಿಡ್ಸ್ ವೇರ್ ಇವರ ವತಿಯಿಂದ ಗಿಫ್ಟ್ ವೋಚರ್ ಇದೆ. ತಾವು ಗೋಕುಲಂ ಕಿಡ್ಸ್ ವೇರ್ ಮಳಿಗೆಗೆ ಹೋಗಿ ಡ್ರೆಸ್ ಪರ್ಚೇಸ್ ಮಾಡಿದಲ್ಲಿ 15% ಡಿಸ್ಕೌಂಟ್ ಕೂಪನ್ ನಿಮ್ಮ ಕೈ ಸೇರ್ತದೆ. ಅದನ್ನು ಅಲ್ಲಿ ತೋರಿಸಿ ಪಡ್ಕೊಳ್ಬೋದು. ಕಾಂಪಿಟೇಟರ್ಸ್ ತಮ್ಮ ಗಮನಕ್ಕೆ, ಯಾರು ಹಾಡು ಅಂದರೆ ತಮ್ಮ ಡ್ಯಾನ್ಸಿನ ಸಾಂಗ್ ಯಾರು ಕೊಟ್ಟಿಲ್ಲ ಅದನ್ನು ಆದಷ್ಟು ಬೇಗನೆ ಮೈಕ್ ಪಾಯಿಂಟಿಗೆ ತಂದೊಪ್ಪಿಸಬೇಕು. ಮಧುಕೃಷ್ಣ ಕಾಯರ್ತೋಡಿ ಅದರ ಸೆಟಪ್ ಮಾಡ್ತಾರೆ. ದಯವಿಟ್ಟು ಅದನ್ನು ಆದಷ್ಟು ಶೀಘ್ರವಾಗಿ ತಂದೊಪ್ಪಿಸಬೇಕು. ಮತ್ತೆ ಅವಕಾಶ ಇರುವುದಿಲ್ಲ. ಸ್ಪರ್ಧೆ ಪ್ರಾರಂಭಗೊಂಡ ನಂತರ ಮತ್ತೆ ಹಾಡು ತಂದುಕೊಟ್ರೆ ಅವಕಾಶ ಇರುವುದಿಲ್ಲ. ಮುಂಚಿತವಾಗಿ ತಮ್ಮ ಕ್ರಮ ಸಂಖ್ಯೆ ಮತ್ತು ಹಾಡನ್ನು ಅಲ್ಲಿ ತಂದೊಪ್ಪಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಮತ್ತೊಮ್ಮೆ ಸುಳ್ಯ ಡ್ಯಾನ್ಸಿಂಗ್ ಸ್ಟಾರ್ ಸೀಸನ್ 2 ಅಲ್ಲಿ ಭಾಗವಹಿಸುವಂಥ ಸ್ಪರ್ಧಾಳುಗಳ ಗಮನಕ್ಕೆ, ಗೋಕುಲಂ ಕಿಡ್ಸ್ ವೇರಿಂದ ಭಾಗವಹಿಸಿದಂಥ ಎಲ್ಲ ಸ್ಪರ್ಧಿಗಳಿಗೆ ಡಿಸ್ಕೌಂಟ್ ಕೂಪನ್ ಇದೆ. ತಾವು ಗೋಕುಲಂ ಕಿಡ್ಸ್ ವೇರಿಗೆ ಹೋಗ್ಬೋದು. ಅಲ್ಲಿ ತಮಗೆ ಇಷ್ಟವಾದ ವಸ್ತ್ರಗಳನ್ನು ಖರೀದಿ ಮಾಡ್ಬೋದು. 15% ಡಿಸ್ಕೌಂಟ್
ಕೂಪನನ್ನು ಪಡ್ಕೊಂಡು ಇದರ ಸದುಪಯೋಗವನ್ನು ಕೂಡ ತಾವು ಪಡ್ಕೊಳ್ಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಗೋಕುಲಂ ಶ್ರೀಹರಿ ವಾಣಿಜ್ಯ ಸಂಕೀರ್ಣ, ಶ್ರೀರಾಂಪೇಟೆ, ಮುಖ್ಯ ರಸ್ತೆ, ಸುಳ್ಯ.
ಸುಳ್ಯದ ಕೆಚ್ಚೆದೆಯ ಡ್ಯಾನ್ಸಿಂಗ್ ಫ್ಲೋರ್. ಕುಣಿಯೋಕ್ಕೆ ನಿಂತರೆ ಇವ್ರು ಯಾರಿಗೂ ಅನ್ನಲ್ಲ, ಡೋಂಟ್ ಕೇರ್. ಇದು ಸುಳ್ಯದ ಫ್ಯೂಚರ್ ಸ್ಟಾರ್ಗಳ ಅಲ್ಟಿಮೇಟ್ ಡ್ಯಾನ್ಸ್ ವಾರ್, ಸುಳ್ಯ ಡ್ಯಾನ್ಸಿಂಗ್ ಸ್ಟಾರ್. ಹೌದು, ಸುಳ್ಯ ಡ್ಯಾನ್ಸಿಂಗ್ ಸ್ಟಾರ್ ಸೀಸನ್ 2 ಈ ಒಂದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ವಹಿಸಿಕೊಳ್ತಾ, ಅದೇ ರೀತಿ ಇವತ್ತು ವೀಕೆಂಡ್ ಇರ್ಬೋದು, ಬಹುಶಃ ಟಿ ವಿ ವಾಹಿನಿಗಳಲ್ಲಿ ಹಲವಾರು ಕಾರ್ಯಕ್ರಮಗಳು, ರಿಯಾಲಿಟಿ ಶೋಗಳು ಬರುವಂಥ ಸಮಯ. ಆದರೆ ಈ ಒಂದು ದಿನ ಮಾತ್ರ ನಿಮ್ಮ ಆ ಎಲ್ಲ ರಿಯಾಲಿಟಿ ಶೋಗಳನ್ನು ಬದಿಗಿಟ್ಟು ನಮ್ಮ ಸುಳ್ಯದ ಪ್ರತಿಭೆಗಳು ಈ ಒಂದು ವೇದಿಕೆಯಲ್ಲಿ ತಮ್ಮ ಪ್ರತಿಭಾ ಪ್ರದರ್ಶನವನ್ನು ನೀಡೋದಕ್ಕೆ ಬರ್ತಾ ಇದ್ದಾರೆ. ಅದರಿಂದ ಸುಳ್ಯ ಸುದ್ದಿ ಚಾನೆಲ್ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರಸಾರವಾಗ್ತಾ ಇರುವಂಥ ಈ ಡ್ಯಾನ್ಸಿಂಗ್ ಸ್ಟಾರ್ ಸೀಸನ್ 2 ಕಾರ್ಯಕ್ರಮವನ್ನು ತಾವು ಕೂಡ ಮನೆಯಲ್ಲೇ ಕೂತು ವೀಕ್ಷಿಸಬೇಕು ಅನ್ನುವಂತೆ ಕೇಳಿಕೊಳ್ತಾ, ಮನೆಯಲ್ಲೇ ಕೂತು ವೀಕ್ಷಿಸ್ತಾ ಇರುವಂಥ ನಮ್ಮೆಲ್ಲ ವೀಕ್ಷಕ ಮಹಾಶಯರಿಗೆ ಕೂಡ ಸ್ವಾಗತವನ್ನು ಬಯಸುತ್ತಾ, ಬಹುಶಃ ಸುಳ್ಯದ ಹೃದಯ ಭಾಗದಲ್ಲಿ ಕಳೆದ 4-5 ವರ್ಷಗಳಿಂದ ಒಂದೇ ಸೂರಿನಡಿಯಲ್ಲಿ ಕಲೆಗಳ ಹಲವು ಪ್ರಕಾರಗಳ ಅಧ್ಯಯನಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥ ನಮ್ಮ ಸುಳ್ಯದ ಹೆಮ್ಮೆಯ ಕಲಾಶಾಲೆ ರಂಗಮಯೂರಿ ಕಲಾಶಾಲೆ, ಅದೇ ರೀತಿ ಸುಳ್ಯ ತಾಲೂಕಿನ ಜನಮಾನಸದಲ್ಲಿ ಹಾಸುಹೊಕ್ಕಾಗಿರುವಂತಹ ಸುಳ್ಯ ಸುದ್ದಿ ಮೀಡಿಯಾ ಮತ್ತು ಕರ್ನಾಟಕ ರಾಜ್ಯಕ್ಕೆ ಹಲವಾರು ಡ್ಯಾನ್ಸ್ ಪ್ರತಿಭೆಗಳನ್ನು ಪರಿಚಯಿಸಿದಂಥ ನಮ್ಮ ಹೆಮ್ಮೆಯ ಡ್ಯಾನ್ಸ್ ಕಂಪನಿ ಸಿಗ್ನೇಚರ್ ಡ್ಯಾನ್ಸ್ ಕಂಪನಿ ಮೈಸೂರು, ಈ 3 ಸಂಸ್ಥೆಗಳ ಸಹಯೋಗದೊಂದಿಗೆ ಇವತ್ತಿನ ಕಾರ್ಯಕ್ರಮ ಸುಳ್ಯ ಡ್ಯಾನ್ಸಿಂಗ್ ಸ್ಟಾರ್ ಸೀಸನ್ 2 ಮೂಡಿ ಬರ್ತಾ ಇದೆ. ಮತ್ತೊಮ್ಮೆ ತಮಗೆಲ್ಲರಿಗೂ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಬಯಸಿಕೊಳ್ಳುತ್ತಾ, ಯಾವುದೇ ಒಂದು ಕಾಂಪಿಟೇಷನ್ ಆಗಬೇಕಿದ್ರೆ ಅಲ್ಲಿ ತೀರ್ಪುಗಾರರು ಬಹಳಷ್ಟು ಮುಖ್ಯ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದ, ನಮ್ಮ ಈ ಸ್ಪರ್ಧೆಯ ತೀರ್ಪುಗಾರರನ್ನು ಪರಿಚಯ ಮಾಡಿಕೊಳ್ಳುವಂಥ ಸಂದರ್ಭ. ಮೊದಲನೇದಾಗಿ ಇವತ್ತಿನ ದಿನ ನಡೆಯುವಂಥ 10 ರಿಂದ 20 ವರ್ಷದ ಕ್ಲಾಸಿಕಲ್ ವಿಭಾಗದ ತೀರ್ಪುಗಾರರಾಗಿ ನಮ್ಮ ಸುಳ್ಯದ ಹೆಮ್ಮೆಯ ಪ್ರತಿಭೆ ಕುಮಾರಿ ವಿಭಶ್ರೀ ಪಿಂಡಿಮನೆ ಮೇಡಮ್ ತಾವು ತಮ್ಮನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ಜ್ವರದ ಚಪ್ಪಾಳೆಯೊಂದಿಗೆ ಈ ತೀರ್ಪುಗಾರನ ನಮ್ಮ ವೇದಿಕೆಗೆ ಆಹ್ವಾನಿಸಿಕೊಳ್ಳಿ ಬಂಧುಗಳೇ. ಕುಮಾರಿ ವಿಭಶ್ರೀ ಪಿಂಡಿಮನೆ, ಅನಂತಶಯ ಪಿಂಡಿಮನೆ ಮತ್ತು ದೇವಕ್ಕಿ ಇವರ ದಂಪತಿಗಳಾಗಿ 8/5/1997ರಲ್ಲಿ ಜನಿಸಿದ ಇವರು ಪ್ರಸ್ತುತ MSc ಕೆಮಿಸ್ಟ್ರಿ ಪದವಿಯನ್ನು ಪಡೆದು B.Ed ಶಿಕ್ಷಣವನ್ನು ನಡೆಸುತ್ತಾ ಭರತನಾಟ್ಯದಲ್ಲಿ ವಿದ್ವತ್ ಪದವಿಯನ್ನು ಕೂಡ ಪಡೆದಿರುವ ಇವರು ಗುರು ವಿದ್ಯಾಶ್ರೀ ರಾಧಾಕೃಷ್ಣ ಇವರ ಮಾರ್ಗದರ್ಶನದಲ್ಲಿ ಗಾನ ನೃತ್ಯ ಅಕಾಡೆಮಿ ಸುಳ್ಯದಲ್ಲಿ ತರಗತಿಗಳನ್ನು ಕೊಡುತ್ತಾ, ಅದೇ ರೀತಿ ವಿವೇಕಾನಂದ ಶಾಲೆ ವಿನೋಬನಗರ ಇಲ್ಲಿ ಕೂಡ ನೃತ್ಯ ತರಬೇತಿಯನ್ನು ನೀಡುತ್ತಿರುತ್ತಾರೆ. ಅದೇ ರೀತಿ ಇವರ ಜೀವನದ ಉದ್ದಕ್ಕೂ ಆಳ್ವಾಸ್ ನುಡಿಸಿರಿ, ಕರಾವಳಿ ಉತ್ಸವ, ಅದೇ ರೀತಿ ಸುಳ್ಯದ ಹೆಸರಾಂತ ಶಾರದಾಂಬೋತ್ಸವ ಕಲಾವೇದಿಕೆ ಮತ್ತು ಕೇರಳ ರಾಜ್ಯಗಳಲ್ಲಿ ಕೂಡ ತನ್ನ ಪ್ರತಿಭಾ ಪ್ರದರ್ಶನವನ್ನು ನೀಡಿರುವಂಥ ಹೆಮ್ಮೆಯ ಪ್ರತಿಭೆ. ಅದೇ ರೀತಿ ಹಾಗೆಯೇ ಹಲವಾರು ಕಾರ್ಯಕ್ರಮಗಳಲ್ಲಿ ಸ್ಪರ್ಧೆಗಳಲ್ಲಿ ತೀರ್ಪುಗಾರರಾಗಿ ಸಹಕರಿಸಿದವರು. ಇವತ್ತಿನ ಕ್ಲಾಸಿಕಲ್ ವಿಭಾಗದ ತೀರ್ಪುಗಾರ ನಮ್ಮೊಂದಿಗಿರುವರು ವಿಭಶ್ರೀ ಪಿಂಡಿಮನೆ ಮೇಡಮ್, ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ ಮೇಡಮ್. ಇವರಿಗೆ ನಮ್ಮ ಪೋಷಕ ಕಮಿಟಿಯ ಸದಸ್ಯರಾಗಿರುವಂಥ ಶ್ರೀಮತಿ ಉಷಾ ಶೆಟ್ಟಿ ಮೇಡಮ್ ತಾವು ಹುಗುಚ್ಚವನ್ನು ನೀಡಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಮೇಡಮ್. ಮುಂದೆ ಈ ಒಂದು ಕಾರ್ಯಕ್ರಮ ನಡೀಬೇಕಿದ್ರೆ ಒಂದು ಅದ್ಭುತವಾದಂಥ ಸಪೋರ್ಟನ್ನು ನೀಡಿರುವರು, ಪ್ರೋತ್ಸಾಹವನ್ನು ನೀಡಿರುವರು. ಬಹುಶಃ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಗಳಿಸಿದರೂ ಕೂಡ ರಂಗಮಯೂರಿ ಕಲಾಶಾಲೆಯ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಕೂಡ ಬಂದುಕೊಂಡು ನಮ್ಮೊಂದಿಗೆ ನಮ್ಮವರಾಗಿ ಇದ್ದುಕೊಂಡಿರುವರು ಶ್ರೀ ವಿನೋದ್ ಕರ್ಕೆರೆ ಸರ್, ತಮ್ಮನ್ನು ಕೂಡ ಪ್ರೀತಿಪೂರ್ವಕ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇನೆ ಸರ್. ಹಾಗೆಯೇ ಇವತ್ತು ನಡೆಯುತ್ತಿರುವಂಥ ಇನ್ನೂ 3 ವಿಭಾಗಗಳು 5 ರಿಂದ 10 ವರ್ಷದ ಒಳಗಿನ ವಿದ್ಯಾರ್ಥಿಗಳು ಮತ್ತು 11 ರಿಂದ 17 ವರ್ಷದ ವಿದ್ಯಾರ್ಥಿಗಳು ಮತ್ತು 17 ರಿಂದ 24 ಈ 3 ಕ್ಯಾಟಗರಿಯ ತೀರ್ಪುಗಾರರಾಗಿ ನಮ್ಮೊಂದಿಗಿರುವವರು ಹೆಮ್ಮೆಯ ಕಲಾವಿದ ಪ್ರತೀಕ್ಷಾ ವಿ ಬೆಳ್ತಂಗಡಿ ಮೇಡಮ್, ತಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇನೆ ಮೇಡಮ್. ಜೋರಾದ ಚಪ್ಪಾಳೆ. ಕುಮಾರಿ ಪ್ರತೀಕ್ಷಾ ವಿ ಬೆಳ್ತಂಗಡಿ ವಿನಯ ಹಾಗೂ ಬೇಬಿ ದಂಪತಿಗಳ ಪುತ್ರಿಯಾಗಿ 19/8/2002ರಲ್ಲಿ ಜನಿಸಿದ ಇವರು ಪ್ರಸ್ತುತ ಅಂತಿಮ ವರ್ಷದ ನರ್ಸಿಂಗ್ ವಿದ್ಯಾರ್ಥಿನಿ. ಅದರ ಜೊತೆಗೆ ನೃತ್ಯ ತರಬೇತಿಯನ್ನು ಕೂಡ ಪಡೆಯುತ್ತಾ ಬೀಟ್ ರಾಕರ್ಸ್ ಡ್ಯಾನ್ಸ್ ಅಕಾಡೆಮಿ ತನ್ನ ಜೀವನದ ಉದ್ದಕ್ಕೂ 600ಕ್ಕೂ ಹೆಚ್ಚು ವೇದಿಕೆಗಳಲ್ಲಿ ಕಾರ್ಯಕ್ರಮವನ್ನು ನೀಡುವಂಥ ಅದ್ಭುತ ಪ್ರತಿಭೆ. ಕರ್ನಾಟಕದ ಹೆಮ್ಮೆಯ ರಿಯಾಲಿಟಿ ಶೋ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಸೀಸನ್ 5ರ ಸೆಮಿಫೈನಲಿಸ್ಟ್, ಹಾಗೆಯೇ ಮಂಗಳೂರು ಅಬ್ಬಕ್ಕ ಲಿಟ್ಲ್ ಚಾಂಪ್ಸ್ ಇದರ ವಿನ್ನರ್ ಕೂಡ ಆಗಿರುವಂಥ ಹಲವಾರು ಡ್ಯಾನ್ಸ್ ಸ್ಪರ್ಧೆಯಲ್ಲಿ ತೀರ್ಪುಗಾರರಾಗಿ ಸಹಕರಿಸುವವರು
ನಮ್ಮ ಇವತ್ತಿನ ಹೆಮ್ಮೆಯ ತೀರ್ಪುಗಾರರು ಪ್ರತೀಕ್ಷಾವಿ ಮೇಡಮ್, ತಮ್ಮನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಮೇಡಮ್. ಇವರಿಗೆ ಚಂಚಲ ಮುಳುಗಾಡು ಇವರು ಹೂಗುಚ್ಛ ನೀಡಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳಬೇಕು ಕೇಳಿಕೊಳ್ತಾ ಇದ್ದಾನೆ ಮೇಡಮ್ ತಮ್ಮಲ್ಲಿ. ಧನ್ಯವಾದಗಳು ಮೇಡಮ್ ತಮಗೆ. ಮುಂದೆ ಇನ್ನೋರ್ವ ತೀರ್ಪುಗಾರರು ಧನುಷ್ ಮಂಗಳೂರು ಸರ್, ತಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ಜೋರಾದ ಚಪ್ಪಾಳೆ. ಧನುಷ್ ಮಂಗಳೂರು ಸಂತೋಷ್ ಮತ್ತು ತೇಜಸ್ವಿನಿ ದಂಪತಿಗಳ ಪುತ್ರನಾಗಿ 22/1/2001 ಜನಿಸಿದ ಇವರು ಪ್ರಸ್ತುತ ಮಂಗಳೂರಿನಲ್ಲಿ MBA ವಿದ್ಯಾರ್ಥಿಯಾಗಿ ಕೂಡ ಅದೇ ರೀತಿ ರಿವೈವ್ ಸ್ಪೇಸ್ ಡ್ಯಾನ್ಸ್ ಸ್ಟುಡಿಯೋ ಇದನ್ನು ಇಲ್ಲಿ ಕೂಡ ತರಬೇತಿಯನ್ನು ನೀಡುತ್ತಾ ಸ್ಟಾರ್ ಪ್ಲಸ್ ವಾಹಿನಿಯಲ್ಲಿ ಪ್ರಸಾರವಾಗುತ್ತಾ ಇಂಡಿಯಾಸ್ ಡ್ಯಾನ್ಸಿಂಗ್ ಸೂಪರ್ ಸ್ಟಾರ್ ಮತ್ತು ZTVಯಲ್ಲಿ ಪ್ರಸಾರವಾದಂಥ ಡ್ಯಾನ್ಸ್ ಇಂಡಿಯಾ ಡ್ಯಾನ್ಸ್ ರಿಯಾಲಿಟಿ ಶೋದಲ್ಲಿ ಭಾಗವಹಿಸಿರ್ತಾರೆ. ಅಷ್ಟೇ ಅಲ್ಲದೆ ಅಲ್ಲಿಯ ತೀರ್ಪುಗಾರರಾಗಿ ರಿತೇಶ್ ದೇಶ್ಮುಖ್ ಇವರ ವಿಶೇಷ ಪ್ರಶಂಸೆಗೆ ಗಳಿಸಿರುವಂಥ ಬಹುಶಃ ಇಂಡಿಯಾದಲ್ಲಿ ಒಂದು ಪ್ರಸಿದ್ಧವಾದಂಥ ಹೆಡ್ ಸ್ಪಿನ್ನಿಗೆ ಖ್ಯಾತಿವೆತ್ತವರು ಅಂದರೆ ಅದು ನಮ್ಮ ಇವತ್ತಿನ ತೀರ್ಪುಗಾರರು ಧನುಷ್ ಮಂಗಳೂರು. ಜೋರಾದ ಚಪ್ಪಾಳೆ ಸರ್, ತಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಇವರಿಗೆ ಪೃಥ್ವಿ ನಾಯಕ್ ಇವರು ಗುಚ್ಛ ನೀಡಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ ಸರ್. ಎಸ್, ತೀರ್ಪುಗಾರರು ರೆಡಿ ಇದ್ದಾರೆ, ಪಾರ್ಟಿಸಿಪೆಂಟ್ಸ್ ಕೂಡ ರೆಡಿ ಇದ್ದಾರೆ, ನೀವು ಕೂಡ ರೆಡಿ ಇದ್ದೀರಾ ಅಂತ ಭಾವಿಸಿಕೊಳ್ಳುತ್ತಾ ಆರಂಭಕ್ಕೆ ನಾಂದಿಯನ್ನು ಆಡ್ತಾ ಇದ್ದೇವೆ. ಸುಳ್ಯ ಡ್ಯಾನ್ಸಿಂಗ್ ಸ್ಟಾರ್ ಸೀಸನ್ 2 ಎಲ್ಲ ಪ್ರೀತಿಯ ತೀರ್ಪುಗಾರರನ್ನ ಅವರ ಆಸನಕ್ಕೆ ಕರೆದುಕೊಂಡು ಹೋಗಿ ಕೇಳಿಕೊಳ್ತಾ ಇದ್ದೇನೆ ಸರ್ ತಮ್ಮಲ್ಲಿ. ಎಸ್, ಮೊದಲನೇದಾಗಿ ಒಂದು ಶಾರ್ಟ್ ರೂಲ್ಸನ್ನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. 3+1 4 ನಿಮಿಷಗಳ ಕಾಲಾವಕಾಶವನ್ನು ಕೊಡ್ತಾ ಇದ್ದೇವೆ. ಹಾಗೆಯೇ ಎಲ್ಲ ನಮ್ಮ ಈ ಕಾರ್ಯಕ್ರಮ ಲೈವ್ ಮತ್ತು ಈ ಕಾರ್ಯಕ್ರಮ ಎಲ್ಲಿಯೂ ಕೂಡ ಬೇಸರ ಅನಿಸಬಾರ್ದು ಅನ್ನುವಂಥ ಕಾರಣಕ್ಕೆ ಕಾರ್ಯಕ್ರಮದ ಮಿಡ್ಲಲ್ಲಿ ಶಫಲ್ ಮಾಡ್ತಾ ಹೋಗ್ತೇವೆ. ಎಲ್ಲ ಕ್ಯಾಟಗರಿಯವರನ್ನ ಶಫಲ್ ಮಾಡ್ತಾ ಹೋಗ್ತೇವೆ. ಮೊದಲಿಗೆ 1ರಿಂದ 5 ಸಬ್ ಜೂನಿಯರ್ಸ್ ಇದ್ದರೆ ಮತ್ತೆ ನೆಕ್ಸ್ಟ್ 1ರಿಂದ 5 ಜೂನಿಯರ್ ವಿಭಾಗದವರು ಇರ್ತಾರೆ, ಮತ್ತು ಸೀನಿಯರ್ ವಿಭಾಗದವರು 1, ಆಮೇಲೆ ಕ್ಲಾಸಿಕಲ್ ವಿಭಾಗದಲ್ಲಿ 1. ಇದೇ ರೀತಿ ಆರ್ಡರ್ ವೈಸ್ ರೊಟೇಷನ್ ಆಗ್ತಾ ಹೋಗ್ತದೆ. ಎಲ್ಲರೂ ಕೂಡ ನಮ್ಮೊಂದಿಗೆ ಸಹಕರಿಸಬೇಕಾಗಿ ಕೇಳಿಕೊಳ್ಳಿ. ಅದೇ ರೀತಿ ಎಲ್ಲ ಪಾರ್ಟಿಸಿಪೆಂಟ್ಸ್ ತಮ್ಮ ತಮ್ಮ ಹಾಡುಗಳನ್ನು ಒಂದು ಸಾರಿ ಚೆಕ್ ಮಾಡಿಕೊಳ್ಳಿಕ್ಕೆ ಕೇಳಿಕೊಳ್ತಾ ಇದ್ದೇನೆ, ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈಗ ಡ್ಯಾನ್ಸಿಂಗ್ ಸ್ಟಾರ್ ಸೀಸನ್ 2 ಸುಳ್ಯ ಡ್ಯಾನ್ಸಿಂಗ್ ಸ್ಟಾರ್ ಸೀಸನ್ 2 ಇದರ ಮೊದಲ ಸ್ಪರ್ಧಿ ಚೆಸ್ ನಂಬರ್ 2 ವೇದಿಕೆಗೆ ಬರ್ತಾ ಇರುವಂಥ ಮೊದಲ ಸ್ಪರ್ಧಿ ಸಬ್ ಜೂನಿಯರ್ಸ್ 5ರಿಂದ 10 ವರ್ಷದ ಒಳಗಿನ ಸಬ್ ಜೂನಿಯರ್ಸ್ ವಿಭಾಗದ ಮೊದಲ ಸ್ಪರ್ಧಿ ಚೆಸ್ ನಂಬರ್ 2 ವೇದಿಕೆಗೆ. ಜೋರಾದ ಚಪ್ಪಾಳೆ.
मौसम छे अब आओ मेरे पास रह जाओ मेरे साथ प्रेमनिया मौसम छे छमा छम नाचे आजे धमाधम ढोल बाजे नॉन स्टॉप हल्ला मचेगा अपनी यारियां जाने सारा जहां सोगाड़ा तारा चबीला तारा रंगीला तारा रंग बेर जुए तारी बात जलपुरमा सुन ले ओ छोरिया मैं नगरिया जब जब घूमे लटपट लटपट कमर दामिनी अधर रागिनी मेरे दर आई कैसी सजी धजी देखो मेरे पिया की सावरी जिया से बावरी मेरे अंगना में देखो आज खिला है चांद बोरी पिंगा लटपट लटपट कमर दामिनी अधर रागिनी हो लटपट लटपट कमर दामिनी अधर रागिनी मेरे दर आई कैसी सजी धजी देखो मेरे पिया की सावरी जिया से बावरी मेरे अंगना में देखो आज खिला है चांद ये बाजे धुन झम झम झमाते जा तो नाच मन झम झम झमाते जा ये बाजे धुन झम झम झमाते जा तो नाच मन झम झम झमाते जा पिंगा गपोरी पिंगा गपोरी पिंगा गपोरी पिंगा पिंगा गपोरी पिंगा गपोरी पिंगा गपोरी पिंगा मेरे जिया में उतारी तूने तैनी पिया की कटारी हाँ तू जाने ये दुनियादारी मैं तो हूँ बस मोहब्बत की मारी जो पीर तेरी है सुबीर मेरी अरे दोनों की मांग लागे सुनिया दिया दिला ये बाजे धुन झम झम झमाते जा तो नाचे मन झम झम झमाते जा ये बाजे धुन झम झम झमाते जा तो नाचे मन झम झम झमाते जा पिंगा गपोरी पिंगा गपोरी पिंगा गपोरी पिंगा 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 ಎಸ್ ಜೋರಾದ ಚಪ್ಪಾಳೆ ಬರಬೇಕು ಬಹುಶಃ ಒಂದು ಕ್ಷಮೆಯನ್ನು ಕೇಳುತ್ತಾ ಈ ಒಂದು ವಿದ್ಯಾರ್ಥಿಗೆ ಮತ್ತೆ ಪುನಃ ಅವಕಾಶವನ್ನು ಕೊಡ್ತೇವೆ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಆದ ಕಾರಣದಿಂದ ಈ ಒಂದು ವಿದ್ಯಾರ್ಥಿಗೆ ಮತ್ತೆ ಪುನಃ ಅವಕಾಶವನ್ನು ಕೊಡ್ತೇವೆ ಅನ್ನುವಂತೆ ಹೇಳ್ತಾ ಮುಂದೆ ಚೆಸ್ ನಂಬರ್ 3 ಸಬ್ ಜೂನಿಯರ್ ವಿಭಾಗದ ಚೆಸ್ ನಂಬರ್ 3 ವಿದ್ಯಾರ್ಥಿಗಳು ತಯಾರಿರಬೇಕು. ಅದೇ ರೀತಿ 4ನೇ ಕ್ರಮಾಂಕದ ಸಬ್ ಜೂನಿಯರ್ಸ್ ವಿಭಾಗದ ಚೆಸ್ ನಂಬರ್ 4 ವಿದ್ಯಾರ್ಥಿ ಕೂಡ ವೇದಿಕೆಯ ಪಕ್ಕದಲ್ಲಿ ತಯಾರಿರಬೇಕು. ನಿಮ್ಮ ಸಾಂಗನ್ನು ಚೆಕ್ ಮಾಡಿಕೊಂಡು ನಮ್ಮೊಂದಿಗೆ ಸಹಕರಿಸಬೇಕು. ಕಾರ್ಯಕ್ರಮ 75 ಕಂಟೆಸ್ಟೆಂಟ್ಗಳು ಈ ಒಂದು ವೇದಿಕೆಯಲ್ಲಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡೋದಕ್ಕಿದ್ದಾರೆ. ಆದ್ದರಿಂದ ಆದಷ್ಟು ಬೇಗ ಸಾಂಗನ್ನು ಚೆಕ್ ಮಾಡಿ ನಮ್ಮೊಂದಿಗೆ ಸಹಕರಿಸಬೇಕು ಕೇಳಿಕೊಳ್ತಾ ಈಗ ವೇದಿಕೆಗೆ ಚೆಸ್ ನಂಬರ್ 3.
ನಾನು ಸಿಕ್ಕಾಪಟ್ಟೆ ಚೂಟಿಯ ನಿಮ್ಮ ಕೈಗೆ ಸಿಗದ ಲೂಟಿಯ ಈ ನಫ್ರ ಬಿಟ್ಟಾಕು ನನ್ ಸುತ್ತ ಸುತ್ತಾಕು ಪಟ್ಟಾಕಿ ಪೋಲಿಯೋ ನಾಟಿ ನಾಟಿ ಚೋರಿಯೋ ಡಬಲ್ ಬ್ಯಾರಲ್ ಕೋವಿಯೋ ನೋಡಿಯಾದೆ ಪೋಲಿಯೋ ಹಲ್ಲೋ ಹಲ್ಲೋ ಮಿಟ್ಟಿಕ್ಲಾಡಿ ಬಿಡುಕುತ್ತೈತೆ ನಿನ್ನ ಬಾಡಿ ನಚ್ಚಾಗಾದೆ ಬೈಕೋಬೇಡಿ ಸಾರಿ ಚಂದ್ರನನ್ನೇ ಕೇಳು ನಿನ್ನ ಕಾಲ ಕೆಳಗೆ ಇಡುವೆ ನಿನ್ನ ಕಿಕ್ಕೆ ಸಾಕು ಇನ್ನು ಎಣ್ಣೆ ಸೋಡಾ ಬಿಡುವೆ ನಿಂಗೆ ಯಾಕೆ ಬೀಳಬೇಕು ಇಷ್ಟು ಜನರ ನಡುವೆ ನನ್ನ ಹುಡುಕಿಕೊಂಡು ನೀನು ಎಲ್ಲಿ ತನಕ ಬರುವೆ ಬರುವೆ ಕನಸಲ್ಲಿಯೂ ನಿನ್ನ ಮನಸ್ಸಲ್ಲಿಯೂ ಊರೆಲ್ಲ ಹುಡ್ಕೊಳ್ಳೋ ನ್ಯೂಸ್ನಲ್ಲೇ ಬರ್ಕೊಳ್ಳೋ ಸ್ಟೋರಿಯೋ ಪಟ್ಟಾಕಿ ಪೋಲಿಯೋ ನಾಟಿ ನಾಟಿ ಚೋರಿಯೋ ಡಬಲ್ ಬ್ಯಾರಲ್ ಕೋವಿಯೋ ನೋಡಿಯಾದೆ ಪೋಲಿಯೋ ಎಸ್ ಚಪ್ಪಾಳೆ 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 ಜೋರಾದ ಚಪ್ಪಾಳೆ ಬರಬೇಕು. ಅದೇ ರೀತಿ ಪ್ರತಿಯೊಬ್ಬ ಪಾರ್ಟಿಸಿಪೆಂಟಿಗೂ ಸೂಚನೆಯನ್ನು ಕೊಡ್ತಾ ಇದ್ದೇವೆ. ನಿಮ್ಮ ಪ್ರತಿಭಾ ಪ್ರದರ್ಶನದ ಕೂಡಲೇ ಈ ಒಂದು ವಿದ್ಯಾರ್ಥಿಗಳಿಗೆ ಕೊಡುವಂಥ ಪ್ರಮಾಣ ಪತ್ರವನ್ನು ನಾವು ಕೂಡ ಅದೇ ರೀತಿ ವೇದಿಕೆಯಲ್ಲಿ ಆವಾಗಲೇ ಕೊಡ್ತಾ ಹೋಗ್ತೇವೆ. ಈ ಒಂದು ವಿದ್ಯಾರ್ಥಿಗೆ ಚೆಸ್ ನಂಬರ್ 2 ವಿದ್ಯಾರ್ಥಿಗೆ ನಮ್ಮ ಇವತ್ತಿನ ಪ್ರಾಯೋಜಕರಲ್ಲಿ ಒಬ್ಬರಾಗಿರುವಂಥ ಶ್ರೀ ಅನೂಪ್ ಕಮಲಾಕ್ಷ ಪೈ ಸರ್, ಅನೂಪ್ ಪಾಪ್ಯುಲರ್ ಬೇಕರಿಯವರ ಮಾಲಕರು ಸರ್, ತಾವು ಪ್ರಮಾಣ ಪತ್ರವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಎಲ್ಲ ಪೋಷಕ ಬಂಧುಗಳಿಗೆ ಸೂಚನೆಯನ್ನು ಕೊಡ್ತಾ ಇದ್ದೇನೆ. ನಮಗಿಲ್ಲಿ ಬರುವಂಥ ಸ್ಪರ್ಧಾಳುಗಳು ಮುಖ್ಯ. ಅಲ್ಲಲ್ಲಿ ಗುಂಪು ಕಟ್ಟಿಕೊಂಡು ನಿಂತಲ್ಲಿ ಆ ವಿದ್ಯಾರ್ಥಿಗಳು ಈ ವೇದಿಕೆಯ ಮುಂಭಾಗದಲ್ಲಿ ಬರೋದಕ್ಕೆ ತಡ ಆಗ್ತಾ ಇರ್ತದೆ. ಅವರು ಮೇಕಪ್ಪನ್ನು ಮಾಡಿರ್ತಾರೆ. ಸೊ ಹೋಗುವಾಗ ಅವರಿಗೂ ಕೂಡ ಸ್ಥಳವನ್ನು ಬಿಟ್ಟುಕೊಡಿ ಅಂತ ಹೇಳಿಕೊಳ್ಳುತ್ತಾ ಇನ್ನು ಮುಂದೆ ಸಬ್ ಜೂನಿಯರ್ಸ್ ವಿಭಾಗದ 4ನೇ ಕಂಟೆಸ್ಟೆಂಟ್ ಈ ವೇದಿಕೆ ಮೇಲೆ ಬರೋದಕ್ಕೆ ತಯಾರಾಗಿರ್ತಾರೆ. ಅದೇ ರೀತಿ 5 ಮತ್ತು 6 ಕ್ರಮಾಂಕದ ವಿದ್ಯಾರ್ಥಿಗಳು 5 ಮತ್ತು 6 ಕ್ರಮಾಂಕದ ವಿದ್ಯಾರ್ಥಿಗಳು ಅವರವರ ಹಾಡನ್ನು ಚೆಕ್ ಮಾಡ್ಕೊಂಡು ಬಂದು ವೇದಿಕೆಯ ಮುಂಭಾಗದಲ್ಲಿ ತಯಾರಿರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈಗ ತೀರ್ಪುಗಾರರ ಗಮನಕ್ಕೆ ಚೆಸ್ ನಂಬರ್ 4 ಜೋರಾದ ಚಪ್ಪಾಳೆ.
ಎಸ್ ಚಪ್ಪಾಳೆ ಬರಬೇಕು ಈ ಒಂದು ಪುಟಾಣಿಗೆ. ಅದೇ ರೀತಿ ಈ ಒಂದು ಸ್ಪರ್ಧಾಳುಗೆ ಪ್ರಮಾಣ ಪತ್ರವನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಇವತ್ತಿನ ಪ್ರಾಯೋಜಕರಲ್ಲಿ ಅವರಂಥ ದೀಕ್ಷಾ ಟ್ರೇಡರ್ಸ್ ಇದರ ಮಾಲಕರು ಮಾಧವ ರಾವ್ ಸರ್, ತಾವು ಪ್ರೀತಿಯಿಂದ ಈ ಪುಟಾಣಿಗೆ ಪ್ರಮಾಣ ಪತ್ರ. ಅದೇ ರೀತಿ ಗೋಕುಲಂ ಇವರ ಕಡೆಯಿಂದ ಒಂದು ಗಿಫ್ಟ್ ಕೂಪನ್ ಕೂಡ ಇದರಲ್ಲಿದೆ. ಗೋಕುಲಮಲ್ಲಿ ಪರ್ಚೇಸ್ ಮಾಡಿದಲ್ಲಿ 15% ಡಿಸ್ಕೌಂಟನ್ನು ಕೂಡ ಕೊಡ್ತಾ ಇದ್ದಾರೆ. ಅದೇ ರೀತಿ ಅವರ ಸಹಕಾರವನ್ನು ಕೂಡ ಗುರುತಿಸಿಕೊಳ್ಳುತ್ತಾ ಧನ್ಯವಾದಗಳೊಂದಿಗೆ ಈ ಪುಟಾಣಿಯನ್ನು ಬೀಳ್ಕೊಡ್ತಾ ಇದ್ದಾನೆ. ಮುಂದೆ ಸಬ್ ಜೂನಿಯರ್ಸ್ ವಿಭಾಗದ ಚೆಸ್ ನಂಬರ್ 5, ಅದೇ ರೀತಿ ಚೆಸ್ ನಂಬರ್ 6 ಆ ವಿದ್ಯಾರ್ಥಿ ವೇದಿಕೆಯ ಬಲಭಾಗದಲ್ಲಿ ಕಾಣ್ತಾ ಇಲ್ಲ. ಚೆಸ್ ನಂಬರ್ 6 ಅವರು ಕೂಡ ತಮ್ಮ ಸಾಂಗನ್ನು ಚೆಕ್ ಮಾಡಿಕೊಂಡು ವೇದಿಕೆಯ ಬಲಭಾಗದಲ್ಲಿ ತಯಾರಿರಬೇಕು ಅಂತ ಕೇಳಿಕೊಳ್ತಾ ಇದ್ದಾನೆ. ಮುಂದೆ ತೀರ್ಪುಗಾರರ ಗಮನಕ್ಕೆ ಸಬ್ ಜೂನಿಯರ್ಸ್ ವಿಭಾಗದ ಚೆಸ್ ನಂಬರ್ 5 ಮತ್ತೊಮ್ಮೆ ಜೋರಾದ ಚಪ್ಪಾಳೆ. अरे यार कोई एसी चला दो यार। सही है सही है। बाकी सारी फेक लगे, देख के तुझको ब्रेक लगे, दूर दूर से ठीक है रानी, पास आऊं तो सेक लगे। पारा इतना हाई हुआ कि थर्मामीटर टूट गया, सैया जी का टपक टपक के हाय पसीना छूट गया। कैसी गुंडागर्दी है, बंदी तू बेदर्दी है, सर्दी में भी कर दी है। हो गया कार्टेल तुम एस्कोबार चक्केया, दसो किने पिंजरे च शेर डक्केया। बिग स्टेप राने चकने स्टेप नी, तेरे शहर विच खाली करनी कलपनी। एक जीप खड़ी मेरी थाने दे विच, बदले दे मैं दो लाइना। नी मैं डाकू एक नंबर दा, हां जेड़ी चीज ते आखे ओ खो लेना। नी मैं डाकू एक नंबर दा, हां जेड़ी चीज ते आखे ओ खो लेना। यार मेरे निकले ट्रेंचा चों, गेम ना तू देखी बैग बेंचा तो, तेनू फिक्र या सोल्ड आउट शो दे नी, मैनू जेल च बैठे बरो दे नी। हुट तेरी हीरो मनदी नी, का तू क्रिमिनल कह के भंडदी नी। हुट तेरी मैनू हीरो मनदी नी, का तू क्रिमिनल कह के भंडदी है। ऑपरेशन इन्नी तकड़ी के पहली तकनी दे विच मोह लेना। नी मैं डाकू
ಎಸ್ ಬರಬೇಕು ಜೋರಾದ ಚಪ್ಪಾಳೆ. ಚೆಸ್ ನಂಬರ್ 5 ಈ ಒಂದು ವಿದ್ಯಾರ್ಥಿಗೆ ನಮ್ಮ ಇವತ್ತಿನ ಅತಿಥಿಗಳಲ್ಲಿ ಹಾಗೂ ಪೋಷಕರ ಕಮಿಟಿಯ ಸದಸ್ಯರು ಆಗಿರುವಂಥ ಗಿರೀಶ್ ನಾರ್ಕೋಡಿ ಅವರು ಪ್ರಮಾಣ ಪತ್ರವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ಧನ್ಯವಾದಗಳು ಸರ್ ತಮಗೆ. ಅದೇ ರೀತಿ ಮುಂದೆ ತೀರ್ಪುಗಾರರ ಗಮನಕ್ಕೆ ಮುಂದೆ ಬರ್ತಾ ಇರುವಂಥ ಕ್ರಮಾಂಕ ಸಬ್ ಜೂನಿಯರ್ಸ್ ವಿಭಾಗದ 6, ಸಬ್ ಜೂನಿಯರ್ಸ್ ವಿಭಾಗದ ಕ್ರಮ ಸಂಖ್ಯೆ 6. ತದನಂತರದಲ್ಲಿ ಮೊದಲ ವಿದ್ಯಾರ್ಥಿ ಚೆಸ್ ನಂಬರ್ 2 ವಿದ್ಯಾರ್ಥಿಗೆ ಮತ್ತೊಂದು ಅವಕಾಶವನ್ನು ಕೊಡ್ತಾ ಇದ್ದೇವೆ. ಆ ನಂತರದಲ್ಲಿ ಜೂನಿಯರ್ ವಿಭಾಗದ 11ರಿಂದ 16 ವರ್ಷದ ಕ್ಯಾಟಗರಿಯ 34, 35, 36, 37, 38, 39 ಇಷ್ಟು ಸ್ಪರ್ಧಾಳುಗಳು ತಯಾರಿರಬೇಕು. ತಮ್ಮ ತಮ್ಮ ಹಾಡುಗಳನ್ನು ಚೆಕ್ ಮಾಡಿಕೊಂಡು ವೇದಿಕೆಯ ಬಲಭಾಗದಲ್ಲಿ ತಯಾರಿರಬೇಕು. 35, 36, 37, 38, 39 ಇಷ್ಟು ಚೆಸ್ ನಂಬರ್ ಸ್ಪರ್ಧಾಳುಗಳು ತಯಾರಿರಬೇಕು. ಈಗ ತೀರ್ಪುಗಾರರ ಗಮನಕ್ಕೆ ಚೆಸ್ ನಂಬರ್ 6. Chum chum chum, chum chum chum. जुल्फों से बांध लिए बादल, सीने पे से उड़ने लगा आंचल, मुझसे नैना मिला के मौसम होने लगे पागल, सबसे होके बेफिक्र मैं नाचूं आज छम 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 मैं नाचूं आज छम 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 Raindrop bouncing, my heart is announcing, you got to take me away. Let's start jumping, my heart goes pumping, I love you in every way. धड़कनों पे बूंद जो गिरी, तो नाचो आज छम 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 मैं नाचो आज छम 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 मैं नाचो आज ಎಸ್ ಮತ್ತೊಮ್ಮೆ ಜೋರಾದ ಚಪ್ಪಾಳೆ. ಪ್ರತಿಯೊಬ್ಬ ಕಲಾವಿದನು ಕೂಡ ತಮ್ಮ ಚಪ್ಪಾಳೆಗೋಸ್ಕರ ನೃತ್ಯವನ್ನ ಮಾಡ್ತಾ ಇರ್ತಾನೆ. ಬಹುಶಃ ನಾನು ಪ್ರತಿ ವೇದಿಕೆಯಲ್ಲಿ ಕೂಡ ಹೇಳ್ತಾ ಇರುವಂಥ ಮಾತು, ಒಬ್ಬ ಕಲಾವಿದನಿಗೆ ತನ್ನ ಪ್ರತಿಭೆಯ ಪ್ರದರ್ಶನದ ನಂತರ ಸಿಗ್ತಾ ಇರುವಂಥ ಆಡಿಯನ್ಸ್ ಚಪ್ಪಾಳೆ ಇದು ಎಷ್ಟು ಮುಖ್ಯ ಆಗಿರ್ತದೆ ಅಂತ ಹೇಳಿದ್ರೆ, ನೀವು ಕೊಡುವಂಥ ಬಿರುದು ಸನ್ಮಾನಗಳು ಅದು ಯಾವುದು ಲೆಕ್ಕಕ್ಕಿರಲ್ಲ. ಚಪ್ಪಾಳೆಯ ಶಬ್ದ ಅವನಿಗೆ ಮನಸ್ಸಿಗೆ ತೃಪ್ತಿಯನ್ನು ನೀಡ್ತದೆ. ಅದೇ ರೀತಿ ಪ್ರತಿಯೊಬ್ಬ ಇಂಥ ಚಿಕ್ಕ ಚಿಕ್ಕ ಪುಟಾಣಿಗಳು ಇವತ್ತು ಫ್ಯೂಚರ್ ಡ್ಯಾನ್ಸಿಂಗ್ ಸ್ಟಾರ್ ಆಗುವವರು ಕೂಡ ಈ ಒಂದು ವೇದಿಕೆಯಲ್ಲಿ ತನ್ನ ಪ್ರತಿಭೆಯನ್ನು ಪ್ರದರ್ಶನ ಮಾಡ್ತಾ ಇದೆ. ನಿಮ್ಮ ಜೋರಾದ ಚಪ್ಪಾಳೆ ಬರಬೇಕು, ಜೋರಾದ ಪ್ರೋತ್ಸಾಹದ ಚಪ್ಪಾಳೆ ಬೇಕು ಪುಟಾಣಿಗಳಿಗೆ. ಈಗ ಚೆಸ್ ನಂಬರ್ 6ಕ್ಕೆ ನಮ್ಮ ಪೋಷಕ ಕಮಿಟಿ ಸದಸ್ಯರಾಗಿರುವಂಥ ಶ್ರೀಮತಿ ಸೌಮ್ಯ ರಾಘವೇಂದ್ರ ಆಲಂಕಲ್ಲಿ ಅವರು ಪ್ರಮಾಣ ಪತ್ರವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ಹಾಗೇನೆ ಈ ಒಂದು ಕಾರ್ಯಕ್ರಮ ಸುದ್ದಿ ಯೂಟ್ಯೂಬ್ ಚಾನೆಲ್ನಲ್ಲಿ ನೇರ ಪ್ರಸಾರವಾಗ್ತಾ ಇರ್ತದೆ. ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಕೊನೆ ತನಕ ನೋಡಬೇಕು. ಅದೇ ರೀತಿ ಇಲ್ಲಿ ಸೇರಿರುವಂಥ ಆಡಿಯನ್ಸ್ ಕೂಡ ನೀವು ಕೂಡ ಜೋರಾದ ಚಪ್ಪಾಳೆ ಮೂಲಕ ಕಾರ್ಯಕ್ರಮದ ಉದ್ದಕ್ಕೂ ನಮ್ಮೊಂದಿಗೆ ಸಹಕರಿಸಬೇಕು. ಒಂದಷ್ಟು ಮೋಜು ಮಸ್ತಿಗಳು, ಪ್ರಶ್ನೆ ಉತ್ತರಗಳು ಎಲ್ಲವೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆಗ್ತಾ ಹೋಗ್ತದೆ. ನೀವೆಲ್ಲರೂ ನಮ್ಮೊಂದಿಗೆ ಇರಬೇಕು. ಮುಂದೆ ತೀರ್ಪುಗಾರರ ಗಮನಕ್ಕೆ ಚೆಸ್ ನಂಬರ್ 2 ಮತ್ತೊಂದು ಅವಕಾಶವನ್ನು ಕೊಡ್ತಾ ಇದ್ದೇವೆ. ನಮ್ಮ ಟೆಕ್ನಿಕಲ್ ಮಿಸ್ಟೇಕ್ ಆದ್ದರಿಂದ ಮತ್ತೊಂದು ಅವಕಾಶ ಚೆಸ್ ನಂಬರ್ 2 ಮತ್ತೊಮ್ಮೆ ವೇದಿಕೆ ಮೇಲೆ ಚೆಸ್ ನಂಬರ್ 2 ಮತ್ತೊಮ್ಮೆ ಜೋರಾದ ಚಪ್ಪಾಳೆ.
મને ભૂલો બધી વાત પ્રેમની આ મૌસમ છે अब आओ मेरे पास रह जाओ मेरे साथ प्रेमनी आ मौसम छे छम नाच राजे धमाधम ढोल बाजे नॉन स्टॉप हल्ला मचेगा ओए नाचो सारे अपनी फेमस है रात वाली यारियां चाले सारा जहां सोगाड़ा तारा छबीला तारा रंगीला तारा रंग बेर जुए तारी लटपट कमर दामिनी अधर रागिनी हो लटपट कमर दामिनी अधर रागिनी मेरे दर आई कैसी सजी धजी देखो मेरे पिया की सावरी जिया से बावरी मेरे अंगना में देखो आज खिला है चांद ये बाजे धुन झम झम झमाते जा तो नाच मन झम झम झमाते जा ये बाजे धुन झम झम झमाते जा तो नाच मन झम झम झमाते जा पिंगा गपोरी पिंगा गपोरी पिंगा गपोरी पिंगा पिंगा गपोरी पिंगा गपोरी पिंगा गपोरी पिंगा मेरे जिया में उतारी तूने तैनी पिया की कटारी हाँ तू जाने ये दुनियादारी मैं तो हूँ बस मोहब्बत की मारी जो पीर तेरी है सुबीर मेरी अरे दोनों की मांग लागे सुनिया दिया दिला ये बाजे धुन झम झम झमाते जा तो नाच मन झम झम झमाते जा ये बाजे धुन झम झम झमाते जा तो नाच मन झम झम झमाते जा पिंगा गपोरी पिंगा गपोरी पिंगा गपोरी पिंगा 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 ಎಸ್ ಮತ್ತೊಂದು ಜೋರಾದ ಚಪ್ಪಾಳೆ ಬರಬೇಕು ಈ ವಿದ್ಯಾರ್ಥಿಗೆ ನಮ್ಮ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ರಂಗಮಯೂರಿಯ ಎಲ್ಲ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಕಾಸ್ಟ್ಯೂಮ್ ಡಿಸೈನರ್ ಆಗಿ ಸಹಕರಿಸಿರುವ ಕಲರ್ಸ್ ಇದರ ಮಾಲಕಿಯಾಗಿರುವಂಥ ಶ್ರೀಮತಿ ರಜನಿ ಮೇಡಮ್ ತಾವು ವೇದಿಕೆಗೆ ಬಂದು ಈ ಪುಟಾಣಿಗೆ ಪ್ರಮಾಣ ಪತ್ರವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಮೇಡಮ್. ಮುಂದೆ ತೀರ್ಪುಗಾರರ ಗಮನಕ್ಕೆ ಮುಂದೆ ಬರ್ತಾ ಇರುವಂಥ ಸ್ಪರ್ಧಾಳು ಜೂನಿಯರ್ ವಿಭಾಗದ 11ರಿಂದ 17 ಕೆಟಗರಿ ವಿಭಾಗದ ಚೆಸ್ ನಂಬರ್ 35 ತೀರ್ಪುಗಾರರ ಗಮನಕ್ಕೆ ಚೆಸ್ ನಂಬರ್ 35 ಈ ವೇದಿಕೆಯಲ್ಲಿ ಮುಂದೆ ಬರ್ತಾ ಇರುವಂಥ ಸ್ಪರ್ಧಿ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಈ ಸ್ಪರ್ಧೆಯನ್ನು ಬರಮಾಡಿಕೊಳ್ಳಿ ಗೆಳೆಯರೆ.
ಎಸ್ ಅದ್ಭುತವಾದಂಥ ನೃತ್ಯವನ್ನು ಪ್ರದರ್ಶನ ಮಾಡಿದ ಚೆಸ್ ನಂಬರ್ 35 ವಿದ್ಯಾರ್ಥಿಗೆ ಧನ್ಯವಾದಗಳು. ಈ ಒಂದು ವಿದ್ಯಾರ್ಥಿಗೆ ನಮ್ಮ ಪೋಷಕ ಬಂಧು ಅದೇ ರೀತಿ ರಂಗಮಯೂರಿ ಕಲಾಶಾಲೆಯನ್ನು ಕೂಡ ಅತ್ಯಂತ ಹೆಚ್ಚು ಪ್ರೋತ್ಸಾಹನ ಮಾಡ್ತಾ ಇರುವಂಥವ್ರು. ಅವರ ಸಣ್ಣದಂಥ ಊರಿನಲ್ಲಿ ನಮ್ಮ ತಂಡವನ್ನು ಕರೆದು ಒಂದು ಅದ್ಭುತವಾದಂಥ ಕಾರ್ಯಕ್ರಮಕ್ಕೆ ನಮಗೂ ಅವಕಾಶವನ್ನು ಮಾಡಿಕೊಟ್ಟಿರುವಂಥ ಒಬ್ಬ ಅದ್ಭುತ ಸಂಘಟಕ ಜಯಪ್ರಕಾಶ ಪಿರ್ಮುಂಡ ಸರ್, ತಾವು ವೇದಿಕೆಗೆ ಬಂದು ಈ ಪುಟಾಣಿಗೆ ಪ್ರಮಾಣ ಪತ್ರವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ವಂದನೆಗಳು ಸರ್ ತಮಗೂ ಕೂಡ. ಹಾಗೆಯೇ ಮುಂದೆ ವೇದಿಕೆಯಲ್ಲಿ ಚೆಸ್ ನಂಬರ್ 36, ವೇದಿಕೆಯಲ್ಲಿ ಚೆಸ್ ನಂಬರ್ 36, ಅದೇ ರೀತಿ 37 ಮತ್ತು 38 ಕ್ರಮಾಂಕದ ಸ್ಪರ್ಧಾಳುಗಳು ಕೂಡ ತಯಾರಿರಬೇಕು ಅಂತ ಕೇಳಿಕೊಳ್ತಾ ಈಗೊಂದು ಸಣ್ಣದಾದಂಥ ಪ್ರಶ್ನೆಯನ್ನು ಕೇಳೋದಕ್ಕೆ ಇಷ್ಟಪಡ್ತೇನೆ, ಸಣ್ಣದಂಥ ಕ್ವಶನನ್ನು ಕೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಮಗೂ ಕೂಡ ಒಂದಷ್ಟು ಮಜಾ ಇರಲಿ, ಖಾಲಿ ಡ್ಯಾನ್ಸನ್ನು ಮಾತ್ರ ನೋಡಿಕೊಂಡು ಇರಬೇಡಿ ಅನ್ನುವಂಥ, ಅದೇ ರೀತಿ ಯೂಟ್ಯೂಬನ್ನಲ್ಲಿ ವೀಕ್ಷಿಸ್ತಾ ಇರುವಂಥ ಎಲ್ಲ ವೀಕ್ಷಕ ಬಂಧುಗಳು ಕೂಡ ಯೂಟ್ಯೂಬ್ ಚಾನಲ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳುತ್ತಾ, ಮೊದಲನೇ ಪ್ರಶ್ನೆ, ನಮ್ಮ ತಲೆಗೆ ಪ್ರಾಮುಖ್ಯತೆಯನ್ನು ಕೊಡುವಂಥ ಆಫೀಸ್ ಯಾವುದು, ಕಚೇರಿ ಯಾವುದು? ತಲೆಗೆ ಪ್ರಾಮುಖ್ಯತೆಯನ್ನು ಕೊಡುವಂಥ ಕಚೇರಿ ಯಾವುದು? ಎಲ್ಲರೂ ಪ್ರಶ್ನೆ ಉತ್ತರದೊಂದಿಗೆ ತಯಾರಾಗಿರಿ. ಅದೇ ರೀತಿ ಯೂಟ್ಯೂಬ್ನಲ್ಲಿ ವೀಕ್ಷಿಸ್ತಿರೋ ಎಲ್ಲ ವೀಕ್ಷಕ ಮಹಾಶಯರು ಕೂಡ ಕಮೆಂಟ್ ಮಾಡಿ ಅಂತ ಹೇಳುತ್ತಾ, ಈಗ ವೇದಿಕೆಗೆ ಚೆಸ್ ನಂಬರ್ 36 ಮತ್ತೊಂದು ಜೋರಾದ ಚಪ್ಪಾಳೆ. जुदा एक दूजे से कभी कभी रहते हैं हम खबा खबा। लड़की देखी मुंह से सीटी बजे हाथ से ताली, लड़की देखी मुंह से सीटी बजे हाथ से ताली। साला आइला उपमा आई गपोरी आले आले, मैं खिलाड़ी तू अनाड़ी, मैं अनाड़ी तू खिलाड़ी। शराबी होश उड़ा ले जाए, उस लड़की है या है कयामत दिल से निकले आए। सोते जगते लड़की देखो दिल धक 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 धड़के, देखो भर के आंख मेरी तन में शोला सा बढ़ के। लड़की लड़की करते करते हो ना जाए दीवाने, ऐसा ना हो जाए कि हम खुद को ही ना पहचाने। और मेरा जब भी होता है कभी न जाए खाली, हर ताले की रखता हूँ मैं अपनी जेब में चाबी।
ಎಸ್, ಚಪ್ಪಾಳೆ ಚಪ್ಪಾಳೆ ಬರಬೇಕು, ಮುಗಿಲೆತ್ತರದ ಚಪ್ಪಾಳೆ ಬರಲೇಬೇಕು ವಿದ್ಯಾರ್ಥಿಗಳಿಗೆ. ಈ ಒಂದು ವಿದ್ಯಾರ್ಥಿಗೆ ನಮ್ಮ ಪೋಷಕ ಬಂಧುಗಳಾಗಿರುವಂಥ ಶ್ರೀಕಾಂತ್ ಕಳ್ಳಪಳ್ಳಿ ಇವರು ಪ್ರಮಾಣ ಪತ್ರ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ ಸರ್ ತಮ್ಮಲ್ಲಿ. ಹಾಗೆಯೇ ಮುಂದೆ ಈ ಒಂದು ವೇದಿಕೆಯಲ್ಲಿ ತನ್ನ ನೃತ್ಯ ಪ್ರದರ್ಶನವನ್ನು ನೀಡೋದಕ್ಕೆ ಬರ್ತಾ ಇರುವ ಚೆಸ್ ನಂಬರ್ 37, ಚೆಸ್ ನಂಬರ್ 37, ಹಾಗೆಯೇ 38 ಕ್ರಮಾಂಕದ ಸ್ಪರ್ಧಾಳು ತಯಾರಿರಬೇಕು. 38 ಕ್ರಮಾಂಕದ ಸ್ಪರ್ಧಾಳು ತಯಾರಿರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಈಗ ತೀರ್ಪುಗಾರರ ಗಮನಕ್ಕೆ ಚೆಸ್ ನಂಬರ್ 37, ಜೋರಾದ ಚಪ್ಪಾಳೆ ಮತ್ತೊಮ್ಮೆ. ಶ್ರೀ ಗಣರಾಯ ಪಾರ್ವತಿ ತನಯ ಶರಣು ಶರಣು ನಿನಗ. ಸದಾ ಶಿವನ ಮಗ ಕಂಠಕ ಹರಣಗೆ ಕೈಯ ಮುಗಿವ ನಿನಗ. ಶಿವ ಶಿವ ಕೈಯ ಮುಗಿವ ನಿನಗ. ಶ್ರೀ ಗಣರಾಯ ಪಾರ್ವತಿ ತನಯ ಶರಣು ಶರಣು ನಿನಗ. ಶ್ರೀ ಗಣರಾಯ ಪಾರ್ವತಿ ತನಯ ಶರಣು ಶರಣು ನಿನಗ. ದೈವದ ಎದುರಿಗೆ ಯಾರಿಗೆ ಯಾರೋ ನೀನೆ ದೈವ ನಮಗ. ಎದ್ದು ಬಿದ್ದಲ್ಲಿ ತೊಡೆಗಳ ಚಾಚುತ್ತ ಕಾಯಬೇಕು ನಮಗ. ಶಿವ ಶಿವ ಕಾಯಬೇಕು ನಮಗ. ಎದ್ದು ಬಿದ್ದಲ್ಲಿ ತೊಡೆಗಳ ಚಾಚುತ್ತ ಕಾಯಬೇಕು ನಮಗ. ಶಿವ ಶಿವ ಕಾಯಬೇಕು ನಮಗ. ಎದ್ದು ಬಿದ್ದಲ್ಲಿ ತೊಡೆಗಳ ಚಾಚುತ್ತ ಕಾಯಬೇಕು ನಮಗ. ಶಿವ ಶಿವ ಕಾಯಬೇಕು ನಮಗ. ತಿಳಿದ ಮಂದಿ ಕುಂತಿರಿ ಕಿಕ್ಕಿರಿದ ಕಥಿ ಕೇಳುವುದಕ್ಕ. ಸುಣ್ಣ ಬೆಣ್ಣಿಯ ಗುರುತ ತಿಳಿದ ನೀವು ಬೆಣ್ಣೆ ಹೀರಬೇಕ ಸ್ವಾಮಿ, ಬೆಣ್ಣೆ ಹೀರಬೇಕ. ಸುಣ್ಣ ಬೆಣ್ಣಿಯ ಗುರುತ ತಿಳಿದ ನೀವು ಬೆಣ್ಣೆ ಹೀರಬೇಕ ಸ್ವಾಮಿ, ಬೆಣ್ಣೆ ಹೀರಬೇಕ. ಶ್ರೀ ಗಣರಾಯ ಪಾರ್ವತಿ ತನಯ ಶರಣು ಶರಣು ನಿನಗ. ಶ್ರೀ ಗಣರಾಯ ಪಾರ್ವತಿ ತನಯ ಶರಣು ಶರಣು ನಿನಗ. ಶ್ರೀ ಗಣರಾಯ ಪಾರ್ವತಿ ತನಯ ಶರಣು ಶರಣು ನಿನಗ. ಶ್ರೀ ಗಣರಾಯ ಶರಣು ಶರಣು. ಶ್ರೀ ಗಣರಾಯ ಶರಣು ಶರಣು. ಶ್ರೀ ಗಣರಾಯ ಶರಣು ಶರಣು. 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 ಅದ್ಭುತವಾದಂಥ ನೃತ್ಯ ಪ್ರದರ್ಶನ, ಜೋರಾದ ಚಪ್ಪಾಳೆ ಮತ್ತೊಮ್ಮೆ ಬರಬೇಕು ಅಂತ ಕೇಳಿಕೊಳ್ತಾ ಈ ಒಂದು ವಿದ್ಯಾರ್ಥಿಗೆ ನಮ್ಮ ರಂಗಮಯೂರಿ ಎಂದು ಪೋಷಕ ಬಂಧುಗಳು ಆಗಿರುವಂಥ ಶಶಿಧರ್ ಚುಕ್ರಡ್ಕ ಇವರು ಪ್ರಮಾಣ ಪತ್ರವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಅದೇ ರೀತಿ ಭಾಗವಹಿಸಿದಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಕೂಡ, ಪ್ರತಿಯೊಬ್ಬ ಪಾರ್ಟಿಸಿಪೆಂಟ್ಗಳಿಗೂ ಕೂಡ ಗೋಕುಲಂ ಕಡೆಯಿಂದ ಗಿಫ್ಟ್ ಕೂಪನನ್ನು ಕೊಡ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ. ಅವರು ಕೂಡ ಈ ಒಂದು ಗಿಫ್ಟ್ ಕೂಪನನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಗೋಕುಲಂನಲ್ಲಿ ಪರ್ಚೇಸ್ ಮಾಡಿದರೆ ಪರ್ಚೇಸ್ ಮೇಲೆ 15% ಡಿಸ್ಕೌಂಟನ್ನು ಕೊಡ್ತಾ ಇದ್ದಾರೆ. ಅವರಿಗೂ ಕೂಡ ರಂಗಮಯೂರಿ ಕಲಾಶಾಲೆ ಹಾಗೆಯೇ ಸುದ್ದಿ ಮೀಡಿಯಾ ಮತ್ತು ಸಿಗ್ನೇಚರ್ ಡ್ಯಾನ್ಸ್ ಕಂಪನಿ ಇದರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್ ತಮಗೆ. ಹಾಗೆಯೇ ವಿದ್ಯಾರ್ಥಿ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಮುಂದೆ ವೇದಿಕೆಗೆ ಬರ್ತಾ ಇರುವಂಥ ಕಂಟೆಸ್ಟೆಂಟ್ ನಂಬರ್ 38, ತದನಂತರ 39 ನಂಬರ್ 39 ತಯಾರಿರಬೇಕು. ಆನಂತರ ಸೀನಿಯರ್ ವಿಭಾಗದ ಮೊದಲ ಕ್ರಮಾಂಕ ತಯಾರಿರಬೇಕು ಅಂತ ಕೇಳಿಕೊಳ್ತಾ ಈಗ ತೀರ್ಪುಗಾರರ ಗಮನಕ್ಕೆ ವೇದಿಕೆ ಮೇಲೆ ಚೆಸ್ ನಂಬರ್ 38
കലം വേണമാ കാലോ ചേച്ചി സട്ടിക്കുട്ടി കാലം വേണോ സട്ടിക്കുട്ടി കാലോ തന്തിന്നാനെ 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 താനക തിന്തക തന്തിന്നാനെ താന താന തിന്തക തിന്തക തന്തിന്ന താനിന്ന താനിനാനെ തെക്ക് 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 തെങ്ങോല പാടുന്ന കേരള നാട്ടിൽ വന്നവൾ ഞാൻ തട്ടിക്കുട്ടി കാലങ്ങൾ വിൽക്കുവാൻ കാലങ്ങളേറെയായി വന്നവൾ ഞാൻ കുമ്പാര കോളനിയാണേ കുന്തിപ്പുഴ തീരത്തങ്ങാണേ സർക്കാർ പണിതു തന്നൊരു ലക്ഷം വീട്ടിൽ താമസമാണേ ഉണ്ടെനിക്ക് പൂനിലാച്ചിരി തൂകും പൂത്തുമ്പി പോലൊരു പെൺകിടാവ് പക്ഷേ കാഴ്ചയില്ല കൺമണിക്കമ്മയെ കാണാൻ കഴിയില്ല കളിമണ്ണ് ചവിട്ടി കാൽ തളർന്ന് തളർവാദ രോഗിയായി മാറിയൻ പുരുഷനും പ്രായം തളർത്തിയ പാവമെന്നമ്മയും കൂനിക്കൂടി നടന്നിടുന്നു സങ്കടമില്ല എൻ വിധിയിൽ ഇതിലേറെ ദുഃഖിതർ മണ്ണിലില്ലേ പരിഭവ പറയാതെ കുലത്തൊഴിൽ ചെയ്ത് അരവയ നിറയ്ക്കും ഈ കുമരിമുത്തു കന്നം പിന്നം ചാറുന്ന മഴയേ ചാറ്റൽ മഴയേ എൻ വേല മുടക്കാതെ இந்த கலங்களெல்லாம் அப்புறம் தான் எங்களோட பசி அடங்குது മഴ കാര്യമാക്കാതെ തല ചുമടേന്തി നാടായ നാടെല്ലാം പോയവൾ ഞാൻ തിരിച്ചെത്തുമ്പോൾ അത് പെരുമഴയായി കൂട്ടിനായി കാറ്റും ഇടിമിന്നലും വാതിലടച്ചു ഞാൻ വേഗം കുഞ്ഞിനെ മാറോടങ്ങു ചേർത്തു അത്താഴമുണ്ടാക്കി ഏവർക്കും നൽകി ഞാൻ പാത്രം കഴുകുവാൻ മുറ്റത്തിറങ്ങി അടുക്കളപ്പടിയോളം വെള്ളം മഴമാറി വെള്ളം പോകുമല്ലോ മനസ്സിൽ പറഞ്ഞു ഞാൻ വാതിലടച്ചു കണവനെയും അമ്മയെയും കിടത്തി ഞാൻ കട്ടിലിൽ കുഞ്ഞുമായി തറയിൽ പായി കിടന്നു രാത്രി എങ്ങെപ്പോഴോ കാലിൽ നനവെത്തി ഞെട്ടിയുണർന്നപ്പോൾ അകം നിറയെ വെള്ളം വാരിയെടുത്തു ഞാൻ പൊന്മകളെ വാതിൽ തുറന്നങ്ങു നോക്കും നേരം ആർത്തല ചെത്തി കുന്തിപ്പുഴ അടിതെറ്റി ഞാനും വീണുപോയി കൺചിമ്മി അടയുന്നതിനു മുമ്പേ വീടാകെ വെള്ളത്തിലാണ്ടുപോയി കൺമുന്നിൽ കണവനും പെറ്റമ്മയും ജലസമാധിയിലാണ്ടുപോയി മുങ്ങിത്തുടിക്കും കുഞ്ഞിനെ ചേലയാൽ മുതുകോട് ചേർത്തു ഞാൻ വീട്ടിൻ മുകളിലായി നീന്തിയെത്തി ഭയാനകം കൈതുള്ളി കൊന്ന തെങ്ങോളം ഉയരത്തിൽ പുഴയൊഴുകുന്നു അലറുന്ന മലവെള്ളത്തിൽ അടിപതറാതെ ഞാൻ കുഞ്ഞിനെ തോളിൽ ഏറ്റി നിന്നു കൈ തളരുന്നു കാൽ കുഴയുന്നു അടിതെറ്റിയപ്പോഴോ വീണുപോയി തുറക്കുമ്പോൾ ഞാനൊരു വഞ്ചീനാണേ അറിഞ്ഞു ഞാൻ ആ സത്യം ഏകയെന്ന് ഈ മണ്ണിൽ ഞാനിനി ഏകയെന്ന് ಎಸ್ ಜೋರಾದ ಚಪ್ಪಾಳೆ ಈ ಪುಟಾಣಿಗೆ ಈ ಒಂದು ಸ್ಪರ್ಧಾಳಿಗೆ ನಮ್ಮ ರಂಗಮಯೂರಿಯ ಪೋಷಕ ಬಂಧು ಹಾಗೂ ವಿದ್ಯಾರ್ಥಿಯೂ ಕೂಡ ಹೌದು ಮಧುರಾ ಮೇಡಮ್ ಇವರು ಪ್ರಮಾಣ ಪತ್ರ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಸುಗಮ ಸಂಗೀತ ತರಗತಿಯ ವಿದ್ಯಾರ್ಥಿ ಕೂಡ ಹೌದು. ಹಲವಾರು ಕಾರ್ಯಕ್ರಮಗಳ ಮುಂದಿಗೆ ವೇದಿಕೆಯನ್ನು ಹಂಚಿಕೊಂಡವರು ಮಧುರಾ ಮೇಡಮ್ ಇವರು ಪ್ರಮಾಣ ಪತ್ರ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೇನೆ ಆಗೊಂದು ಕ್ವಶನ್ ಕೇಳಿದೆ, ಯಾರಿಗಾದ್ರೂ ಉತ್ತರ ಗೊತ್ತಿದೆಯಾ? ಎಸ್ ಹೇಳಿ ಎಸ್, ಹೆಡ್ ಆಫೀಸ್, ತಲೆಗೆ ಪ್ರಾಮುಖ್ಯತೆಯನ್ನು ಕೊಡುವಂಥ ಆಫೀಸ್ ಯಾವುದು ಅಂತ ಕೇಳಿದ್ದು ಹೆಡ್ ಆಫೀಸ್. ಯೂಟ್ಯೂಬಲ್ಲಿ ಕೂಡ ಒಂದೆರಡು ಜನ ಕಮೆಂಟ್ ಮಾಡಿದ್ದಾರೆ. ಗಾಯತ್ರಿ ಗಾಯ್ ಅಂದರೆ ಹೆಡ್ ಆಫೀಸ್ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ. ಪ್ರಾರ್ಥನಾ MP ಅವರು ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಸನತ್ ಎಂ ಇವರು ಕೂಡ ಕಮೆಂಟನ್ನು ಮಾಡಿದ್ದಾರೆ. ಹಾಗೆಯೇ ಇನ್ನೂ ಹೆಚ್ಚಿನ ಕಮೆಂಟ್ಗಳು ಬರ್ತಾ ಇರಲಿ. ಅದೇ ರೀತಿ ಇನ್ನು ಮುಂದೆ ಈ ಒಂದು ವೇದಿಕೆಗೆ ಬರ್ತಾ ಇರುವಂಥ ಸ್ಪರ್ಧಿ ಜೂನಿಯರ್ ವಿಭಾಗದ ಚೆಸ್ ನಂಬರ್ 39
ಜೂನಿಯರ್ ವಿಭಾಗದ 11ರಿಂದ 16 ಕ್ಯಾಟಗರಿಯ ಚೆಸ್ ನಂಬರ್ 39. ತದನಂತರ ಸೀನಿಯರ್ ವಿಭಾಗದ 17ರಿಂದ 24 ಕ್ಯಾಟಗರಿಯ ಚೆಸ್ ನಂಬರ್ 67. ಚೆಸ್ ನಂಬರ್ 67 ತಯಾರಿರಬೇಕು. ಈಗ ವೇದಿಕೆಗೆ ಚೆಸ್ ನಂಬರ್ 39 ಮತ್ತೊಂದು ಜೋರಾದ ಚಪ್ಪಾಳೆ. ವಜ್ರಾಯುಧಂ ಮದಮರ್ದನ ಭುವನ ಗಾತ್ರ ಜ್ವಲನ ನೇತ್ರ ಘನ ಪಾತ್ರ ಘನವನ ಧೀರ ದಹನ ಗೋಲ ಧಮನ ಕಾಲ ಧರಣಿ ಲೀಲ ಜಯ ಜಯ ಶೂರ ಓಂಕಾರ ಕ್ರೀಂಕಾರ ಬೀಜಾಕ್ಷರಾಯ ನೀ ಬಂದರೆ ಕಂಟಕ ಭಂಗಮಾಯ ಆಕಾಶದಿ ಹಾರಿದ ಮುತ್ತುರಾಯ ಕಾಲಾಂತಕ ತನ್ಮಯ ಚಿನ್ಮಯ ಬಜರೆ ಬಜರೆ ಬಜ 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 ಬಜರೆ ಬಜರಂಗಿ ಬಜರೆ ಬಜರೆ ಬಜ 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 ಬಜರೆ ಬಜರಂಗಿ ತಿಮಿರಲ್ಲಿ ಕುಣಿಯುವವರ ನರಕಕ್ಕೆ ಕಳಿಸಿಕೊಡುವ ನರ ನರ ನರಳಿಸಿಡುವ ನಿಜ ಮನವಾನರ ಕೆದರಿದ ಜಟೆಯ ಸರಿಸಿ ಕರದಲ್ಲಿ ಖಡಗ ಧರಿಸಿ ನಡೆಯಲಿ ಕಿಡಿಯ ಹರಿಸಿ ಚಲಿಸಿದ ಭೀಕರ ಎದುರಿಗೆ ಹೋಗಬೇಡದಯ್ಯ ಕೆಣಕಲೆ ಬೇಡ ಬ್ರಹ್ಮಚಾರಿಯ ವಜ್ರ ಮುಷ್ಟಿಲಿ ಆಡೋ ಪ್ರಹಾರ ತಾಳೋಕೆ ಆಗಿಲ್ಲ ಆಗ್ರಹ ತಾರ ಬಜರೆ ಬಜರೆ ಬಜ 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 ಬಜರೆ ಬಜರಂಗಿ ಬಜರೆ ಬಜರೆ ಬಜ 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 ಬಜರೆ ಬಜರಂಗಿ ವಜ್ರಾಯುಧ ಮದಮರ್ದನ ಮದಮರ್ದನ ಎಸ್ ಹೌದು, ಜೋರಾದ ಚಪ್ಪಾಳೆ ಬರಬೇಕು. ಬಹುಶಃ ಆಂಜನೇಯನ ಹಾಡು ಅಂದರೆ ಒಂದು ವೇದಿಕೆಯಲ್ಲಿ ಅಬ್ಬರ ಇದ್ದೇ ಇರಲೇಬೇಕು. ಅದೇ ರೀತಿ ಒಂದು ಅಬ್ಬರದ ಹೆಜ್ಜೆಗೆ ನೃತ್ಯ ಮಾಡಿದಂಥ ಚೆಸ್ ನಂಬರ್ 39ಗೆ ಧನ್ಯವಾದವನ್ನು ಅರ್ಪಿಸ್ತಾ ಒಂದು ಒಮ್ಮೆ ಜೋರಾಗಿ ಜೈ ಆಂಜನೇಯ ಅಂತ ಜೋರಾಗಿ ಒಬ್ಬೆ ಹೊಡಿಬೇಕು. ನಾನು ಕೌಂಟ್ ಕೊಡ್ತೇನೆ. ರೆಡಿ ರೆಡಿ 1 2 3 ಸ್ಟಾರ್ಟ್. ಅಷ್ಟೇನಾ? ಕೇಳುವುದೇ ಇಲ್ಲ ಜೈ ಆಂಜನೇಯ ಅಂತ. ರೆಡಿ 1 2 3 ಸ್ಟಾರ್ಟ್. ಜೈ ಆಂಜನೇಯ. ಎಸ್, ಧನ್ಯವಾದಗಳು. ಈ ಒಂದು ವಿದ್ಯಾರ್ಥಿಗೆ ನಮ್ಮ ಪೋಷಕ ಬಂಧುಗಳನ್ನು ಸನತ್ ಮುಳುಗಾಡಿಯವರು ವೇದಿಕೆಗೆ ಬಂದು ಪ್ರಮಾಣ ಪತ್ರವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ಹಾಗೆಯೇ ಮುಂದೆ ವೇದಿಕೆಯಲ್ಲಿ
ಸೀನಿಯರ್ ವಿಭಾಗದ 17ರಿಂದ 24 ವಯೋಮಾನದ ಕೆಟಗರಿಯ ಸ್ಪರ್ಧಾಳು 67 ಚೆಸ್ ನಂಬರ್ 67 ವೇದಿಕೆಗೆ ಬರ್ತಾ ಇರುವಂಥದ್ದು. ಅದೇ ರೀತಿ ತದನಂತರದಲ್ಲಿ ಚೆಸ್ ನಂಬರ್ 72 ಕ್ಲಾಸಿಕಲ್ ವಿಭಾಗದ ಚೆಸ್ ನಂಬರ್ 72 ಮೊದಲ ಸ್ಪರ್ಧಿ ವೇದಿಕೆಗೆ ಬರ್ತಾ ಇರುವಂಥದ್ದು. ತದನಂತರದಲ್ಲಿ ಸಬ್ ಜೂನಿಯರ್ ವಿಭಾಗದ 7, 8, 9, 10, 11 7, 8, 9, 10, 11 ವಿದ್ಯಾರ್ಥಿಗಳು ತಯಾರಿರಬೇಕು ಅಂತ ಕೇಳಿಕೊಳ್ತಾ ಈಗ ತೀರ್ಪುಗಾರರ ಗಮನಕ್ಕೆ 17ರಿಂದ 24 ಕೆಟಗರಿಯ ಚೆಸ್ ನಂಬರ್ 67 ವೇದಿಕೆಗೆ 17ರಿಂದ 24 ಕ್ರಮಾಂಕದ ಚೆಸ್ ನಂಬರ್ 67 ವೇದಿಕೆಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ಳಿ ಚೆಸ್ ನಂಬರ್ 67. ಸರಿ ಇಲ್ಲ, ಅವನು ಕೋಪ ಜಾಸ್ತಿ. ಮುಗಿಲೇರಿ ನಿಂತ ಸೂರ್ಯ ಕಂಡರೆ ಸುಡುವಂತ ಭಾವ ಮಳೆ ಬೆಳ್ಳಿಗೆ ರಂಗನು ಮೂಡಿಸಿಲ್ಲವೇ. ಈ ಕಾಲೇಜ್ ಅವರನ್ನು ಕಂಡ್ರೆ ಹೆದರುತ್ತೆ. ನಗುವ ಚಂದಿರನಲ್ಲಿ ಕಲೆಯ ಕಾಣೋರೆ ಅಲ್ಲಿ ಬೆಳದಿಂಗಳ ರಂಗವಲಿ ಬಲ್ಲರೆ ನಿನಗೆ ಹೇಳಲೆಂದು ಮಾತೊಂದೆ ಒಂದು ನನ್ನಲ್ಲೇ ಉಳಿದಂತೆ ರವಿಯ ದಾರಿ ಕಾಯೋ ಮಂದಾರವೇ ನನ್ನ ಸೇಯಾರಿತಂತೆ. ನೀನಿರೆ ಸನಿಹ ನೀನಿರೆ ನಾಳೆಯ ಪರಿವೆ ಎಲ್ಲವೇ. ನೀನಿರೆ ಸನಿಹ ನೀನಿರೆ ಹೇಳಿದ ಮಾತು ನೂರಿರೆ. ಹರಿವ ಝರಿಯಂತೆ ಜಾರು ಈ ನಿನ್ನ ಜೀವಕ್ಕೆ. ತೇಲ್ಹೋದೆ ಹಾಗೆ ಬಾನಲ್ಲೇ ಮರೆತೋದೆ ನನ್ನೇ ನಿಂತಲ್ಲೇ ಮನಸಾರೆ ಕರಗೋದೆ ನಿನ್ನಲ್ಲೇ ನಾ. ಒಂದೊಂದು ಹನಿ ಕಥೆನ ಕೇಳೋಣ ಬನ್ನಿತ್ತೇನೆ ನಾ. ಬಣ್ಣ ನೀ ಹೇಳಿ ನಿನ್ನ ಗುಣಗಾನ.
ಎಸ್, ವಂದನೆಗಳು. ಚೆಸ್ ನಂಬರ್ 67 ಇವರಿಗೆ. ಈ ಒಂದು ವಿದ್ಯಾರ್ಥಿಗೆ ನಮ್ಮ ಪೋಷಕ ಬಂಧುಗಳು ಹಾಗೂ ಈ ಕಾರ್ಯಕ್ರಮದ ಪ್ರಾಯೋಜಕರಲ್ಲಿ ಒಬ್ಬರಾಗಿರುವಂಥ ತನೀಶ್ ಅರ್ತಲೆ ಇವರ ತಾಯಿಯಾಗಿರುವಂಥ ಕವಿತಾ ಅರ್ತಲೆ ಅವರು ಪ್ರಮಾಣ ಪತ್ರ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಮೇಡಮ್ ತಮ್ಮಲ್ಲಿ. ಮುಂದೆ ಈ ಒಂದು ವೇದಿಕೆಯಲ್ಲಿ ಚೆಸ್ ನಂಬರ್ 72 ಕ್ಲಾಸಿಕಲ್ ವಿಭಾಗದ ಮೊದಲ ಸ್ಪರ್ಧಿ ಈ ವೇದಿಕೆಗೆ ಬರ್ತಾ ಇರುವಂಥದ್ದು. ತೀರ್ಪುಗಾರರ ಗಮನಕ್ಕೆ ಕ್ಲಾಸಿಕಲ್ ವಿಭಾಗದ ಮೊದಲ ಸ್ಪರ್ಧಿ ಚೆಸ್ ನಂಬರ್ 72. ತದನಂತರದಲ್ಲಿ ಸಬ್ ಜೂನಿಯರ್ 5 ರಿಂದ 10 ವರ್ಷದ ಒಳಗಿನ 7, 8, 9, 10, 11, 12 7, 8, 9, 10, 11, 12 ಇಷ್ಟು ವಿದ್ಯಾರ್ಥಿಗಳು ವೇದಿಕೆಯ ಬಲಭಾಗದಲ್ಲಿ ತಮ್ಮ ತಮ್ಮ ಹಾಡುಗಳನ್ನು ಚೆಕ್ ಮಾಡಿಕೊಂಡು ತಯಾರಿರಬೇಕು. ಎಲ್ಲ ಪೋಷಕರು, ಚಿಕ್ಕ ಮಕ್ಕಳಿರುವ ಕಾರಣ ಪೋಷಕರು ಕೂಡ ಅವರೊಂದಿಗೆ ಸಹಕರಿಸಿ 7, 8, 9, 10, 11, 12 ಇಷ್ಟು ಸ್ಪರ್ಧಿಗಳು ತಯಾರಿರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಈಗ ತೀರ್ಪುಗಾರರ ಗಮನಕ್ಕೆ ವೇದಿಕೆ ಮೇಲೆ ಕ್ಲಾಸಿಕಲ್ ವಿಭಾಗದ ಮೊದಲ ಸ್ಪರ್ಧಿ ಚೆಸ್ ನಂಬರ್ 72. ಮತ್ತೊಮ್ಮೆ ಜೋರಾದ ಚಪ್ಪಾಳೆ. ನಮೋ ನಾರಸಿಂಹಾಯ, ಓಂ ನಮೋ ನಾರಸಿಂಹಾಯ, ಓಂ ನಮೋ ನಾರಸಿಂಹಾಯ. ತದ್ಧಿಮಿತ ತಾಂ ತಾಂ ಧಿಮಿ ಧಿಮಿ ಧಿಮಿತ ಕಿಟದಿ ಧಿಮಿತ ಧೀಂ ಧೀಂ ದಂಡ 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 ತಕ್ಕಿಟ ಧಿಮಿತ ತಾಂ ತಾಂ ಧಿಮಿ ಧಿಮಿ ಧಿಮಿತ ಕಿಟದಿ ಧಿಮಿತ ಧೀಂ ಧೀಂ ದಂಡ 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 ತಕ್ಕಿಟ ತದ್ಧರಿದ ತದ್ದಂಡ ತಜ್ಜುಣ್ಣುತ ತದ್ದಿಮಿ ದಂಡ ದಂಡ ಜೊಣ್ಣು ಧಿಮಿ ಧಿಮಿತ ಕಿಟ ಧೀಂ ಧೀಂ ತದ್ಧರಿದ ತದ್ದಂಡ ತಜ್ಜುಣ್ಣುತ ತದ್ದಿಮಿ ದಂಡ ದಂಡ ಜೊಣ್ಣು ಧಿಮಿ ಧಿಮಿತ ಕಿಟ ಧೀಂ ಧೀಂ. ಓಂ ನಾರಸಿಂಹಾಯ ಉಗ್ರಸಿಂಹಾಯ ದಂಭೋಲಿ ತೀಕ್ಷ್ಣನಖ ದಿವ್ಯ ಸಿಂಹಾಯ ಉಗ್ರಾಯ ವೀರಾಯ ವಜ್ರದಂಶ್ರಾಯ ಜ್ವಾಲಾಮಾಲಿನೇ ಜ್ವಲನ್ಮುಖಾಯ. ಓಂ ನಾರಸಿಂಹಾಯ ಉಗ್ರಸಿಂಹಾಯ ದಂಭೂಲಿ ತೀಕ್ಷ್ಣನಖ ದಿವ್ಯ ಸಿಂಹಾಯ ಉಗ್ರಾಯ ವೀರಾಯ ವಜ್ರದಂಶ್ರಾಯ ಜ್ವಾಲಾಮಾಲಿನೇ ಜ್ವಲನ್ಮುಖಾಯ. ತಡಿಕು ಢಿಂ ಢಿಂ ಕುಕುತ ಢಿಂ ಢಿಂ ಕುತತ್ತ ಧೃಗಡ ತದ್ಧಣ ಜೊಡು ಡಿಡಿ ಕುಕುತ ಢಿಂ ಢಿಂ ತಡಿಕು ಢಿಂ ಢಿಂ ಕುಕುತ ಢಿಂ ಢಿಂ ಕುತತ್ತ ಧೃಗಡ ತದ್ಧಣ ಜೊಡು ಡಿಡಿ ಕುಕುತ ಢಿಂ ಢಿಂ ತದ್ಧಿತ್ತ ಧಿದ್ಧಿತಕ ಧಿತ್ತಾಗೆದಿದ್ಧಿನ್ ತಕಧಿತ್ತ ಧಿದ್ಧಿತಕ ತಕತಾಗೆದಿದ್ಧಿನ್ ತದ್ಧೀತ ಧಿದ್ಧಿತಕ ಧಿತ್ತಾಗೆದಿದ್ಧಿನ್ ತಕಧಿತ್ತ ಧಿದ್ಧಿತಕ ತಕತಾಗೆದಿದ್ಧಿನ್. ಮಹಾದಂಶ್ರಾಯುಧ ಮಹಾಜ್ವಾಲಾಯ ಭೈರವಾಢಂಬರ ವಿಶ್ವಂಬರಾಯ ಘೋರ ವಿಕ್ರಮ ದೈತ್ಯ ದಾನವ ಭಂಜನ ಕ್ರೂರ ಹಿರಣ್ಯಕಶಿಪು ಧ್ವಂಸಕಾಯ. ಮಹಾದಂಷ್ಟ್ರಾಯುಧ ಮಹಾಜ್ವಾಲಾಯ ಭೈರವಾಢಂಬರ ವಿಶ್ವಂಭರಾಯ ಘೋರ ವಿಕ್ರಮ ದೈತ್ಯ ದಾನವ ಭಂಜನ ಕ್ರೂರ ಹಿರಣ್ಯಕಶಿಪು ಧ್ವಂಸಕಾಯ. ಧೃಗಡ ತದ್ಧರಿ ಧೃಗಡ ತದ್ದಂಡ ಧೃಗಡ ತಜ್ಜೊಣ್ಣು ಧೃಗಡ ತದ್ಧಿಮಿ ತರಿತ ದಂಡ ಜೊಣ್ಣು ಧಿಮಿತ ಕಿಟ್ಟ ಧಿಂ 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 ಧೃಗಡ ತದ್ಧರಿ ಧೃಗಡ ತದ್ದಂಡ ಧೃಗಡ ತಜ್ಜೊಣ್ಣು ಧೃಗಡ ತದ್ಧಿಮಿ ತರಿತ ದಂಡ ಜೊಣ್ಣು ಧಿಮಿತ ಕಿಟ್ಟ ಧಿಂ 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 ತಾಂ ತಕ್ಕಿಟ್ಟ ಧಿಂ ತಕ್ಕಿಟ್ಟ ತುಂ ತಕ್ಕಿಟ್ಟ ನಂ ತಕ್ಕಿಟ್ಟ ತದ್ದಿಂಗಿಣ್ಣ ತುಂ ತದ್ದಿಂಗಿಣ್ಣ ತುಂ ತದ್ದಿಂಗಿಣ್ಣ ತುಂ ತಾಂ ಧರಿಗಿಡ ತಗ ಧಿಂ ಧರಿಗಿಡ ತಗ ತುಂ ಧರಿಗಿಡ ತಗ ನಂ ಧರಿಗಿಡ ತಗ ತದ್ದಿಂಗಿಣ್ಣ ತುಂ ತದ್ದಿಂಗಿಣ್ಣ ತುಂ ತದ್ದಿಂಗಿಣ್ಣ ತುಂ. ಲಕ್ಷ್ಮೀ ನೃಸಿಂಹ ಭಕ್ತ ಪರಿಪಾಲಕ ಶರಣಾಗತ ವತ್ಸಲ ಶಾಂತರೂಪ. ಲಕ್ಷ್ಮೀ ನೃಸಿಂಹ ಭಕ್ತ ಪರಿಪಾಲಕ ಶರಣಾಗತ ವತ್ಸಲ ಶಾಂತರೂಪ.
लक्ष्मी नृसिंह भक्तपरिपालक शरणागता वत्सला शान्तरूपा नारसिंह नमस्ते नमस्ते नारसिंह नमस्ते नमस्ते नारसिंह नमस्ते नमस्ते ಎಸ್ ಮತ್ತೊಂದು ಜೋರಾದ ಚಪ್ಪಾಳೆ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಇಡೀ ಜಗದಗಲಕ್ಕೆ ವಿಸ್ತರಿಸಿದಂಥ ಒಂದು ಅದ್ಭುತವಾದ ನೃತ್ಯ ಪ್ರಕಾರ ಅಂದರೆ ಅದು ಭರತನಾಟ್ಯ. ಈ ಭರತನಾಟ್ಯ ನೃತ್ಯದ ಮೂಲಕ ಈ ವೇದಿಕೆಗೆ ಹೆಜ್ಜೆ ಇಟ್ಟಿರುವಂಥ ಚೆಸ್ ನಂಬರ್ 72 ವಿದ್ಯಾರ್ಥಿಗೆ ಧನ್ಯವಾದ ಅರ್ಪಿಸ್ತಾ, ಒಂದು ವಿದ್ಯಾರ್ಥಿಗೆ ನಮ್ಮ ಇವತ್ತಿನ ಅತಿಥಿಗಳಲ್ಲಿ ಓರ್ವರಾಗಿರುವಂಥ ಶ್ರೀಮತಿ ಇಂದುಮತಿ ನಾಗೇಶ್ ಮೇಡಮ್ ತಾವು ವೇದಿಕೆಗೆ ಬಂದು ಈ ವಿದ್ಯಾರ್ಥಿಗೆ ಪ್ರಮಾಣ ಪತ್ರ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಮೇಡಮ್ ತಮ್ಮಲ್ಲಿ ಜೋರಾದ ಚಪ್ಪಾಳೆಯೊಂದಿಗೆ ಮೇಡಮ್ ಅನ್ನ ವೇದಿಕೆಗೆ ಬರಮಾಡಿಕೊಳ್ಳಿ. ಇನ್ನು ಮುಂದೆ ತೀರ್ಪುಗಾರರ ಗಮನಕ್ಕೆ ಸಬ್ ಜೂನಿಯರ್ ವಿಭಾಗದ 5 ರಿಂದ 10 ವರ್ಷದ ಕ್ಯಾಟಗರಿಯ 7, 8, 9, 10, 11, 12 ಈ ವಿದ್ಯಾರ್ಥಿಗಳು ವೇದಿಕೆಗೆ ಬರ್ತಾ ಇದ್ದಾರೆ. ತೀರ್ಪುಗಾರರ ಗಮನಕ್ಕೆ ಕೊಡ್ತಾ ಇದ್ದಾನೆ. ಮೊದಲ ಸ್ಪರ್ಧೆ ಈಗ ಚೆಸ್ ನಂಬರ್ 7 ಮತ್ತೊಂದು ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ಳಿ. ಚೆಸ್ ನಂಬರ್ 7. Everybody ready? Ready. रात का है अपना मजा, आ यार मस्ती में तू झूम जा. ओ इस रात का है अपना मजा, आ यार मस्ती में तू झूम जा. बैठा है क्या सीटी बजा, लुंगी पकड़ के जरा घूम जा. ये डांस तेरा देख देख झटके लगे तेज तेज दिल सबका धक धक करे. रंट लगा रे मैं नाचा तो सबको करंट लगा रे. रंट लगा रे मैं नाचा तो सबको करंट लगा रे. तुमका मेरा एक्सीलेंट लगा रे, मैं नाचा तो सबको करंट लगा रे. अपनी बोल्ड मची कೈಯೇ ಆಟಿ ಕಣ್ಣ ಚಿಮಿಟಿ ಬೀಟಲನಿ ಕೂತು ಅಡೆ ಒಲಗನಿಕದ ನಾ ಸುತ್ತರೆ ಕಪಲ ಕರೆಲ ಹೊಂಟರೆ ಕರೆಂಟ್ ಬರಂಡೆ ಇಂದ ಬಾಡಿ ಕಣ್ಣು ಮುಚ್ಚಿ ಆಡಿ ಆಡಿ. सबको करंट लगा रे, तुमका मेरा एक्सीलेंट लगा रे. मैं नाचा तो सबको करंट लगा रे. ಎಸ್ ಧನ್ಯವಾದಗಳು. ಈ ಒಂದು ವಿದ್ಯಾರ್ಥಿಗೆ ಚೆಸ್ ನಂಬರ್ 7 ವಿದ್ಯಾರ್ಥಿಗೆ ನಮ್ಮ ಪೋಷಕ ಬಂಧುವಾಗಿರುವಂಥ ರೂಪಾಕ್ಷ ಬಂಗಾರಕೊಡಿಯವರು ಪ್ರಮಾಣ ಪತ್ರ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಸರ್ ತಮ್ಮಲ್ಲಿ. ಹಾಗೆಯೇ ತೀರ್ಪುಗಾರರ ಗಮನಕ್ಕೆ ಮುಂದೆ ವೇದಿಕೆಗೆ ಬರ್ತಾ ಇರುವಂಥ ವಿದ್ಯಾರ್ಥಿ ಚೆಸ್ ನಂಬರ್ 8 ಸಬ್ ಜೂನಿಯರ್ ವಿಭಾಗದ ಚೆಸ್ ನಂಬರ್ 8. ಹಾಗೆಯೇ ಎದುರು ಕುಳಿತಿರುವಂಥ ಎಲ್ಲ ನನ್ನ ಪೋಷಕ ಬಂಧುಗಳಿಗೆ ಒಂದು ಸೂಚನೆಯನ್ನು ಕೊಡ್ತಾ ಇದ್ದೇನೆ. ಬಹುಶಃ ಇಷ್ಟು ಚಿಕ್ಕ ಸ್ಥಳಾವಕಾಶದಲ್ಲಿ ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಒಂದಷ್ಟು ಸ್ಥಳದ ಅವಕಾಶದ ಕೊರತೆ ನಮ್ಮಲ್ಲಿ ಇದೆ. ಆದರೂ ಕೂಡ ಒಂದಷ್ಟು ಚಿಕ್ಕ ಮಕ್ಕಳು ಮೇಲೆ ಕೂತಿರುವವರು, ಚಿಕ್ಕ ಮಕ್ಕಳು
ಮೇಲೆ ಚೇರ್ನಲ್ಲಿ ಕೂತಿರುವವರು ಎದುರುಗಡೆ ತಮಗೋಸ್ಕರ ಒಂದು ಅಭೂತಪೂರ್ವವಂಥ ಆಸನವನ್ನು ಸಿದ್ಧ ಮಾಡಿದ್ದೇವೆ. ಎಲ್ಲ ಪೋಷಕ ಬಂಧುಗಳು ತಮ್ಮ ಮಕ್ಕಳನ್ನು ಎದುರುಗಡೆ ಕೂರಿಸಿ ನಮ್ಮ ಪೋಷಕರಿಗೆ ಮತ್ತು ಅತಿಥಿಗಳಿಗೆ ಸ್ಥಳಾವಕಾಶವನ್ನು ಮಾಡಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈಗ ತೀರ್ಪುಗಾರರ ಗಮನಕ್ಕೆ ವೇದಿಕೆಗೆ ಬರ್ತಾ ಇರುವಂಥ ಮುಂದಿನ ಸ್ಪರ್ಧಿ ಚೆಸ್ ನಂಬರ್ 8 ಮತ್ತೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ಳಿ. ಎಸ್ ಚಪ್ಪಾಳೆ ಬರಬೇಕು ವಿದ್ಯಾರ್ಥಿಗೆ. ಈ ಒಂದು ವಿದ್ಯಾರ್ಥಿಗೆ ನಮ್ಮ ಪೋಷಕ ರಂಗಮಯೂರಿಯ ಪೋಷಕ ಬಂಧುವಾಗಿರುವಂಥ ಶ್ರೀಮತಿ ದಿವ್ಯಾ ಭೀಮಗುಳಿಯವರು ವೇದಿಕೆಗೆ ಬಂದು ಪ್ರಮಾಣ ಪತ್ರ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ಹಾಗೆಯೇ ಮುಂದೆ ವೇದಿಕೆಗೆ ಬರ್ತಾ ಇರುವಂಥ ಕಾಂಟೆಸ್ಟೆಂಟ್ ಚೆಸ್ ನಂಬರ್ 9 ತೀರ್ಪುಗಾರರ ಗಮನಕ್ಕೆ ಚೆಸ್ ನಂಬರ್ 9. ಹಾಗೆಯೇ ಇನ್ನೂ ಒಂದು ಕ್ವಶನನ್ನು ಕೇಳುವಂಥ ಸಮಯ. ತಯಾರಿದ್ದೀರಾ? ಜೋರು ಬರಬೇಕು. ತಯಾರಿದ್ದೀರಾ? ಎಸ್. ಕ್ವಶನ್: ತಲೆಯ ಮೇಲೆ ಕಾಲಿಟ್ಟು ನಡೆಯುವಂಥ ಜೀವಿ ಯಾವುದು? ತಲೆಯ ಮೇಲೆ ಕಾಲಿಟ್ಟು ನಡೆಯುವ ಜೀವಿ ಯಾವುದು? ಕ್ವಶನ್ ಪಾಸ್ ಆಗ್ತಾ ಉಂಟು. ಇನ್ನೊಂದು 2 ಪ್ರದರ್ಶನದ ನಂತರ ಉತ್ತರದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಅದೇ ರೀತಿ ಯೂಟ್ಯೂಬ್ನಲ್ಲಿ ವೀಕ್ಷಿಸ್ತಾ ಇರುವಂಥ ಎಲ್ಲ ವೀಕ್ಷಕ ಮಹಾಶಯರು ಕೂಡ ಕಮೆಂಟ್ ಮಾಡ್ತಾ ಇರಿ. ಮತ್ತೊಮ್ಮೆ ವೇದಿಕೆಗೆ ಬರ್ತಾ ಇರುವಂಥ ಕಂಟೆಸ್ಟೆಂಟ್ ಚೆಸ್ ನಂಬರ್ 9 ಮತ್ತೊಂದು ಜೋರಾದ ಚಪ್ಪಾಳೆ.
ಎಸ್ ಥ್ಯಾಂಕ್ ಯು ಚೆಸ್ ನಂಬರ್ 9 ವಿದ್ಯಾರ್ಥಿಗೆ. ಮುಂದೆ ಈ ಒಂದು ವಿದ್ಯಾರ್ಥಿಗೆ ನಮ್ಮ ಪೋಷಕ ಬಂಧುವಾಗಿರುವಂಥ ರಶ್ಮಿ ಮೆತ್ತಡ್ಕೈಯವರು ಪ್ರಮಾಣ ಪತ್ರ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ತೀರ್ಪುಗಾರರ ಗಮನಕ್ಕೆ ಮುಂದೆ ಚೆಸ್ ನಂಬರ್ 10 ಇಲ್ಲ, ಚೆಸ್ ನಂಬರ್ 10 ಇಲ್ಲ, ಚೆಸ್ ನಂಬರ್ 11 ವೇದಿಕೆ ಮೇಲೆ ಮುಂದೆ ಬರ್ತಾ ಇರುವಂಥ ಸ್ಪರ್ಧಿ ಚೆಸ್ ನಂಬರ್ 11, ತದನಂತರದಲ್ಲಿ 12, ಆ ನಂತರ ಜೂನಿಯರ್ ವಿಭಾಗದ 11ರಿಂದ 16 ಕೆಟಗರಿಯ 40, 41, 42, 43, 44, 45, 40, 41, 42, 43, 44, 45 ಈ ವಿದ್ಯಾರ್ಥಿಗಳು ವೇದಿಕೆಯ ಬಲಭಾಗದಲ್ಲಿ ತಯಾರಿರಬೇಕು. ತಮ್ಮ ಸಾಂಗನ್ನು ಚೆಕ್ ಮಾಡಿಕೊಂಡು ವೇದಿಕೆಯ ಬಲಭಾಗದಲ್ಲಿ ತಯಾರಿರಬೇಕು ಅಂತ ಕೇಳಿಕೊಳ್ತೇನೆ. ಈಗ ವೇದಿಕೆಗೆ ಬರ್ತಾ ಇರುವಂಥ ಕಂಟೆಸ್ಟೆಂಟ್ ಚೆಸ್ ನಂಬರ್ 11 ಮತ್ತೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ. અને ભૂલો બધી વાત પ્રેમની આ મૌસમ છે अब आओ मेरे पास रह जाओ मेरे साथ प्रेमनी आ मौसम छे होई गई रात અને ભૂલો બધી વાત પ્રેમની આ मौसम छे अब आओ मेरे पास रह जाओ मेरे साथ प्रेमनी आ मौसम छे मुझको अगर साथ तेरा तो भूलूं मैं सारा गाड़ा तारा छबीला तारा रंगीला तारा रंग भेद जुए तारी बात गाड़ा तारा ओए छबीला तारा ओए रंगीला तारा रंग भेद जुए तारी बात रे झम नाच आजे धमाधम ढोल बाजे नॉन स्टॉप हल्ला मचेगा ओए नाचो सारे पप्पा पप्पा पीपनी पे आजा नया स्टेप सीखे नॉन स्टॉप हल्ला मचेगा ओए नाचो सारे अपनी फेमस है रात वाली यारियां चाले सारा जहां बेथलपुर मां सुन ले ओ छोरियां झूमे नगरिया जब जब ये घूमे कमर यार तारी कमरिया कमर यार तारी कमरिया बेथलपुर मां सुन ले ओ छोरियां झूमे नगरिया जब जब ये घूमे कमर यार तारी कमरिया कमर यार तारी कमरिया ಎಸ್ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಬೇಕು. ಚೆಸ್ ನಂಬರ್ 11 ವಿದ್ಯಾರ್ಥಿಗೆ. ಇದು ವಿದ್ಯಾರ್ಥಿಗೆ ನಮ್ಮ ಪೋಷಕ ಬಂಧುವಾಗಿರುವಂಥ ಶ್ರೀಮತಿ ಸುಷ್ಮಿತಾ ಚಾಕೆ ಮೇಡಮ್ ತಾವು ವೇದಿಕೆಗೆ ಬಂದು ಪ್ರಮಾಣ ಪತ್ರ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ.
ಹಾಗೆಯೇ ಸ್ವಲ್ಪ ಮುಂಚೆ ಒಂದು ಕ್ವಶನ್ ಕೇಳಿದೆ, ನೆನಪಿದೆಯಾ ಯಾರಿಗಾದರೂ? ಏನು? ತಲೆಯ ಮೇಲೆ ಹೆಜ್ಜೆ ಇಟ್ಟು ನಡೆಯುವಂಥ ಪ್ರಾಣಿ ಯಾವುದು ಅಂತ ಕೇಳಿದ್ದೆ. ಮಂಗಲ್ಲಪ್ಪ. ಎಸ್, ಹೇನು ಇರುವಂಥದ್ದು ಸರಿಯಾದ ಉತ್ತರ. ಬಹುಶಃ ಯೂಟ್ಯೂಬ್ನಲ್ಲಿ ಕೂಡ ಸುಮಾರು ಜನ ಅದಕ್ಕೆ ಉತ್ತರವನ್ನು ನೀಡಿದ್ದಾರೆ. ತೇಜಕುಮಾರ್, ಅಶ್ವಿನಿ ವಿ, ವರ್ಷಾ ಗೌಡ ಪಂಜ, ಮನಸ್ವಿ ಕೊಚ್ಚಿ, ಸವಿತಾ ಕುಮಾರಿ, ವರ್ಷಾ ಮೈರ್ಪಲ, ಸವಿತಾ ಕುಮಾರಿ, ಲೋಹಿತ್ ಕಕ್ಯಾನ, ಹೀಗೆ ಸುಮಾರು ಜನ ಉತ್ತರವನ್ನು ನೀಡಿದ್ದಾರೆ. ಇನ್ನೂ ಒಂದಷ್ಟು ಪ್ರಶ್ನೆಗಳೊಂದಿಗೆ ಬರ್ತೇನೆ, ಅದೇ ರೀತಿ ಕಮೆಂಟ್ ಮಾಡ್ತಾ ಇರಿ, ಹಾಗೆಯೇ ಉತ್ತರಕ್ಕಾಗಿ ಕಾಯ್ತಾ ಇರಿ ಅಂತ ಹೇಳುತ್ತಾ ಮುಂದೆ ವೇದಿಕೆಯಲ್ಲಿ ಬರ್ತಾ ಇರುವಂಥ ಸ್ಪರ್ಧಿ ಚೆಸ್ ನಂಬರ್ 12. ತದನಂತರದಲ್ಲಿ ಜೂನಿಯರ್ ವಿಭಾಗದ 11ರಿಂದ 17 ವಯೋಮಾನದ 40, 41, 42, 43 44, 45 ವಿದ್ಯಾರ್ಥಿಗಳು ತಯಾರಿರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಈಗ ವೇದಿಕೆ ಮೇಲೆ ಬರ್ತಾ ಇರುವಂಥ ವಿದ್ಯಾರ್ಥಿ ಸ್ಪರ್ಧಿ ಚೆಸ್ ನಂಬರ್ 12. చిన్నదాని చింగే పట్టు నన్ను నెల దాచి పట్టు ఓ పుల్లోడా కట్టు చీరే ಎಸ್, ಧನ್ಯವಾದಗಳು. ಚೆಸ್ ನಂಬರ್ 12 ವಿದ್ಯಾರ್ಥಿಗೆ. ಒಂದು ವಿದ್ಯಾರ್ಥಿಗೆ ನಮ್ಮ ರಂಗಮಯೂರಿ ಕಲಾಶಾಲೆಯ ಹೆಮ್ಮೆಯ ವಿದ್ಯಾರ್ಥಿನಿ, ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾದಂತಹ ಕಾಮಿಡಿ ಕಂಪನಿ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿರುವಂಥ ನಮ್ಮ ಸುಳ್ಯದ ಪ್ರತಿಭೆ ಅನುಶ್ರೀ ಕಡ್ಕೈವರು ಪ್ರಮಾಣಪತ್ರ ನೀಡಿ ಗೌರವಿಸ್ತಾ ಇದ್ದಾರೆ. ಮುಂದೆ ತೀರ್ಪುಗಾರರ ಗಮನಕ್ಕೆ ಈಗ ಬರ್ತಾ ಇರುವಂಥ ಮುಂದಿನ ಸ್ಪರ್ಧಿ 11ರಿಂದ 16 ವಯೋಮಾನದ ಚೆಸ್ ನಂಬರ್ 40. 11ರಿಂದ 16 ವಯೋಮಾನದ ಚೆಸ್ ನಂಬರ್ 40. ಅದೇ ರೀತಿ ಮುಂದಿನ ಸ್ಪರ್ಧಿ 41, 42, 43, 44, 45 ಎಷ್ಟು ವಿದ್ಯಾರ್ಥಿಗಳು ವೇದಿಕೆಯ ಬಲಭಾಗದಲ್ಲಿ ತಯಾರಿರಬೇಕು ಅಂತ ಕೇಳಿಕೊಳ್ತಾ ಇದ್ದಾನೆ. ಈಗ ವೇದಿಕೆಗೆ ಚೆಸ್ ನಂಬರ್ 40.
ಹಲೋ ಹಲೋ ತೀರ್ಪುಗಾರರಲ್ಲಿ ಕ್ಷಮೆಯನ್ನು ಯಾಚಿಸುತ್ತಾ ಮುಂದೆ ವೇದಿಕೆಯಲ್ಲಿ ಬರ್ತಾ ಇರುವಂಥ ನೆಕ್ಸ್ಟ್ ಕಂಟೆಸ್ಟೆಂಟ್ 41 ಮುಂದೆ ವೇದಿಕೆಗೆ ಬರ್ತಾ ಇರುವಂಥ ಸ್ಪರ್ಧಿ 41, ತದನಂತರದಲ್ಲಿ 40 ವೇದಿಕೆಗೆ ತಯಾರಿದ್ದಾರೆ. ಈಗ ವೇದಿಕೆಗೆ 41. పట్టు పట్టు చెయ్యే పట్టు చిన్నదాని జింగే పట్టు నన్ను నిల్లు దాచి పట్టు ఓ పుల్లోడా హాయ్ కట్టు కట్టు చీరే కట్టు ఒంటె చూపు దూరేటట్టు నోరు కాస్త ఊరేటట్టు ఓ బుల్లమ్మ బుక్కు కట్టుకోయేటట్టు ముక్కు మీద ముద్దే పెట్టు లేకపోతే నా మీదట్టు ఓ పుల్లోడా కన్నె బొట్టు కరిగేటట్టు కన్ను కొట్టకుంటే ఒట్టు కోరికంత నా మీదట్టు ఓ బుల్లమ్మ రబే 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 రంగుల రబ్బట్టు రతి రసి ఇస్తా నీకు పిస్తరుపు పట్టు రయ్యో 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 ఆకలి తీరేట్టు ఆ పులిస్తే పెడతా నీకు సొప్పులు తాపట్టు పట్టు పట్టు చెయ్యే పట్టు చిన్నదాని జింగే పట్టు నన్ను నిల్లు దాచి పెట్టు ఓ పుల్లోడా హాయ్ కట్టు కట్టు చీరే కట్టు ఒంటె చూపు దూరేటట్టు నోరు కాస్త ఊరేటట్టు ఓ బుల్లమ్మ నున్నగా ఉన్న చెక్కిళ్ళు ఆకు వక్కల నాకు వచ్చెను ఎక్కిళ్ళు అన్ని దిక్కులో నన్ను పాటిస్తుంది నీ కళ్ళు దేని చుక్కలో నీ పెక్కెను నా ఒళ్ళు ఒక్కసారి ఒళ్ళవాలమ్మా చక్కరాల ఒముద్దు గుమ్మ గాలికెళ్ళి ఇద్దరి మధ్య చోటే వద్దమ్మా ఒంటరి మావా చెట్టకట్టి వచ్చను మావా గంట పక్క కౌగిలి గంట కొట్టేసుకుందామా రబే 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 చైనా చిట్లెట్టు చెంతకొస్తే ఇస్తా నీకు జపాన్ జాకెట్టు రయ్యో 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 అత్తరు మస్కెట్టు పూసుకొస్తే ఇస్తా నీకు అత్తరు బిస్కెట్టు రబే 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 కన్యా క్యారెట్టు రయ్యో 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 టమాటీ షట్టు లగ్గమిట్టి మెళ్ళో వేసా లండన్ లాకెట్టు పెంచుకొస్తే విందే ఇస్తా టమాటా పెట్టు పట్టు పట్టు చెయ్యే పట్టు చిన్నదాని జింగే పట్టు నన్ను నిల్లు దాచి పెట్టు ఓ పుల్లోడా హాయ్ కట్టు కట్టు చీరే కట్టు ఒంటె చూపు దూరేటట్టు నోరు కాస్త ఊరేటట్టు ఓ బుల్లమ్మ ಎಸ್ ಧನ್ಯವಾದಗಳು ಚೆಸಂಬರ 41 ವಿದ್ಯಾರ್ಥಿಗೆ ಈ ಒಂದು ವಿದ್ಯಾರ್ಥಿಗೆ
ನಮ್ಮ ರಂಗಮಯೂರಿ ಕಲಾಶಾಲೆಯ ಹೆಮ್ಮೆಯ ವಿದ್ಯಾರ್ಥಿ, ಬಹುಶಃ ಸಕಲ ಕಲಾ ವಲ್ಲಭೆ ಅಂತಲೇ ಹೇಳ್ಬೋದು. ನೃತ್ಯಗಾರ್ತಿಯಾಗಿ ಕೂಡ ಹಾಗೆಯೇ ಹಾಡುಗಾರ್ತಿ ಹಾಗೂ ನಾಟಕದಲ್ಲಿ ಕೂಡ ಅಭಿನಯಿಸ್ತಾ ಇರುವರು ನಮ್ಮ ರಂಗಮಯೂರಿಯ ಹೆಮ್ಮೆಯ ವಿದ್ಯಾರ್ಥಿನಿ ಮೇಘಕೃಷ್ಣ ಕಾಯರ್ತೋಡಿ ಅವರು ವೇದಿಕೆಗೆ ಬಂದು ಪ್ರಮಾಣ ಪತ್ರ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಮುಂದೆ ವೇದಿಕೆಗೆ ಬರ್ತಾ ಇರುವಂಥ ಸ್ಪರ್ಧಿ ತೀರ್ಪುಗಾರರ ಗಮನಕ್ಕೆ ಚೆಸ್ ನಂಬರ್ 40 ಮುಂದೆ ವೇದಿಕೆಗೆ ಬರ್ತಾ ಇರುವಂಥ ಸ್ಪರ್ಧಿ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ಳಿ ಗೆಳೆಯರೇ. ಎಸ್, ಧನ್ಯವಾದಗಳು. ಜೋರಾದ ಚಪ್ಪಾಳೆ ಬರಬೇಕು ಮತ್ತೊಮ್ಮೆ ಈ ಒಂದು ಸ್ಪರ್ಧೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮದ ಪ್ರಾಯೋಜಕರಲ್ಲಿ ಓರ್ವರಾಗಿರುವಂಥ ಶ್ರೀ ರಂಜಿತ್ ಅಡ್ತಲೆ ಇವರು ಪ್ರಮಾಣ ಪತ್ರ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮುಂದೆ ವೇದಿಕೆಗೆ ಬರ್ತಾ ಇರುವಂಥ ಸ್ಪರ್ಧಿ ಚೆಸ್ ನಂಬರ್ 42, ಚೆಸ್ ನಂಬರ್ 42, ತದನಂತರದಲ್ಲಿ 43 ತೀರ್ಪುಗಾರರಿಗೆ ಸೂಚನೆಯನ್ನು ಕೊಡ್ತಾ ಇದ್ದೇನೆ. 44 ಮುಂದೆ 44 ತಯಾರಿರಬೇಕು. ಈಗ ವೇದಿಕೆಗೆ ಬರ್ತಾ ಇರುವಂಥ ಸ್ಪರ್ಧಿ ಚೆಸ್ ನಂಬರ್ 42. ಮತ್ತೊಮ್ಮೆ ಜೋರಾದ ಚಪ್ಪಾಳೆ.
ಪಕ್ಕದಲ್ಲಿ ತುಂಬ ಹತ್ತಿರ ನಿಂತು ಗುರಿಯಿಟ್ಟು ಕಾಡಿಗೆಯ ಬೊಟ್ಟಿಡ್ಲ ಒಂದೊಳ್ಳೆ ಬೈಗೊಳವನೇ ನುಡಿಯುವ ಹಾಗೆ ಅತಿ ತುಂಟ ಮಾತೊಂದ ನಾನಾಡ್ಲ ಕಿಡಿಗೇಡಿ ಕನಸೊಂದ ಕಟ್ಟಿರ್ಲ ತಡ ಮಾಡದೆ ಸಣ್ಣ ಮುತ್ತಿಡ್ಲ ಇದು ಯಾವುದು ಹೇಳ್ದೇನೆ ಮುಚ್ಚಿಡ್ಲ ಎತ್ತರವಾಗಿರೋ ಕೋಟೆ ಕಟ್ಟಬೇಕು ಅಂದ್ರೆ ಮೊದಲು ಆಳವಾಗಿರೋ ಹಳ್ಳ ತೋಡ್ಬೇಕಾಗುತ್ತೆ. ಬಿಸ್ನೆಸ್ ಮಾಡೋಣ. ಬಿಟ್ಟ ನಡುವೆಮ್ಮೋ ಸಿಟ್ಟಿಸಿ ಕುಲ ಬುಟ್ಟ ಬಿಂದೆ ಪೆದವೆಮ್ಮೋ ಪೂತಾರೆ ಕುಲ ತಟ್ಟ అట్ట నిన్ను చూసి నాలో ఆకలి పుట్ట ఫ్రంట్ ఫుట్టేసి నిన్నే పిడిగిడ పట్ట ఎట్టుకొచ్చానే తిరనాళ్ళ కళజోడు కలరు ఫుల్లుందే కిర్రాకు నీ ఈడు చల్లుకుంటానే మల్లె పులు లారీలోడు కట్టుకుంటానే నీ మెళ్ళో నాంతాడో So you think you can dance, பார்க்கத்தானே போற இந்த காளியோட ஆட்டத்தை. ಎಸ್ ಜೋರಾದ ಚಪ್ಪಾಳೆ ಬರಬೇಕು. ಚೆಸ್ ನಂಬರ್ 42 ವಿದ್ಯಾರ್ಥಿಗೆ ಈ ಒಂದು ಸ್ಪರ್ಧೆಗೆ ನಮ್ಮ ಪೋಷಕ ಬಂಧುಗಳಲ್ಲಿ ಇನ್ನೋರ್ವರಾಗಿರುವಂಥ ಶ್ರೀಮತಿ ಮಮತಾ ನಾರ್ಕೋಡು ಮೇಡಮ್ ತಾವು ವೇದಿಕೆಗೆ ಬಂದು ಪ್ರಮಾಣ ಪತ್ರ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಮುಂದೆ ತೀರ್ಪುಗಾರರ ಗಮನಕ್ಕೆ ಚೆಸ್ ನಂಬರ್ 44 ಚೆಸ್ ನಂಬರ್ 44 ಜೂನಿಯರ್ ವಿಭಾಗದ 11ರಿಂದ 16 ವಯೋಮಾನದ ಕೆಟಗರಿಯ ಚೆಸ್ ನಂಬರ್ 44 ವೇದಿಕೆಗೆ ಬರ್ತಾ ಇದ್ದಾರೆ. ಮತ್ತು 45 ತಯಾರಿರಬೇಕು. ನಂತರದಲ್ಲಿ ಸೀನಿಯರ್ ವಿಭಾಗದ 68 ಕ್ರಮಾಂಕದ ಸ್ಪರ್ಧಿ ತಯಾರಿರಬೇಕು. 44, 45 ಆದಮೇಲೆ ಸೀನಿಯರ್ ವಿಭಾಗದ 17ರಿಂದ 24 ವಯೋಮಾನದ ಕೆಟಗರಿಯ 68 ಸ್ಪರ್ಧಿ ತಯಾರಿರಬೇಕು ಅಂತ ಕೇಳಿಕೊಳ್ತಾ ಈಗ ವೇದಿಕೆಗೆ ಬರ್ತಾ ಇರುವಂಥ ಸ್ಪರ್ಧಿ 44.
अफसोस नहीं जो तेरे लिए 100 दर्द सहे। महफूज रहे तेरी आन सदा, चाहे जान मेरी ये रहे ना रहे। मेरी जमी महबूब मेरी, मेरी नस नस में तेरा इश्क बहे। फीका ना पड़े कभी रंग तेरा, जिस्मों से निकल के खून कहे। बरसों से भरे खलियान मेरे, जहाँ झूम के भंगड़ा पा न सका। आबाद रहे वो गांव मेरा, जहाँ लौट के वापस जा न सका। ओ हीर मेरी तू हंसती रहे, तेरी आंख घड़ी भर नम ना हो। मैं मरता था जिस मुखड़े पे, कभी उसका उजाला कम ना हो। ओ माई मेरी क्या फिक्र तुझे, क्यों आंख से दरिया बहता है। तू कहती थी तेरा चांद हूँ मैं, और चांद हमेशा रहता है। तेरी मिट्टी में मिल जावा, गुल बन के मैं खिल जावा। इतनी सी है दिल की आरज़ू, तेरी नदियों में बह जावा, तेरी फसलों में लहरावा। इतनी ಎಸ್, ಧನ್ಯವಾದಗಳು. ಬಹುಶಃ ನಾವು ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಯಾವುದೇ ಆತಂಕವಿಲ್ಲದೆ ನಡೆಸ್ತಾ ಇದ್ದೇವೆ. ಒಂದಷ್ಟು ಹಬ್ಬ ಹರಿದಿನಗಳ ಉತ್ಸವಗಳಲ್ಲಿ ಪಾಲ್ಗೊಳ್ತಾ ಇದ್ದೇವೆ ಯಾವುದೇ ಆತಂಕಗಳಿಲ್ಲದೆ ಅಂತ ಹೇಳಿದರೆ, ನಮ್ಮ ದೇಶ ಕಾಯುವ, ನಮ್ಮ ಗಡಿ ಕಾಯುವ ವೀರ ಯೋಧರು ಅವರ ನಿಸ್ವಾರ್ಥ ಸೇವೆ ಹಾಗೂ ಆ ಒಂದು ನಿಸ್ವಾರ್ಥ ಸೇವೆಯಿಂದ ನಾವು ಇವತ್ತಿಲ್ಲಿ ನಿಶ್ಚಿಂತೆಯಿಂದ ದಿನ ಕಳೀತಾ ಇದ್ದೇವೆ. ಆ ಒಬ್ಬ ಯೋಧರಿಗೆ ಮತ್ತೊಮ್ಮೆ ಇಲ್ಲಿಂದಲೇ ಸಲಾಮನ್ನು ಹೇಳುತ್ತಾ, ಮುಂದೆ ಈ ವೇದಿಕೆಗೆ 44 ಈ ಚೆಸ್ ನಂಬರ್ 44 ಸ್ಪರ್ಧೆಗೆ ನಮ್ಮ ರಂಗಮಯೂರಿಯ ಪೋಷಕ ಬಂಧುಗಳು ಆಗಿರುವಂಥ ಶ್ರೀಮತಿ ರೇಖಾ ಸುಭಾಷ್ ಇವರು ಪ್ರಮಾಣ ಪತ್ರ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಬಹುಶಃ ಈ ಮೇಡಮಿಗೆ ಒಂದು ಜೋರಾದ ಚಪ್ಪಾಳೆ ಕೊಡಬೇಕು. ಕಾರಣ ಒಂದಷ್ಟು ಅಪ್ಲಿಕೇಶನನ್ನು ತನ್ನ ಕಚೇರಿಯಲ್ಲಿ ಇಟ್ಟುಕೊಂಡು ನಮ್ಮೊಂದಿಗೆ ಸಹಕರಿಸಿದವರು. ಜೋರಾದ ಚಪ್ಪಾಳೆ ಬರಬೇಕು ಮೇಡಮಿಗೆ. ಮುಂದೆ ವೇದಿಕೆಗೆ ಚೆಸ್ ನಂಬರ್ 45 ಚೆಸ್ ನಂಬರ್ 45 ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದಾನೆ. ತದನಂತರದಲ್ಲಿ ಚೆಸ್ ನಂಬರ್ 68 ತಯಾರಿರಬೇಕು. ಸೀನಿಯರ್ ವಿಭಾಗದ ಚೆಸ್ ನಂಬರ್ 68 ವಿದ್ಯಾರ್ಥಿ ತಯಾರಿರಬೇಕು. ಈಗ ವೇದಿಕೆಗೆ ಬರ್ತಾ ಇರುವಂಥ ವಿದ್ಯಾರ್ಥಿ ಚೆಸ್ ನಂಬರ್ 45. ಮತ್ತೊಮ್ಮೆ ಜೋರಾದ ಚಪ್ಪಾಳೆ. जो इरादे बता दूं तुमको, शर्मा ही जाओगी तुम। धड़कने जो सुना दूं तुमको, घबरा ही जाओगी तुम। हमको आता नहीं है छुपाना, होना है तुझ में फना। चांद से बारिश जो करता हमारी, देता वो तुमको बता। शर्मो हया के पर्दे गिरा के, करनी है हमको खता। जिद है अब तो है खुद को मिटाना, होना है तुझ में फना।
ಧನ್ಯವಾದಗಳು. ಚೆಸ್ ನಂಬರ್ 45 ವಿದ್ಯಾರ್ಥಿಗೆ, ಒಂದು ವಿದ್ಯಾರ್ಥಿಗೆ ಲೋಕಯ್ಯ ವ್ಯಾಪಾರ ಇವರು ಪ್ರಮಾಣ ಪತ್ರ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ಹಾಗೆಯೇ ಮುಂದೆ ವೇದಿಕೆಗೆ ಬರ್ತಾ ಇರುವಂಥ ಕಾಂಟೆಸ್ಟೆಂಟ್ ಚೆಸ್ ನಂಬರ್ 68 68 17ರಿಂದ 24 ವಯೋಮಾನದ ದ್ವಿತೀಯ ಸ್ಪರ್ಧಿ ಚೆಸ್ ನಂಬರ್ 68 ನಂತರದಲ್ಲಿ 43 ತಯಾರಿರಬೇಕು. 43 ಕ್ಲಾಸಿಕಲ್ ವಿಭಾಗದ 43 ಕ್ರಮ ಸಂಖ್ಯೆಯ ಸ್ಪರ್ಧಿ ತಯಾರಿರಬೇಕು ಅಂತ ಕೇಳಿಕೊಳ್ತಾ ಈಗ ವೇದಿಕೆಗೆ ಬರ್ತಾ ಇರುವವರು ಚೆಸ್ ನಂಬರ್ 68. ಒಂದು ಜೋರಾದ ಚಪ್ಪಾಳೆ ಬರಬೇಕು. స్పీడ్ అవుతుంది, టచ్ నువ్వే ఇస్తే నా బ్లడ్ హీట్ అవుతుంది, నా బైకే ఎక్కబంటే ఇక బ్రేకే వద్దంటుంది, నువ్వు నాతో రైడ్ కి వస్తే రెడ్ సిగ్నల్ గ్రీన్ అవుతుంది. Come on baby let's go on the bullet, on the way లో పాడుకుందాం duet. Come on baby let's go on the bullet, on the way లో పాడుకుందాం duet. ಎಸ್, ಧನ್ಯವಾದಗಳು. ಚೆಸ್ ನಂಬರ್ 68 ವಿದ್ಯಾರ್ಥಿಗೆ, ಈ ಒಂದು ವಿದ್ಯಾರ್ಥಿಗೆ ನಾವು ಪೋಷಕ ಬಂಧು ಆಗಿರುವಂಥ, ಅದೇ ರೀತಿ ರಂಗಮಯೂರು ಎಲ್ಲ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹವನ್ನು ನೀಡುವ ಬೆನ್ನೆಲುಬಾಗಿ ನಿಂತಿರುವಂಥ ಶ್ರೀಮತಿ ಪ್ರಮೀಳಾ ನಾರಾಯಣ್, ಆರೋಗ್ಯ ಶಿಕ್ಷಣಾಧಿಕಾರಿಗಳು, ಆರೋಗ್ಯ ಇಲಾಖೆ ಸುಳ್ಯ ತಾಲೂಕು. ಮೇಡಮ್, ತಾವು ಪ್ರಮಾಣ ಪತ್ರ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ಮೇಡಮ್, ಮುಂದೆ ವೇದಿಕೆಗೆ ಬರ್ತಾ ಇರುವಂಥ ಸ್ಪರ್ಧಿ ತೀರ್ಪುಗಾರರ ಗಮನಕ್ಕೆ ಚೆಸ್ ನಂಬರ್ 43 ಕ್ಲಾಸಿಕಲ್ ವಿಭಾಗದ ಚೆಸ್ ನಂಬರ್ 43 ಒಂದು ಬದಲಾವಣೆ ಇದೆ. ಇಲ್ಲಿ
ಕ್ಲಾಸಿಕಲ್ ವಿಭಾಗದಲ್ಲಿ ಚೆಸ್ ನಂಬರ್ 43. ತದನಂತರದಲ್ಲಿ ಸಬ್ ಜೂನಿಯರ್ ವಿಭಾಗದ 5ರಿಂದ 10 ವರ್ಷದ ವಯೋಮಾನದ ಸ್ಪರ್ಧಿಗಳು 13, 14, 15, 16, 17 ವಿದ್ಯಾರ್ಥಿಗಳು ತಯಾರಿರಬೇಕು. 13, 14, 15, 16, 17 ಈ ಕ್ರಮಾಂಕದ ವಿದ್ಯಾರ್ಥಿಗಳು ತಮ್ಮ ತಮ್ಮ ಹಾಡನ್ನು ಚೆಕ್ ಮಾಡಿಕೊಂಡು ವೇದಿಕೆಯ ಬಲಭಾಗದಲ್ಲಿ ತಯಾರಿರಬೇಕು ಅಂತ ಕೇಳಿಕೊಳ್ತಿದ್ದೇವೆ. ಪ್ರೀತಿಯ ಪುಟಾಣಿಗಳು, ಚಿಕ್ಕ ಪುಟಾಣಿಗಳ ಪೋಷಕರು ಗಮನ ಹರಿಸಿ. ಈಗ ವೇದಿಕೆಗೆ ಬರ್ತಾ ಇರುವಂಥ ಸ್ಪರ್ಧಿ ಚೆಸ್ ನಂಬರ್ 43. ನಲಿದಾಡೋ ಕುಣಿದಾಡೋ ರಾಗ ನಲಿದಾಡೋ ಕುಣಿದಾಡೋ ರಾಗ ನಲಿದಾಡೋ ನಲಿದಾಡೋ ಕುಣಿದಾಡೋ ಕೂದಣದ ಸರಣಿ ನಲಿದಾಡೋ ಮಾಣಿಕದ ಹರಳೆ ಕುಣಿದಾಡೋ ರಾಗ ನಲಿದಾಡೋ ಅತಿ ದಿವ್ಯ ಶ್ರೀ ಚರಣಾರ ಗತಿಗಿಲ್ದಲಿ ಕಡು ದಿಲ್ದಿಮಿಕೆ ನೂತ ಅತಿ ದಿವ್ಯ ಶ್ರೀ ಚರಣಾರ ಬಿಲ್ದ ಗತಿಗಿಲ್ದಲಿ ಕಡು ದಿಲ್ದಿಮಿಕೆ ನೂತ ಅತಿ ದಿವ್ಯ ಶ್ರೀ ಚರಣಾರ ಬಿಲ್ದ ಗತಿಗಿಲ್ದಲಿ ಕಡು ದಿಲ್ದಿಮಿಕೆ ನೂತ ಕುಣಿದಾಡೋ ರಾಗ ನಲಿದಾಡೋ ಬಲಿಯ ಮೆಟ್ಟಿ ಕಾಳಿಂಗನ ಪಣಿಯಲಿ ಬಲಿಯ ಮೆಟ್ಟಿ ಕಾಳಿಂಗನ ಪಣಿಯಲಿ ತುಳಿದು ನಾಟ್ಯವ ನಾಡೆದಾಗ ಬಲಿಯ ಮೆಟ್ಟಿ ಕಾಳಿಂಗನ ಪಣಿಯಲಿ ಬಲಿಯ ಮೆಟ್ಟಿ ಕಾಳಿಂಗನ ಫಣಿಯಲಿ ತುಳಿದು ನಾಟ್ಯವ ನಾಡಿದಾಗ ಚೆಲುವ ಶ್ರೀ ಹಯವದನ ನಮ್ಮ ಗಲುಗಲುಗೆ ಜೇದಿಮಿ ದಿಮಿರನುದ ಚೆಲುವ ಶ್ರೀ ಹಯವದನ ನಮ್ಮ ಗಲುಗಲುಗೆ ಜೇ ಗಲುಗಲುರೆನುದ ಕುಣಿದಾಡೋ ರಾಗ ನಲಿದಾಡೋ ಕುಣಿದಾಡೋ ಕೂದಣದ ಸರಣಿ ನಲಿದಾಡೋ ಮಾಣಿಕದ ಹರಳೆ ಕುಣಿದಾಡೋ ರಾಗ ನಲಿದಾಡೋ ನೀ ಕುಣಿದಾಡೋ ರಾಗ ನಲಿದಾಡೋ ಎಸ್ ಜೋರಾದ ಚಪ್ಪಾಳೆ ಬರಬೇಕು. ಒಂದು ಅದ್ಭುತವಾದಂಥ ಭರತನಾಟ್ಯ ನೃತ್ಯದ ಮೂಲಕ ನಮ್ಮೆಲ್ಲರನ್ನ ಮನರಂಜಿಸಿದಂಥ
ಸ್ಪರ್ಧಿ ಚೆಸ್ ನಂಬರ್ 43. ಈ ಒಂದು ವಿದ್ಯಾರ್ಥಿಗೆ ನಮ್ಮ ಸುಳ್ಯ ತಾಲೂಕಿನ ಒಬ್ಬ ಹೆಮ್ಮೆಯ ಕಲಾವಿದೆ ವಿದುಷಿ ಜಯಶ್ರೀ ಕುಳಂಪಾಡಿಯವರು ವೇದಿಕೆಗೆ ಬಂದು ಪ್ರಮಾಣ ಪತ್ರ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ವಿದ್ವತ್ತನ್ನು ಪೂರೈಸಿ ತನ್ನದೇ ಊರಿನಲ್ಲಿ ಚೊಕ್ಕಾಡಿ, ಪೈಲಾರು, ಕೊಕ್ಕುಯಡ್ಕ ಈ ಊರಲ್ಲಿ ತರಗತಿಗಳನ್ನು ನಡೆಸಿಕೊಂಡು ಒಂದಷ್ಟು ಪ್ರತಿಭೆಗಳನ್ನು ಹೊರಹೊಮ್ಮಕ್ಕೆ ತಯಾರಿಯನ್ನು ನಡೆಸ್ತಾ ಇರುವ ಜಯಶ್ರೀ ಕುಳಂಪಾಡಿ ಮೇಡಮ್ ತಮಗೆ ಪ್ರೀತಿಪೂರ್ವಕ ಧನ್ಯವಾದ ಅರ್ಪಿಸುತ್ತಾ ಮುಂದೆ ತೀರ್ಪುಗಾರರ ಗಮನಕ್ಕೆ ವೇದಿಕೆಗೆ ಬರ್ತಾ ಇರುವಂಥ ಮುಂದಿನ ಸ್ಪರ್ಧಿ ಸಬ್ ಜೂನಿಯರ್ ವಿಭಾಗದ ಚೆಸ್ ನಂಬರ್ 13. ಸಬ್ ಜೂನಿಯರ್ ವಿಭಾಗದ ಚೆಸ್ ನಂಬರ್ 13 ವೇದಿಕೆಗೆ ಬರ್ತಾ ಇದೆ. ಚಿಕ್ಕದಂಥ ಪುಟಾಣಿ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ಳಿ. ಜೋರಾದ ಚಪ್ಪಾಳೆ ಬರಬೇಕು. ಚಂದ ಮಾಮ ಬಾ ನೀ ಲಾಲಿ ಮಾಮ ಎನ್ನುವಂಥ ಹಾಡಿಗೆ ಹೆಜ್ಜೆಯನ್ನು ಹಾಕಿದ್ದಾರೆ ಚೆಸ್ ನಂಬರ್ 13. ಈ ಒಂದು ವಿದ್ಯಾರ್ಥಿಗೆ ಪ್ರಮಾಣ ಪತ್ರ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುವ ಅನಂತ ಗರ್ಗುಂಜ ಇವರನ್ನು ನಮ್ಮ ಪೋಷಕ ಬಂಧುಗಳಲ್ಲಿ ಬರುವಂಥ ಅನಂತ ಗರ್ಗುಂಜ ಇವರ ವೇದಿಕೆಗೆ ಬಂದು ಪ್ರಮಾಣ ಪತ್ರವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು ಬುಟಾನಿಗೆ. ಅದೇ ರೀತಿ ಧನ್ಯವಾದಗಳು ಸರ್ ತಮಗೂ ಕೂಡ. ಮುಂದೆ ವೇದಿಕೆಗೆ ಬರ್ತಾ ಇರುವಂಥ ಸ್ಪರ್ಧಿ ಚೆಸ್ ನಂಬರ್ 14. ಚೆಸ್ ನಂಬರ್ 14. ಅದಕ್ಕೂ ಮೊದಲು ಸುಮ್ಮನೆ ಕೂತು ಒಂದು ಬೋರ್ ಆಯ್ತಾ ಅಂತಲ್ಲ, ಇಲ್ಲ ಎಸ್ ಹಾಗೆ ಇರಲಿ ಎನರ್ಜಿ ಅಂತ ಹೇಳುತ್ತಾ ಒಂದು ಪ್ರಶ್ನೆಯನ್ನು ಕೇಳುವಂಥ ಸಮಯ. ಆದರೆ ಈ ಸಲ ಒಂದು ಕಂಡೀಷನನ್ನು ಹಾಕ್ತಾ ಇದ್ದೇನೆ. ಯಾರ ಜೊತೆ ಕೂಡ ನಾನು ಇಲ್ಲಿ ಕೇಳ್ತಾ ಇಲ್ಲ ಉತ್ತರವನ್ನು. ಯೂಟ್ಯೂಬ್ ಓಪನ್ ಮಾಡಿ, ಯೂಟ್ಯೂಬಲ್ಲಿ ಕಮೆಂಟ್ ಮಾಡಿ, ಎಲ್ಲರೂ ಕೂಡ ಉತ್ತರವನ್ನು ಇಲ್ಲಿ ಕೇಳೋದಕ್ಕೆ ಹೋಗ್ತಾ ಇಲ್ಲ. ಕೊನೆಯಲ್ಲಿ ಯಾರಾದರೂ ಇಲ್ಲಿ ಅವರ ಹೆಸರಿದ್ದರೆ ನಾನು ಖಂಡಿತವಾಗ್ಲೂ ಹೇಳ್ತೇನೆ ಅಂತ ಹೇಳುತ್ತಾ ಈಗ ಕ್ವಶನ್ನೇ ಕೇಳಲಿಲ್ಲಲ್ಲ. ಎಸ್ ಕ್ವಶನ್, ತಿನ್ನಬಹುದಾದ ಬಣ್ಣ ಯಾವುದು? ತಿನ್ನಬಹುದಾದಂಥ ಬಣ್ಣ ಯಾವುದು? ಈಗ ವೇದಿಕೆಗೆ ಬರ್ತಾ ಇರುವಂಥ ಸ್ಪರ್ಧಿ ಚೆಸ್ ನಂಬರ್ 14 ಜೋರಾದ
ಚಪ್ಪಾಳೆಯೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ಳಿ ಗೆಳೆಯರೆ. అమ్మా నాన్నలకు అత్యుత్తమ బహుమానం కారవా మినీ తెలుగు. प्रणवालय पाहि परिपालय परमेशी कमलालय श्रीदेवी कुरिपिंचवे करुणांबुरासी धीम तारा जतुलतो विनोदिनी भुवन पालिनी वे अनाथ रक्षण निविधि कादटे मोरविनी चेरवटे ಎಸ್ ಮತ್ತೊಂದು ಜೋರಾದ ಚಪ್ಪಾಳೆ ಬರಬೇಕು. ಶ್ರೀ ದೇವಿಯ ಅವತಾರವೆತ್ತೆ ಈ ಒಂದು ವೇದಿಕೆಯಲ್ಲಿ ತನ್ನ ಪ್ರತಿಭಾ ಪ್ರದರ್ಶನವನ್ನು ಮಾಡಿರುವಂಥ ಚೆಸ್ ನಂಬರ್ 14 ಸ್ಪರ್ಧೆಗೆ ಈ ಒಂದು ಸ್ಪರ್ಧೆಗೆ ಸುದ್ದಿ ಚಾನೆಲ್ನ ವ್ಯವಸ್ಥಾಪಕರಾಗಿರುವಂಥ ದುರ್ಗಾ ಕುಮಾರ್ ನಾಯರ್ಕೆರೆ ಇವರು ಪ್ರಮಾಣ ಪತ್ರ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ಹಾಗೆಯೇ ಮುಂದೆ ವೇದಿಕೆಗೆ ಬರ್ತಾ ಇರುವಂಥ ಸ್ಪರ್ಧಿ ಚೆಸ್ ನಂಬರ್ 15
ಮತ್ತೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ಳಿ ಚೆಸ್ ನಂಬರ್ 15 ಕಂಟೆಸ್ಟೆಂಟ್ ಅನ್ನು. ನಮನ ಭಾಷೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಒಪ್ಪೆ ಬಟ್ಟಿನ ಪೊರ್ಲುನು ತೂಲೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಇತ್ತೊಂಜಿ ಪೊರ್ಲು ಎ ನಮನ ಭಾಷೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಅದ್ಭುತವಾದಂಥ ನೃತ್ಯ. ಬಹುಶಃ ನಮ್ಮ ಹೆಮ್ಮೆಯ ಭಾಷೆ ತುಳು ಹಾಡಿಗೆ ಹೆಜ್ಜೆ ಹಾಕಿದ್ದಾರೆ. ಚೆಸ್ ನಂಬರ್ 15 ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ಳೋಣ. ನಮ್ಮ ಬಹುಶಃ ಇವತ್ತಿನ ಸಭಾ ಕಾರ್ಯಕ್ರಮದ ನಿರೂಪಕರಾಗಿ ಸಹಕರಿಸಿದಂಥ ಶಿವಪ್ರಸಾದ್ ಆಲೆಟ್ಟಿಯವರ ಧರ್ಮಪತ್ನಿ ನವ್ಯಾ ಶಿವಪ್ರಸಾದ್ ಆಲೆಟ್ಟಿ ಮೇಡಮ್, ತಾವು ವೇದಿಕೆಗೆ ಬಂದು ಈ ಪುಟಾಣಿಗೆ ಪ್ರಮಾಣ ಪತ್ರ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬಹುಶಃ ಒಂದು ಜೋರಾದ ಚಪ್ಪಾಳೆ ಬೇಕು ಈ ಮೇಡಮಿಗೆ. ಕಾರಣ ಶಿವಣ್ಣ ಯಾವಾಗಲೂ ಬಿಸಿ ಇರ್ತಾರೆ, ಮನೆಗೆ ಹೋಗೋಗ ಲೇಟ್ ಇರ್ತಾರೆ. ತನ್ನ ಸಂಸಾರದ ಜವಾಬ್ದಾರಿಯನ್ನು ಹೊತ್ತುಕೊಂಡು ಅವರಿಗೆ ಸರಿಸಾಟಿಯಾಗಿ ನಿಂತುಕೊಂಡು ಅವರಿಗೆ ಪ್ರೋತ್ಸಾಹಕರಾಗಿ ನಿಂತುಕೊಂಡಿರುವಂಥ ಮೇಡಮ್, ತಮಗೆ ಪ್ರೀತಿಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ಮೇಡಮ್. ಮುಂದೆ ವೇದಿಕೆಗೆ ಬರ್ತಾ ಇರುವಂಥ ಸ್ಪರ್ಧಿ ಚೆಸ್ ನಂಬರ್ 16, ನಂತರದಲ್ಲಿ 17 ಮತ್ತು ಜೂನಿಯರ್ ವಿಭಾಗದ ಸ್ಪರ್ಧಾಳುಗಳು ತಯಾರಿರಬೇಕು ಅಂತ ಹೇಳುತ್ತಾ ಈಗ ವೇದಿಕೆಗೆ ಚೆಸ್ ನಂಬರ್ 16 ಮತ್ತೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ಳಿ ಬಂಧುಗಳೇ.
ಎಸ್, ಜೋರಾದ ಚಪ್ಪಾಳೆ ಬರಬೇಕು. ಈ ಒಂದು ಚೆಸ್ ನಂಬರ್ 16 ವಿದ್ಯಾರ್ಥಿಗೆ, ಈ ಒಂದು ಸ್ಪರ್ಧೆಗೆ ನಮ್ಮ ಪೋಷಕ ಬಂಧುಗಳಲ್ಲಿ ಒಬ್ಬರಾದಂಥ ಸುಜಾತ ಹರೀಶ್ ಸುಳ್ಯ ಇವರ ವೇದಿಕೆಗೆ ಬಂದು ಪ್ರಮಾಣ ಪತ್ರ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಪಾಪ ಮೇಡಮ್ ಕೂಡ ಒಂದು ಮಾತು ಹೇಳಬೇಕು, ಜೋರಾದ ಚಪ್ಪಾಳೆ ಬೇಕು. ಕಾರಣ ನಾವು ಕಾಯರ್ತೋಡಿಯಲ್ಲಿ ಒಂದು ಬಣ್ಣ ಅಂತ ವರ್ಷಂಪ್ರತಿ ಕಾರ್ಯಕ್ರಮವನ್ನು ಶಿಬಿರವನ್ನು ಮಾಡ್ತೇವೆ. ಅವರ ಮಕ್ಕಳು ಇಲ್ಲ, ಯಾರೂ ಇಲ್ಲ, ಆದರೂ ಕೂಡ ಅಷ್ಟೂ ದಿನ ಬಂದು ನಮ್ಮೊಂದಿಗೆ ಸಹಕರಿಸಿಕೊಂಡು ಅಡುಗೆಯಲ್ಲಿರ್ಬೋದು, ಮಕ್ಕಳನ್ನು ನೋಡಿಕೊಂಡು ಎಲ್ಲ ಸಹಕರಿಸಿ ಅಂತ ಮೇಡಮ್ಗೆ ಒಂದು ಜೋರಾದ ಚಪ್ಪಾಳೆಯನ್ನು ಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮುಂದೆ ವೇದಿಕೆಗೆ ಬರ್ತಾ ಇರುವಂಥ ಸ್ಪರ್ಧಿ ಚೆಸ್ ನಂಬರ್ 17. ತದನಂತರದಲ್ಲಿ ವೇದಿಕೆಗೆ ಬರ್ತಾ ಇರುವರು 11ರಿಂದ 16 ವಿಭಾಗದ ವಿದ್ಯಾರ್ಥಿಗಳು. ಚೆಸ್ ನಂಬರ್ 46, 47, 48, 49, 50 ಈ ವಿದ್ಯಾರ್ಥಿಗಳು ತಯಾರಿರಬೇಕು. ಅದೇ ರೀತಿ ಒಂದು ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಕೂಡಿಕೊಳ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಸಂಪೂರ್ಣವಾಗಿ ಸಹಕಾರವನ್ನು ನೀಡ್ತಾ ಇರುವವರು ಪ್ರಭಾಕರ್ ಮಯೂರಿ, ಅದೇ ರೀತಿ ವಿಜಯ್ ಕುಮಾರ್ ಮಯೂರಿ ಸರ್. ತಮ್ಮನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿಕೊಳ್ತಾ ಇದ್ದೇವೆ. ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಇಬ್ಬರು ಸಹೋದರರನ್ನ. ಮುಂದೆ ವೇದಿಕೆಗೆ ಬರ್ತಾ ಇರುವಂಥ ಸ್ಪರ್ಧಿ ಚೆಸ್ ನಂಬರ್ 17 ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಬಂಧುಗಳೇ. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟು ಓಡಿ ಹೋದನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಆಕಾಶ ಮೇಲೆ ಇಟ್ಟನು ನಮ್ಮ ಶಿವ ಪಾತಾಳ ಕೆಳಗೆ ಬಿಟ್ಟನು. ಆಕಾಶ ಮೇಲೆ ಇಟ್ಟನು ನಮ್ಮ ಶಿವ ಪಾತಾಳ ಕೆಳಗೆ ಬಿಟ್ಟನು. ನಡುವೆ ಈ ಭೂಮಿಯನ್ನು ದೋಣಿಯಂತೆ ತೇಲಿಬಿಟ್ಟು ಕಾಣದಂತೆ ಶಿವ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಹೆಣ್ಣಿಗೆಂದು ಅಂದ ಕೊಟ್ಟನು ನಮ್ಮ ಶಿವ ಗಂಡಿನಲ್ಲಿ ಆಸೆ ಇಟ್ಟನು. ಹೆಣ್ಣಿಗೆಂದು ಅಂದ ಕೊಟ್ಟನು ನಮ್ಮ ಶಿವ ಗಂಡಿನಲ್ಲಿ ಆಸೆ ಇಟ್ಟನು. ಹೆಣ್ಣು ಗಂಡು ಸೇರಿಕೊಂಡು ಯುದ್ಧವನ್ನು ಮಾಡುವಾಗ ಕಾಣದಂತೆ ಶಿವ ಕಾಣದಂತೆ ಮಾಯವಾದನು. ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ನೆಲ್ಲಿಕಾಯಿ ಮರದಲ್ಲಿಟ್ಟನು ನಮ್ಮ ಶಿವ ಕುಂಬಳಕಾಯಿ
ಕಾಣದಂತೆ ಶಿವ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಎಸ್ ಬರಬೇಕು. ಬಹುಶಃ ಈ ಒಂದು ಹಾಡನ್ನು ಕೇಳಿದಾಗ ನಮಗೆ ನೆನಪಾಗುತ್ತಾ ಇರುವಂಥದ್ದು ಅದೆಷ್ಟು ಡ್ಯಾನ್ಸಿಂಗ್ ಸ್ಟಾರ್ ವಿದ್ಯಾರ್ಥಿಗಳಿಗೆ ಐಕಾನ್ ಆಗಿರುವವರು ನಮ್ಮ ನೆಚ್ಚಿನ ಕನ್ನಡ ಚಿತ್ರರಂಗದ ನಟ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಇವತ್ತು ನಮ್ಮೊಂದಿಗೆ ಇಲ್ಲದೆ ಇದ್ದರೂ ಕೂಡ ಅವರ ಆದರ್ಶಗಳು ಅವರ ನುಡಿಗಳು ನಮಗೆ ಸ್ಫೂರ್ತಿದಾಯಕವಾಗಿ ಇರಲಿ ಅಂತ ಕೇಳಿಕೊಳ್ತಾ ಈ ಒಂದು ಸ್ಪರ್ಧಿ ಚೆಸ್ ನಂಬರ್ 17 ವಿದ್ಯಾರ್ಥಿಗೆ ನಮ್ಮ ರಂಗಮಯೂರಿ ಕಲಾಶಾಲೆಯ ರಂಗಮಯೂರಿ ಕಲಾಶಾಲೆಯ ವಿಜಯ್ ಕುಮಾರ್ ಮಯೂರಿ ಇವರು ವೇದಿಕೆಗೆ ಬಂದು ಪ್ರಮಾಣ ಪತ್ರ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಬಹುಶಃ ರಂಗಮಯೂರಿ 1/8/2018 ಉದ್ಘಾಟನೆಗೊಂಡಂಥ ಸಂದರ್ಭದಲ್ಲಿ ಇವರು ಮತ್ತು ಇವರ ಪತ್ನಿ ರೂಪಾ ವಿಜಯ್ ಕುಮಾರ್ ಇವರು ಹಾಗೂ ಬಹುಶಃ ಸುಳ್ಯ ತಾಲೂಕಿಗೆ ಮೊದಲನೇ ಬಾರಿ ಒಬ್ಬ ಕಲಾವಿದನ್ನು ರಿಯಾಲಿಟಿ ಶೋಗೆ ಕೊಟ್ಟಂಥ ಒಬ್ಬ ದಂಪತಿ ಅಂದರೆ ಅದು ರೂಪಾ ವಿಜಯ್ ಕುಮಾರ್ ಮತ್ತು ವಿಜಯ್ ಕುಮಾರ್. ತುಷಾರ್ ಗೌಡ ಸುಳ್ಯ ಎನ್ನುವಂಥ ಒಬ್ಬ ಅದ್ಭುತ ಪ್ರತಿಭೆಯನ್ನು ನಮ್ಮ ಸುಳ್ಯಕ್ಕೆ ಕೊಟ್ಟಂಥ ವಿಜಯ್ ಈ ಕಾರ್ಯಕ್ರಮಕ್ಕೆ ತಾವು ಶುಭ ಹಾರೈಸಬೇಕಾಗಿ ಕೇಳಿಕೊಳ್ತಿದ್ದೇನೆ ಸರ್. ಎಲ್ರಿಗೂ ವಂದನೆಗಳು. ನಮ್ಮ ಸುಳ್ಯದಲ್ಲಿ ನಮ್ಮ ಕಲಾವಿದರಿಗೆ ಒಂದು ಅವಕಾಶ ನಮ್ಮ ರಂಗಮಯೂರಿಯಲ್ಲಿ ತುಂಬ ಸಂತೋಷ ಆಗ್ತಿದೆ. ಯಾಕಂದರೆ ಇಂಥ ಅವಕಾಶ ಎಲ್ಲ ಕಡೆ ಸಿಗೋದಿಲ್ಲ. ಮಕ್ಕಳು ಹುಡ್ಕೊಂಡು ಹೋಗಬೇಕಾಗ್ತದೆ ಬೇರೆ ಬೇರೆ ಕಡೆ. ಅಂಥ ಒಂದು ಅವಕಾಶವನ್ನು ನಾವಿಲ್ಲಿ ಕಲ್ಪಿಸಿಕೊಟ್ಟಿದ್ದೇವೆ. ಲೋಕೇಶಣ್ಣನಿಗೆ ಅದರ ಎಲ್ಲ ಕೀರ್ತಿ ಸಲ್ತದೆ. ಜೊತೆಗೆ ವಿನೋದಣ್ಣನಂಥವರು, ರಾಹುಲ್ ಇವರೆಲ್ಲ ಸೇರಿ ಮಾಡ್ತಿರುವಂಥ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ. ಎಲ್ರಿಗೂ ಇದರ ಸದುಪಯೋಗವನ್ನು ಪಡಿಸ್ಕೊಳ್ಳಿ. ಸೋಲು ಗೆಲುವು ಇದ್ದದ್ದೇ, ಸೋತವನೇ ಮೇಲೆ ಬರೋದು, ಗೆದ್ದವನಲ್ಲ. ಗೆದ್ದವನಿಗೆ ಇನ್ನೊಂದು ಗೆಲ್ಲಬೇಕು ಅನ್ನೋ ಒಂದು ಅವಕಾಶ. ಸೋತರು ಗೆದ್ದರು ಮಕ್ಕಳೇ ಬಿಡಬೇಡಿ, ಇನ್ನೊಂದು ಸಾರಿ ಡ್ಯಾನ್ಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ನೀವು ಸೋಲು ನನ್ನ ಗೆಲುವಿಗೆ ಮೂಲ ಅಂತ ತಿಳ್ಕೊಳ್ಳಿ. ಖಂಡಿತ ಗೆಲ್ತೀರಾ, ಒಂದಲ್ಲೊಂದಿನ ನೀವು ಗೆದ್ದೇ ಗೆಲ್ತೀರಾ. ಒಳ್ಳೆಯದಾಗಲಿ. ಖಂಡಿತವಾಗಿ ಧನ್ಯವಾದಗಳು ಸರ್ ತಮ್ಮ ಮಾತಿಗಾಗಿ. ಬಹುಶಃ ನಾನು ಕೂಡ ಈ ಒಂದು ವೇದಿಕೆಯನ್ನು ಇರಬೇಕಿದ್ದಲ್ಲಿ ಒಂದಷ್ಟು ಆತ್ಮವಿಶ್ವಾಸದ ಮಾತುಗಳನ್ನಾಡಿ ನನಗೂ ಕೂಡ ಬೆನ್ತಟ್ಟಿ ಪ್ರೋತ್ಸಾಹಿಸಿದಂಥ ವಿಜಯ್ ಕುಮಾರ್ ಮಯೂರಿ ಸರ್ ತಮಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮುಂದೆ ವೇದಿಕೆಗೆ ಬರ್ತಾ ಇರುವಂಥ ಸ್ಪರ್ಧಿ ಚೆಸ್ ನಂಬರ್ 46 ಜೋರಾದ ಚಪ್ಪಾಳೆ.
ಎಸ್ ಧನ್ಯವಾದಗಳು. ಚೆಸ್ ನಂಬರ್ 46 ವಿದ್ಯಾರ್ಥಿಗೆ. ಈ ವಿದ್ಯಾರ್ಥಿಗೆ ನಮ್ಮ ಪ್ರೋತ್ಸಾಹಕರಾಗಿರುವಂಥ ಪ್ರಭಾಕರ್ ಮಯೂರಿ ಇವರು ವೇದಿಕೆಗೆ ಬಂದು ಪ್ರಮಾಣ ಪತ್ರ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಜೋರಾದ ಚಪ್ಪಾಳೆಯೊಂದಿಗೆ ಇವರನ್ನು ವೇದಿಕೆಗೆ ಬರಮಾಡಿಕೊಳ್ಳಿ. ಬಹುಶಃ ಉದ್ಯಮ ಕ್ಷೇತ್ರದಲ್ಲಿ ಹಲವಾರು ಯಶಸ್ಸನ್ನು ಕಂಡಿರುವಂಥವರು, ಯಶಸ್ವಿ ಉದ್ಯಮಿ, ಹಾಗೆಯೇ ಸುಳ್ಯ ತಾಲೂಕು ಫಾರ್ಮಸಿ ಅಸೋಸಿಯೇಷನ್ ಅಧ್ಯಕ್ಷರಾಗಿದ್ದುಕೊಂಡು ಬಹುಶಃ ನನಗೂ ಕೂಡ ವೃತ್ತಿ ಜೀವನದಲ್ಲಿ ಮಾರ್ಗದರ್ಶಕರಾಗಿ ಸಹಕರಿಸ್ತಾ ಇರುವವರು ಪ್ರಭಾಕರ್ ಮಯೂರಿ ಇವರು ನಮ್ಮೊಂದಿಗಿದ್ದಾರೆ. ಸರ್, ತಾವು ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕಾಗಿ. ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಅಂತ ಹಾರೈಸ್ತೇನೆ. ಧನ್ಯವಾದಗಳು ಸರ್ ತಮ್ಮ ಚುರುಕಾದ ಶುಭ ಹಾರೈಕೆಗೆ. ಮುಂದೆ ವೇದಿಕೆಗೆ ಬರ್ತಾ ಇರುವಂಥ ಸ್ಪರ್ಧಿ 11ರಿಂದ 16 ವಯೋಮಾನದ ಚೆಸ್ ನಂಬರ್ 47, ಚೆಸ್ ನಂಬರ್ 47. ಸೀರೆ ಉಟ್ರೆ ಕಣ್ ಬಿಟ್ಕೊಂಡ್ ನೋಡ್ತೀರಾ, ಪುಟ್ಟ ಪುಟ್ಟ ಗೌನು ತೊಟ್ರೆ ಹಿಂದೆ ಹಿಂದೆ ಬೀಳ್ತೀರಾ. ಸೀರೆ ಅಲ್ಲ ಗೌನು ಅಲ್ಲ ಉಟ್ಟ ಬಟ್ಟೆಲೇನಾಯ್ತು, ನೀವು ನೋಡೋದ್ರಾಗೆ ಎಲ್ಲ ಆಯ್ತು, ನಿಮ್ಮ ಬುದ್ಧಿ ಎಲ್ಲ ಶ್ರದ್ಧೆ. ಹೂ ಅಂತೀಯ ಅಮ್ಮವ, ಹೂ ಅಂತೀಯ ಅಮ್ಮವ, ಹೂ ಅಂತೀಯ ಅಮ್ಮವ, ಹೂ ಅಂತೀಯ ಅಮ್ಮವ. ಬೆಳ್ಳಗಿದ್ರೆ ಒಬ್ಬ ತಳ್ಳಿ ತಳ್ಳಿ ಹೋಗ್ತಾನೆ, ಕಪ್ಪು ಕಪ್ಪಾಗಿದ್ರೆ ಒಬ್ಬ ತಪ್ಪು ತಪ್ಪಾಗಿ ನೋಡ್ತಾನೆ. ಕಪ್ಪು ಅಲ್ಲ ಬೆಳಕು ಅಲ್ಲ ರಂಗಿನ ಹಂಗು ನಿಮಗಿಲ್ಲ, ಹೆಂಗಿದ್ರೂನು ಸರಿ ಅಂತೀರಾ, ನಿಮ್ಮ ಬುದ್ಧಿ ಇಲ್ಲ ಶ್ರದ್ಧೆ. ಹೂ ಅಂತೀಯ ಅಮ್ಮವ, ಹೂ ಅಂತೀಯ ಅಮ್ಮವ, ಹೂ ಅಂತೀಯ ಅಮ್ಮವ, ಹೂ ಅಂತೀಯ ಅಮ್ಮವ. ದೀಪಗಳೆಲ್ಲ ಆರಿದ ಮೇಲ ಎಲ್ಲರೂ ಬುದ್ಧಿ ಒಂದೇ ಬುದ್ಧಿ. ಅಂತೀಯ ಮಾವ, ಅಂತೀಯ ಮಾವ, ಅಂತೀಯ ಮಾವ, ಅಂತೀಯ ಎಸ್ ಧನ್ಯವಾದಗಳು. ಚೆಸ್ ನಂಬರ್ 47 ಸ್ಪರ್ಧಿಗೆ. ಇದು ಸ್ಪರ್ಧಿಗೆ ನಮ್ಮ ರಂಗಮಯೂರಿ ಕಲಾಶಾಲೆಯ ಪೋಷಕ ಬಂಧುಗಳು, ಅದೇ ರೀತಿ ಸುಳ್ಯ ಇನ್ನರ್ವಿಲ್ ಕ್ಲಬ್ ಇದರ ಅಧ್ಯಕ್ಷರು ಆಗಿರುವಂಥ ಶ್ರೀಮತಿ ಸವಿತಾ ಗಿರೀಶ್ ನಾರ್ಕೋಡಿ ಅವರು ವೇದಿಕೆಗೆ ಒಂದು ಪ್ರಮಾಣ ಪತ್ರ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ಮುಂದೆ ವೇದಿಕೆಗೆ ಬರ್ತಾ ಇರುವಂಥ ಸ್ಪರ್ಧಿ ಚೆಸ್ ನಂಬರ್ 48. ಅದಕ್ಕೂ ಮೊದಲು ನಾನೊಂದು ಕ್ವಶನ್ ಕೇಳಿದ್ದೆ, ಅದಕ್ಕೂ ಉತ್ತರವನ್ನು ಯೂಟ್ಯೂಬ್ನಲ್ಲೇ ಕೊಡಬೇಕು ಅಂತ ಹೇಳಿದೆ. ಸುಮಾರು ಜನ ಉತ್ತರವನ್ನು ನೀಡಿದ್ದಾರೆ. ಅವರ ಹೆಸರು ತುಂಬ ಇದೆ, ಓದಲಿಕ್ಕೆ ಹೋದರೆ ತುಂಬ ಹೊತ್ತಾದಿತ್ತು ಅಂತ. ಆದರೂ ಒಂದೆರಡು ಹೆಸರುಗಳನ್ನು, ರವಿರಾಜ್ ಪೈ, ಬಹುಶಃ ಬಜರಂಗಿ ಫ್ಯಾನ್ ಅಂತ ಕಂಡು ಕೇಸರಿ ಅಂತ ಉತ್ತರವನ್ನು ನೀಡಿದ್ದಾರೆ. ದೀಪಿಕಾ ಎಸ್ ನಾಯ್ಕ್, ರವಿ ರೇಷ್ಮಾ, ಸರಿತಾ ಎಲ್, ಕೃಪಾ ಬಿ ಪಿ, ಸವಿತಾ ಕುಮಾರಿ,
ಪ್ರಾರ್ಥನಾ MP, ಸವಿತಾ L, ಮನಸ್ವಿ ಕೊಚ್ಚಿ, ವರ್ಷಾ ಮೈರ್ಪಲ, ತುಳಸಿ ಪಂಜ, ಸರಿತಾ L, ರಜನಿ ಕಲರ್ಸ್, ಮನಸ್ವಿ ಕೊಚ್ಚಿ, ಹಿತಾ ಗೌಡ, ಮನಸ್ವಿ ಕೊಚ್ಚಿ ಸುಮಾರು ಸಲ ರಿಪ್ಲೈ ಮಾಡ್ತಾ ಇದ್ದಾರೆ. ಬಹುಶಃ ನಿಮ್ಮ ಪ್ರೀತಿಗೆ ಧನ್ಯವಾದಗಳು. ಹಾಗೆಯೇ ರೇಖಾ ಲಾಗ್ಸ್, ತೇಜಕುಮಾರ್, ಹಾಗೆಯೇ ವಿನೀತ್ ಆ್ಯಂಡ್ ವಿಭೀಶ್, ಬಹುಶಃ ಶಿವಣ್ಣನ ಮಕ್ಕಳು ಅಂತ ಕಾಣ್ತಾ ಇಲ್ಲೆಲ್ಲ ಕೂತ್ಕೊಂಡು ಉತ್ತರವನ್ನು ನೀಡ್ತಾ ಇದ್ದಾರೆ. ಧನ್ಯವಾದಗಳು. ಹಾಗೆಯೇ ರಶ್ಮಿ ಫಿರ್ಮುಂಡ ಮೇಡಮ್, ತಮಗೂ ಕೂಡ ಧನ್ಯವಾದಗಳು. ಸವಿತಾ ಕುಮಾರಿ, ಪುಷ್ಪಾವತಿ ಅವರು ಹಾರ್ದಿಕ ಆ್ಯಂಡ್ ಸ್ವರ ಅಂತೇಳಿ ಆರೆಂಜ್ ಅಂತೇಳಿ ಹಾಕಿದ್ದಾರೆ. ಪುಟಾಣಿಗಳಿಗೆ ಧನ್ಯವಾದ. ಆಶಾ ಪುಟ್ಟನಾಯಕ್, ಮುಂದೆ ಇದೇ ರೀತಿ ಕ್ವಶನ್ಗಳನ್ನ ಕೇಳ್ತಾ ಇರ್ತೇನೆ, ಇದೇ ರೀತಿ ಉತ್ತರಗಳನ್ನ ನೀಡಿ ಅಂತ ಹೇಳುತ್ತಾ ಪ್ರೋತ್ಸಾಹಿಸಿ. ಹಾಗೇನೆ ವೇದಿಕೆಗೆ ಬರ್ತಾ ಇರುವಂಥ ಮುಂದಿನ ಸ್ಪರ್ಧಿ ಚೆಸ್ ನಂಬರ್ 48. ಆಟ ಹುಡುಗಾಟವೋ ಪರಮಾತ್ಮ ನಾಟವೋ ಹುಟ್ಟೆಂದ ಮೇಲೆ ಸಾವಿರಲೇಬೇಕು, ತಿಳಿದಿದ್ದರು ನಾನು ಬದುಕಬೇಕು, ಯಾಕೆ ಶಿಕ್ಷೆ? ಈ ರಂಗಮಂಚ ಇದು ನಿನ್ನ ಭಿಕ್ಷೆ, ಈ ಜನರ ಪ್ರೀತಿ ಇದು ಶ್ರೀರಕ್ಷೆ, ಯಾಕೆ ಪರೀಕ್ಷೆ? ತಾಯಿ ಹಾಲು ಕುಡಿಸುವಾಗ ಯಮನು ಕೋಣ ಕಾಯುವ, ತುತ್ತುವನ್ನ ತಿನ್ನುವಾಗ ಸಾವು ಕೊಡದೆ ನಿಲ್ಲುವ, ಅವನ ಕರುಣೆ ನಿನಗೆ ಇಲ್ಲವೇ? ಆಟ ಹುಡುಗಾಟವೋ ಪರಮಾತ್ಮ ನಾಟವೋ, ಪಾಠವೋ ನಾಟವೋ ಭಗವಂತನ ನಾಟವೋ. ಎಸ್, ಧನ್ಯವಾದಗಳು. ಚೆಸ್ ನಂಬರ್ 48 ವಿದ್ಯಾರ್ಥಿಗೆ. ಈ ಒಂದು ವಿದ್ಯಾರ್ಥಿಗೆ ನಮ್ಮ ರಂಗಮಯೂರಿಯ ಪೋಷಕರಾಗಿರುವಂಥ ಶ್ರೀಮತಿ ಉಷಾ ಶೆಟ್ಟಿಯವರು ವೇದಿಕೆಗೆ ಬಂದು ಪ್ರಮಾಣ ಪತ್ರವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಉಷಾ ಶೆಟ್ಟಿಯವರು ವೇದಿಕೆಗೆ ಬಂದು ಪ್ರಮಾಣ ಪತ್ರವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಮುಂದೆ ವೇದಿಕೆಗೆ ಬರ್ತಾ ಇರುವಂಥ ಸ್ಪರ್ಧಿ ಚೆಸ್ ನಂಬರ್ 49, ತದನಂತರದಲ್ಲಿ 50, ಅನಂತರ 68 ಮತ್ತು 73. 68 ಆದಮೇಲೆ ಕ್ಲಾಸಿಕಲ್ ವಿಭಾಗದ 73 ವಿದ್ಯಾರ್ಥಿ ತಯಾರಿರಬೇಕು. ಈಗ ಜೂನಿಯರ್ ವಿಭಾಗದ ವಿದ್ಯಾರ್ಥಿ ಚೆಸ್ ನಂಬರ್ 49.
కన్నా మంచి పోలికేది నాకు తట్టలేదు గాని అమ్మో ఈ లవ్వనేది బబ్లు గమ్ము అంటుకున్నదంటే పోదు నమ్ము ముందు నుంచి అందరన్న మాటే గాని మళ్ళీ అంటున్నానే అమ్ము ఇది చెప్పకుండా వచ్చే తుమ్ము ప్రేమ నా పలివు నన్ను నమ్ము ఎదగానే ఎదురు చూపి తగినట్టుగా నువ్వు బదులు చదివినే అరి దేవుడా నాలింతలో పడే పిల్లడాట దగ్గరై నన్ను చేరదీసివే బుట్ట బొమ్మ నన్ను చుట్టుకుంటివే జిందగీకే అడ్డ బొమ్మై జట్ట కట్టుకుంటివే బుట్ట బొమ్మ నన్ను చుట్టుకుంటివే జిందగీకే అడ్డ బొమ్మై జట్ట కట్టుకుంటివే మల్టీప్లెక్స్ లోని ఆడియన్స్ లాగా మౌనంకున్నా గానీ అమ్ము లోన గంటనగా జరిగిందే నమ్ము దిమ్మ తిరిగి నా డిమాండ్ సిమ్ము ఎదురు చూపి తగినట్టుగా నువ్వు బదులు చదివినే అరి దేవుడా నాలింతలో పడే పిల్లడాట దగ్గరై నన్ను చేరదీసివే బుట్ట బొమ్మ నన్ను చుట్టుకుంటివే జిందగీకే అడ్డ బొమ్మై జట్ట కట్టుకుంటివే బుట్ట బొమ్మ నన్ను చుట్టుకుంటివే జిందగీకే అడ్డ బొమ్మై జట్ట కట్టుకుంటివే రాములో రాముడా నన్నాగం చేసిందిరో రాములో రాముడా నా పానం తీసిందిరో రాములో రాముడా నన్నాగం చేసిందిరో రాములో రాముడా నా పానం తీసిందిరో నన్నాగం చేసిందిరో రాములో రాములా నా పానం తీసిందిరో రాములో రాములా నన్నాగం చేసిందిరో రాములో రాములా నా పానం తీసిందిరో ಎಸ್ ಧನ್ಯವಾದಗಳು ಡಿಸೆಂಬರ್ 49 ಸ್ಪರ್ಧೆಗೆ ಈ ಒಂದು ಸ್ಪರ್ಧೆಗೆ ನಮ್ಮ ಪ್ರೋತ್ಸಾಹಕರಾಗಿರುವಂಥ ರುಕ್ಮಯ್ಯ ಕುರಂಜಿಬಾಗಿಯವರು ವೇದಿಕೆಗೆ ಬಂದು ಪ್ರಮಾಣ ಪತ್ರವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ನಿಮಗೆಲ್ಲರಿಗೂ ಮತ್ತೊಂದು ಸೂಚನೆಯನ್ನು ಕೊಡ್ತಾ ಇದ್ದೇನೆ, ಒಂದು ಖುಷಿಯ ವಿಚಾರವನ್ನು ಹೇಳ್ತಾ ಇದ್ದೇನೆ. ಇದೇ ವೇದಿಕೆಗೆ ಇನ್ನು ಕೆಲವು ನಿಮಿಷಗಳಲ್ಲಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಸೀಸನ್ 1 ವಿಜೇತರಾಗಿರುವಂತಹ ರಾಹುಲ್ ಎಸ್ ರಾವ್ ಈ ವೇದಿಕೆಯನ್ನು ಕೂಡಿಕೊಳ್ಳಲಿಕ್ಕಿದ್ದಾರೆ. ಮತ್ತೊಮ್ಮೆ ಅವರನ್ನು ಒಂದು ವೇದಿಕೆಗೆ ಸ್ವಾಗತಿಸಿಕೆ ರೆಡಿಯಾಗಿರೋಣ ಅಂತ ಹೇಳುತ್ತಾ ಮುಂದೆ ವೇದಿಕೆಗೆ ಬರ್ತಾ ಇರುವಂಥ ಸ್ಪರ್ಧೆ ಚೆಸ್ ನಂಬರ್ 50. ತದನಂತರದಲ್ಲಿ ಈಗಲ್ಲ ಒಂದು 5 ನಿಮಿಷದಲ್ಲಿ ಬರ್ತಾರೆ, ಆಯಿತಾ? ಕೂತುಕೊಳ್ಳಿ. ಅದಾದ ನಂತರ ಚೆಸ್ ನಂಬರ್ 69 ತಯಾರಿರಬೇಕು. ಆಮೇಲೆ 73. ಈಗ ವೇದಿಕೆಗೆ ಬರ್ತಾ ಇರುವಂಥ ಸ್ಪರ್ಧಿ ಚೆಸ್ ನಂಬರ್ 50.
सैया सैया वे आयो मारो सैया 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 चोरी चोरी से किसी को पता ना चला आंखों में जो तारे हैं करते इशारे हैं तेरे लिए मैं हूँ बना मुझ पे छाया जो नूर है तेरा इश्क तू है मेरा केसरियो रंग तने लाग्यो ल्या गरबा केसरियो रंग तने लाग्यो रे लो केसरियो रंग तने लाग्यो ल्या गरबा केसरियो रंग तने लाग्यो रे लो झीनी झीनी जाइयो मिला भी ल्या गरबा केसरियो रंग तने लाग्यो रे लो ಧನ್ಯವಾದಗಳು ಚೆಸ್ ನಂಬರ್ 50 ವಿದ್ಯಾರ್ಥಿಗೆ. ಇದು ವಿದ್ಯಾರ್ಥಿಗೆ ನಮ್ಮ ರಂಗಮಯೂರಿಯ ಪೋಷಕರು ಆಗಿರುವಂಥ ಅದೇ ರೀತಿ ಸುದ್ದಿ ಸಮೂಹ ಸಂಸ್ಥೆಯ ಉದ್ಯೋಗಿಯಾಗಿರುವಂಥ ಕೃಷ್ಣ ಬೆಟ್ಟ ಇವರು ವೇದಿಕೆಗೆ ಬಂದು ಪ್ರಮಾಣ ಪತ್ರವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ಅದೇ ರೀತಿ ಸರನ್ನ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ಳ ಕಾರಣ ಇಡೀ ಕುಟುಂಬ ಅವರ ಕೃಷ್ಣ ಬೆಟ್ಟ ಇರ್ಬೋದು, ಮೇಘಕೃಷ್ಣ ಕಾಯರ್ತೋಡಿ ಇರ್ಬೋದು, ಮಧುಕೃಷ್ಣ ಕಾಯರ್ತೋಡಿ, ಹಾಗೆಯೇ ಜಯಕೃಷ್ಣ ಇಡೀ ಕುಟುಂಬ ಬಹುಶಃ ಸಮಾಜಕ್ಕಾಗಿ ತಮ್ಮ ಸಂಸಾರವನ್ನು ಮುಡಿಪಾಗಿಟ್ಟವರು. ರಂಗಮಯೂರಿಯೊಂದಿಗೆ ಕೂಡ ಎಲ್ಲ ಕಾರ್ಯಕ್ರಮಗಳು ನಮ್ಮೊಂದಿಗೆ ಇದ್ದು ಸಹಕರಿಸ್ತಾ ಇರುವವರು. ಒಂದು ಜೋರಾದ ಚಪ್ಪಾಳೆ ಬೇಕು ಇಡೀ ಕುಟುಂಬಕ್ಕೆ. ಮುಂದೆ ವೇದಿಕೆಗೆ ಬರ್ತಾ ಇರುವಂಥ ಚೆಸ್ ನಂಬರ್ 69. ಅದೇ ರೀತಿ ವೇದಿಕೆಗೆ ಬರಮಾಡಿಕೊಳ್ಳುವ ಮೊದಲು ಒಂದು ಜೋರಾದ ಚಪ್ಪಾಳೆ ಬರಬೇಕು. ಯಾಕೆ? ಎಸ್, ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಇದರ ವಿಜೇತರಾಗಿರುವಂಥ ರಾಹುಲ್ ಎಸ್ ರಾವ್ ಈಗ ನಮ್ಮನ್ನು ಕೂಡಿಕೊಳ್ತಾ ಇದ್ದಾರೆ. ಒಂದು ಜೋರಾದ ಚಪ್ಪಾಳೆ ಬರಬೇಕು ಸರ್. ತಮ್ಮನ್ನು ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇನೆ ಸರ್. ಸರ್ ಅದೇ ರೀತಿ ರಾಹುಲ್ ಎಸ್ ರಾವ್ ಇವರನ್ನು ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೇನೆ ಸರ್. ಸರ್ ತಮ್ಮನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ತೇನೆ ಸರ್. ಬಹುಶಃ ಒಂದು ಮಾತನ್ನು ಇಲ್ಲಿ ಹೇಳಲೇಬೇಕು. ಕಾರಣ ಕಳೆದ ವರ್ಷದ ಡ್ಯಾನ್ಸಿಂಗ್ ಸ್ಟಾರ್ ಸೀಸನ್ 1ರ ಅತಿಥಿಯಾಗಿ ನಮ್ಮೊಂದಿಗಿದ್ದು ಅಷ್ಟು ದೊಡ್ಡ ಸ್ಟಾರ್ ಆಗಿದ್ದರೂ ಕೂಡ 70-75 ಸ್ಪರ್ಧಿಗಳು
ಡ್ಯಾನ್ಸನ್ನು ಮಾಡಿ ಮುಗಿಯುವ ಅಷ್ಟರವರೆಗೂ ಕೂಡ ಎದುರು ಸೀಟ್ನಲ್ಲಿ ಕೂತವರು ಒಂದು ನಿಮಿಷ ಕೂಡ ಅತ್ತ ಇತ್ತ ಹೋಗದೆ ಎಲ್ಲ ವಿದ್ಯಾರ್ಥಿಗಳ ಸ್ಪರ್ಧೆಯನ್ನು ಪ್ರತಿಭೆಯನ್ನು ನೋಡಿದಂಥ ಒಬ್ಬ ಅದ್ಭುತವಾದಂಥ ಕಲಾವಿದ. ಒಂದು ಜೋರಾದ ಚಪ್ಪಾಳೆ ಬೇಕು ಅವರಿಗೆ. ಸರ್, ತಾವು ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಬಹುಶಃ ರಂಗಮಯೂರಿಯ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮೊಂದಿಗೆ ಇದ್ದು ನಮ್ಮೊಂದಿಗೆ ಪ್ರೋತ್ಸಾಹಕರಾಗಿದ್ದವರು. ಸರ್, ತಾವು ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಸರ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ತಡವಾಗಿ ಬಂದೆ. ಲಾಸ್ಟ್ ಟೈಮ್ ಕಾಂಪಿಟೇಷನ್ ಮಾಡಿದಾಗ ನಾನು ಇನಾಗ್ರೇಷನ್ಗೆ ಕೂಡ ಇದ್ದೆ, ಹಾಗೆ ಮುಗಿಯೋರ್ಗು ಅವ್ರು ಹೇಳಿದಾಗೆ ಮುಗಿಯೋವರೆಗೂ ಕೂಡ ಇದ್ದೆ. ಎಲ್ಲ ಮಕ್ಕಳ ಪರ್ಫಾರ್ಮೆನ್ಸ್ ನೋಡಿ ಅವರ ಮಿಸ್ಟೇಕ್ಸ್ ಏನು, ಅವ್ರು ಮಾಡಿದಂಥ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ಕೂಡ ನೋಟ್ ಮಾಡ್ಕೊಂಡಿದ್ದೆ ನಾನು. ಯಾರ್ಯಾರು ಚೆನ್ನಾಗಿ ಮಾಡ್ತಾರೆ, ಯಾರ್ಯಾರು ಹೇಗೆ ಇಂಪ್ರೂವ್ ಆಗ್ಬೋದು ಎಲ್ಲ ನೋಟ್ ಮಾಡ್ಕೊಂಡಿದ್ದೆ. ಸೊ ಈ ಸರ್ತಿ ನನಗೆ ಸ್ವಲ್ಪ ಬೇರೆ ಕಾರ್ಯಕ್ರಮ ಇತ್ತು, ಹಾಗಾಗಿ ಸ್ವಲ್ಪ ತಡವಾಗಿ ಬಂದೆ. ಆ್ಯಂಡ್ ಬಂದಿರೋಂಥ ಎಲ್ಲ ಪಾರ್ಟಿಸಿಪೆಂಟ್ಸ್ಗೆ ಹಾಗೆ ಪರ್ಫಾರ್ಮೆನ್ಸ್ ಆಗಿರುವಂಥ ಎಲ್ಲ ಪಾರ್ಟಿಸಿಪೆಂಟ್ಸ್ಗೆ ಆಲ್ ದಿ ಬೆಸ್ಟ್. ಕಾಂಪಿಟೇಷನ್ ಮಾಮೂಲಿ ನಡೀತಾ ಇರುತ್ತೆ, ಬಟ್ ನೀವು ಏನು ಕಲ್ತಿದ್ದೀರಾ, ನಿಮ್ಮ ಪ್ರತಿಭೆ ಏನು, ಅದನ್ನ ತೋರಿಸೋದಕ್ಕೆ ಒಂದು ಒಳ್ಳೆಯ ಅವಕಾಶ ಈ ವೇದಿಕೆ ಮೇಲೆ. ಸೊ ಹಾಗಾಗಿ ಏನೇನು ಕಲ್ತು ಬಂದಿದ್ದೀರಾ, ಏನೇನು ಪರ್ಫಾರ್ಮ್ ಮಾಡೋಕ್ಕೆ ಅಂತ ಬಂದಿದ್ದೀರಾ ಎಲ್ಲ ಚೆನ್ನಾಗಿ ಮಾಡಿ. ರಿಸಲ್ಟ್ಸ್ಗೆ ಅಂತ ಹೇಳಿ ಮಾಡಬೇಡಿ, ನಿಮ್ಮ ಪ್ರತಿಭೆನ ಬಂದಿರೋವಂಥ ಜನರಿಗೆ ತೋರಿಸ್ಬೇಕು ಅಂತ ಹೇಳಿ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು ಸರ್ ತಮ್ಮ ಮಾತಿಗಾಗಿ. ಹಾಗೆಯೇ ಇನ್ನೊಂದು ಸೂಚನೆ, ಇನ್ನೊಂದು ಅನೌನ್ಸನ್ನು ಮಾಡ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಕೊನೆಯಲ್ಲಿ ರಾಹುಲ್ ಎಸ್ ರಾವ್ ಇವರಿಂದ ಈ ವೇದಿಕೆಯಲ್ಲಿ ನೃತ್ಯ ಪ್ರದರ್ಶನ ಕೂಡ ಬರಲಿಕ್ಕಿದೆ. ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬೇಕು. ಸರ್, ತಾವು ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಇನ್ನು ಮುಂದೆ ಒಂದಷ್ಟು ಸ್ಪರ್ಧಿಗಳು ಈ ವೇದಿಕೆಯಲ್ಲಿ ಈ ಕಾರ್ಯಕ್ರಮವನ್ನು ತಮ್ಮ ಪ್ರತಿಭಾ ಪ್ರದರ್ಶನ ನೀಡಲಿಕ್ಕಿದ್ದಾರೆ. ತಾವೆಲ್ಲ ಕಾರ್ಯಕ್ರಮದೊಂದಿಗೆ ಇದ್ದು ಕೊನೆಯದಾಗಿ ಪ್ರದರ್ಶನ ನೀಡಿ ನಮ್ಮೊಂದಿಗೆ ತೆರಳಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ಸರ್. ಧನ್ಯವಾದಗಳು. ಮುಂದೆ ವೇದಿಕೆಗೆ ಬರ್ತಾ ಇರುವಂಥ ಸ್ಪರ್ಧಿ ಚೆಸ್ ನಂಬರ್ 69, 17ರಿಂದ 24 ವಯೋಮಾನದ 17ರಿಂದ 24 ವಯೋಮಾನದ ಸ್ಪರ್ಧಿ ಚೆಸ್ ನಂಬರ್ 69. హలో హలో మైక్ టెస్టింగ్ సభకు నమస్కారం. ఇంగ్లీషులోన దండ పెట్టనెప్పుడు తేట తెలుగులో మీకు వందనం. ఫేసు క్రీము గట్ర పుయ్యలేదు ఎప్పుడు, నాకు ఇష్టమంట పసుపు సెందనం. సెల్లు నంబరే లేదు నాకు అసలే, డోరు నంబరే మీకు ఇస్తలే. సెంటు బాటిలే ముట్టనైన ముట్టలే, సన్న జాజులంటే సెట్ మోజులే. ఏ స్టార్ హోటల్ బొట్టు పెట్టి పిలిచిన దవా దవా దావాకే బరువు తీస్తలే. డిస్కోలు బొమ్మలు డెమ్ము లైట్ కొట్టిన ఆమె తోపులోనే మేళమెడతలే. ఎందుకంటే నేను పక్కా లోకల్ నేను పక్కా లోకలో. నేను వాడే గాజులు కోకారైకల్ అన్ని ఊరమాస లెక్కలో. నేను పక్కా లోకల్ నేను పక్కా లోకలో. నేను వాడే గాజులు కోకారైకల్ అన్ని ఊరమాస లెక్కలో. James Bond. ಜಿಂಗಲಿಯ ಜಿಂಗಿಲಿಯ ಸಿತ್ತಿರಕೊಳ್ಳಿ ಸಿಲುಕುರಾಳೆ. జింగలియా జింగలియా సిత్తరకుళ్ళ కలకరానే. ಜಿಂಗಲಿಯ ಜಿಂಗಿಲಿಯ ಸಿತ್ತಿರಕೊಳ್ಳಿ ಸಿಲುಕುರಾಳೆ. జింగలియా జింగలియా సిత్తరకుళ్ళ కలకరానే. ಸಿಕ್ಕ ವಚ್ಚಾಳೆ ಸುತ್ತ ವಚ್ಚಾಳೆ ಮಚ್ಚತ್ತಿರಂ ಸುತ್ತ
చేస్తే నీ లైఫ్ బ్లాక్ బస్టర్ చేస్తే నీ లైఫ్ బ్లాక్ బస్టర్ సులగలూరి సింతామణి నా పేరంటే తెలియనోళ్ళు లేరే జాని వయసు లెక్క సీక్రెట్ గాని నడగమాక అంటాంది జారబోణి ఉన్న పళ్ళం సొగసంతా ఇద్దామని సన్న జాజి పండగలే చేద్దామని ఎత్తికి చూస్తానా అడున్నాడని నా ఫిగురు ఫుల్ ఖుష్ అయ్యే పొగరున్నోని బ్లాక్ బస్టర్ చేస్తే నీ లైఫ్ బ్లాక్ బస్టర్ బ్లాక్ బస్టర్ చేస్తే నీ లైఫ్ బ్లాక్ బస్టర్ Boys and girls, it's showtime. Know what I'm saying? Everybody, raise your hands. It's about to be a party. Riding the big bike and shaking with a penknife and saying the high five and attitude. Girls of the institute, 69 latitude instead of gratitude, attitude. So what? Bubblegum popping hip hopping Bangkok shopping la-di-da-di-da-da. Big frockings, tight stockings, heart is rocking, dancing samba. ಎಸ್ ಧನ್ಯವಾದಗಳು. ಚೆಸ್ ನಂಬರ್ 69 ಈ ಒಂದು ಸ್ಪರ್ಧೆಗೆ ನಮ್ಮ ಪೋಷಕರಾಗಿರುವಂಥ ಕವಿತಾ ಬಂಗರ್ಕೋಡಿಯವರು ಬಂದು ವೇದಿಕೆಗೆ ಬಂದು ಪ್ರಮಾಣ ಪತ್ರ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮುಂದೆ ತೀರ್ಪುಗಾರರ ಗಮನಕ್ಕೆ ಚೆಸ್ ನಂಬರ್ 73 ಕ್ಲಾಸಿಕಲ್ ವಿಭಾಗದ ಚೆಸ್ ನಂಬರ್ 73 ವಿದ್ಯಾರ್ಥಿ ಈ ಒಂದು ವೇದಿಕೆಗೆ ತನ್ನ ಪ್ರತಿಭೆಯ ಪ್ರದರ್ಶನಕ್ಕೆ ಬರ್ತಾ ಇದ್ದಾರೆ. ತದನಂತರದಲ್ಲಿ ಸಬ್ ಜೂನಿಯರ್ ವಿಭಾಗದ 51, 52, 53, 54, 55, 56, 51, 52, 53, 54, 55, 56 ವಿದ್ಯಾರ್ಥಿಗಳು ತಯಾರಿರಬೇಕು. ತಮ್ಮ ತಮ್ಮ ಹಾಡನ್ನು ಚೆಕ್ ಮಾಡಿಕೊಂಡು ವೇದಿಕೆಯ ಬಲಭಾಗದಲ್ಲಿ ತಯಾರಿರಬೇಕು ಅಂತ ಕೇಳಿಕೊಳ್ತೇನೆ. ಈಗ ತೀರ್ಪುಗಾರರ ಗಮನಕ್ಕೆ ಚೆಸ್ ನಂಬರ್ ಕ್ಲಾಸಿಕಲ್ ವಿಭಾಗದ ಚೆಸ್ ನಂಬರ್ 73.
गजाननयुतं गणेश्वरं भजामि सततं सुरेश्वरं गजाननयुतं गणेश्वरम् अजेन्द्र पूजित विघ्नेश्वरम् अजेन्द्र पूजित विघ्नेश्वरं गणादिसन्नुत पदपद्मकरं गणादिसन्नुत पदपद्मकरं कुञ्जरबन्धन चतुरतरकरम् कुञ्जरबन्धन चतुरतरकरम् कुञ्जरबन्धन चतुरतरकरं कुरुभुवाङ्कजं प्रणवाकारं गजाननयुतं गणेश्वरं भजामि सततं सुरेश्वरं गजाननयुतं गणेश्वरं गणेश्वरं गणेश्वरम् ಧನ್ಯವಾದಗಳು. ಚೆಸ್ ನಂಬರ್ 73 ಈ ಒಂದು ಸ್ಪರ್ಧೆಗೆ ನಮ್ಮ ರಂಗಮಯೂರಿಯ ಪೋಷಕರಾಗಿರುವಂಥ ಶ್ರೀಮತಿ ವಾಣಿ ಜಗದೀಶ್ ಕೆದಂಬಾಡಿ ಇವರು ವೇದಿಕೆಗೆ ಬಂದು ಪ್ರಮಾಣ ಪತ್ರವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮುಂದೆ ಜೂನಿಯರ್ ವಿಭಾಗದ 11ರಿಂದ 17 ವಿಭಾಗದ 51, 52, 53, 54, 55 ಚೆಸ್ ನಂಬರ್ 51, 52, 53, 54, 55 ವಿದ್ಯಾರ್ಥಿಗಳು ತಯಾರಿದ್ದಾರೆ. ತೀರ್ಪುಗಾರರ ಗಮನಕ್ಕೆ 11ರಿಂದ 17 ತದನಂತರದಲ್ಲಿ 5ರಿಂದ 10 ಬರ್ತಾರೆ. ಈಗ 11ರಿಂದ 17 ಚೆಸ್ ನಂಬರ್ 51 ವೇದಿಕೆಗೆ ಬರಮಾಡಿಕೊಳ್ಳಿ. ఊళ్ళో ఇయ్యాల ఫంక్షన్ జరిగిన మనమే కదా ఫస్ట్ గెస్ట్ దద్దరిల్లే దరువుల లెక్కన మన ఐటమ్ సాంగ్ మస్ట్ ఆల్ ది బెస్ట్. చీమ కొట్టిలో కన్ను తెరిసా చీన గంధంలో నా ఒళ్ళు ఇరిసా హఠాట అందాలను పరిసా ఉభయ రాష్ట్రాలను ఉతికి ఆరేసా ఏ చోటికి పోయినా అదే పాత వరస చిన్న పెద్దలను చూసి వచ్చేసారు వలస కష్టం పడలేక ఆళ్ళ గోల చూడలేక దానిలో నా ముద్దులనే గరేసా భూపదలు నా ముద్దుల సౌండు నీకు కూడా ఇస్తానపై అట్నే లైన్లు ఉండు భూపదలు నా ముద్దుల సౌండు ఈ మధ్యన ఎక్కడ చూడు మందే కదా ట్రెండ్ చీమ కుట్టిలో కన్ను తెరిసా చీన గంధంలో నా ఒళ్ళు ఇరిసా హఠాట అందాలను పరిసా ఉభయ రాష్ట్రాలను ఉతికి ఆరేసా గాంధారి నీ మరిది గంధారి దొంగ దొంగ మామలాగా వంగి చూసిందే గాంధారి నీ మరిది గంధారి దొంగ దొంగ మామలాగా వంగి చూసిందే గాంధారి నీ మరిది గంధారి సంగు సంగునొచ్చి హాలి రంగు సలిందే పోయిన ఏడు ఇంత పొక్కిరి కాదు రైకలా వాసన
किनारे तो खाली पड़े नानी नानी बगली ने नाना एवा सपना नी रेत वाली डगली ने तोफानो तराप मारे हाले साओ आपी जाए तो जेनी हिम्मत ने आम नहीं आपे एवो कारबो खलासी एवो हाडी नो प्रवासी एवो कारबो खलासी एवो हाडी नो प्रवासी गोतिलो 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 પોતાના જ દરિયામાં પોતાની જ ડૂબકીથી જાતનું અમૂલ મોતી લો મોતી જે મજામાં ખાલી વાવટા ધજામાં એવો હાડીનો પ્રવાસી ગોતિલો એવો પ્રવાસી બને ઓકે ભૈયા પ્રવાસી બને પ્રવાસી બને લઈ જા નૈયા. ಎಸ್ ಧನ್ಯವಾದಗಳು. ಚೆಸ್ ನಂಬರ್ 51 ಸ್ಪರ್ಧಾಳುಗೆ. ಈ ಒಂದು ಸ್ಪರ್ಧೆಗೆ ನಮ್ಮ ರಂಗಮಯೂರಿಯ ಪೋಷಕರಾಗಿರುವಂಥ ಯೋಗೀಶ್ ನೀರ್ಪಾಡಿಯವರು ವೇದಿಕೆ ಬಂದು ಪ್ರಮಾಣ ಪತ್ರ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ತದನಂತರದಲ್ಲಿ ಮುಂದೆ ವೇದಿಕೆಗೆ ಬರ್ತಾ ಇರುವಂಥ ಸ್ಪರ್ಧಿ ಚೆಸ್ ನಂಬರ್ 52 ತೀರ್ಪುಗಾರರ ಗಮನಕ್ಕೆ. ಚೆಸ್ ನಂಬರ್ 52 ಒಂದು ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ಳಿ. ಧನ್ಯವಾದಗಳು. ಚೆಸ್ ನಂಬರ್ 52 ಸ್ಪರ್ಧೆಗೆ. ಈ ಒಂದು ಸ್ಪರ್ಧೆಗೆ ನಮ್ಮ ರಂಗಮಯೂರಿಯ ನಾಟಕಗಳಲ್ಲಿ ಕೂಡ ಪಾತ್ರಧಾರಿಯಾಗಿದ್ದುಕೊಂಡು ಸದ್ಯಕ್ಕೆ ಸುಳ್ಯ ತಾಲೂಕಿನಲ್ಲಿ ಶಿವಶಕ್ತಿ ಯೋಗ ತರಗತಿಯನ್ನು ಕೂಡ ನಡೆಸಿಕೊಂಡಿರುವರು. ಅದೇ ರೀತಿ
ಅರಭಾಷೆ ಸಂಪೂರ್ಣ ಚಿತ್ರ ಅರಭಾಷೆ ಮೂಗಜ್ಜನ ಕೋಳಿ ಇದರ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೂಡ ಕಾರ್ಯನಿರ್ವಹಿಸಿದವರು ರಮೇಶ್ ಶ್ರೀ ನಡುಮನೆ ಇವರು ವೇದಿಕೆಗೆ ಬಂದು ಸ್ಪರ್ಧೆಗೆ ಪ್ರಮಾಣ ಪತ್ರ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು ಮೇಡಮ್. ಅದೇ ರೀತಿ ಧನ್ಯವಾದಗಳು ಸ್ಪರ್ಧೆಗೆ. ಮುಂದೆ ವೇದಿಕೆಗೆ ಬರ್ತಾ ಇರುವಂಥ ಸ್ಪರ್ಧಿ ಚೆಸ್ ನಂಬರ್ 53, ತದನಂತರ 54 ಇಲ್ಲ 55, 53, 55, ಅನಂತರದಲ್ಲಿ ಸಬ್ ಜೂನಿಯರ್ ವಿಭಾಗದ 5ರಿಂದ 10 ವಿಭಾಗದ 18, 19, 20, 21, 22, 23, 18, 19, 20, 21, 22, 23 ಸ್ಪರ್ಧಿಗಳು ವೇದಿಕೆಯ ಬಲಭಾಗದಲ್ಲಿ ತಯಾರಿರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಈಗ ವೇದಿಕೆಗೆ ಬರ್ತಾ ಇರುವಂಥ ಸ್ಪರ್ಧಿ ಚೆಸ್ ನಂಬರ್ 53. ਲਾਵਾਂ ਮਜਬੂਰੀ ਨੂੰ ਆਣ ਜਾਣ ਦੀ ਪਸੂੜੀ ਨੂੰ ਜ਼ਹਿਰ ਬਣੇ ਹਾਂ ਤੇਰੀ ਪੀ ਜਾਵਾਂ ਮੈਂ ਪੂਰੀ ਨੂੰ ਆਣਾ ਸੀ ਉਹ ਨਹੀਂ ਆਇਆ ਦਿਲ ਬਾਗ ਬਾਗ ਮੇਰਾ ਟਕਰਾਇਆ ਕਾਗਾ ਬੋਲ ਕੇ ਦੱਸ ਜਾਵੇ ਪਾਵਾਂ ਕਿਉਂ ਦੀ ਚੂਰੀ ਨੂੰ ਰਾਵਾਂ ਚ ਬਾਵਾਂ ਚ ਉਹਨੂੰ ਲੁਕਾਵਾਂ ਕੋਈ ਮੈਨੂੰ ਨਾ ਰੋਕੇ ਮੇਰੇ ਢੋਲ ਜੁਦਾਈਆਂ ਦੀ ਤੈਨੂੰ ਖਬਰ ಎಸ್, ಧನ್ಯವಾದಗಳು ವಿದ್ಯಾರ್ಥಿಗೆ. 53 ಸ್ಪರ್ಧಿಗೆ ಮುಂದೆ ಇವರಿಗೆ ಪ್ರಮಾಣ ಪತ್ರ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ರೇಖಶ್ರೀ ಇವರಲ್ಲಿ ನಮ್ಮ ರಂಗಮಯೂರಿಯ ಪೋಷಕರಾದಂಥ ರೇಖಶ್ರೀ ಇವರಲ್ಲಿ ಪ್ರಮಾಣ ಪತ್ರ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮುಂದೆ ವೇದಿಕೆಗೆ ಬರ್ತಾ ಇರುವಂಥ ಸ್ಪರ್ಧಿ ಚೆಸ್ ನಂಬರ್ 55, ತದನಂತರದಲ್ಲಿ 54 ಇಲ್ಲ, ತೀರ್ಪುಗಾರರ ಗಮನಕ್ಕೆ 54 ಸ್ಪರ್ಧಿ ಇಲ್ಲ. ಚೆಸ್ ನಂಬರ್ 55 ಮುಂದಿನ ಸ್ಪರ್ಧಿ. ತದನಂತರದಲ್ಲಿ ಸಬ್ ಜೂನಿಯರ್ ವಿಭಾಗದ 55 ಈಗ. ತದನಂತರದಲ್ಲಿ ಸಬ್ ಜೂನಿಯರ್ ವಿಭಾಗದ 18, 19, 20, 21, 22, 23
ವಿದ್ಯಾರ್ಥಿ ತಯಾರಿರಬೇಕು ಅಂತ ಕೇಳಿಕೊಳ್ತಾ ಈಗ ನಿಮ್ಮ ಮುಂದೆ ಬರ್ತಾ ಇರುವಂಥ ಸ್ಪರ್ಧೆ ಚೆಸ್ ನಂಬರ್ 55. Chum chum chum, chum chum chum. जुल्फों से बांध लिए बादल, सीने पे से उड़ने लगा आंचल, मुझसे नैना मिला के मौसम होने लगे पागल, सबसे होके बेफिक्र मैं नाचूं आज छम 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 मैं नाचूं आज छम 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 छम. Raindrop bouncing, my heart is announcing, you got to take me away. Let's start jumping, my heart goes pumping, I love you in every way. धड़कनों पे बूंदे जो गिरी तो नाचो आज छम 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 छम. जरा मुझ पे सुरूर है, असर तेरा ये जरूर है, तेरी नजर का कसूर है. पास तू क्यों दूर है, ये इश्क का जो फितूर है, नशे में दिल तेरे चूर है. अब तो होश ना खबर है, ये कैसा असर है, होश ना खबर है, ये कैसा असर है, तुमसे मिलने के बाद दिल भर, तुमसे मिलने के बाद दिल भर. ಧನ್ಯವಾದಗಳು. ಚೆಸ್ ನಂಬರ್ 55 ಸ್ಪರ್ಧೆಗೆ ಈ ಒಂದು ಸ್ಪರ್ಧೆಗೆ ಪ್ರಮಾಣ ಪತ್ರ ನೀಡಿ ಗೌರವಿಸಬೇಕಾಗಿ ಶಿವಣ್ಣ ಇವರಲ್ಲಿ ಕೇಳಿಕೊಳ್ತಾ ಇದೆ. ನಮ್ಮ ರಂಗಮಯೂರಿಯ ಪ್ರೋತ್ಸಾಹಕರಾಗಿರುವಂಥ ಶಿವಣ್ಣ ಇವರಲ್ಲಿ ಪ್ರಮಾಣ ಪತ್ರ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ಹಾಗೆಯೇ ಮುಂದೆ ತೀರ್ಪುಗಾರರ ಗಮನಕ್ಕೆ ಸಬ್ ಜೂನಿಯರ್ ವಿಭಾಗದ 18 ಕ್ರಮಾಂಕದ ಸ್ಪರ್ಧಿ ವೇದಿಕೆಗೆ ಬರ್ತಾ ಇದ್ದಾರೆ. ಸಬ್ ಜೂನಿಯರ್ ವಿಭಾಗದ 5 ರಿಂದ 10 ವಯೋಮಾನದ 18 ಕ್ರಮ ಸಂಖ್ಯೆ 18 ವೇದಿಕೆಗೆ ಬರ್ತಾ ಇತ್ತು. ಅದನಂತರ 19, 20 ತಯಾರಿರಬೇಕು ಅಂತ ಕೇಳಿಕೊಳ್ತಾ ಈಗ ವೇದಿಕೆಗೆ ಚೆಸ್ ನಂಬರ್ 18. अरे उड़ी 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 जा उड़ी उड़ी जाए उड़ी उड़ी जाए दिल की पतंग देखो उड़ी उड़ी जाए उड़ी उड़ी जाए उड़ी उड़ी जाए दिल की पतंग देखो उड़ी उड़ी जाए. कहने को तो खेल है ये तेरा मेरा साझा, पर मेरा दिल है पतंग और तेरी नजर मांझा, मांझे से लिपटी ये पतंग जुड़ी जुड़ी जाए, उड़ी उड़ी जाए उड़ी उड़ी जाए, दिल की पतंग देखो उड़ी उड़ी जाए. दो दिल उड़े ऊंचे आसमानों में जुड़े, दो दिल उड़े ऊंचे आसमानों में जुड़े.
पता इसका तेरे प्रेम का एक तारा मन में यूं पल पल बाजेगा। मुझे कब थी खबर इसकी मेरे मन के सिंहासन पर तू सदा को यूं बिराजेगा। कोई भी कठिनाई हो या कोई हो मजबूरी तेरी मेरी एक भी पल होवे नहीं दूरी। माझे से लिपटी ये पतंग जुड़ी जुड़ी जाए उड़ी उड़ी जाए उड़ी उड़ी जाए दिल की पतंग देखो उड़ी उड़ी जाए उड़ी उड़ी जाए उड़ी उड़ी जाए दिल की पतंग देखो उड़ी उड़ी जाए। संतरे की टोकरी घर तो छुड़वाया अब क्या छुड़ाएगी नौकरी। रोमियो रोमियो कल के रोमियो भोली शक्ल वाले सारे के सारे परे पियो। रोमियो रोमियो भाड़ के प्रेमियो काहे गल पड़े हो बिन बुलाए बारातियों। ये तो गई गले जा संग में हमर ले जा ये तो चोरी से है सीना जोरी। कभी लगे मोनालिसा कभी कभी लगे लोलिता और कभी जैसे कानों वाली। हाय मेरी परम 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 सुंदरी हाय मेरी परम 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 सुंदरी। सर से पैर तलक बेतहाशा हुस्न से भरी हाय मेरी परम 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 सुंदरी। ಎಸ್ ಧನ್ಯವಾದಗಳು. ಚೆಸ್ ನಂಬರ್ 18 ಸ್ಪರ್ಧೆಗೆ ಈ ಒಂದು ಸ್ಪರ್ಧೆಗೆ ಪೂಜಶ್ರೀ ಪೈಚಾರು ಇವರು ಪ್ರಮಾಣ ಪತ್ರ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಸುದ್ದಿ ಸಂಸ್ಥೆಯ ಉದ್ಯೋಗಿಯಾಗಿರುವಂಥ ಪೂಜಶ್ರೀ ಪೈಚಾರು ಇವರು ವೇದಿಕೆಗೆ ಬಂದು ಪ್ರಮಾಣ ಪತ್ರ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಮುಂದೆ ಚೆಸ್ ನಂಬರ್ 19 ಅದನಂತರದಲ್ಲಿ 20 ಅಲ್ಲಿ 21 ಕ್ರಮಾಂಕದ ಸ್ಪರ್ಧಿ ಕಾಣ್ತಾ ಇಲ್ಲ. ದಯವಿಟ್ಟು ಪೋಷಕರು ಗಮನಹರಿಸಿ. 21 ಕ್ರಮಾಂಕದ ಸ್ಪರ್ಧಿ ಬಹುಶಃ ಆಗಿಂದ ಡ್ಯಾನ್ಸ್ ನೋಡಿ ನೋಡಿ ಸ್ವಲ್ಪ ತಲೆಗೆ ಕೆಲಸ ಕಡಿಮೆ ಆಯ್ತಾ ಅಂತಲ್ಲ. ಒಂದು ಕ್ವಶನ್ ಕೇಳುವ, ಅದರ ಕಂಡೀಷನ್ ಯೂಟ್ಯೂಬಲ್ಲೇ ಆನ್ಸರ್ ಮಾಡಬೇಕು, ಎಲ್ಲಿಲ್ಲ. ಎಸ್, ಈಗ ಕ್ವಶನ್. ಮೀನು ಗೊತ್ತುಂಟಲ್ಲ ಎಲ್ಲರಿಗೆ, ಫಿಶ್. ಮೀನುಗಳಿಗೆ ಹೆದರಿಕೆಯಾಗುವಂಥ ದಿನ ಯಾವುದು? ಮೀನುಗಳಿಗೆ ಹೆದರಿಕೆಯಾಗುವಂಥ ದಿನ ಯಾವುದು? ಈಗ ವೇದಿಕೆಗೆ ಬರ್ತಾ ಇರುವಂಥ ಸ್ಪರ್ಧಿ ಚೆಸ್ ನಂಬರ್ 19.
ಎಸ್ ಧನ್ಯವಾದಗಳು. ಚೆಸ್ ನಂಬರ್ 19 ಸ್ಪರ್ಧೆಗೆ ಈ ಒಂದು ಸ್ಪರ್ಧೆಗೆ ರಂಗಮಯೂರಿಯ ಪೋಷಕರಾಗಿರುವಂಥ ಶೋಭಾ ಚೆಂಬು ಇವರು ವೇದಿಕೆಗೆ ಬಂದು ಪ್ರಮಾಣ ಪತ್ರ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ಹಾಗೆಯೇ ಮುಂದೆ ಸಬ್ ಜೂನಿಯರ್ ವಿಭಾಗದ ಚೆಸ್ ನಂಬರ್ 20, ಅದನಂತರದಲ್ಲಿ 21, ಆಮೇಲೆ 22 ಇಲ್ಲ, ತೀರ್ಪುಗಾರರ ಗಮನಕ್ಕೆ 22 ಇಲ್ಲ, 23, ತದನಂತರದಲ್ಲಿ ಸೀನಿಯರ್ ವಿಭಾಗದ 17ರಿಂದ 24 ವಯೋಮಾನದ ಕ್ರಮ ಸಂಖ್ಯೆ 70, ನಂತರದಲ್ಲಿ ಕ್ಲಾಸಿಕಲ್ ವಿಭಾಗದ 74 ಸ್ಪರ್ಧಿಗಳು ತಯಾರಿರಬೇಕು. ಈಗ ವೇದಿಕೆಗೆ ಚೆಸ್ ನಂಬರ್ 20. મને ભૂલો બધી વાત પ્રેમની मौसम छे अब आओ मेरे पास रह जाओ मेरे साथ प्रेमनी मौसम छे गई रात મને ભૂલો બધી વાત પ્રેમની मौसम छे अब आओ मेरे पास रह जाओ मेरे साथ प्रेमनी मौसम छे सारा जहां तारा सबीला तारा रंगीला तारा रंग वेल जुए तारी बात छोगाड़ा तारा ओरे सबीला तारा ओरे रंगीला तारा रंग वेल जुए तारी बात रे तुम्हें देखा मैं करूं सारी सारी रात सारी सारी रात छुप छुप के मुझे देखा तू कर सारी सारी रात सारी सारी रात मिल जाए मुझको अगर साथ तेरा तो भूलूं मैं सारा जहां छोगाड़ा तारा सबीला तारा रंगीला तारा रंग वेल जुए तारी बात छोगाड़ा तारा सबीला तारा ओरे रंगीला तारा रंग वेल जुए तारी बात ಎಸ್ ಧನ್ಯವಾದಗಳು. ಚೆಸ್ ನಂಬರ್ 20 ಸ್ಪರ್ಧೆಗೆ ಒಂದು ಸ್ಪರ್ಧೆಗೆ ನಮ್ಮ ರಂಗಮಯೂರಿಯ ಏಕಶ್ರೀ ಬೋಲುಗಲ್ಲು ಇವರು ಪ್ರಮಾಣ ಪತ್ರ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು ಮೇಡಮ್, ಧನ್ಯವಾದಗಳು ಪುಟಾಣಿಗೆ. ಮುಂದೆ ವೇದಿಕೆಗೆ ಬರ್ತಾ ಇರುವಂಥ ಸ್ಪರ್ಧಿ ಚೆಸ್ ನಂಬರ್ 21, ಚೆಸ್ ನಂಬರ್ 21, ತದನಂತರದಲ್ಲಿ ಚೆಸ್ ನಂಬರ್ 23. ಈಗ ವೇದಿಕೆಗೆ ಬರ್ತಾ ಇರುವಂಥ ಸ್ಪರ್ಧಿ ಚೆಸ್ ನಂಬರ್ 21. रात
கொஞ்சம் தயங்காதப்பா கொஞ்சம் அடங்க வேணாம்பா ரொம்ப மயங்காதப்பா தப்பாப்பா தப்பாப்பா கொஞ்சம் பாட்டு கவலா கொஞ்சம் டான்ஸ் கவலா ரெண்டும் உனக்காகவே கவலா கவலா நூ கவலையா நூ கவலி Yes, thank you, ಚೆಸ್ ನಂಬರ್ 21. ಈ ಒಂದು ಸ್ಪರ್ಧೆಗೆ ನಮ್ಮ ರಂಗಮಯೂರಿಯ ಪೋಷಕರಾಗಿರುವಂಥ ಕೃಪಾ ಭಾರತ್ ಮೇಡಮ್ ತಾವು ವೇದಿಕೆಗೆ ಬಂದು ಪ್ರಮಾಣ ಪತ್ರ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು ಮೇಡಮ್. ಅದೇ ರೀತಿ ಸ್ಪರ್ಧೆಯು ಕೂಡ ಹಾಗೇನೆ ನಾನೊಂದು ಕ್ವಶನನ್ನು ಕೇಳಿದೆ, ಬಹುಶಃ ಸುಮಾರು ಜನ ಉತ್ತರವನ್ನು ನೀಡಿದ್ದಾರೆ. ಹೇಳಲೇಬೇಕು ಅವರ ಹೆಸರುಗಳನ್ನು. ಕೃಪಾ BP, ರಜನಿ ಕಲರ್ಸ್ ಮೇಡಮ್ ಥ್ಯಾಂಕ್ ಯು. ರೂಪಾ ಗಣೇಶ್, ಶ್ರೇಯಸ್ ಎಕ್ಸ್, ಪ್ರಾರ್ಥನಾ MP ಅವಾಗಿಂದ ಉತ್ತರವನ್ನು ನೀಡ್ತಾ ಇದ್ದಾರೆ ಮೇಡಮ್, ಧನ್ಯವಾದಗಳು. ಭರತ್ KG, ರಮೇಶ್ ಶ್ರೀ ನಡುಮಡೆ ಮೇಡಮ್ ಥ್ಯಾಂಕ್ ಯು. ಪುಟ್ಟ ನಾಯಕ್, ಪ್ರಮೀಲಾ ಕುಂಬ, ವಿನುತಾ, ಅನನ್ಯ ಕೆ, ಆರ್ಟ್ ಫ್ರಮ್ ಹಾರ್ಟ್, ಯಾರೋ ಡ್ಯಾನ್ಸ್ ಇರಬೇಕು, ಡ್ಯಾನ್ಸ್ ಇದು ಪ್ರೊಫೈಲ್ ಕಾಣ್ತಾ ಉಂಟು, ಥ್ಯಾಂಕ್ ಯು. ರೇಖಾ ಸ್ಲಾಗ್ಸ್, ಸಿಗ್ನೇಚರ್ ಡ್ಯಾನ್ಸರ್ ಪೃಥ್ವಿ ಸರ್ ಕೂಡ ರಿಪ್ಲೈ ಮಾಡ್ತಾ ಇದ್ದಾರೆ, ಧನ್ಯವಾದಗಳು ಸರ್ ತಮಗೂ ಕೂಡ. ಪ್ರಜ್ಜು SI, ಸ್ವಾತಿ ಸೌಂಡ್ಸ್, ಪ್ರಜ್ಜು ನಿಗೂ ಕೂಡ ಧನ್ಯವಾದಗಳು. ಅದೇ ರೀತಿ ಪುಷ್ಪಾವತಿ ಅವರು, ಹಾರ್ದಿಕ ಆ್ಯಂಡ್ ಸ್ವರ ಇಲ್ಲೇ ಎಲ್ಲೋ ಇದ್ದಾರೆ ಪುಟಾಣಿಗಳು. ಹಾಗೆಯೇ ಇನ್ನೂ ತುಂಬ ಜನ ಉತ್ತರವನ್ನು ನೀಡಿ, ವೀಣಾ ಆರಂಬೂರು, ಪ್ರವೀಣ್ ಎಸ್, ಭರತ್ KG, ಭಾರತಿ AV, ಜಯರಾಮ ಕಂಬಳ, ನಮ್ಮ ತುಳುನಾಡು ಅಂತ ಯಾರು ಫ್ಯಾನ್ಸ್ ಪೇಜಿಂದ ಉತ್ತರವನ್ನು ನೀಡ್ತಾ ಇದ್ದಾರೆ. ರವಿ ರೇಷ್ಮಾ, ಅನುಷ್ ಸಂಪಾಜೆ, ವರ್ಷಾ ಮೈರ್ಪಲ ಉತ್ತರವನ್ನು ನೀಡಿದಂಥ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇನ್ನು ಮುಂದೆಯೂ ಕ್ವಶನ್ಗಳನ್ನ ಕೇಳ್ತಾ ಇರ್ತೇನೆ, ಉತ್ತರವನ್ನು ನೀಡ್ತಾ ಇರಿ, ಕಾರ್ಯಕ್ರಮವನ್ನು ನೋಡ್ತಾ ಇರಿ, ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳುತ್ತಾ ಈಗ ವೇದಿಕೆಗೆ ಬರ್ತಾ ಇರುವಂಥ ಸ್ಪರ್ಧಿ ಚೆಸ್ ನಂಬರ್ 23, ಚೆಸ್ ನಂಬರ್ 23, 22 ಇಲ್ಲ, ತೀರ್ಪುಗಾರರ ಗಮನಕ್ಕೆ 22 ಇಲ್ಲ, 23. ತದನಂತರದಲ್ಲಿ ಸೀನಿಯರ್ ವಿಭಾಗದ ಚೆಸ್ ನಂಬರ್ 70 ತಯಾರಿರಬೇಕು. ಅನಂತರದಲ್ಲಿ ಕ್ಲಾಸಿಕಲ್ ವಿಭಾಗದ ಚೆಸ್ ನಂಬರ್ 74 ಸ್ಪರ್ಧಿ ತಯಾರಿರಬೇಕು ಅಂತ ಕೇಳಿಕೊಳ್ತಾ ಈಗ ವೇದಿಕೆಗೆ ಬರ್ತಾ ಇರುವಂಥ ಸ್ಪರ್ಧಿ ಚೆಸ್ ನಂಬರ್ 23. ஒரு சொக்கு ஃபிகரடா நீ பார்த்தாலே தீயாவுதே, தீ பிடிக்க ராவையாவே.
ಎಸ್ ಥ್ಯಾಂಕ್ ಯು. ಚೆಸ್ ನಂಬರ್ 23 ಚೆಸ್ ನಂಬರ್ 23 ಈ ಒಂದು ಸ್ಪರ್ಧೆಗೆ ಚಂದ್ರಶೇಖರ ಬಂಗಾರಕೋಡಿ ನಮ್ಮ ಪೋಷಕರಾಗಿರುವಂಥ ಚಂದ್ರಶೇಖರ ಬಂಗಾರಕೋಡಿ ಅವರ ವೇದಿಕೆಗೆ ಬಂದು ಪ್ರಮಾಣ ಪತ್ರ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಮತ್ತೆ ಹೇಳ್ತಾ ಇದ್ದೇವೆ, ಈ ಒಂದು ಪ್ರಮಾಣ ಪತ್ರದ ಜೊತೆಗೆ ಗೋಕುಲಂ ಇವತ್ತಿನ ನಮ್ಮ ಪ್ರಾಯೋಜಕರಲ್ಲಿ ಅವರಾದಂಥ ಗೋಕುಲಂ ಇವರಿಂದ ಗಿಫ್ಟ್ ಕಾರ್ಡನ್ನು ಕೂಡ ನೀಡ್ತಾ ಇದ್ದೇವೆ. ಈ ಒಂದು ಗಿಫ್ಟ್ ಕಾರ್ಡನ್ನು ತಗೊಂಡೋಗಿ ಗೋಕುಲಂ ಅಲ್ಲಿ ಪರ್ಚೇಸ್ ಮಾಡಿದರೆ 15% ಡಿಸ್ಕೌಂಟನ್ನು ಕೊಡ್ತಾ ಇದ್ದಾರೆ. ಅವರಿಗೆ ಧನ್ಯವಾದಗಳನ್ನ ಅರ್ಪಿಸುತ್ತಾ ಮುಂದೆ ವೇದಿಕೆಗೆ ತೀರ್ಪುಗಾರರ ಗಮನಕ್ಕೆ 17ರಿಂದ 24 ವಯೋಮಾನದ ಚೆಸ್ ನಂಬರ್ 70 ಸ್ಪರ್ಧಿ ವೇದಿಕೆಗೆ ಬರ್ತಾ ಇದೆ. ತದನಂತರದಲ್ಲಿ ಕ್ಲಾಸಿಕಲ್ ವಿಭಾಗದ 74 ಚೆಸ್ ನಂಬರ್, ಆಮೇಲೆ ಸಬ್ ಜೂನಿಯರ್ ವಿಭಾಗದ ಸ್ಪರ್ಧಿಗಳು ತಯಾರಿರಬೇಕು ಅಂತ ಕೇಳಿಕೊಳ್ತಾ ಈಗ ವೇದಿಕೆಗೆ ಬರ್ತಾ ಇರುವಂಥ ಸ್ಪರ್ಧಿ ಚೆಸ್ ನಂಬರ್ 70. जटाटवी गलज्जल प्रवाह पावितस्थले कलेवलम्ब्य लम्बितां भुजङ्गतुङ्गमालिकान्तमड्डमड्डमड्डमन्निनादवड्डमर्वयं चकार चण्डताण्डवं तनोतु नः शिव शिवम् जटाभुजंग पिंगल स्फुरत्फणामणि प्रभा कदम्ब कुङ्कुमद्रव प्रलिप्त दिग्वधूमुखे मदान्ध सिन्धुर स्फुरत्वगुत्तरीय मेधुरे मनो विनोदमद्भुतं बिभर्तु भूत भर्तरि चन्द्रचूड शिवशङ्कर पार्वती रमणाय निनगे नमो नमो चन्द्रचूड शिवशङ्कर पार्वती रमणा निनगे नमो नमो सुन्दरकर पिरागधर सुन्दरकर पिराग गंगाधर गज चर्मांबर गंगाधर गज चर्मांबर
ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಎಸ್ ಧನ್ಯವಾದಗಳು ಚೆಸ್ ನಂಬರ್ 70 ಇವರಿಗೆ. ಈ ಒಂದು ಪ್ರಮಾಣ ಪತ್ರವನ್ನು ಪ್ರಶಾಂತ್ ಊರ್ಬೈಲಿ ಇವರು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ರಂಗಮಯೂರಿಯ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮೊಂದಿಗಿದ್ದು ಸಹಕರಿಸಿದ ಪ್ರಶಾಂತ್ ಊರ್ಬೈಲಿ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಆಹ್ವಾನಿಸಿಕೊಳ್ಳಿ. ಮುಂದೆ ವೇದಿಕೆಗೆ ಬರ್ತಾ ಇರುವಂಥ ಸ್ಪರ್ಧಿ ತೀರ್ಪುಗಾರರ ಗಮನಕ್ಕೆ ಕ್ಲಾಸಿಕಲ್ ವಿಭಾಗದ ಚೆಸ್ ನಂಬರ್ 74, ಚೆಸ್ ನಂಬರ್ 74. ತದನಂತರದಲ್ಲಿ ಸಬ್ ಜೂನಿಯರ್ ವಿಭಾಗದ 24, 25, 26, 27, 24, 25, 26, 27, 28 ಸ್ಪರ್ಧಿಗಳು ವೇದಿಕೆಯ ಬಲಭಾಗದಲ್ಲಿ ತಮ್ಮ ಹಾಡನ್ನು ಚೆಕ್ ಮಾಡಿಕೊಂಡು ತಯಾರಿರಬೇಕು ಅಂತ ಕೇಳಿಕೊಳ್ತಾ, ಈಗ ವೇದಿಕೆಗೆ ಬರ್ತಾ ಇರುವಂಥ ಸ್ಪರ್ಧಿ ಕ್ಲಾಸಿಕಲ್ ವಿಭಾಗದ ಚೆಸ್ ನಂಬರ್ 74. ಗಣಪತಿ 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 ಪ್ರಣವಾಕಾರ ಸ್ವರೂಪ ಸಿದ್ಧಿ ವಿನಾಯಕನ ರೂಪ ಪ್ರಣವಾಕಾರ ಸ್ವರೂಪ ಸಿದ್ಧಿ ವಿನಾಯಕನ ರೂಪ ತಾಂ ತಧಿಂ ತತುಂ ತನಂ ತತಾಂ ತಕ್ಕ ತದ್ಧಿಂಗಿಣ್ಣ ತುಂ ತಕ್ಕ ತಧಿಂ ತತುಂ ತನಂ ತತೆ ತಕ್ಕ ತದ್ಧಿಂಗಿಣ್ಣ ತುಂ ವಿದ್ಯಾ ಬುದ್ಧಿ ಪ್ರದಾತನೆ ಗಣನಾಯಕ ಧಿ ತುಂ ನಂ ತದ್ಧಿತ್ತುಂ ನಂ ತಕ್ಕಧಿತ್ತುಂ ನಂ ತದ್ಧಿತ್ತುಂ ನಂ ತಗಧಿತ್ತುಂ ನಂ ತಗಧಿತ್ತುಂ ನಂ ತದ್ಧಿಂಗಿಣ್ಣ ತುಂ ಭಕ್ತ ಜನರ ಪ್ರಾರ್ಥನೆಗಳ ಆಲಿಸಲೆಂದೇ ಇಹುದು ಗಜಕರ್ಣ 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 ತಡ್ಡಿಂಕು ತಕ್ಕ ತಡ್ಡಿಂಕು ಕಿಡತಕಟ ತಡ್ಡಿಂಕು ಲಂಬೋದರ 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 ಉರಗಧರ ಶ್ರಿತ ಜನ ಪಾಲನಧರ ಆಶ್ರಿತ ಜನ ಸಂಕಟಹರ ಶ್ರಿತ ಜನ ಪಾಲನಧರ ಆಶ್ರಿತ ಜನ ಸಂಕಟಹರ ತಾಂ ತಜ್ಜಂ ತಾಂ ತಾಂ ತಜ್ಜಂ ಧಿಂ ತಜ್ಜಂ ಧಿಂ ಧಿಂ ತಜ್ಜಂ ತುಂ ತಜ್ಜಂ ತುಂ ತುಂ ತಜ್ಜಂ ನಂ ತಜ್ಜಂ ನಂ ನಂ ತಜ್ಜಂ ಹುಂದಿಹತ ಚತುರ್ಭುಜ ಪಾಶ ಅಂಕುಶ ಅಭಯ ಹಸ್ತ ಮೋದಕಧರ ಧಿರ್ಗಿಡತುಂ ತಜ್ಜಂ ತದ್ದಿ ಧಣ್ಣ ತದ್ಧಿರ್ಗಿಡತುಂ ಧಣ್ಣಂ ಧಣ್ಣ ಝುಣ್ಣು ಸತ್ಯಪಥ ಕೆಳೆವುದು ಪಾಶ ಸತ್ಯಪಥ ಕೆಳೆವುದು ಪಾಶ ಭವಬಂಧವ ಕಳೆವುದಂಕುಶ ಅವನಂಕುಶ ಭವಬಂಧವ ಕಳೆವುದಂಕುಶ ಅವನಂಕುಶ ಧಿಂ ಧಿಂ ತದಿ ಧಿಂ ಧಿಂ ಧಣ್ಣ ಧಿಂ ಧಿಂ ಝುಣ್ಣು ತರಿಗಿಡತುಂ ಧನ ಕೆಟತುಂ ಧಿಂ ಧಿಂ ತದಿ ಧಿಂ ಧಿಂ ಧಣ್ಣ ಧಿಂ ಧಿಂ ಝುಣ್ಣು ತರಿಗಿಡತುಂ ಕೆಟತಕತುಂ ಅಭಯ ನೀಡುತ್ತಿರಲು ಹಸ್ತ ಸಿದ್ಧಿ ಪ್ರಿಯನ ಅಭಯ ಹಸ್ತ ಅಭಯ ನೀಡುತ್ತಿರಲು ಹಸ್ತ ಸಿದ್ಧಿ ಪ್ರಿಯನ ಅಭಯ ಹಸ್ತ ರೇ ಕುಜಂ ಧಣೆ ಕುಜಂ ಧಣೆ ಕುಜಂ ಕಿಣ ಕುಜಂ ಮೋದಕ ದೊರೆವುದು ನಿಜ ಭಕುತಿಗೆ ದೃಢ ಮನಸ್ಸಿಗೆ ಮೋದಕ ದೊರೆವುದು ನಿಜ ಭಕುತಿಗೆ ದೃಢ ಮನಸ್ಸಿಗೆ ತಾಂ ತದಿತ್ತ ಧಣತಕ ಧಿಂ ಧಣತ್ತ ಝುಣುತಕ ವಾಹನ ಮೂಷಿಕ ಜಿತೇಂದ್ರಿಯದ ದ್ಯೋತಕ ವಾಹನ ಮೂಷಿಕ ಜಿತೇಂದ್ರಿಯದ ದ್ಯೋತಕ ತಾಂ ತದ್ದಿ ಧಣ್ಣ ತಕ್ಕ ಧಿಂ ಧಣ್ಣ ಝುಣ್ಣು ತಕ್ಕ ತುಂ ಝುಣ್ಣು ಧಿಮ್ಮಿ ತಕ್ಕ ಸದಾ ನಮಿಪೆವು ನಿನಗೆ ಗಕಾರ ಗಂಗಣಪನೆ ಪ್ರಸನ್ನನಾಗುತ್ತ ಯಮಗೆ ಸದ್ಬುದ್ಧಿಯ ಕರುಣಿಸೋ ಪ್ರಸನ್ನನಾಗುತ್ತ ಎಮ್ಮಲಿ ಸಚ್ಚಿಂತನೆ ಮೂಡಿಸೋ ಪ್ರಸನ್ನನಾಗುತ್ತ ಯಮಗೆ ಸತ್ಸಂಗವ ಮಾಡಿಸೋ ಪ್ರಸನ್ನನಾಗುತ್ತ ಯಮಗೆ ಸದ್ಬುದ್ಧಿಯ ಕರುಣಿಸೋ ಪ್ರಸನ್ನನಾಗುತ್ತ ಎಮ್ಮಲಿ ಸಚ್ಚಿಂತನೆ ಮೂಡಿಸೋ ಪ್ರಸನ್ನನಾಗುತ್ತ ಯಮಗೆ ಸತ್ಸಂಗವ ಮಾಡಿಸೋ ಗಣಪತಿ
ಗಣಪತಿ ಗಂಗಣಪತಿ 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 ಗಣಪತಿ. ಎಸ್, ಧನ್ಯವಾದಗಳು. ಸ್ಪರ್ಧಿ ಸಂಖ್ಯೆ 74. ಈ ಒಂದು ಸ್ಪರ್ಧೆಗೆ ನಮ್ಮ ಪೋಷಕರಾಗಿರುವಂಥ ವಿಠಲ ಚೊಂಬು ಇವರು ಬಂದು ವೇದಿಕೆಗೆ ಬಂದು ಪ್ರಮಾಣ ಪತ್ರ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇನ್ನು ಮುಂದೆ ಬರ್ತಾ ಇರುವಂಥ ಸ್ಪರ್ಧಿಗಳು ಸಬ್ ಜೂನಿಯರ್ ವಿಭಾಗದ 5 ರಿಂದ 10 ವರ್ಷದ ಕೆಟಗರಿಯ ಚೆಸ್ ನಂಬರ್ 24, ಚೆಸ್ ನಂಬರ್ 24 ವೇದಿಕೆಗೆ ಬರ್ತಾ ಇರುವಂಥ ಸ್ಪರ್ಧಿ. ತದನಂತರದಲ್ಲಿ 25, 26 ತಯಾರಿರಬೇಕು ಅಂತ ಕೇಳಿಕೊಳ್ತಾ ಈಗ ವೇದಿಕೆಗೆ ಬರ್ತಾ ಇರುವಂಥ ಸ್ಪರ್ಧಿ ಕ್ರಮಾಂಕ 24. ನಮನ ಭಾಷೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ತುಳುವಪ್ಪೆ ಬಟ್ಟಿನ ಪೊರ್ಲುನು ತೂಲೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಕೀರ್ತಂಜಿ ಪೊರ್ಲು ಎ ನಮನ ಭಾಷೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ನಮ್ಮ ತುಳುವಪ್ಪೆ ಬರ್ಪಿನ ಪೊರ್ಲುನು ತೂಲೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಕೀರ್ತಂಜಿ ಪೊರ್ಲು ಎ ನಮನ ಭಾಷೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ತುಳುವಪ್ಪೆ ಬರ್ಪಿನ ಪೊರ್ಲುನು ತೂಲೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಕೀರ್ತಂಜಿ ಪೊರ್ಲು ಎ ನಮನ ಭಾಷೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ.
ಎಸ್ ಧನ್ಯವಾದಗಳು. ಒಂದು ಅದ್ಭುತವಾದಂಥ ತುಳುವಿನ ಹಾಡಿಗೆ ಹೆಜ್ಜೆ ಹಾಕಿದಂಥ ನಮ್ಮ ಸ್ಪರ್ಧಿ ಚೆಸ್ ನಂಬರ್ 24. ಈ ಒಂದು ಸ್ಪರ್ಧೆಗೆ ನಮ್ಮ ರಂಗಮಯೂರಿಯ ಪೋಷಕರಿಂದ ಜಯಕೃಷ್ಣ ಕಾಯರ್ತೋಡಿಯವರು ಪ್ರಮಾಣ ಪತ್ರ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮತ್ತೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಮೇಡಬಣ್ಣ ಬರಮಾಡಿಕೊಳ್ಳಿ. ಬಹುಶಃ ರಂಗಮಯೂರಿ ಎಲ್ಲ ಕಾರ್ಯಕ್ರಮಗಳಿಗೆ ಸದಾ ಬೆನ್ನೆಲುಬಾಗಿದ್ದವರು ಜಯಕೃಷ್ಣ ಕಾಯರ್ತೋಡಿಯವರು. ಧನ್ಯವಾದಗಳು ಮೇಡಮ್. ಮುಂದೆ ವೇದಿಕೆಗೆ ಬರ್ತಾ ಇರುವಂಥ ಸ್ಪರ್ಧಿ ಚೆಸ್ ನಂಬರ್ 25, ಹಾಗೆಯೇ 26, 27 ತಯಾರಿದ್ದಾರೆ. 28 ಚೆಸ್ ನಂಬರ್ 28 ಸ್ಪರ್ಧಿ ಕಾಣ್ತಾ ಇಲ್ಲ ಪೋಷಕರು. ಎಸ್ ಬಲಭಾಗದಲ್ಲಿ ತಯಾರಿರಬೇಕು ಅಂತ ಕೇಳಿಕೊಳ್ತಾ ಇದ್ದಾನೆ. ಮುಂದೆ ವೇದಿಕೆಗೆ ಬರ್ತಾ ಇರುವಂಥ ಸ್ಪರ್ಧಿ ಚೆಸ್ ನಂಬರ್ 25. ಎಸ್ ಧನ್ಯವಾದಗಳು. ಚೆಸ್ ನಂಬರ್ 25 ಸ್ಪರ್ಧೆಗೆ ಈ ಒಂದು ಸ್ಪರ್ಧೆಗೆ ನಮ್ಮ ರಂಗಮಯೂರಿಯ ಪೋಷಕರಾಗಿರುವಂಥ ಪ್ರಿಯಾ ಸುನೀಲ್ ಬೈತಡ್ಕ ಇವರು ವೇದಿಕೆಗೆ ಬಂದು ಪ್ರಮಾಣ ಪತ್ರ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಇನ್ನು ಮುಂದೆ ಬರ್ತಾ ಇರುವಂಥ ಸ್ಪರ್ಧಿ ಚೆಸ್ ನಂಬರ್ 26. ಈ ಒಂದು ಸ್ಪರ್ಧೆಯನ್ನು ವೇದಿಕೆಗೆ ಬರಮಾಡಿಕೊಳ್ಳುವ ಮೊದಲು ಮನೆಯಲ್ಲೇ ಕೂತು ವೀಕ್ಷಿಸ್ತಾ ಇರುವಂಥ ನನ್ನೆಲ್ಲ ವೀಕ್ಷಕ ಮಹಾಶಯರಿಗೆ ಒಂದು ಸೂಚನೆಯನ್ನು ಕೊಡ್ತಾ ಇದ್ದೇನೆ. ಬಹುಶಃ ಇವತ್ತು ವೀಕೆಂಡ್ ಇರ್ಬೋದು. ನಾನು ಮೊದಲೇ ತಿಳಿಸಿದ ಹಾಗೆ
ಕನ್ನಡ ಟಿ ವಿ ವಾಹಿನಿಗಳಲ್ಲಿ ಅತಿ ದೊಡ್ಡ ರಿಯಾಲಿಟಿ ಶೋಗಳು ಬರುವಂಥ ಸಮಯ ಆಯಿತು. ಆದರೂ ಕೂಡ ಈ ಒಂದು ದಿನ ಆ ಎಲ್ಲ ರಿಯಾಲಿಟಿ ಶೋಗಳನ್ನು ಬದಿಗಿಟ್ಟು ನಮ್ಮ ಸುಳ್ಯದ ಪ್ರತಿಭೆಗಳು ಈ ಒಂದು ವೇದಿಕೆಯಲ್ಲಿ ನಡೆಸುವಂಥ ಪ್ರತಿಭಾ ಪ್ರದರ್ಶನಕ್ಕೆ ನಿಮ್ಮದೊಂದು ಸಹಕಾರ ಇರಲಿ ಅಂತ ಕೇಳಿಕೊಳ್ತಾ ಈಗ ವೇದಿಕೆಗೆ ಬರ್ತಾ ಇರುವಂಥ ಸ್ಪರ್ಧಿ ಚೆಸ್ ನಂಬರ್ 26. బ్రదర్ ఆపమ్మా, ఈ డిక్ చిక్ కాకుండా మన మ్యూజిక్ ఏమైనా ఉందా? అబ్బా కడుపు నిండిపోయింది బంగారం. ఎవరి గురించి మాట్లాడదాం? ఆ రెడ్డి గారు ఈయన లైఫ్ లో స్పైస్ ఉండదు. శేఖర్ సార్ అబ్బో ఇది బాగా ఏ సర్టిఫికెట్ వద్దులే. ఆడు ఇడు వద్దబ్బా, మనం ముచ్చటే చెప్పుకున్నాం. బంటూ గానికి 22 బస్తీల మస్తు కట్అవుట్ బచ్చా గాన్ల బ్యాచ్ ఉండేది వచ్చినమంటే సుట్టు కిక్కే జాలక ఓ నైటు ఎక్కి డొక్కు బుల్లెట్ సందుల మందు కోసం ఎతుకుతాంటే రూటు సిల్కు షీరగట్టుకోని చెడు వీరు మెరిసినట్టు బొట్లం గట్టిన బిర్యానీకి బొట్టు బిల్ల పెట్టినట్టు బంగ్లా మీద నిలుసోనుందిరో ఓ సందమామ సుక్కదాగక చక్కరొచ్చెర్రో మందమ్మావ చింక లెక్క దుంకుతుంటెరో ఆ సందమావ చుంకి జారి సిక్కుకుందిరో నాదిల్లు కుమావ రాములో రాములా నన్నాగం చేసిందిరో రాములో రాములా నా పానం తీసిందిరో రాములో రాములా నన్నాగం చేసిందిరో రాములో రాములా నా పానం తీసిందిరో రాములో రాములా నన్నాగం చేసిందిరో రాములో రాములా నా పానం తీసిందిరో రాములో రాములా నా పానం తీసిందిరో రాములో రాములా నన్నాగం చేసిందిరో రాములో రాములా నా పానం తీసిందిరో కమ్మల పాకే వేస్తుంటే కమ్మగ వాసన వస్తావే ఎర్రగా పండిన బుక్కలు రెండు యాదికొస్తాయే అర పువ్వుల అంగి వేస్తుంటే గుండె నువ్వై పూస్తావే పండుకున్న గుండెల దూరి గుల్లే చేస్తావే అర ఇంటి ముందు లైట్ మిణుకు మిణుకుమంటే నువ్వు కన్ను కొట్టినట్టు సిగ్గు పుట్టిందే తీర కొంగు తలుపు సాటు సిగ్గుకుంటాంటే నువ్వు లాగినట్టు ఒళ్ళు చల్లుమంటాంటే నాగస్వరం ఊదుతుంటే నాకు పాముగినట్టు ఎంటావడి వస్తున్నా నీ పట్ట గొలుసు సప్పుడింటూ పట్టనట్టే తిరుగుతున్నవే ఓ సందమావ పక్కకు పోయి తొంగి చూస్తవే ఏంటెక్కురమావా ಎಸ್ ಧನ್ಯವಾದಗಳು. ಚೆಸ್ ನಂಬರ್ 26 ಸ್ಪರ್ಧೆಗೆ ಈ ಒಂದು ಸ್ಪರ್ಧೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಜೊತೆಗೂಡಿದಂಥ ಸುದ್ದಿ ಸಮೂಹ ಸಂಸ್ಥೆಗಳ ಪತ್ರಕರ್ತರು ಆಗಿರುವಂಥ ಈಶ್ವರ ವಾರಣಾಸಿಯವರ ವೇದಿಕೆಗೆ ಬಂದು ಈ ಸ್ಪರ್ಧೆಗೆ ಪ್ರಮಾಣ ಪತ್ರವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇನ್ನು ಮುಂದೆ
ಬರ್ತಾ ಇರುವಂಥ ಸ್ಪರ್ಧಿ ಕ್ರಮ ಸಂಖ್ಯೆ 27, ತದನಂತರ 28, ಆಮೇಲೆ ಜೂನಿಯರ್ ವಿಭಾಗದ 11ರಿಂದ 16 ವಯೋಮಾನದ 56, 57, 58, 59, 60, 61 ಸ್ಪರ್ಧಿಗಳು ತಯಾರಿರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಈಗ ವೇದಿಕೆಗೆ ಬರ್ತಾ ಇರುವಂಥ ಸ್ಪರ್ಧಿ ಚೆಸ್ ನಂಬರ್ 27. చూడకుండా కన్ను నాకు కొడుతుంటే చూస్తే ఎన్నో ఉండాలి గట్టిగా పట్టేసుకుంటాలి ಈ ಜಿಗು ಜಿಗುಗಳಲ್ಲಾದ್ರೆ ಬೇರೆ ಮ್ಯೂಸಿಕ್ ಉಂಟು. ಎಸ್, ಧನ್ಯವಾದಗಳು. ಚೆಸ್ ನಂಬರ್ 27 ಸ್ಪರ್ಧಿಗೆ. ಈ ಸ್ಪರ್ಧೆಗೆ ಪ್ರಮೀಳಾ ಕುಂಭಕೋಡು, ನಮ್ಮ ಪೋಷಕರಾಗಿರುವಂಥ ಪ್ರಮೀಳಾ ಕುಂಭಕೋಡಿಯವರು ವೇದಿಕೆಗೆ ಬಂದು ಪ್ರಮಾಣ ಪತ್ರ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಮುಂದೆ ವೇದಿಕೆಗೆ ಬರ್ತಾ ಇರುವಂಥ ಸ್ಪರ್ಧಿ ಚೆಸ್ ನಂಬರ್ 28, ಚೆಸ್ ನಂಬರ್ 28, ತದನಂತರದಲ್ಲಿ ಜೂನಿಯರ್ ವಿಭಾಗದ 56, 57, 58, 59, 60, 61 ಸ್ಪರ್ಧಿಗಳು ತಯಾರಿರಬೇಕು ಅಂತ ಕೇಳಿಕೊಳ್ತಾ ಈಗ ವೇದಿಕೆಗೆ ಬರ್ತಾ ಇರುವಂಥ ಸ್ಪರ್ಧಿ ಚೆಸ್ ನಂಬರ್ 28. सर्वांगी सुंदर उदिशेंदुराची कंठी झळके माळ मुक्ता फळांची जय देव जय देव जय देव जय देव जय मंगल मूर्ती हो श्री मंगल मूर्ती दर्शन मात्रे मन कामना पूर्ती जय देव जय देव. लंबोदर तू विनायका तू मोरया विघ्नेश्वर तू एकदंत तू मयूरेश्वरा मोरया.
ಎಸ್ ಧನ್ಯವಾದಗಳು. ಚೆಸ್ ನಂಬರ್ 28 ಸ್ಪರ್ಧೆಗೆ ಈ ಒಂದು ಸ್ಪರ್ಧೆಗೆ ನಮ್ಮ ರಂಗಮೈರಿಯ ಪೋಷಕ ಸವಿತಾ ಬೋರ್ಕರ್ ಬೆಟ್ಟಂಪಾಡಿ ಇವರು ಬಂದು ಪ್ರಮಾಣ ಪತ್ರ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಮುಂದೆ ಜೂನಿಯರ್ ವಿಭಾಗದ 56, 57, 58, 59, 60, 61 ವಿದ್ಯಾರ್ಥಿಗಳು ಸ್ಪರ್ಧಿಗಳು ತಯಾರಿರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಹಾಡು ಗಣಪತಿ ಒಬ್ಬ ಮೋರಿಯ ಅದು ಎನರ್ಜಿ ಪಾಸ್ ಆದಂಗೆ ಆಯಿತು. ಈ ಸ್ಟೇಜಲ್ಲಿ ಮತ್ತೊಮ್ಮೆ ಗಣಪತಿ ಬಪ್ಪ ಮೋರಿಯ ಅಂತ ಜೋರಾಗಿ ಎಲ್ಲರೂ ಹೇಳುವ. ಕೌಂಟ್ ಮಾಡ್ತೇನೆ. ರೆಡಿ? 1, 2, 3 ಸ್ಟಾರ್ಟ್. ಸಾಕಾಗಲಿಲ್ಲ, ಇನ್ನು ಜೋರು ಬೇಕು. ರೆಡಿ? 1, 2, 3 ಸ್ಟಾರ್ಟ್. ಎಸ್ ಥ್ಯಾಂಕ್ ಯು ಅಂತ ಹೇಳುತ್ತಾ ಮುಂದಿನ ಸ್ಪರ್ಧೆಯನ್ನು ವೇದಿಕೆಗೆ ಬರಮಾಡಿಕೊಳ್ಳುವಂಥ ಸಮಯ ಚೆಸ್ ನಂಬರ್ 56. साड़ी के फॉल सा कभी मैच किया रे, कभी छोड़ दिया दिल, कभी कैच किया रे. साड़ी के फॉल सा कभी मैच किया रे, कभी छोड़ दिया दिल, कभी कैच किया रे. टच करके टच करके टच करके टच करके कहाँ चल दी बच करके टच करके टच करके टच करके दिल से दिल अटैच किया रे. कभी छोड़ दिया दिल, कभी कैच किया रे. साड़ी के फॉल सा कभी मैच किया रे, कभी छोड़ दिया दिल, कभी कैच किया रे. साया जब से मिला तेरा साया भाया, मुझे हर बार तू भाया लाया. सपने हजार तू लाया ऐसे ऐसे हाँ ऐसे 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 जैसे आया. जब से है यार तू आया छाया, बन के है प्यार तू छाया लाया. सपने हजार तू लाया ऐसे ऐसे हाँ ऐसे ऐसे ऐसे. सच करके मेरे सपने सच करके कहाँ चल दी बच करके टच करके टच करके टच करके दिल मेरा क्यों स्क्रैच किया रे. कभी छोड़ दिया दिल, कभी कैच किया रे. साड़ी के फॉल सा कभी मैच किया रे, कभी छोड़ दिया दिल, कभी कैच किया रे. घर से चली मैं जहाँ कभी घर से सर से चुनरी कहाँ उड़ी सर से डर से निकली जा मेरी डर से ऐसे ऐसे हाँ ऐसे 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 जैसे बरसे घटा कहीं बरसे तर से मेरे अरमां सभी तर से डर से निकली जा मेरी डर से ऐसे ऐसे हाँ ऐसे ऐसे ऐसे. कट करके सीने से दिल कट करके कहाँ चल दी बज करके कट करके दिल कहाँ फिर पैच किया रे. कभी छोड़ दिया दिल, कभी कैच किया रे. साड़ी के फॉल सा कभी मैच किया रे, कभी छोड़ दिया दिल, कभी कैच किया रे. साड़ी के फॉल सा कभी मैच किया रे.
ಎಸ್ ಧನ್ಯವಾದಗಳು. ಚೆಸ್ ನಂಬರ್ 56 ಸ್ಪರ್ಧಿಗೆ ಈ ಒಂದು ಸ್ಪರ್ಧೆಗೆ ನಮ್ಮ ರಂಗಮಯ ಹಿರಿಯ ಪೋಷಕರು ಜಯರಾಮ್ ಜಯನಗರ ಇವರು ವೇದಿಕೆಗೆ ಬಂದು ಪ್ರಮಾಣ ಪತ್ರವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಮುಂದಿನ ಸ್ಪರ್ಧಿ 57 ಚೆಸ್ ನಂಬರ್ 57, ತದನಂತರ 58, 59, 60, 61, ಅದನಂತರ ಕೊನೆಯ ಕ್ಲಾಸಿಕಲ್ ಸ್ಪರ್ಧಿ ಚೆಸ್ ನಂಬರ್ 75 ತಯಾರಿರಬೇಕು ಅಂತ ಕೇಳಿಕೊಳ್ತಾ ಈಗ ವೇದಿಕೆಗೆ ಚೆಸ್ ನಂಬರ್ 57. ಎಸ್ ಧನ್ಯವಾದಗಳು. ಚೆಸ್ ನಂಬರ್ 57 ಸ್ಪರ್ಧಿಗೆ ಒಂದು ಸ್ಪರ್ಧಿಗೆ ನಮ್ಮ ರಂಗಮಯ ಹಿರಿಯ ಪೋಷಕರಾಗಿರುವಂಥ ನಳಿನಿ ಕಲ್ಲಪಳ್ಳಿ ಇವರು ವೇದಿಕೆಗೆ ಬಂದು ಪ್ರಮಾಣ ಪತ್ರವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ಹಾಗೆಯೇ ಅದೇ ರೀತಿ ಇನ್ನೊಂದು ಬಿಗ್ ಅನೌನ್ಸ್ಮೆಂಟನ್ನು ಮಾಡ್ತಾ ಇದ್ದೇನೆ. ಈ ಒಂದು ವೇದಿಕೆಯಲ್ಲಿ ಈ ಸ್ಪರ್ಧೆಯ ಪ್ರದರ್ಶನಗಳೆಲ್ಲ ಮುಗಿದ ಮೇಲೆ ನಮ್ಮ ಪ್ರೀತಿಯ ತೀರ್ಪುಗಾರರು ಕೂಡ ಈ ವೇದಿಕೆಯಲ್ಲಿ ಹೆಜ್ಜೆ ಹಾಕಲಿಕ್ಕಿದ್ದಾರೆ, ಅವರು ಕೂಡ ತಯಾರಾಗಿದ್ದಾರೆ ಅಂತ ಹೇಳುತ್ತಾ ಮುಂದೆ ವೇದಿಕೆಗೆ ಬರ್ತಾ ಇರುವಂಥ ಸ್ಪರ್ಧಿ ಚೆಸ್ ನಂಬರ್ 58.
జానే వయసు లెక్క సీక్రెటు గాని నన్నడగమాక అంటాంది జారవోణి ఉన్న పళ్ళం సొగసంతా ఇద్దామని సన్న చాచి పండగలే చేద్దామని ఎత్తికి చూస్తాన్నా యాడున్నాడని నా మనసు ఫుల్ ఖుష్ అయ్యే పొగరున్నోణ్ణి వచ్చేసరి సొగసంతా ఇయ్యమని రాసుకోని లైఫ్ ఇంకా బ్లాక్ బస్టరే బ్లాక్ బస్టరే నే చేస్తే నీ లైఫ్ బ్లాక్ బస్టరే బ్లాక్ బస్టరే నే చేస్తే నీ లైఫ్ బ్లాక్ బస్టరే ಎಸ್ ಧನ್ಯವಾದಗಳು. ಚೆಸ್ ನಂಬರ್ 58 ಸ್ಪರ್ಧೆಗೆ ಈ ಸ್ಪರ್ಧೆಗೆ ನಮ್ಮ ರಂಗಮಯೂರಿಯ ಪ್ರೋತ್ಸಾಹಕರಿಂದ ಕಾರ್ತಿಕ್ ನಿಂತಿಕಲ್ಲು ಸುಳ್ಯ ತಾಲೂಕು ಕಚೇರಿಯ ಉದ್ಯೋಗಿಯಾಗಿರುವಂಥ ಕಾರ್ತಿಕ್ ನಿಂತಿಕಲ್ಲು ಇವರು ಒಂದು ಪ್ರಮಾಣ ಪತ್ರ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ ಸರ್ ತಮ್ಮಲ್ಲಿ. ಹಾಗೆಯೇ ಮುಂದೆ ವೇದಿಕೆಗೆ ಬರ್ತಾ ಇರುವಂಥ ಸ್ಪರ್ಧಿ ಚೆಸ್ ನಂಬರ್ 59. सुख दुख झूठे धन भी झूठा झूठी मोह माया रतन पाया ಎಸ್ ಧನ್ಯವಾದಗಳು. ಚೆಸ್ ನಂಬರ್ 59 ಸ್ಪರ್ಧೆಗೆ ಈ ಒಂದು ಸ್ಪರ್ಧೆಗೆ ನಮ್ಮ ರಂಗಮಯೂರಿಯ ಪೋಷಕರಾಗಿರುವಂಥ ಶರತ್ ಅಡ್ಕಾರ್ ಇವರು ವೇದಿಕೆಗೆ ಬಂದು ಪ್ರಮಾಣ ಪತ್ರವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಮುಂದೆ ವೇದಿಕೆಗೆ ಬರ್ತಾ ಇರುವಂಥ ಸ್ಪರ್ಧೆ ಚೆಸ್ ನಂಬರ್ 60, ಅದಾದ ನಂತರ 61, ನಂತರ ಕ್ಲಾಸಿಕಲ್ ವಿಭಾಗದ ಚೆಸ್ ನಂಬರ್ 75 ತಯಾರಿರಬೇಕು ಅಂತ ಕೇಳಿಕೊಳ್ತಾ
ಈಗ ವೇದಿಕೆಗೆ ಚೆಸ್ ನಂಬರ್ 60. soak figure it out. చూస్తారు పొట్టి పొట్టి కౌనే వేస్తే పట్టి పట్టి చూస్తారు కోకా కాదు కౌను కాదు కట్టులోన ఏముంది మీ కళ్ళల్లోనే అంతా ఉంది మీ మగ బుద్ధి వంకర బుద్ధి ఊ అంటవా అమ్మవా ఊ అంటవా అమ్మవా ఊ అంటవా అమ్మవా ఊ అంటవా అమ్మవా. ಎಸ್ ಧನ್ಯವಾದಗಳು. ಚೆಸ್ ನಂಬರ್ 60 ಸ್ಪರ್ಧೆಗೆ ಈ ಒಂದು ಸ್ಪರ್ಧೆಗೆ ನಮ್ಮ ಕಲಾ ಪೋಷಕರು ಆಗಿರುವಂಥ ಸುಜಿತ್ ರೈ ಪಟ್ಟೆ ಎನ್ಮೂರು ಇವರು ವೇದಿಕೆಗೆ ಬಂದು ಪ್ರಮಾಣ ಪತ್ರ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಜೋರಾದ ಚಪ್ಪಳೆಯೊಂದಿಗೆ ಸರಣ ವೇದಿಕೆಗೆ ಬರಮಾಡಿಕೊಳ್ಳಿ. ಸುಜಿತ್ ರೈ ಪಟ್ಟೆ ಯುನೈಟೆಡ್ ಇಂಡಿಯಾ ಇನ್ಸೂರೆನ್ಸ್ ಚೀಫ್ ಅಡ್ವೈಸರ್ ಆಗಿರುವಂಥ ಸುಜಿತ್ ರೈ ಪಟ್ಟೆ ಸರ್, ತಮಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಸರ್. ಮುಂದೆ ವೇದಿಕೆಗೆ ಬರ್ತಾ ಇರುವಂಥ ಸ್ಪರ್ಧೆ 61, ತದನಂತರದಲ್ಲಿ 75 ಕ್ರಮಾಂಕದ ಕ್ಲಾಸಿಕಲ್ ಸ್ಪರ್ಧೆ ತಯಾರಿರಬೇಕು ಅಂತ ಕೇಳಿಕೊಳ್ತಾ ಈಗ ವೇದಿಕೆಗೆ ಬರ್ತಾ ಇರುವಂಥ ಸ್ಪರ್ಧೆಯ ಕ್ರಮ ಸಂಖ್ಯೆ ತೀರ್ಪುಗಾರರ ಗಮನಕ್ಕೆ 61. आंधी है मुझे मस्त घड़ियों में सांसों में
फिर से लड़की मार डालो इस बच्चे को। नहीं नहीं नहीं, छोड़ दो मेरे बच्चे को। सर जो उठेगा धड़ से कटेगा, कहाँ पे छिपेगा कहाँ पे बचेगा। गिरेगा गिरा तो चिरेगा, छिपा तो मिलेगा मिला तो मारेगा। जाग भाग भाग बच सके तो बच ले आज, भी है ये ज़लज़ला है पूरे जोर पर चला है। किस्मत में है जो लड़ा है, कौन रह सका खड़ा है। सबसे अटल सबसे प्रबल शस्त्र रचित रक्त चरित 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 सबसे अटल सबसे प्रबल शस्त्र रचित रक्त चरित चरित रक्त चरित रक्त चरित रक्त चरित। I dream of night, I dream of day, I dream of watching it fade away. Feel me once, feel me twice, feel me more, I'll shoot you at sight. One thing you die. ಎಸ್ ಥ್ಯಾಂಕ್ ಯು. ಜಸ್ ನಂಬರ್ 61. ಈ ಒಂದು ಸ್ಪರ್ಧೆಗೆ ನಮ್ಮ ರಂಗಮಯೂರಿಯ ಪೋಷಕರಾಗಿರುವಂಥ ಜಯರಾಮ್ ಬೊಮ್ಮಿಟ್ಟಿಯವರು ವೇದಿಕೆಗೆ ಬಂದು ಪ್ರಮಾಣ ಪತ್ರವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಮುಂದೆ ವೇದಿಕೆಗೆ ಬರ್ತಾ ಇರುವಂಥ ಸ್ಪರ್ಧೆ ತೀರ್ಪುಗಾರರ ಗಮನಕ್ಕೆ ಚೆಸ್ ನಂಬರ್ 75. ಅದಾದ ನಂತರ ಸಬ್ ಜೂನಿಯರ್ ವಿಭಾಗದ 29, 30, 31, 32, 34, 29, 29, 22, 29, 30, 31, 32, 33, 34 ಸ್ಪರ್ಧಿಗಳು ತಯಾರಿರಬೇಕು ಅಂತ ಕೇಳಿಕೊಳ್ತಾ ಈಗ ವೇದಿಕೆಗೆ ಚೆಸ್ ನಂಬರ್ 75. दुर्गे दुर्गे जय जय दुर्गे 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 दुर्गे
ತೈದೆ ತದೆ ತದೆದದ ದಿತ್ತಿಲನ ದಿಲ್ಲನ ತನದಿರನ ದಿದ್ದಿ ತದಿದೆ ತದೆ ತದಿರನ ಹಲ್ಲು ಪಗಲು ಉನ್ನಮ ಪಾಡೆ ಹಲ್ಲು ಪಗಲು ಉನ್ನಮ ಪಾಡೆ ಅಳ್ಡಿ ನೋರಯ್ಯರಿ ಪಾಯಮ್ಮ ಅಳ್ಡಿ ನೋರಯ್ಯರಿ ಪಾಯಮ್ಮ ಹಲ್ಲು ಪಗಲು ಉನ್ನಮ ಪಾಡೆ ಅಳ್ಡಿ ನೋರಯ್ಯರಿ ಪಾಯಮ್ಮ ದೀದಿ ತದೆ ತದೆ ತದಿರನ ದಿತ್ತಿಲನ ದಿಲ್ಲನ ತನ್ನದಿರನ ದೀದಿ ತದೆ ತದೆ ತದಿರನ ಎಸ್ ಧನ್ಯವಾದಗಳು. ಚೆಸ್ ನಂಬರ್ 75 ಸ್ಪರ್ಧಿಗೆ ಇವರಿಗೆ ಜಯಶ್ರೀ ಬುಳಗಳ್ಳು ಇವರು ವೇದಿಕೆಗೆ ಬಂದು ಗೌರವ ಪ್ರಮಾಣ ಪತ್ರವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಮೇಡಮ್ ತಮ್ಮಲ್ಲಿ. ಇನ್ನು ಮುಂದೆ ತೀರ್ಪುಗಾರರ ಗಮನಕ್ಕೆ ಸಬ್ ಜೂನಿಯರ್ ವಿಭಾಗದ 5 ರಿಂದ 10 ವಯೋಮಾನದ ಕೆಟಗರಿಯ 29, 30, 31, 32, 33, 34 ಸ್ಪರ್ಧಿಗಳು ಈ ವೇದಿಕೆಗೆ ತನ್ನ ಪ್ರತಿಭಾ ಪ್ರದರ್ಶನಕ್ಕೆ ಬರ್ತಾ ಇದ್ದಾರೆ. ಅದೇ ರೀತಿ ಈಗ ಮತ್ತೆ ಒಂದು ಕ್ವಶನನ್ನು ಕೇಳುವಂಥ ಸಮಯ. ಈಗ ಮತ್ತೆ ಕ್ವಶನನ್ನು ಕೇಳುವಂಥ ಸಮಯ. ಕಂಡೀಷನ್ ಅದೇ, ಯೂಟ್ಯೂಬಲ್ಲೇ ಆನ್ಸರ್ ಮಾಡಬೇಕು. ಎಸ್ ಕ್ವಶನ್. ನಾನು ಒಂದು ಟೇಬಲ್ ಆದರೆ ನನ್ನ ಮೇಲೆ ಯಾವುದೇ ವಸ್ತುವನ್ನು ಇಡೋದಕ್ಕೆ ಆಗೋದಿಲ್ಲ. ನಾನೊಂದು ಟೇಬಲ್ ಆದರೆ ನನ್ನ ಮೇಲೆ ಯಾವುದೇ ವಸ್ತುವನ್ನು ಇಡೋದಕ್ಕೆ ಆಗುವುದಿಲ್ಲ. ಈ ಒಂದು ಉತ್ತರವನ್ನು ಯೂಟ್ಯೂಬ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳುತ್ತಾ ಮುಂದೆ ವೇದಿಕೆಗೆ ಬರ್ತಾ ಇರುವಂಥ ಸ್ಪರ್ಧಿ ಸಬ್ ಜೂನಿಯರ್ ವಿಭಾಗದ ತೀರ್ಪುಗಾರರ ಗಮನಕ್ಕೆ ಸಬ್ ಜೂನಿಯರ್ ವಿಭಾಗದ ಸ್ಪರ್ಧಿ 29. निकोरी तेरा ठुमका बड़ा किंकी टाइप दा निकोरी तेरा झुमका बड़ा फंकी टाइप दा कटीली तेरी अखियां जैसे नूर रंगीली नाइब दा निकोरी तेरा नखरा बड़ा हैंकी टाइप दा किसी हिट गाने पे जो कमर मटका दे दी तू टीचर से ये दिल बन जाएगा शहजादा ऊंची वाली हील पहन कर बसंती
ಎಸ್, ಧನ್ಯವಾದಗಳು. ಚೆಸ್ ನಂಬರ್ 29 ಸ್ಪರ್ಧೆಗೆ. ಈ ಒಂದು ಸ್ಪರ್ಧೆಗೆ ವನಜಾ ಬಂದ್ಯಡ್ಕ ಇವರು ಪ್ರಮಾಣ ಪತ್ರ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತೇವೆ. ನಮ್ಮ ರಂಗಮಯೂರಿಯ ಪೋಷಕರು ಆಗಿರುವಂಥ ವನಜಾ ಬಂದ್ಯಡ್ಕ ಅವರು ಧನ್ಯವಾದಗಳು ಮೇಡಮ್. ಅದೇ ರೀತಿ ಧನ್ಯವಾದಗಳು ಸ್ಪರ್ಧೆಗೆ. ಮುಂದೆ ವೇದಿಕೆಗೆ ಬರ್ತಾ ಇರುವಂಥ ಸ್ಪರ್ಧೆ ಸಬ್ ಜೂನಿಯರ್ ವಿಭಾಗದ ಚೆಸ್ ನಂಬರ್ 30. बरसा दे इश्क़ा की स्याहियाँ, रंग जाऊं रंग रंग जाऊं रे, हाँ रे मैं तुझ पे मैं झर 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 जाऊं, हाँ रे हूँ पिया बस तेरी मैं, हो झूले तो खरी मैं, साथिया माहिया बरसा दे इश्क़ा की स्याहियाँ। ನಾನು ಬಳ್ಳಿಯ ಮಿಂಚು, ಕಣ್ಣು ಕುತ್ತಿಯ ಅಂಚು, ಬಲೆಗೆ ಬಿದ್ದಾಗ ನೀ ಅರಿವೇ ಸಂಚು. ಸೊಂಟ ಪಣಕುವಾಗ, ಉಯ್ಯಾಲೆ ಆಡುವಾಗ, ಉಲ್ಲಾಸ ಪಡು ನೀಯಾಗ. ತುಂಟೊಳಗೆ ಆಪಾಡ, ಹೆಟ್ಟಗೆ ನಿಂಗೆ ಜಾಣ, ನೀ ನನ್ನ ಬಂದಿ ಆವಾಗ. ಚಂದನ ಕೆಂದುಟೆ ಜೇನು ಏರುವ ದುಂಬಿಯಾಗುವ ಆದರೆ, ನಂತರ ಮತ್ತು ಬಂದರೆ ನಿಧನ ನಿಧನ. सलाम रॉकी भाई, रॉकी सलाम रॉकी भाई, सलाम रॉकी भाई, सलाम रॉकी भाई, इलाका तेरा भाई, तू है सबका भाई. ಎಸ್, ಧನ್ಯವಾದಗಳು. ಚೆಸ್ ನಂಬರ್ 30 ಸ್ಪರ್ಧೆಗೆ. ಈ ಒಂದು ಸ್ಪರ್ಧೆಗೆ ಒಬ್ಬ ಕಲಾವಿದೆ ಕೂಡ ಆಗಿರುವಂಥ, ಕಲಾ ಪೋಷಕರಾಗಿರುವಂಥ ರೇಖಾ ಕಂದರ್ಪಾಡೆ ಇವರು ವೇದಿಕೆಗೆ ಬಂದು ಪ್ರಮಾಣ ಪತ್ರ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ರೇಖಾ ಕಂದರ್ಪಾಡೆ ಅವರು ಬಹುಶಃ ಶ್ರುತಿ ಯುವತಿ ಮಂಡಲ ಕಂದರ್ಪಾಡೆ ಇದರ ಕಾಯಂ ಸದಸ್ಯೆಯಾಗಿ ರಾಜ್ಯ ಮಟ್ಟದ ಯೋಜನಾ ಮೇಳಗಳಲ್ಲಿ ಭಾಗವಹಿಸಿರು. ಅಷ್ಟೇ ಅಲ್ಲದೆ ಖ್ಯಾತ ಜಾದೂಗಾರ ಕುದ್ರೋಳಿ ಗಣೇಶ್ ಇವರ ತಂಡದಲ್ಲಿ ಕೂಡ ಸಹಾಯಕಿಯಾಗಿ ಕೆಲಸ ಮಾಡಿದವರು. ಮೇಡಮ್, ತಮಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಸ್ಪರ್ಧೆಯು ಕೂಡ ಧನ್ಯವಾದ ಅರ್ಪಿಸ್ತಾ ಮುಂದೆ ವೇದಿಕೆಗೆ ಬರ್ತಾ ಇರುವಂಥ ಸ್ಪರ್ಧೆ ಚೆಸ್ ನಂಬರ್ 31. മകരമാസ പെണ്ണേ മലയിറങ്ങി പുഴയിൽ മുങ്ങിടാം
ಎಸ್ ಧನ್ಯವಾದಗಳು. ಚೆಸ್ ನಂಬರ್ 31 ಸ್ಪರ್ಧೆಗೆ ಈ ಒಂದು ಸ್ಪರ್ಧೆಗೆ ನಮ್ಮ ರಂಗಮಯೂರಿಯ ಪ್ರೋತ್ಸಾಹಕರಾಗಿರುವಂಥ ದಿವ್ಯಾ ನೇಮಿಚಂದ್ರ ಅವರು ವೇದಿಕೆ ಒಂದು ಪ್ರಮಾಣ ಪತ್ರವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮುಂದೆ ವೇದಿಕೆಗೆ ಬರ್ತಾ ಇರುವಂಥ ಸ್ಪರ್ಧಿ ಚೆಸ್ ನಂಬರ್ 32 ತೀರ್ಪುಗಾರರ ಗಮನಕ್ಕೆ ಚೆಸ್ ನಂಬರ್ 32. പൊട്ടിപ്പാറണ തേരാണേ ആഘോഷത്തേരാണേ ആരാടണ ധാരാണേ ആകാശ കൂടാണേ ഇതിലേ വരു നീ മധുചന്ദ്രികയേ ഇവരിൽ ഇനി നിൻ മധുരം മതിയേ കണ്ണാടി മാനത്തമ്മാനമാടാൻ എന്താടി മൈനേ ചെല്ലാതടി തമ്പ്രാന്റെ കയ്യിൽ എന്താണ് പെണ്ണെ പൊന്നാട വാങ്ങാൻ വയ്യാതടി
കിണപ്പാടം മീതെ ചിറകേറി കുറുകി വരുന്നേ ഒരു നാടൻ മാടപ്രാവോ ഇവളീ പെണ്ണ് ഇനി നാടാകെ നീയാണേ നേരാണെന്നേ തരിനോവോ നിന്നിൽ വീഴാതെ നോക്കാമെന്നേ ഇതിലേ വരും നീ മധുചന്ദ്രികയേ ഇവരിൽ ഇനി നിൻ മധുരം മതിയേ കണ്ണാടി മാനത്തമ്മാനമാടാൻ എന്താടി മൈനെ ചെല്ലാതടി നമ്പ്രാന്റെ കൈ എന്താണു പെണ്ണെ കൊണ്ടാടവാനാൻ വയ്യാതടി പടമുറുകിയ കാലം പോലെ അടി വീണൊരു നേരം പോലെ വടിവാളോ നാടൻ തല്ലോ ഇനിയില്ലെന്നേ ഇനി നാട്ടാരും വീട്ടാരും കൂട്ടാണെന്നേ കുടമാറ്റം കാണാനയ്യ മാറ്റേറുന്നേ മടിയാ തടിയാ ഇതിലേ വരിക ഇവിടാ ഇവിടാ പൊട്ടിപ്പാറിടുക ಎಸ್ ಧನ್ಯವಾದಗಳು. ಜೋರಾದ ಚಪ್ಪಾಳೆ. ಚೆಸ್ ನಂಬರ್ 32 ಸ್ಪರ್ಧೆಗೆ. ಈ ಒಂದು ಸ್ಪರ್ಧೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮದ ಸಹಯೋಗದಲ್ಲಿ ಕೈ ಜೋಡಿಸಿಕೊಂಡು ಸುದ್ದಿ ಸಂಸ್ಥೆಯ ಪತ್ರಕರ್ತರು ಆಗಿರುವಂಥ ದಯಾನಂದ್ ಕೊರತ್ತೋಡಿ, ಸುಳ್ಯ ತಾಲೂಕಿನ ಕಾರ್ಯನಿರತ ಪತ್ರಕರ್ತ ಸಂಘದ ಮಾಜಿ ಅಧ್ಯಕ್ಷರು ಆಗಿರುವಂಥ ದಯಾನಂದ್ ಕೊರತ್ತೋಡಿ ಸರ್ ವೇದಿಕೆಗೆ ಬಂದು ಈ ಪುಟಾಣಿಗೆ ಗೌರವ ಪ್ರಮಾಣ ಪತ್ರವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಸರ್. ಧನ್ಯವಾದಗಳು ಸರ್ ತಮಗೆ. ಹಾಗೆಯೇ ಸ್ಪರ್ಧೆ ಕೂಡ ಮುಂದೆ ವೇದಿಕೆಗೆ ಬರ್ತಾ ಇರುವಂಥ ಸ್ಪರ್ಧಿ 33, ತದನಂತರದಲ್ಲಿ 34, ಅನಂತರ ಜೂನಿಯರ್ ವಿಭಾಗದ 62, 63, 64, 65, 66 ವಿದ್ಯಾರ್ಥಿಗಳು ಸ್ಪರ್ಧಿಗಳು ತಯಾರಿರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈಗ ವೇದಿಕೆಯಲ್ಲಿ ಚೆಸ್ ನಂಬರ್ 33. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ.
ಪ್ರತಿಯೊಂದು ಮಾತು ಕಲಿತ ಜಾಗ, ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ, ಕನಸುಗಳ ಜೊತೆಗೆ ನಡೆದ ಜಾಗ, ಸ್ನೇಹಿತರ ಪ್ರೀತಿ ಪಡೆದ ಜಾಗ. ಎಲ್ಲರೂ ಒಂದೇ ಇಲ್ಲಿ, ಮೇಲೂ ಕೀಳಿಲ್ಲ, ಜ್ಞಾನದ ಹಸಿರಿದ್ದಾಗ ಮೊದಲು ಕೊನೆಯಿಲ್ಲ. ಮನೆಯೇ ಮೊದಲ ಶಾಲೆ, ತಾಯಿನೇ ಗುರುವು, ತಾಯಿಗೂ ಪಾಠ ಹೇಳಿದ ಗುರುವೇ ಅರಿವು. ಎಲ್ಲ ದಾನಕ್ಕೂ ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ತಿಳಿದ ದೇಶ ನಮದು, ವಿಶ್ವದ ಕಣ್ಣು. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು, ನಂಬಿ ನಡೆದರೆ ಸಾಕು ಸಾರ್ಥಕ ಬದುಕು. ಎಸ್, ಧನ್ಯವಾದಗಳು. ಚೆಸ್ ನಂಬರ್ 33 ಸ್ಪರ್ಧೆಗೆ. ಈ ಸ್ಪರ್ಧೆಗೆ ನಮ್ಮ ರಂಗಮ ಹಿರಿಯ ಪೋಷಕರಾಗಿರುವಂಥ ಭಾರತಿ ನೀರ್ಪಾಡಿಯವರು ಪ್ರಮಾಣ ಪತ್ರವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಅದು ಕ್ವಶನನ್ನು ಕೇಳಿದೆ, ಸುಮಾರು ಜನ ಉತ್ತರವನ್ನು ನೀಡಿದ್ದೀರಾ. ಧನ್ಯವಾದಗಳನ್ನ ಸಮರ್ಪಿಸ್ತಾ, ಬಹುಶಃ 2 ಉತ್ತರಗಳು ತುಂಬ ಬಂದಿವೆ. ಕೃತಿಕಾ ಕಂಬಳ, ಅದೇ ರೀತಿ ಅಕ್ಷಿತಾ ನೀರ್ಪಾಡಿ. ಕೃತಿಕಾ ಕಂಬಳ ವೆಜಿಟೇಬಲ್ ಅಂತ ಕೊಟ್ಟಿದ್ದಾರೆ. ಹಾಗೆಯೇ ನಿಶಾಂತ್ ಪೆರಾಜೆ ಟೈಮ್ ಟೇಬಲ್ ಅಂತ ಕೊಟ್ಟಿದ್ದಾರೆ. ತುಂಬ ಜನ ವೆಜಿಟೇಬಲ್ ಮತ್ತು ಟೈಮ್ ಟೇಬಲ್ ತುಂಬ ಆನ್ಸರ್ಗಳಿದ್ದಾವೆ. ಅರ್ಚನಾ ಗೌಡ ಟೈಮ್ ಟೇಬಲ್, ಅಕ್ಷಿತಾ ನೀರ್ಪಾಡಿ ವಾಪಸ್ ಕಾನ್ಸ್ಟೇಬಲ್ ಅಂತ ಕೂಡ ಕೊಟ್ಟಿದ್ದಾರೆ. ಬಹುಶಃ ಅವರು ಕೂಡ ಕಾನ್ಸ್ಟೇಬಲ್ ಆಗಿಲ್ಲ, ವೆಜಿಟೇಬಲ್ ಕಾನ್ಸ್ಟೇಬಲ್ ಎರಡೂ ಕೂಡ ಉತ್ತರವನ್ನು ನೀಡ್ತಾ ಇದ್ದಾರೆ. ಜಯರಾಮ್ ಕಂಬಳ, ದಿನೇಶ್, ಶ್ರೇಯಸ್ ಎಕ್ಸ್, ಕೃಪಾ ಬಿ ಪಿ, ಹಿತಾ ಗೌಡ, ಅನಂತ ಗರ್ಗುಂಜ ಟೈಮ್ ಟೇಬಲ್ ಅಂತ ಕೊಟ್ಟಿದ್ದಾರೆ. ಪ್ರಮೀಲಾ ಕುಂಬ ಟೈಮ್ ಟೇಬಲ್ ಅಂತ ಕೊಟ್ಟಿದ್ದಾರೆ. ಅನನ್ಯಕ್ಕೆ ವೆಜಿಟೇಬಲ್ ಅಂತ ಕೊಟ್ಟಿದ್ದಾರೆ. ಮಧು ಗೌಡ, ಭವಾನಿ ಶಂಕರ್ ಅಡ್ತಲೆ ವೆಜಿಟೇಬಲ್ ಅಂತ ಆನ್ಸರನ್ನು ನೀಡಿದ್ದಾರೆ. ಸರ್, ತಮಗೆ ಎಲ್ಲೋ ಕೂತುಕೊಂಡು ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದೀರಾ ಮನೆಯಲ್ಲಿ ಕೂತುಕೊಂಡು, ನಿಮಗೂ ಕೂಡ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಸವಿತಾಜಿ, ಅನನ್ಯಕ್ಕೆ ಆರ್ಟ್ ಫ್ರಮ್ ಹಾರ್ಟ್ ಮತ್ತೊಮ್ಮೆ ವೆಜಿಟೇಬಲ್ ಅಂತ ಕೊಟ್ಟಿದ್ದಾರೆ. ರಜನಿ ಕಲರ್ಸ್ ಟೈಮ್ ಟೇಬಲ್ ಅಂತ ಕೊಟ್ಟಿದ್ದಾರೆ. ಅಂಕಿತಕ್ಕೆ ತುಂಬ ಜನ ಆನ್ಸರನ್ನು ಮಾಡಿದ್ದಾರೆ. ಪುಷ್ಪಾವತಿ, ಸ್ವರ ಮತ್ತು ಹಾರ್ದಿಕ ಟೈಮ್ ಟೇಬಲ್ ಅಂತ ಕೊಟ್ಟಿದ್ದಾರೆ. ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಉತ್ತರ ನನಗೂ ಕೂಡ ಈಗ ಕನ್ಫ್ಯೂಸ್ ಉಂಟು. ಬಹುಶಃ ಬಹುಮತ ಬಂದಿರುವಂಥದ್ದು ಟೈಮ್ ಟೇಬಲ್, ನನಗೂ ಕೂಡ ಗೊತ್ತಿರುವಂಥದ್ದು ಟೈಮ್ ಟೇಬಲ್ ಅನ್ನೋ ಆನ್ಸರ್. ಟೈಮ್ ಟೇಬಲ್ ಅನ್ನೋ ಆನ್ಸರನ್ನು ರೆಕಗ್ನೈಸ್ ಮಾಡುತ್ತಾ ಮುಂದೆ ವೇದಿಕೆಗೆ ಕ್ರಮ ಸಂಖ್ಯೆ 34. ती
ಎಸ್ ಧನ್ಯವಾದಗಳು. ಚೆಸ್ ನಂಬರ್ 34 ಕ್ರಮ ಸಂಖ್ಯೆಗೆ ಇವರಿಗೆ ಸುಳ್ಯದ ಶಿದುರ್ಗ ಟೆಕ್ಸ್ಟೈಲ್ಸ್ ಇದರ ಮಾಲಕರಾಗಿದ್ದಂಥ ಶ್ರುತಿ ಇವರು ವೇದಿಕೆಗೆ ಬಂದು ಪ್ರಮಾಣ ಪತ್ರವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬರ್ತಾ ಇದ್ದೇವೆ. ಬಹುಶಃ ಇನ್ನು ಒಂದು ಹಂತ ಜೂನಿಯರ್ ವಿಭಾಗದ 11ರಿಂದ 16 ಕ್ರಮಾಂಕದ 16 ವಯಸ್ಸಿನ ಸ್ಪರ್ಧಿಗಳ ಒಂದು ಸ್ಪರ್ಧೆ ಮುಗಿದ ತಕ್ಷಣ ಈ ಕಾರ್ಯಕ್ರಮಕ್ಕೆ ಮಂಗಲಬಂಡ ಹಾಡಲಿಕ್ಕಿದ್ದೇವೆ. ಈಗ ವೇದಿಕೆಗೆ ಬರ್ತಾ ಇರುವಂಥ ಸ್ಪರ್ಧೆ ಕ್ರಮ ಸಂಖ್ಯೆ 63, ತದನಂತರ 64, 62 ತೀರ್ಪುಗಾರರ ಗಮನಕ್ಕೆ 62. ಈಗ ವೇದಿಕೆಗೆ ಬರ್ತಾ ಇರುವಂಥ ಸ್ಪರ್ಧೆಯ ಕ್ರಮ ಸಂಖ್ಯೆ 62. ಅದೇ ರೀತಿ ಕೊನೆಯ ಹಂತಕ್ಕೆ ಬರ್ತಾ ಇರುವ ಕಾರಣ ಇನ್ನು ಒಂದು ಕ್ವಶನನ್ನು ಕೇಳ್ತಾ ಇದ್ದೇನೆ. ಮತ್ತದೇ ಕಂಡೀಷನ್, ಯೂಟ್ಯೂಬಲ್ಲಿ ಮಾತ್ರ ಆನ್ಸರನ್ನು ಮಾಡಬೇಕು. ಕ್ವಶನ್: ನೀರಿಗೆ ಬಿದ್ದರೆ ಒದ್ದೆ ಆಗದೇ ಇರುವಂಥದ್ದು ಏನು? ಈಗ ಸ್ಪರ್ಧೆ ಕ್ರಮ ಸಂಖ್ಯೆ 62. ಧನ್ಯವಾದಗಳು. ಚೆಸ್ ನಂಬರ್ 62 ಸ್ಪರ್ಧೆಗೆ. ಈ ಸ್ಪರ್ಧೆಗೆ ಭವ್ಯ ಪೂಜಾರಿ ಮನೆಯವರು ಒಂದು ಪ್ರಮಾಣ ಪತ್ರ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಮೇಡಮ್ ತಮ್ಮಲ್ಲಿ. ಮುಂದೆ ವೇದಿಕೆಗೆ ಬರ್ತಾ ಇರುವಂಥ ಸ್ಪರ್ಧಿ ಚೆಸ್ ನಂಬರ್ 63. रो
ನನ್ನಿಂದ ಒಂದು 10 ಜನ ಬೆಳಿತಾರೆ ಅನ್ನೋದಾದ್ರೆ ನೀವು ಒಬ್ರೊಬ್ರು 10 ಜನ ಬೆಳೆಸಿ. ಆ 10 ಜನ 100, 1000, ಲಕ್ಷ, ಕೋಟಿಗಳಾಗಿ ಒಂದ್ ಸ್ವಲ್ಪ ದಿನ ಬಿಟ್ಟು ನೋಡಿ, ಇಡೀ ಪ್ರಪಂಚನೇ ನಮ್ಮ ಸ್ನೇಹಿತರಾಗಿರ್ತಾರೆ. ಏನಾಯ್ತೋ ಇದೇನಾಯ್ತೋ ವಿಧಿಯಾಟ, ಏನಾಯ್ತು ನೀನಿಲ್ಲ ನಿನ್ನೋರಿಲ್ಲ ನಾನೇ ನಿನಗಿಲ್ಲ ಸಂಚಾರಿ ಇಂಥ ಬೆದರಿಕೆಗೆಲ್ಲ ಹೆದರೋನಲ್ಲ ನಾನು. ನಮ್ಮನ್ನು ನಂಬಿರೋ ಜನಕ್ಕೋಸ್ಕರ ಪ್ರಾಣ ಬೇಕಾದ್ರೂ ಕೊಡು ಅಂತ ಹೇಳಿದ್ರೆ ನಮ್ಮ ತಂದೆ. ನಿನ್ನಂತ 100 ಜನ ಬಂದ್ರು ನನ್ನಿಂದ ಒಂದು ಕೂದಲು ಕಿತ್ಕೊಳಕ. ಎಸ್, ಧನ್ಯವಾದಗಳು. ಚೆಸ್ ನಂಬರ್ 63 ಸ್ಪರ್ಧೆಗೆ ಇವರಿಗೆ ನಮ್ಮ ರಂಗಮಯೂರಿಯ ಪ್ರೋತ್ಸಾಹಕರು ಹಾಗೆಯೇ ಸುಳ್ಯ ತಾಲೂಕು ಕಂಡಿರುವಂಥ ಅವರು ಅದ್ಭುತ ಕಲಾವಿದ, ಹಾಡುಗಾರ. ರಂಗಮಯೂರಿಯ ಹಲವಾರು ನಾಟಕಗಳಲ್ಲಿ ಪಾತ್ರಧಾರಿಯಾಗಿ ಕೂಡ ಪಾತ್ರವನ್ನು ಹಂಚಿಕೊಂಡಿರುವಂಥ ಒಬ್ಬ ಅದ್ಭುತ ಕಲಾವಿದ ಶಿವಪ್ರಸಾದ್ ಆಲಿಟ್ಟಿ ಇವರು ವೇದಿಕೆಗೆ ಬಂದು ಪ್ರಮಾಣ ಪತ್ರ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ಎಸ್, ಧನ್ಯವಾದಗಳು ಸರ್ ತಮಗೆ, ಹಾಗೆಯೇ ಸ್ಪರ್ಧೆಯು ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಮುಂದೆ ವೇದಿಕೆಯಲ್ಲಿ ಬರ್ತಾ ಇರುವಂಥ ಸ್ಪರ್ಧೆಯ ಕ್ರಮ ಸಂಖ್ಯೆ 64. बारिश का बोसा है, कोसा है, कोसा है, बारिशों का बोसा है. जल 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 थल जल थल चल 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 बहता चल. नन्नारे 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 बरसो रे बरसो रे मेघा बरसो रे मेघा मेघा बरसो रे मेघा बरसो.
मधुशाला मेरा चैन रैन नैन अपने साथ ले गया नैनो वाले ने नैनो वाले ने नैनो वाले ने छेड़ा मन का प्याला छलकाई मधुशाला मेरा चैन रैन नैन अपने साथ ले गया पग पग डोलू रे डगमग सी मैं चलती हूँ जगमग लो सी जलती तेरे नैनों की कैसी मदिरा थर थर कांपू रे तेरे तीर से छिपती चंदन पे नाग सी लिपटी मैं बेहोश तू नशा ऐसी मोह की दशा मेरा चैन रैन नैन अपने साथ ले गया नैनो वाले ने नैनो वाले ने नैनो वाले ने छेड़ा मन का प्याला छलकाई मधुशाला मेरा चैन रैन नैन अपने साथ ले गया ಧನ್ಯವಾದಗಳು ಚೆಸ್ ನಂಬರ್ 64 ಸ್ಪರ್ಧೆಗೆ. ಎಂದು ಸ್ಪರ್ಧೆಗೆ ನಮ್ಮ ಸುದ್ದಿ ಬಿಡುಗಡೆಯ ಪ್ರಧಾನ ವರದಿಗಾರರಾಗಿರುವಂಥ ಶ್ರೀ ಹರೀಶ್ ಬಂಟ್ವಾಲ್ ಸರ್ ವೇದಿಕೆಗೆ ಬಂದು ಪ್ರಮಾಣ ಪತ್ರ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಜೋರಾದ ಚಪ್ಪಾಳೆಯೊಂದಿಗೆ ಸರನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ ಸರ್. ಧನ್ಯವಾದಗಳು ಸರ್. ಹಾಗೆಯೇ ಧನ್ಯವಾದಗಳು ಸ್ಪರ್ಧೆಗೆ. ಮುಂದಿನ ಕ್ರಮಾಂಕದ ಸ್ಪರ್ಧಿ 65ಕ್ಕೆ ಹೋಗುವ ಮೊದಲು ಈ ಉತ್ತರವನ್ನು ಒಂದು ಸರಿ ಓದಿಬಿಡ್ತೇನೆ. ಭಾಳಷ್ಟು ಸ್ವಾರಸ್ಯಕರವಾದಂಥ ಉತ್ತರಗಳು ಕೂಡ ಬರ್ತಾ ಇದ್ದಾವೆ. ಹಾಗೆಯೇ ಮೊದಲನೇದಾಗಿ ಬಂದಿರುವಂಥದ್ದು ಆರ್ಟ್ ಫ್ರಮ್ ಹಾರ್ಟ್ ಆಯಿಲ್ 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 ಅಂತ ಅರ್ಚನಾ ಗೌಡ, ರೂಪಾ ಗಣೇಶ್ ಕೆಸುವಿನ ಎಲೆ ಅಂತೇಳಿ ರಿಪ್ಲೈ ಮಾಡ್ತಾ ಇದ್ದಾರೆ. ಪ್ರಜ್ವಲ್ ಎಸ್ ಐ ಪತ್ರಡೆ ಸೊಪ್ಪು ಅಂಥೇಳಿ ರಿಪ್ಲೈ ಮಾಡ್ತಾ ಇದ್ದಾರೆ. ಹಾಗೆಯೇ ಅಕ್ಷಿತಾ ನೀರ್ಪಾಡಿ ಪ್ಯಾರಾಫಿನ್ ವ್ಯಾಕ್ಸ್ ಅಂತೇಳಿ ಉತ್ತರವನ್ನು ನೀಡ್ತಾ ಇದ್ದಾರೆ. ಅದರೊಟ್ಟಿಗೆ ಜೇನಿನ ವ್ಯಾಕ್ಸ್ ಕೂಡ ಹಾಕ್ಬೋದಿತ್ತೇನೋ, ಇರಲಿ. ಹಾಗೆಯೇ ಅಂಕಿತ್ ಕೆ ಎಮ್ ಕೆಸುವಿನ ಎಲೆ, ಮಧು ಗೌಡ ಕೆಸುವಿನ ಎಲೆ, ಇನ್ಯಾರೋ ಎಣ್ಣೆ ಅಂತೇಳಿ ರಿಪ್ಲೈ ಮಾಡ್ತಾ ಇದ್ದಾರೆ. ಹಾಗೆಯೇ ಯಾರೋ ಶಶಿಕಾಂತ್ ಮಿತ್ತೂರು ಫ್ಯಾನ್ಸ್, ನನ್ನ ಗೆಳೆಯರು ಎಲ್ಲೋ ಒಂದು ಪೇಜನ್ನು ಕ್ರಿಯೇಟ್ ಮಾಡಿ ಉತ್ತರವನ್ನು ನೀಡ್ತಾ ಇದ್ದಾರೆ, ಕಮೆಂಟ್ ಮಾಡ್ತಾರೆ. ನಿಮಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಅದೇ ಹಾರ್ದಿಕ ಮತ್ತು ಸ್ವರ ಕೆಸುವಿನ ಎಲೆ ಅಂತ ಹೇಳಿ ರಿಪ್ಲೈ ಮಾಡ್ತಾರೆ. ಮತ್ತು ಕೂಡ ರಿಪ್ಲೈ ಮಾಡ್ತಾ ಇರಿ, ಧನ್ಯವಾದಗಳು. ಮುಂದೆ ವೇದಿಕೆಗೆ ಬರ್ತಾ ಇರುವಂಥ ಸ್ಪರ್ಧಿ ಕ್ರಮ ಸಂಖ್ಯೆ 65. ಶಿವ 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 ನಮಃ ಶಿವಾಯ ಹರ 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 ಕೈಲಾಸವಾಸ ಧಿಮಿ ಧಿಮಿ ಧಿಮ್ ಧಿಮಿ 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 ಧಿಮ್ ಧಿಮಿ 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 ಧಿಮ್ ಧಿಮಿ ಧಿಮಿ ಶಂಕರ ಪುರಿದ ಸಮನದಾಯಕ ಓದಯಾಮಯ ಹರ 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 ಶಂಕರ ಶಿವ 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 ಶಂಕರ ಪುರಿದ ಸಮನದಾಯಕ ಓದಯಾಮಯ
ಶಂಕರ ಶಿವ 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 ಶಂಕರ ತುರಿದ ಸಮನದಾಯಕ ಓದಯಾಮಯ ಹರ 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 ಶಂಕರ ಶಿವ 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 ಶಂಕರ ತುರಿದ ಸಮನದಾಯಕ ಓದಯಾಮಯ വൻപെഴുന്നിന്റെ അമ്പലങ്ങളിൽ കുമ്പിടും കുടുംബം പലഭാവ പങ്കില ജീവിതത്തിൽ മോക്ഷമോദരണേ എന്റെ പ്രാണ സങ്കട പ്രാർത്ഥനയുടെ പാട്ടും കേൾക്കണമേ ശങ്കര ശിവ 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 ശങ്കര തുരിത സമനദായക ഓദയാമയ ശങ്കര ശിവ 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 ശങ്കര തുരിത സമനദായക ಓದಯಾಮಯ. ಎಸ್ ಧನ್ಯವಾದಗಳು. ಚೆಸ್ ನಂಬರ್ 65 ಸ್ಪರ್ಧೆಗೆ ಈ ಒಂದು ಸ್ಪರ್ಧೆಗೆ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಪ್ರಾಯೋಜಕರಾಗಿ ಸಹಕರಿಸಿದ ಕುಂಕುಮ್ ಫ್ಯಾಷನ್ ಇದರ ಮಾಲಕರಾಗಿರುವಂಥ DR ಪಟೇಲ್ ಇವರ ವೇದಿಕೆಗೆ ಬಂದು ಗೌರವ ಪ್ರಮಾಣ ಪತ್ರ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಒಂದು ಜೋರಾದ ಚಪ್ಪಾಳೆ ಬರಬೇಕು DR ಪಟೇಲ್ ಇವರಿಗೆ. ಕಾರಣ ದೂರದ ಊರಿನಿಂದ ಬಂದು ಸುಳ್ಯದಲ್ಲಿ ಉದ್ಯಮ ಕ್ಷೇತ್ರವನ್ನು ಆರಂಭಿಸಿ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಹಾಗೆಯೇ ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ಪ್ರಾಯೋಜಕರಾಗಿ ಸಹಕರಿಸ್ತಾ ಇರುವವರು ಕುಂಕುಮ್ ಫ್ಯಾಷನ್ ಇದರ ಮಾಲಕರಾಗಿದ್ದ DR ಪಟೇಲ್. ಧನ್ಯವಾದಗಳು ಸರ್ ತಮಗೆ. ಹಾಗೆಯೇ ಮುಂದೆ ಈ ವೇದಿಕೆಗೆ ಬರ್ತಾ ಇರುವಂಥ ಸ್ಪರ್ಧಿ ಬಹುಶಃ ಸುಳ್ಯ ಡ್ಯಾನ್ಸಿಂಗ್ ಸ್ಟಾರ್ ಸೀಸನ್ 2 ಇದರ ಕೊನೆಯ ಸ್ಪರ್ಧಿ ವೇದಿಕೆಗೆ ಬರ್ತಾ ಇರುವಂಥದ್ದು. ಅದಕ್ಕೂ ಮೊದಲು ಆ ಉತ್ತರವನ್ನು ಒಂದು ಅನೌನ್ಸ್ ಮಾಡಿಬಿಡ್ತೇನೆ. ಬಹುಶಃ ಸುಮಾರು ಜನ ಉತ್ತರವನ್ನು ಹೇಳಿದ್ದಾರೆ, ನನಗೂ ಕೂಡ ಕನ್ಫ್ಯೂಷನ್ ಇದೆ. ನನಗೆ ಗೊತ್ತಿದ್ದಂಥ ಉತ್ತರ ನೆರಳು. ನೆರಳು ಅನ್ನುವಂಥ ಉತ್ತರ ಒಂದೇ ಒಂದು ಉತ್ತರ ಬಂದಿಲ್ಲ ಅಲ್ಲಿ, ಬಹುಶಃ ಇರ್ಬೋದೇನೋ. ಮತ್ತು ಮುಂದೆ ಡ್ಯಾನ್ಸಿಂಗ್ ಸ್ಟಾರ್ ಸೀಸನ್ 2 ಸುಳ್ಯ ಡ್ಯಾನ್ಸಿಂಗ್ ಸ್ಟಾರ್ ಸೀಸನ್ 2ನ ಕೊನೆಯ ಸ್ಪರ್ಧಿ ಚೆಸ್ ನಂಬರ್ 66. चोरियां चोरों से कम है के माँ के पेट से मरघट तक है तेरी कहानी पग पग प्यारे पग पग प्यारे पग पग प्यारे सूरज तेरा चढ़ता ढलता धरती सुने करते हैं तारे दंगल 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 धड़कने छाती में जब पक जाती है बीच खप खपा धुन तो फिर जगह बात बन जाती है सामने आती थी और खिलाती है रे सामने खड़ी घूर के बड़ी आंख दिखलाती है तो की आंख मिला के फिर जाने का नाम है प्यारे दंगल 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 Best मेरे दिल दी शॉरी oh my god oh लगती हॉरी मैनू ही ओ कर गई नॉरी पर किल करना उसकी हॉबी Badly searching for this fine shorty in my world, the number one hottie. Everywhere she make him go crazy. पर किल करना उसकी हॉबी तेरी आंखें भूल भुलैया बातें हैं भूल भुलैया तेरी आंखें भूल भुलैया बातें हैं भूल भुलैया तेरे सपनों की गलियों में
ಎಸ್, ಧನ್ಯವಾದಗಳು. ಸ್ಪರ್ಧಿ ಸಂಖ್ಯೆ 66ಕ್ಕೆ ಪ್ರಮಾದಕ್ಕೆ ಕ್ಷಮೆಯನ್ನು ಯಾಚಿಸುತ್ತಾ ಈ ಒಂದು ಸ್ಪರ್ಧೆಗೆ ಯಶ್ವಿತ್ ಕಾಳಮನೆ ಸುದ್ದಿ ಬಿಡುಗಡೆ ವಾರಪತ್ರಿಕೆ ಕಚೇರಿ ವ್ಯವಸ್ಥಾಪಕ ಯಶ್ವಿತ್ ಕಾಳಮನೆಯವರು ಪ್ರಮಾಣ ಪತ್ರ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇಲ್ಲಿಗೆ ಸುಳ್ಯ ಡ್ಯಾನ್ಸಿಂಗ್ ಸ್ಟಾರ್ ಸೀಸನ್ 2 ಸ್ಪರ್ಧಾ ಕಾರ್ಯಕ್ರಮಗಳು ಮುಕ್ತಾಯಗೊಂಡಿರ್ತದೆ. ಮುಂದೆ ಈ ಒಂದು ವೇದಿಕೆಯಲ್ಲಿ ಬಹುಮಾನ ವಿತರಣಾ ಸಮಾರಂಭ ನಡೀಲಿಕ್ಕಿದೆ. ಅದಕ್ಕೂ ಮೊದಲು ಒಂದಷ್ಟು ಸಮಯವನ್ನು ಕೇಳಿಕೊಳ್ತಾ ಮುಂದಿನ ಕಾರ್ಯಕ್ರಮಕ್ಕಾಗಿ ಶಿವಪ್ರಸಾದ್ ಆಲಿಟಿ ಇವರನ್ನು ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ಸರ್, ತಮಗೆ ಪ್ರೀತಿಪೂರ್ವಕ ಒಂದು ಸ್ವಾಗತ. ಥ್ಯಾಂಕ್ ಯು ಮಿಸ್ಟರ್ ಶಶಿಕಾಂತ್. ಸುಳ್ಯ ಡ್ಯಾನ್ಸಿಂಗ್ ಸ್ಟಾರ್ ಸೀಸನ್ 2 ಈ ಒಂದು ಸೋಲೋ ಡ್ಯಾನ್ಸ್ ಕಾಂಪಿಟೇಷನ್ ಇಲ್ಲಿಗೆ ಕೊನೆಗೊಂಡಿದೆ. ಹೇಗೆ ಅನ್ನಿಸ್ತಾ ಉಂಟು? ಎಲ್ಲರೂ ಮಧ್ಯಾಹ್ನದ ನಂತರದ ಈ ಒಂದು ಸ್ಪರ್ಧೆಯನ್ನು ವೀಕ್ಷಿಸಿದ್ರಿ. ಪ್ರತಿಭೆಗಳು ಅನಾವರಣಗೊಂಡಿದೆ. ಒಮ್ಮೆ ಜೋರಾಗಿ ಈಗ ಲಾಸ್ಟ್ ಒಂದು ಸಾಂಗಿಗೆ ಡ್ಯಾನ್ಸ್ ಮಾಡಿದ್ರು. ಹರೇ ರಾಮ್ ಹರೇ ಕೃಷ್ಣ ಹರೇ ರಾಮ್. ಜೋರಾಗಿ ನೀವು ಕೂಡ ಒಂದು ಧ್ವನಿಯನ್ನು ಸೇರಿಸಬೇಕು. ಯಾಕೆಂತ ಹೇಳಿದ್ರೆ ರಾಮಕೃಷ್ಣರ ಸ್ಮರಣೆ ಮಾಡಿದರೆ ಖಂಡಿತವಾಗಿಯೂ ನಮಗೆ ಒಳ್ಳೆದಾಗುತ್ತೆ. ಓಕೆ, ರೆಡಿ ಅಲ್ಲ? ಹರೇ ರಾಮ್ ಹರೇ ಕೃಷ್ಣ ಹರೇ ರಾಮ್ ಹರೇ ಕೃಷ್ಣ ಹರೇ ರಾಮ್. ವಾಸ್ ಹಾಡಿ ಮಕ್ಕಳು. ಜೋಶಲ್ಲಿ ಬೇಕು. ಎಸ್, ಆಡಿಯನ್ಸ್ ಕೂಡ ತಾವು ಕೂಡ ಸರತನ ಹಾಡಿ. ಎಲ್ರು ಜೋರಾಗಿ. ಹರೇ ರಾಮ್ ಹರೇ ಕೃಷ್ಣ ಹರೇ ರಾಮ್ ಹರೇ ಕೃಷ್ಣ ಹರೇ ರಾಮ್. ಥ್ಯಾಂಕ್ ಯು. ಇಷ್ಟು ಹೊತ್ತು ಬಹಳಷ್ಟು ಸುಂದರವಾಗಿ ನಿರೂಪಣೆ ಮಾಡಿದಂಥ ನಮ್ಮ ಆತ್ಮೀಯ ಮಿತ್ರರಾದಂಥ ಶಶಿಕಾಂತ್ ಮಿತ್ತೂರ್ ಇವರಿಗೆ ವಂದನೆಗಳನ್ನ ಸಲ್ಲಿಸ್ತಾ, ಯತೀಶ್ ಕದ್ರಾ ಇವತ್ತಿನ ಈ ಎಲ್ಲ ಡ್ಯಾನ್ಸ್ ಕಾಂಪಿಟೇಷನ್ ಏನು ಮಧ್ಯಾಹ್ನ ನಂತರ ನಡೆದಂಥ ಈ ಒಂದು ಸ್ಪರ್ಧೆ ನಡೆದಿದೆ, ಇದೆಲ್ಲವೂ ಕೂಡ ನೇರ ಪ್ರಸಾರಗೊಂಡಿದೆ ಸುಳ್ಯದ ಸುದ್ದಿ ಯೂಟ್ಯೂಬ್ ಚಾನೆಲ್ ಮೂಲಕ. ನಾಳೆ ದಿವಸ ಮತ್ತೆ ತಮ್ಮ ಪರ್ಫಾರ್ಮೆನ್ಸ್ ಯಾವ ರೀತಿ ಇತ್ತು ಅನ್ನೋದನ್ನು ನಮ್ಮ ಯೂಟ್ಯೂಬ್ ಲಿಂಕನ್ನು ಓಪನ್ ಮಾಡಿ ನೋಡಿ. ಸುದ್ದಿ ಯೂಟ್ಯೂಬ್ ಚಾನೆಲ್ಗೆ ಹೋಗಿ ಅದನ್ನು ಓಪನ್ ಮಾಡಿ ನೋಡಿದಾಗ ನಿಮ್ಮ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕಾಣುತ್ತೆ. ಸೊ ಅದನ್ನು ಓಪನ್ ಮಾಡಿ ನಿಮ್ಮ ಡ್ಯಾನ್ಸನ್ನು ಮಾತ್ರ ನೋಡಿ, ಹಾಗೆ ಕ್ಲೋಸ್ ಮಾಡಬೇಡಿ. ಸಬ್ಸ್ಕ್ರೈಬ್ ಕೂಡ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ, ಈ ಒಂದು ನೇರ ಪ್ರಸಾರದಲ್ಲಿ ನಮ್ಮ ಜೊತೆ ಸಹಕರಿಸಿದಂಥ ನನ್ನ ಸಹೋದ್ಯೋಗಿ ಮಿತ್ರ ಶ್ರೀರಾಮ್ ಅಡ್ಕಾರ್, ಹಾಗೆ ಸೌಂಡ್ಸ್ನಲ್ಲಿ ಸ್ವಾತಿ ಸೌಂಡ್ಸ್ ಇದರ ಸಿಬ್ಬಂದಿಗಳು ಸಹಕರಿಸಿದ್ದಾರೆ. ಕ್ಯಾಮ್ರಾಮ್ಯಾನ್ ಆಗಿ ಯತೀಶ್ ಕದ್ರಾ ಸಹಕರಿಸ್ತಾ ಇದ್ದಾರೆ. ಯತೀಶ್, ಇದೀಗ ಎಷ್ಟು ಹೊತ್ತು ಇಲ್ಲಿಯ ಪರ್ಫಾರ್ಮೆನ್ಸ್ ತೋರಿಸಿದ್ರಿ, ನಾವು ಇದೀಗ ಆಡಿಯನ್ಸ್ ಬಗ್ಗೆ ಮಾತಾಡಬೇಕಾಗಿದೆ. ಆಡಿಯನ್ಸ್ ಹತ್ರ ಅವರ ಅಭಿಪ್ರಾಯವನ್ನು ಕೇಳಬೇಕಾಗಿದೆ. ಯತೀಶ್, ನೀವು ನಮ್ಮ ಜೊತೆ ಸ್ವಲ್ಪ ಸಹಕಾರ ಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಬನ್ನಿ, ಈಗ ಮೊದಲಿಗೆ ನಾವು ಮಾತಾಡುವಂಥದ್ದು ಇಲ್ಲಿ ಶರತ್ ಅಡ್ಕಾರ್ ಅವರಿದ್ದಾರೆ. ಶ್ರೀಧಮ್ ಸರ್ ತೋರಿಸಿ, ಇವರು ಮಾತಾಡ್ತಾರೆ. ಏನು ಇವರ ಅಭಿಪ್ರಾಯ ಕೇಳೋಣ. ಹೇಗೆ ಅನಿಸ್ತಾ ಇದೆ ಸುಳ್ಯ ಡ್ಯಾನ್ಸಿಂಗ್ ಸ್ಟಾರ್ ಸೀಸನ್ 2? ಕಳೆದ ಬಾರಿ ಕೂಡ ತಾವು ಬಂದಿದ್ದೀರಿ. ಎರಡನೆಯ ಈ ಒಂದು ಸೀಸನ್ ಮಧ್ಯಾಹ್ನ ನಂತರ ಆರಂಭಗೊಂಡಿದೆ. ಸುಮಾರು 75 ವಿದ್ಯಾರ್ಥಿಗಳು ಅಥವಾ ಕಲಾವಿದರು ಪ್ರತಿಭೆಯನ್ನು ಅನಾವರಣ ಮಾಡಿದ್ದಾರೆ. ಹೇಗೆ ಅನಿಸ್ತಾ ಇದೆ ಅನ್ನೋದನ್ನು ತಮ್ಮ ಮಾತಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ರಿ. ಸುಳ್ಯ ಡ್ಯಾನ್ಸಿಂಗ್ ಸ್ಟಾರ್ 2 ಕಳೆದ ಸಲ ಪ್ರಥಮ ಸಲದ ಕಾರಣ ಇಲ್ಲಿ ವಿದ್ಯಾರ್ಥಿಗಳು ಸ್ವಲ್ಪ ಕಡಿಮೆ ಇದ್ದರು. ಈ ಸಲ ಅಂದಾಜು 75ರ ಮೇಲೆ ವಿದ್ಯಾರ್ಥಿಗಳು ಡ್ಯಾನ್ಸ್ ವಿದ್ಯಾರ್ಥಿ ಬಂದಿದ್ದಾರೆ. ಇದಿನ್ನು ಸೀಸನ್ 3ಗೆ ಇದು 100ರ ಮೇಲೆ ಹೋಗ್ತದೆ. ಅದೇ ರೀತಿ ಈ ಸಲ ಭಾರಿ ಉತ್ತಮವಾಗಿದೆ. ಅದೇ ಈ ವಿದ್ಯಾರ್ಥಿಗಳು ಇನ್ನೂ ಒಳ್ಳೊಳ್ಳೆ ಪ್ರತಿಭೆಗಳು ಈ ನಮ್ಮ ತಾಲೂಕಲ್ಲಿ ಮೂಡಿ ಬರ್ತದೆ. ಹಾಗೆ ಇದರಲ್ಲಿ ಇನ್ನು ಗೆದ್ದವಂಥವರು ಸೋತವಂಥವ್ರು ಅಂತಿಲ್ಲ, ಇದರಲ್ಲಿ ಭಾಗವಹಿಸೋದು ಮುಖ್ಯ. ನನಗೆ ಸಣ್ಣ ಸಣ್ಣ ಮಕ್ಕಳನ್ನ ನೋಡಿ ಭಾರಿ ಸಂತೋಷ ಆಯಿತು. ಥ್ಯಾಂಕ್ ಯು ಸರ್. ನಿಮ್ಮ ಒಂದು ಒಪಿನಿಯನ್ ಭಾಳಷ್ಟು ಸುಂದರವಾಗಿ ನೀಡಿದ್ದಾರೆ. ಬನ್ನಿ ಯತೀಶ್ ಅವರೇ, ಸ್ವಲ್ಪ ಮೂವ್ ಆಗೋಣ. ಇಲ್ಲಿ ನಮ್ಮ ಕಲ್ಲಪ್ಪಳ್ಳಿ ಹೈದ ಜಯಪ್ರಕಾಶ್ ಪೆರುಮುಂಡ ಇದ್ದಾರೆ. ಸರ್, ಹೇಗೆ ಅನಿಸ್ತಾ ಇದೆ? ತುಂಬ ಚೆನ್ನಾಗಿದೆ. ಸೀಸನ್ 2 ಫಸ್ಟಿಗೆ ಬಂದಿಲ್ಲ, ನಾನು ಸೀಸನ್ 2ಗೆ ಫಸ್ಟಾಗಿ ಬರ್ತಾ ಇದ್ದೀನಿ. ಇಂಥ ಒಂದು ಕಾರ್ಯಕ್ರಮ ಬಹಳ ಹೆಮ್ಮೆ ತರುವಂಥದ್ದು. ಎಷ್ಟೋ ಕಲಾವಿದರಿಗೆ ಒಂದು ವೇದಿಕೆಯನ್ನು ಕಲ್ಪಿಸಿಕೊಡುವಂಥದ್ದು. ಆ ನಿಟ್ಟಿನಲ್ಲಿ ರಂಗಮಯೂರಿ ದೊಡ್ಡ ಸಾಧನೆ ಮಾಡಿ ಅಂತ ಹೇಳುವಂಥದ್ದನ್ನ ಕೈ ಚಪ್ಪಾಳೆಯೊಂದಿಗೆ ಎಲ್ಲರೂ ಹೇಳ್ಕೊಡ್ಬೇಕು ಅಂತ ಕೇಳ್ಕೊಡ್ತಾ ಇದ್ದೇನೆ. ಎಸ್, ಅವರು ಹೇಳ್ತಾ ಇದ್ದಾರೆ, ಒಂದು ಚಪ್ಪಾಳೆ ಕೊಡಿ ಪ್ಲೀಸ್. ಬಿಗ್ ಹ್ಯಾಂಡ್ಸ್. ಥ್ಯಾಂಕ್ ಯು. ಹಾಗೆ ಕಲ್ಲಪ್ಪಳ್ಳಿ ಅಂದರೆ ಕೇರಳ ಭಾಗದ ಗಡಿ ಪ್ರದೇಶದಿಂದ ಬಂದವರು ಶ್ರೀಕಾಂತ್ ಸರ್ ಅವರು. ಸರ್ ಹೇಳಿ, ಮಧ್ಯಾಹ್ನ ನಂತರ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ರಿ, ಹೇಗೆ ಅನಿಸ್ತಾ ಉಂಟು? ಈ ಒಂದು ಕಲಾಶಾಲೆಯಲ್ಲಿ ಆಯೋಜನೆ ಮಾಡಿದಂಥ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಒಪಿನಿಯನ್? ದೊಡ್ಡ ದೊಡ್ಡ
ರಿಯಾಲಿಟಿ ಶೋಗಳನ್ನು ನೋಡಿ ಇದರಲ್ಲಿ ನಮಗೆ ಭಾಗವಹಿಸಬೇಕು ಅಂತ ಹೇಳುವಂಥ ಮನಸ್ಸಿರುವಂಥ ಮಕ್ಕಳಿಗೆ ಈ ರಿಯಾಲಿಟಿ ಶೋದಲ್ಲಿ ಭಾಗವಹಿಸಿ ಆ ಒಂದು ಅನುಭವವನ್ನು ಪಡೆಯುವಂಥ ಅವಕಾಶ ನಿರ್ಮಾಣ ಆಯಿತು. ಅದಕ್ಕೆ ನಮ್ಮ ಸುದ್ದಿ ಬಿಡುಗಡೆಯ ಮತ್ತು ರಂಗಮಯೂರಿಯ ಎಲ್ಲ ವ್ಯವಸ್ಥಾಪಕರಿಗೆ ನನ್ನ ಅಭಿನಂದನೆಗಳು. ಒನ್ಸ್ ಅಗೇನ್ ಮತ್ತೆ ಹೇಳ್ತಾ ಇದ್ದಾರೆ, ಅಭಿನಂದನೆಯನ್ನು ಚಪ್ಪಾಳೆಯನ್ನು ಕೊಡ್ತಾ ಇರಬೇಕು. ಹಾಗೆ ನಮ್ಮ ಸಹೋದ್ಯೋಗಿಗಳು ಹಿರಿಯ ಪತ್ರಕರ್ತರು ಆಗಿರ್ತಕ್ಕಂಥ ಕೃಷ್ಣ ಬೆಟ್ಟ ಅವರು ಇದ್ದಾರೆ. ಹೇಳಿ ಸರ್, ಹೇಗೆ ಅನಿಸ್ತಾ ಇದೆ? ಉತ್ತಮವಾದ ವೇದಿಕೆ ನಿರ್ಮಾಣಗೊಂಡಿದೆ ಮತ್ತು ಎಲ್ಲ ಕಲಾವಿದರು ಉತ್ತಮವಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಇದೊಂದು ಸುಳ್ಯದ ಜನರಿಗೆ ಒಳ್ಳೆ ಅದ್ಭುತವಾದ ಒಂದು ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಸರ್, ನೀವು ಏನು ಹೇಳಲಿಕ್ಕೆ ಬಯಸ್ತಾ ಇದ್ದೀರಿ? ಸರ್, ಒಳ್ಳೆಯ ಕಾರ್ಯಕ್ರಮ. ಆದರೆ ಇಂಥ ಕಾರ್ಯಕ್ರಮವನ್ನು ಇನ್ನು ಮುಂದೆ ಬರುವ ವರ್ಷ ಮಾಡುವಾಗ ನೀವು ಸ್ವಲ್ಪ ಬೆಳಿಗ್ಗೆಯಿಂದಲೇ ಸ್ಟಾರ್ಟ್ ಮಾಡಿ, ಅಂದರೆ ಸ್ವಲ್ಪ ಆರಾಮ ಆಗ್ತದೆ ನಮಗೆ ಬರಲಿಕ್ಕೆ ಹೋಗಲಿಕ್ಕೆಲ್ಲ. ಸ್ವಲ್ಪ ನಾನು ಸುಳ್ಯ ತಾಲೂಕು, ಅಂದರೆ ಈಗ ಕಡಬ ತಾಲೂಕು ಆಗ್ತದೆ, ಬೀದಿಗುಡ್ಡೆಯಿಂದ ತುಂಬ ದೂರದಿಂದ ಬಂದೇನೆ. ಆದರೆ ನಾವು ಭಾಗವಹಿಸುವುದು ಮುಖ್ಯ, ಬಹುಮಾನ ಮುಖ್ಯ ಅಲ್ಲ, ಭಾಗವಹಿಸೋದು ಮುಖ್ಯ. ಇತ್ತೀಚೆಗೆ ನಮ್ಮ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಎಲ್ಲೆಲ್ಲ ತುಂಬ ಖರ್ಚು ಮಾಡ್ತಾರೆ. ಆದರೆ ನಮ್ಮ ಗ್ರಾಮೀಣ ಪ್ರದೇಶದ ಇಂಥ ಮಕ್ಕಳಿಗೆ ಕೊಟ್ಟದ್ದು ಅವಕಾಶ ತುಂಬ ಖುಷಿಯಾಗಿದೆ. ಲೋಕೇಶ್ ಕಟ್ಟ ಅಂತೇಳಿ. ಎಸ್ ಸರ್, ಲೋಕೇಶ್ ಅವರು ನಿಮಗೆ ಲೋಕೇಶ್ ಅವರಿಗೆ ಒಂದು ಸೂಚನೆಯನ್ನು ನೀಡಿದ್ದಾರೆ. ಮುಂದಿನ ವರ್ಷ ಸೀಸನ್ 3 ಮಾಡಬೇಕಾದ್ರೆ ಬೆಳಗಿನಿಂದಲೇ ಈ ಒಂದು ಕಾಂಪಿಟೇಷನನ್ನು ಪ್ರಾರಂಭ ಮಾಡಿ ದೂರದಿಂದ ಬರುವಂಥ ಪೋಷಕರಿಗಿರ್ಬೋದು, ಮಕ್ಕಳಿಗೆ ಸ್ವಲ್ಪ ಸುಲಭ ಆಗ್ತದೆ, ವ್ಯವಸ್ಥೆ ಮಾಡಿಕೊಳ್ಳಿಕ್ಕೆ ಕೂಡ ಸ್ವಲ್ಪ ಹೊಂದಾಣಿಕೆ ಮಾಡಿಕೊಳ್ಳಿಕ್ಕೆ ಸುಲಭ ಆಗ್ತದೆ ಅನ್ನುವಂಥ ಒಂದು ಮಾತನ್ನು ಹೇಳಿದರು. ನಿಜವಾಗ್ಲೂ ಒಂದು ಮಾತನ್ನು ಹೇಳಿದರು ಯತೀಶ್ ಅವರೇ, ಏನು ಅಂತ ಹೇಳಿದರೆ, ಗ್ರಾಮೀಣ ಭಾಗದ ಈ ಪ್ರತಿಭೆಗಳಿಗೆ ಈ ರೀತಿಯ ಒಂದು ರಿಯಾಲಿಟಿ ಶೋ ಲೈವ್ ಆಗಿ ಮಾಡುವಂಥ ಒಂದು ವ್ಯವಸ್ಥೆಗೆ ಇವತ್ತು ರಂಗಮಯೂರಿ ಕಲಾಶಾಲೆ ಕೈ ಹಾಕಿದೆ ಅಂತ ಹೇಳಿದರೆ ನಿಜಕ್ಕೂ ಶ್ಲಾಘನೀಯ. ಬನ್ನಿ ಇನ್ನಷ್ಟು ನಾವು ಜನರ ಹತ್ರ ಮಾತಾಡಲಿಕ್ಕೆ ಹೋಗೋಣ. ಅವರ ಅಭಿಪ್ರಾಯ ಏನಿದೆ ಹೇಳಿ ಮೇಡಮ್, ಹೇಗೆ ಅನ್ನಿಸ್ತಾ ಉಂಟು? ಕಾರ್ಯಕ್ರಮ ನೋಡ್ತಾ ಇದ್ರಿ? ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಇದು ಕಾರ್ಯಕ್ರಮ. ಮಕ್ಕಳೆಲ್ಲ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಎಲ್ರಿಗೂ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಹೇಳಿ ಮೇಡಮ್. ತುಂಬ ಚೆನ್ನಾಗಿ ಬಂದಿದೆ. ಇದೇ ಥರ ಇನ್ನು ಮುಂದೆಯೂ ಆಗ್ತಾ ಇರಲಿ. ದೊಡ್ಡ ತೋಟದಿಂದ ಬಂದವರು ಹೇಳ್ತಾ ಇದ್ದಾರೆ, ಇನ್ನು ಮುಂದೆ ಕೂಡ ಈ ರೀತಿಯ ಒಂದು ಬರ್ತೇನೆ ಸರ್, ನೀವು ಕೂತ್ಕೊಳ್ಳಿ, ನೀವು ಕೂತ್ಕೊಂಡಲ್ಲಿಗೆ ಬರ್ತೇನೆ ನಾನು. ಹೇಳಿ, ಏನು ಹೇಳ್ತೀರಾ? ರಂಗಮಯೂರಿ ಕಲಾಶಾಲೆ ಸುಳ್ಯ ಇದರ ಆಯೋಜಕರಲ್ಲಿ ಧನ್ಯವಾದಗಳು. ಇವತ್ತು ಈ ರಂಗಮಯೂರಿ ಕಲಾಶಾಲೆಯಲ್ಲಿ ಕಲಿತ ಎಲ್ಲ ವಿದ್ಯಾರ್ಥಿಗಳಿಗೂ ಅವರ ಓನ್ ಸ್ಪರ್ಧೆಯನ್ನು ವ್ಯವಸ್ಥೆ ಮಾಡಿದ್ದಾರೆ. ಯಾಕೆ ಹೇಳಿದರೆ, ಇಷ್ಟರವರೆಗೆ ಶಿಕ್ಷಕರು ಕಲಿಸಿದಂಥ ನೃತ್ಯವನ್ನು ಮಾಡ್ತಿದ್ದರು. ಇವತ್ತು ಅಂತ ಹೇಳಿದರೆ ಈ ಡ್ಯಾನ್ಸಿಂಗ್ ಸ್ಟಾರ್ ಸ್ಪರ್ಧೆಗೆ ಅವರು ಓನ್ ಆಗಿ ಕಲಿತ ಒಂದು ಹಾಡಾಗಲಿ ನೃತ್ಯ ಆಗಲಿ ಅವರು ವ್ಯಕ್ತಪಡಿಸಲಿಕ್ಕೆ ಅವರೊಂದು ವ್ಯವಸ್ಥೆ ಮಾಡಿರ್ತಾರೆ. ಇದು ಆ ಮಕ್ಕಳ ಪ್ರತಿಭೆಯನ್ನು ವ್ಯಕ್ತಪಡಿಸಲಿಕ್ಕೆ ಒಂದು ಸೂಕ್ತ ವೇದಿಕೆಯನ್ನು ಒಂದು ವ್ಯವಸ್ಥೆ ಮಾಡಿದಂಥ ಇಲ್ಲಿನ ಆಯೋಜಕರಿಗೆ ಒಂದು ಧನ್ಯವಾದಗಳನ್ನು ಹೇಳ್ತೇನೆ. ಇನ್ನು ಮುಂದೆ ಕಾರ್ಯಕ್ರಮ ಮಾಡುವಾಗ ಅವರಲ್ಲಿ ವಿನಂತಿ ಹೇಳಿದರೆ ಮಧ್ಯಾಹ್ನ ಒಂದು 12 ಗಂಟೆಗೆ ಮಾಡಬೇಕು. ಏಕೆಂದರೆ ನಾವು ದೂರದ ಊರಿಂದ ಬಂದಿರ್ತೇವೆ. ಆದ್ದರಿಂದ ನಮ್ಮ ಮಕ್ಕಳನ್ನು ಕರ್ಕೊಂಡು ನಾವು ಹಳ್ಳಿ ಪ್ರದೇಶಕ್ಕೆ ಹೋಗಬೇಕು. ಅದರಲ್ಲಿ ಸೈನಿಕರಿಗೆ ನಾವು ಪೆರಾಜೆಯಿಂದ ಬಂದಿದ್ದಾರೆ. ಸಾಕು. ಅಂದರೆ ಮಧ್ಯಾಹ್ನದ ಹೊತ್ತಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದರೆ ಊಟದ ಪ್ರಾಯೋಜಕರಾಗಿ ಪೆರಾಜೆ ಅವರು ಕೂಡ ಸಹಕಾರವನ್ನು ನೀಡಬೇಕು ಅಂತಲೂ ನಾನು ಕೇಳಿಕೊಳ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ ಇಷ್ಟೊಂದು ಮಂದಿ ಮಕ್ಕಳನ್ನು ಕರೆಸಿದಾಗ ಅವರಿಗೆ ಬರೀ ವೇದಿಕೆ ಕಲ್ಪಿಸಿದರೆ ಸಾಕಾಗೋದಿಲ್ಲ. ಅವರಿಗೆ ಭೋಜನದ ವ್ಯವಸ್ಥೆಯು ಮಾಡಬೇಕಾಗ್ತದೆ, ಆಹಾರದ ವ್ಯವಸ್ಥೆ ಮಾಡಬೇಕಾಗ್ತದೆ. ಇಷ್ಟೆಲ್ಲ ವ್ಯವಸ್ಥೆ ಮಾಡಬೇಕು ಅಂತ ಆದರೆ ಸ್ವಲ್ಪ ಇಲ್ಲಿ ಜಾಗದ ಕೊರತೆ ಕೂಡ ಕಾಣ್ತಾ ಇದೆ. ಬನ್ನಿ, ಇಲ್ಲಿ ಎಣ್ಮೂರಿಂದ ಬಂದವರು ನಮ್ಮ ಸುಜಿತ್ರಯ್ಯವರಿದ್ದಾರೆ. ಸರ್, ಹೇಗೆ ಅನಿಸ್ತಾ ಇದೆ? ನಾನು 2ನೇ ವರ್ಷದಲ್ಲಿ ಈ ಒಂದು ಡ್ಯಾನ್ಸ್ ಕಾರ್ಯಕ್ರಮದಲ್ಲಿ ನನ್ನ ಮಗುವನ್ನು ಕರ್ಕೊಂಡು ಬರ್ತಾ ಇದ್ದೇನೆ. ಬಹಳಷ್ಟು ಒಂದು ಉತ್ತಮವಾದ ಕಾರ್ಯಕ್ರಮ. ಬಹುಶಃ ಮೊದಲ ಬಾರಿಗೆ ಸುಳ್ಯದಲ್ಲಿ ಕಳೆದ ವರ್ಷ 1 ವರ್ಷಕ್ಕಿಂತ ಬಿಟ್ಟು ಮಾಡಿದ್ರು. ಇದೀಗ 2ನೇ ಸೀಸನ್ ಮಾಡಿದ್ರು. ಇದು ಯಾವಾಗಲೂ ಮುಂದುವರಿಯಲಿ. ಬಹುಶಃ ಇವತ್ತು ಅವರ ಶ್ರಮವನ್ನು ಎಲ್ಲರೂ ಹೊಗಳ್ತಿದ್ದಾರೆ. ಅವರ ಶ್ರಮದ ಹಿಂದೆ ಬಹಳಷ್ಟು ದಿನದ ಬೆವರು ಇರಬಹುದು, ಬಹಳಷ್ಟು ಕೆಲಸದ ಒತ್ತಡಗಳನ್ನು ಅವರು ನುಂಗಿಕೊಂಡು, ಬಹುಶಃ ನನಗೆ ಅವರಲ್ಲಿ ಬಹಳಷ್ಟು ಇಷ್ಟವಾದ ಒಂದು ವಿಷಯ ಏನಂದರೆ, ಯಾವಾಗ ಫೋನ್ ಮಾಡಿದರೂ ಕೂಡ ಅದಕ್ಕೆ ಒಂದು ಸರಿಯಾದ ರೀತಿಯಲ್ಲಿ ಅವರು ಉತ್ತರಿಸ್ತಾರೆ. ಬಹುಶಃ ಆ ಗುಣ ಅವರನ್ನು ಇನ್ನಷ್ಟು ಎತ್ತರಕ್ಕೆ ಏರಿಸಲಿ. ಹಾಗೆ ಬಹುಶಃ ಇಷ್ಟರವರೆಗೆ
ಕೈ ಚಪ್ಪಾಳೆಯನ್ನು ಹೊಡಿಲಿಕ್ಕೆ ಹೇಳಿದರು. ಎಲ್ಲರೂ ಒಮ್ಮೆ ಎದ್ದು ನಿಂತು ಅವರ ಮತ್ತು ಅವರ ಎಲ್ಲ ತಂಡದ ಎಲ್ಲರ ಶ್ರಮಕ್ಕೆ ಮಗದೊಮ್ಮೆ ಚಪ್ಪಾಳೆ ನೀಡಬೇಕಂತ ಕೇಳಿಕೊಳ್ತಾ ಇದ್ದೇನೆ. ನಿಜವಾಗ್ಲೂ ಶ್ಲಾಘನೀಯ, ಹೆಮ್ಮೆ ಪಡುವಂಥ ವಿಚಾರ ಲೋಕೇಶ್ ರವರು. ಹಾಗೆ ಯಾಕೆಂತ ಹೇಳಿದರೆ ಇಷ್ಟು ಜನರ ಪ್ರೀತಿ ಸಂಪಾದನೆ ಮಾಡಬೇಕು ಅಂತಾದರೆ ಅವರ ಆ ಮಾತುಗಾರಿಕೆ ಇರ್ಬೋದು, ಅವರ ನಡವಳಿಕೆ ಇರ್ಬೋದು ಅದರಿಂದಲೇ ಅವರು ಗೆದ್ದುಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಅಕ್ಕ ದಾದಾ ಬನಪರ್, ಈ ಒಂದು ಕಾರ್ಯಕ್ರಮದ ಬಗ್ಗೆ. ನಾನು ಚೆಂಬು ಗ್ರಾಮದಿಂದ ಬಂದಿದ್ದೇನೆ. ಆದರೆ ನನ್ನ ಮಗಳು ಯಾವುದೇ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾ ಇಲ್ಲ. ಅಂದರೆ ಇಲ್ಲಿ ಒಂದು ಪ್ರತಿಭೆ ತೋರಿಸು ಅಂತೇಳಿ ಅವಳು ಬಂದು, ಅಮ್ಮ ನಾನು ಹೋಗ್ತೇನೆ ಅಂತೇಳಿ ಹೇಳ್ತಿದ್ಲು. ಆಗ ನೋಡುವ ಮಗ ಕಳಿಸ್ತೇನೆ ಅಂತೇಳಿ ನಾನು ಲಾಸ್ಟ್ ಡೇಟಿಗೆ ಬಂದು ಅವಳದು ಇದನ್ನು ಪರ್ಫಾರ್ಮೆನ್ಸ್ ಕೊಟ್ಟಿದ್ದೇನೆ ಅಷ್ಟೇ. ತುಂಬ ಖುಷಿಯಾಯಿತು. ಅದೇ ಖಂಡಿತವಾಗ್ಲೂ, ಯಾಕೆಂತ ಹೇಳಿದರೆ ಗ್ರಾಮೀಣ ಭಾಗದ ಪ್ರತಿಭೆಗಳಿಗೆ ಇದು ಒಂದು ಮೆಟ್ಟಿಲು. ಗ್ರಾಮೀಣ ಭಾಗದ ಪ್ರತಿಭೆಗಳಿಗೆ ಮೆಟ್ಟಿಲಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ದೊಡ್ಡ ಮಟ್ಟದ ವೇದಿಕೆಯನ್ನು ಅವರು ಅಲಂಕರಿಸುವಂತಾಗಲಿ ಅನ್ನುವಂಥದ್ದು ಕೂಡ ನಮ್ಮೆಲ್ಲರ ಅಭಿಲಾಷೆ. ಸರ್, ನೀವೇನು ಹೇಳ್ತೀರಾ? ಒಳ್ಳೆಯದು, ಕಾರ್ಯಕ್ರಮ ಒಳ್ಳೆಯದು ನಡೆದಿದೆ. ಇನ್ನೂ ಸಹ ಮುಂದೆ ಸಹ ಒಳ್ಳೆ ನಡೀಲಿ ಅಂತ ಹೇಳಿ ಹೇಳ್ತೇವೆ. ಓಕೆ, ಥ್ಯಾಂಕ್ ಯು. ಭಾಳಷ್ಟು ಒಳ್ಳೆಯ ಒಂದು ಮಾತನ್ನು ಹೇಳಿದರು. ಇನ್ನೂ ಕೂಡ ಈ ರೀತಿಯ ಕಾರ್ಯಕ್ರಮಗಳು ನಡೆಯುವಂತಾಗಲಿ ಅನ್ನೋಂಥದ್ದು ನೀವೇನು ಹೇಳ್ತೀರಾ ಮೇಡಮ್? ತುಂಬ ಚೆನ್ನಾಗಿ ಮೂಡಿ ಬಂದಿದೆ, ಅದ್ದೂರಿಯಾಗಿ ಮೂಡಿದೆ. ಎಲ್ಲ ವಿದ್ಯಾರ್ಥಿಗಳಿಗೂ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಧನ್ಯವಾದ. ಇನ್ನಷ್ಟು ಕಾರ್ಯಕ್ರಮದ ವ್ಯವಸ್ಥೆಗಳನ್ನು ಮತ್ತೆ ಕೂಡ ಅದರಲ್ಲಿ ಬದಲಾವಣೆ ಮಾಡಿಕೊಂಡು ಪಾರ್ಟಿಸಿಪೇಟ್ ಮಾಡಿದವರು ನೀವು, ಹೌದಾ? ಹೇಗೆ ಅನಿಸ್ತಾ ಇದೆ? ಇಲ್ಲಿಯ ಒಂದು ಸೆಟಪ್ ನಿಮಗೆ ಇಷ್ಟ ಆಯಿತಾ? ಇಷ್ಟ ಆಯಿತು. ಮತ್ತು ಇದು ಒಂದು ಒಳ್ಳೆ ಆಪರ್ಚುನಿಟಿ ಎಲ್ಲರಿಗೂ ಅವರ ಪ್ರತಿಭೆಯನ್ನು ತೋರಿಸ್ಲಿಕ್ಕೆ ಅಂತ ಹೇಳಿದ್ರೆ ಚೆನ್ನಾಗಿತ್ತು. ಇಲ್ಲ, ನಾನು ಕ್ಲಾಸಿಗೆ ಹೋಗುತ್ತಿಲ್ಲ. ಇಲ್ಲ, ನಾನೇ ಕಲಿತು ಬಂದದ್ದು. ಕ್ಲಾಸಿಗೇನು ಹೋಗ್ತಿರ್ಲಿಲ್ಲ, ನಾನೇ ಆಗಿ ಕಲಿತು ಕಾಂಪಿಟೇಷನಿಗೆ ಸೇರಿದ್ದೆ. ದೊಡ್ಡತೋಟ ಜೂನಿಯರ್ ಕಾಲೇಜ್ ಸುಳ್ಯ. ದೊಡ್ಡತೋಟ ಇಲ್ಲಿ ಫ್ಯೂಷನ್ ಡ್ಯಾನ್ಸ್ ಹೋಗ್ತಿದ್ದೆ. ಕೆಲವು ಮಕ್ಕಳು ತರಗತಿಗೆ ಹೋಗ್ತಾ ಇದ್ದಾರೆ, ಕೆಲವರು ಹೋಗಲಿಲ್ಲ. ಆದರೆ ತನ್ನ ಸ್ವಂತ ಪ್ರತಿಭೆಯನ್ನು ಸ್ವಂತ ಪ್ರಯತ್ನದಿಂದಲೇ ಈ ಒಂದು ವೇದಿಕೆಯಲ್ಲಿ ತೋರ್ಪಡಿಸಿದ್ದಾರೆ. ಬಹಳಷ್ಟು ಉತ್ತಮ ನೃತ್ಯವನ್ನು ಮಾಡಿದರೆ. ಹೇಗೆ ಅನಿಸ್ತಾ ಇದೆ ವ್ಯವಸ್ಥೆಗಳ ಬಗ್ಗೆ? ಚಂದ ಅನಿಸ್ತಿದೆ. ಬೇರೆ ಈ ರೀತಿಯ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೀರಾ? ಮೈಸೂರಲ್ಲಿ ಝೋನಲ್ ಕಾಂಪಿಟೇಷನ್. ಮೈಸೂರಲ್ಲಿ ಕೂಡ ಇವರು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. ಅವರು ರಂಗಮಯೂರಿಯ ಕಲಾಶಾಲೆಯ ವಿದ್ಯಾರ್ಥಿನಿ. ಹೇಗೆ ಅನಿಸ್ತಾ ಇದೆ? ನೀವು ಡ್ಯಾನ್ಸ್ ಮಾಡಿದ್ರಾ? ಚಂದ. ಓಕೆ, ನೀವು ಡ್ಯಾನ್ಸ್ ಮಾಡಿದ್ರಾ? ಹೇಗೆ ಆಯಿತು? ಖುಷಿ ಆಯಿತಾ? ಯಾವ ಹಾಡಿಗೆ ಡ್ಯಾನ್ಸ್ ಮಾಡಿದ್ದು? ಪ್ರಜ್ಞೇಶ್. ನೋಡಿ, ಅವನಿಗೆ ಫಸ್ಟ್ ಪ್ರೈಸ್ ಬರ್ತದೆ ಅಂತೆ. ಖಂಡಿತವಾಗಿ ಹೇಳ್ತಾ ಇದ್ದಾನೆ. ಕಾನ್ಫಿಡೆನ್ಸ್ ಅದು ಬೇಕು ಮಕ್ಕಳಲ್ಲಿ. ಕಾನ್ಫಿಡೆನ್ಸ್ ಇದ್ದರೆ ಮಾತ್ರ ಸಾಧ್ಯ. ಯತೀಶ್, ಬನ್ನಿ. ಇನ್ನಷ್ಟು ಇಲ್ಲಿ ನಮ್ಮ ಜಡ್ಜಸ್ಗಳು ಸ್ವಲ್ಪ ವ್ಯವಸ್ಥೆಯಲ್ಲಿದ್ದಾರೆ. ಓಕೆ, ಇವರು ನಮ್ಮ ಮೇಡಮ್ ಅವ್ರ ಹತ್ರ ಮಾತಾಡ್ಸೋಣ. ನೋಡಿದ್ರಿ, ಮಧ್ಯಾಹ್ನ ನಂತರ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ರಿ. ಬೇರೆ ಬೇರೆ ಕಡೆಗಳಲ್ಲಿ ದೊಡ್ಡ ದೊಡ್ಡ ಮಟ್ಟದ ಕಾರ್ಯಕ್ರಮ ನೋಡಿದ್ರಿ. ಪುಟ್ಟ ಊರು ಸುಳ್ಯ, ಪುಟ್ಟ ವೇದಿಕೆ. ಹೇಗೆ ಅನಿಸ್ತಾ ಇದೆ? ತುಂಬ ಚೆನ್ನಾಗಿತ್ತು. ಖುಷಿ ಆಯಿತು. ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿದ್ದಾರೆ. ಮಕ್ಕಳೆಲ್ಲರೂ ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಇನ್ನಷ್ಟು ಕೂಡ ಸ್ವಲ್ಪ ಎನರ್ಜಿ ಬೇಕು ಅಂತ ಹೇಳುವಂಥ ಒಂದು ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ. ಬನ್ನಿ, ಇಲ್ಲಿ ನಮ್ಮ ಜೊತೆ ಹಾಗೆ ಡ್ಯಾನ್ಸರ್ ಇದ್ದಾರೆ. ಸರ್, ಎಸ್, ಸ್ವಲ್ಪ ಗ್ಯಾಪ್ ಕೊಟ್ಟರೆ ನಾನು ಹಿಂದ್ಗಡೆ ಹೋಗ್ತೀನಿ. ಇವತ್ತಿನ ಈ ಒಂದು ಡ್ಯಾನ್ಸ್ ಕಾಂಪಿಟೇಷನಲ್ಲಿ ಬೇರೆ ಬೇರೆ ವಿಭಾಗದಲ್ಲಿ, ಅಂದರೆ ಕ್ಲಾಸಿಕಲ್ ಇರ್ಬೋದು, ಸೆಮಿ ಕ್ಲಾಸಿಕಲ್ ಇರ್ಬೋದು, ಹಾಗೆ ವೆಸ್ಟರ್ನ್ ಇರ್ಬೋದು, ಜನಪದ ಇರ್ಬೋದು, ಬೇರೆ ಬೇರೆ ರೀತಿಯ ಒಂದು ನೃತ್ಯವನ್ನು ಮಾಡಿದರು. ಯತೀಶ್, ಕವರ್ ಆಗುತ್ತಲ್ಲ? ಓಕೆ, ಒಮ್ಮೆ ಎದ್ದು ನಿಲ್ತೀರಾ? ನಿಮ್ಮನ್ನು ಕ್ಯಾಮರಾ ಕಣ್ಣಲ್ಲಿ ಸೆರೆ ಹಿಡಿಯುವ ಅಂತ. ಹೇಗೆ ಅನಿಸ್ತಾ ಇದೆ? ಕ್ಲಾಸಿಕಲ್ ಹಾಡಿಗೆ ನೃತ್ಯ ಮಾಡಿದ್ರಿ. ಖುಷಿಯಾಗಿದೆ. ನರಸಿಂಹ ಕೌತಮ್ ನರಸಿಂಹನ ಕುರಿತಾಗಿ ಮಾಡಿದೆ. ಪುತ್ತೂರಲ್ಲಿ ಸ್ವಸ್ತಿಕಾ ಶೆಟ್ಟಿ ಮತ್ತು ನಯನ ವೀರೈ ಮೇಡಮ್ ಅವರ ಜೊತೆ. ಎಷ್ಟು ವರ್ಷದಿಂದ? 2ನೇ ಕ್ಲಾಸಿಂದ ಕಾಣಿಸ್ತದೆ. ಬೇರೆ ಬೇರೆ ವೇದಿಕೆಗಳಲ್ಲಿ ಈ ರೀತಿಯ ಪ್ರದರ್ಶನ ನೀಡಿದ್ರೆ? ಸೀನಿಯರ್ ಆಗಿದೆ. ಮತ್ತು ಬೇರೆ ಅಂದರೆ ಮೈಸೂರಲ್ಲಿ ಕಾಂಪಿಟೇಷನ್ ಇತ್ತು, ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ. ವಿನೀತಾರವರು ಕಳೆದ 2ನೇ ತರಗತಿಯಿಂದಲೇ ಈ ಒಂದು ಭರತನಾಟ್ಯ ನೃತ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಪುತ್ತೂರಲ್ಲಿ.
ಇನ್ನಷ್ಟು ಉಜ್ವಲ ಭವಿಷ್ಯ ನಿಮ್ಮದಾಗಲಿ ಅನ್ನುವಂಥ ಶುಭ ಹಾರೈಕೆ ನಮ್ಮದು. ಓಕೆ, ಕೂತ್ಕೊಳ್ಳಿ. ಬನ್ನಿ, ನಿಮ್ಮದು ಯಾವುದು ಇದು ನೃತ್ಯ? ಬಜರಂಗಿ. ತುಂಬ ಖುಷಿ ಅನಿಸ್ತು. ಓಕೆ ಮೇಡಮ್, ಎಲ್ಲಿಂದ ಬರ್ತಾ ಇದ್ದೀರಿ ನೀವು? ನನ್ನ ಮಗಳೇ. ಹೌದು ಅಲ್ಲ, ಬಲ್ಪ ಅವಳು ಪಂಚ ಕ್ಲಾಸಿಗೆ ಹೋಗುದು. ಅವ್ರದ್ದು ಕ್ಲಾಸ್ ಪಂಚದಲ್ಲಿದೆ, ಅಲ್ಲಿ ಹೋಗ್ತೇವೆ. ತುಂಬ ಖುಷಿಯಾಗಿದೆ. ನೋಡಿದೆ ಉತ್ತಮವಾಗಿದೆ. ಥ್ಯಾಂಕ್ ಯು. ಚೆನ್ನಾಗಿತ್ತು, ಎಲ್ಲ ಮಕ್ಕಳು ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು. ಚೆನ್ನಾಗಿತ್ತು ಕಾರ್ಯಕ್ರಮ, ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಮಕ್ಕಳು. ಎಲ್ಲ ಮಕ್ಕಳಿಗೆ ಅವರು ಮಾರ್ಕ್ ಕೊಟ್ಟಿದ್ದಾರೆ. ಅವರು ಕೊಟ್ಟ ಮಾರ್ಕಲ್ಲಿ ಎಲ್ಲ ಮಕ್ಕಳು ವಿನ್ ಆಗ್ತಾರೆ ಅಂತ. ಓಕೆ, ಇರಲಿ. ಈಗ ನಮ್ಮ ಇಲ್ಲಿ ಒಬ್ಬರು ಡ್ಯಾನ್ಸರ್ ಇದ್ದಾರೆ, ಸೊ ಅವ್ರ ಹತ್ರ ಒಂದೆರಡು ಮಾತನ್ನು ಮಾತಾಡಲೇಬೇಕು. ಬನ್ನಿ ರಾಹುಲ್ ಸರ್, ನಾವು ವೇದಿಕೆಗೆ ಹೋಗೋಣ ನೇರವಾಗಿ. ಓಕೆ, ಆಯಿತು, ಇನ್ನೊಂದು ಸಾರಿ ಮಾತಾಡೋಣ ಬನ್ನಿ. ಕೊನೆಯದಾಗಿ ಇವರನ್ನ ಪರಿಚಯ ಇದೆ ಅಲ್ಲ ಎಲ್ರಿಗೂ? ಯಾರು ಇವರ ಹೆಸರೇನು? ಓಕೆ, ಇವರೇನಾಗಿದ್ದಾರೆ? ಡ್ಯಾನ್ಸರ್. ಓಕೆ, DKDಯಲ್ಲಿ ವಿನ್ನರ್ ಅಲ್ವಾ? ಓಕೆ, ಬನ್ನಿ ಅವ್ರ ಹತ್ರ ಮಾತಾಡ್ಸೋಣ. ಸರ್, ಇವತ್ತು ಸುಳ್ಯದ ಸೀಸನ್ 2 ಈ ಒಂದು ಕಾಂಪಿಟೇಷನನ್ನು ಮಧ್ಯಾಹ್ನ ನಂತರ ತಾವು ವೀಕ್ಷಿಸ್ತಾ ಇದ್ರಿ, ಹೇಗೆ ಅನಿಸ್ತಾ ಉಂಟು ಅನ್ನುವಂಥದ್ದು? ಆಗಲೇ ಮಾತಾಡೋಗ್ಲೂ ಹೇಳಿದೆ, ನಾನು ಸ್ವಲ್ಪ ತಡವಾಗಿ ಬಂದೆ ಅಂತ. ನಾನು ಈಗ ಸಹ ಅಷ್ಟೇ, ಯಾವ್ಯಾವ ಮಕ್ಕಳು ಯಾವ ರೀತಿ ಪರ್ಫಾರ್ಮ್ ಮಾಡಿ, ನಾನು ಕಳೆದ ಸಲ ಸಹ ಅಷ್ಟೇ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ರು, ಹಾಗೆ ಅವರ ಪ್ರೋಗ್ರೆಸ್ ಹೇಗಿದೆ ಅದನ್ನೆಲ್ಲ ಚೆಕ್ ಮಾಡಿ ನೋಟ್ ಮಾಡ್ಕೊಳ್ತಿದ್ದೆ. ಈ ಸರ್ತಿ ನೋಟ್ ಮಾಡ್ಕೊಂಡಿಲ್ಲ, ಬಟ್ ನೋಡ್ಕೊಂಡಿದ್ದೀನಿ ನಾನು ಹೇಗೆ ಮಾಡಿದ್ದಾರೆ, ಯಾವ ರೀತಿ ಮಾಡಿದ್ದಾರೆ. ನಾನು ಕಳೆದ ಸಲ ಮಾಡಿದಂಥ ಕೆಲವು ಮಕ್ಕಳನ್ನ ಸಹ ನಾನು ಈ ಸರ್ತಿ ನೋಡಿದೆ. ಹಾಗೆ ಪೇರೆಂಟ್ಸ್ಗಳು ಅಷ್ಟೇ, ತುಂಬ ಖುಷಿಯಾಗುತ್ತೆ ಇಷ್ಟೊತ್ತು ನಿಂತು ನಿಮ್ಮ ಮಕ್ಕಳ ಪರ್ಫಾರ್ಮೆನ್ಸ್ನ ನೋಡಿ ಇನ್ನೂ ಕಾಯ್ತಾ ಇದ್ದೀರಾ ರಿಸಲ್ಟ್ಸ್ಗೋಸ್ಕರ. ತುಂಬಾ ಖುಷಿಯಾಗುತ್ತೆ. ಇದೇ ರೀತಿ ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತಾ ಇರಿ. ಆದಷ್ಟು ಮಕ್ಕಳಿಗೆ ಬಹುಮಾನ ಬರಲಿ ಅಂತ ನಾನು ಹೇಳ್ತಿಲ್ಲ, ಆದಷ್ಟು ಮಕ್ಕಳಿಗೆ ವೇದಿಕೆ ಸಿಗಲಿ ಅಂತ ಹೇಳ್ತೀನಿ ನಾನು. ಆದಷ್ಟು ಹತ್ತಲಿ, ಎಷ್ಟಾಗುತ್ತೆ ಅಷ್ಟು ವೇದಿಕೆಗಳನ್ನ ಹತ್ತಲಿ. ಬಹುಮಾನ ಖಂಡಿತ ಯಾವಾಗಾದರೂ ಒಂದಿನ ಸಿಗುತ್ತೆ, ಸಿಗದೇನೂ ಇರುತ್ತೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಆದರೆ ವೇದಿಕೆ ಯಾರಿಗೂ ಯಾವತ್ತೂ ಸಿಗಲ್ಲ, ಸಿಕ್ಕಿದಾಗ ಅದನ್ನ ಉಪಯೋಗಿಸ್ಕೋಬೇಕು ನಾವು. ಸೊ ವೇದಿಕೆ ಸಿಗುವಂಥ ಆಪರ್ಚುನಿಟಿನ ದಯವಿಟ್ಟು ಮಿಸ್ ಮಾಡ್ಕೊಳ್ಬೇಡಿ. ಎಲ್ಲೇ ವೇದಿಕೆ ಸಿಕ್ಕಿದ್ರು ದಯವಿಟ್ಟು ಹೋಗಿ ಎಷ್ಟೇ ಕಲ್ತಿದ್ರು, ಏನೇ ಕಲ್ತಿರಲಿ ಅದನ್ನ ಪರ್ಫಾರ್ಮ್ ಮಾಡಲಿ, ಅವರಿಗೆ ವೇದಿಕೆಯನ್ನು ಕಲ್ಪಿಸ್ಕೊಡಿ ಅಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. ಒಳ್ಳೆಯ ಒಂದು ಮಾಹಿತಿ ಮಾರ್ಗದರ್ಶನ ನೀಡಿದ್ದಾರೆ. ಏನು ಅಂತ ಹೇಳಿದರೆ, ಅವಕಾಶ ಸಿಕ್ಕಾಗ ವೇದಿಕೆಯನ್ನು ಬಳಸ್ಕೊಳ್ಳಿ, ಮುಂದೆ ಒಂದು ದಿನ ಭವಿಷ್ಯ ಖಂಡಿತವಾಗಿ ಇರುತ್ತೆ ಅನ್ನುವಂಥ ಒಂದು ಮಾತನ್ನು ಹೇಳಿದರು. ತಾವೆಲ್ಲರೂ ನೆನೆಸ್ಕೊಂಡಿರ್ಬೋದು, ಇವನ್ಯಾಕಪ್ಪ ಬಂದ ವೇದಿಕೆಗೆ ಇಷ್ಟೊತ್ತು ಸುಮ್ಮನೆ ಕಾಲಹರಣ ಮಾಡ್ತಾ ಇದ್ದಾನೆ ಅಂತ. ನಿಜವಾಗ್ಲೂ ನಾನು ಕಾಲಹರಣ ಮಾಡ್ತಾ ಇಲ್ಲ, ಅಲ್ಲಿ ಸೂಚನೆ ಕೊಟ್ಟಿದ್ದಾರೆ. ಜಡ್ಜ್ಮೆಂಟಿಗೆ ಟೋಟಲ್ ಮಾಡ್ತಾ ಇದ್ದಾರೆ ಮಾರ್ಕ್. ಅಷ್ಟು ಸಮಯವನ್ನು ನಿಮ್ಮ ಜೊತೆ ಹಂಚೋಣ ಅಂತ ಹೇಳಿ ಮಾತ್ರ ಈ ಒಂದು ಸಮಯವನ್ನು ತಗೊಂಡಿದ್ದೀನಿ, ಹೊರತು ಬೇರೆ ನಿಮ್ಮನ್ನು ಇನ್ನಷ್ಟು ತಡ ಮಾಡಿ ಮನೆಗೆ ಕಳಿಸ್ಬೇಕನ್ನುವಂಥ ಉದ್ದೇಶ ನಮ್ಮಲ್ಲಿ ಯಾರಲ್ಲೂ ಇಲ್ಲ. ರಂಜಿತ್ ಸರ್ ಬನ್ನಿ ಸರ್, ಸ್ವಲ್ಪ ಬನ್ನಿ ಈ ಕಡೆ. ಅಡ್ತಲೆ ರಂಜಿತ್ ಒಬ್ಬರು ಎಲ್ಲಿದ್ದೀರಾ? ಓಕೆ ಬನ್ನಿ. ಮೊನ್ನೆಯಿಂದ ನಮ್ಮ ಜೊತೆ ಇದ್ದೀರಾ, ಹೇಗೆ ಅನಿಸ್ತಾ ಇದೆ ಅನ್ನುವಂಥದ್ದು? ಭಾಳ ಚೆನ್ನಾಗಿ ಕಾರ್ಯಕ್ರಮ ಮೂಡಿ ಬಂದಿದೆ. ಇವತ್ತು 2ನೇ ಸೀಸನ್ಗೆ ಮಾಡ್ತಾ ಇದ್ದಾರೆ. ಇದು ಇನ್ನೂ 200 ಸೀಸನ್ ಆಗಿ 2000 ಸೀಸನ್ ಆಗಲಿ ಅಂತ ನಾನು ಹಾರೈಸ್ತೇನೆ. ಥ್ಯಾಂಕ್ ಯು. ನಿಮ್ಮ ಹಾರೈಕೆ, ನಿಮ್ಮ ಸಹಕಾರ ಇದೇ ರೀತಿ ಇರಲಿ ಅನ್ನುವಂಥ ಒಂದು ಅಭಿಲಾಷೆಯನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಮೇಡಮ್ ಸ್ವಲ್ಪ ಬ್ಯುಸಿ ಇದ್ದರು, ಆದರೂ ಕೂಡ ನಿಮ್ಮ ಹತ್ರ ಮಾತಾಡ್ತಾ ಇದ್ದೇನೆ. ನಮಸ್ಕಾರ. ಕಳೆದ ವರ್ಷವಷ್ಟೇ, ಕಳೆದಲ್ಲ 2 ವರ್ಷದ ಮೊದಲು ಫಸ್ಟ್ ಸೀಸನ್ ನಡೆದಿದೆ, ತುಂಬ ಯಶಸ್ಸನ್ನು ಕಂಡಿದೆ. ಮುಂಬರುವ ದಿನಗಳಲ್ಲಿ ಈ ಸ್ಪರ್ಧೆ ಜಿಲ್ಲಾ ಮಟ್ಟ, ರಾಷ್ಟ್ರ ಮಟ್ಟದಲ್ಲೂ ಸ್ಪರ್ಧೆಯನ್ನು ನಡೆಸಲಿ ಈ ಸಂಸ್ಥೆ ಅಂತ ನಾನು ಆಶಿಸ್ತಾ ಇದ್ದೇನೆ. ಎಲ್ಲ ಮಕ್ಕಳು ತುಂಬ ಉತ್ತಮವಾಗಿ ತಮ್ಮ ಪರ್ಫಾರ್ಮೆನ್ಸನ್ನು ನೀಡಿದ್ದಾರೆ. ಧನ್ಯವಾದಗಳು. ಇವರುಗಳು ಈ ಒಂದು ರಂಗಮಯೂರಿ ಕಲಾಶಾಲೆಯ ಪೋಷಕರು. ಯಾಕೆಂತ ಹೇಳಿದರೆ ಇಲ್ಲಿ ಯಾವುದೇ ಕಾರ್ಯಕ್ರಮ ಆಗೋದಿದ್ರೂ ಕೂಡ ಅವರು ಮೊಟ್ಟ ಮೊದಲಾಗಿ ಬರ್ತಾರೆ. ಜೊತೆಯಲ್ಲಿ ಇಲ್ಲಿ ಜಯಕೃಷ್ಣ ಕಾಯರ್ತೋಡಿ ಅವರು ಕೂಡ. ಹೇಳಿ, ಹೇಗೆ ಅನಿಸ್ತಾ ಉಂಟು? ಅಂದರೆ ತುಂಬ ಸುಸ್ತಾಗಿದ್ರಿ, ಸುಸ್ತಾದರೂ ಕೂಡ ಕೊನೆಯಲ್ಲಿ ಒಂದು ಸಮಾಧಾನ ಅಂತ ಇರ್ತದೆ, ಒಂದು ತೃಪ್ತಿ ಅಂತ ಇರ್ತದೆ. ಯಾವ ರೀತಿಗೆ ಹಂಚ್ಕೊಳ್ತೀರಿ ಅನ್ನುವಂಥದ್ದು? ಖಂಡಿತ ಸುಸ್ತಾಗಲಿಲ್ಲ. ನಾವು ಇಷ್ಟಪಟ್ಟು ಇದರಲ್ಲಿ ಕೆಲಸ ಮಾಡೋದು. ಲೋಕೇಶ್ ಅಣ್ಣನ ಯಾಕೆ ಇಷ್ಟಪಡ್ತೇವೆ ಅಂತ ಹೇಳಿದರೆ, ಅವರೊಂದು ಚಾಲೆಂಜ್ ಆಗಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದರೆ ಅದರ ಹಿಂದೆ ಮುಂದೆ ಎಲ್ಲ ಆಲೋಚನೆ ಮಾಡಿಕೊಂಡು ಕಾರ್ಯಕ್ರಮವನ್ನು ನಡೆಸ್ತಾರೆ. ಅದರಲ್ಲಿ ಏನೆಲ್ಲ ಬೇಕು, ಯಾರನ್ನೆಲ್ಲ ಸೇರಿಸಿಕೊಳ್ಬೇಕು,
ಹೇಗೆ ಅದನ್ನು ತಯಾರಿ ಮಾಡಬೇಕು ಅಂತ ಒಂದು ತಿಂಗಳು ಮುಂಚೆ ಅದರ ಬಗ್ಗೆ ಆಲೋಚನೆ ಮಾಡಿಕೊಂಡು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಸೀಸನ್ 1ನಲ್ಲಿಯೂ ಯಶಸ್ಸನ್ನು ಕಂಡಿದ್ದಾರೆ, ಸೀಸನ್ 2ಅಲ್ಲಿಯೂ ತುಂಬ ಯಶಸ್ಸು ಕಂಡಿದೆ. ಈಗ ಇನ್ನು ಸೀಸನ್ 3 ನಾವು ಹೊರಗೆ ಕೆಳಗೆ ಮಾಡುವ ಅಂತ ನಾವು ಮೊನ್ನೆ ಮಾತಾಡ್ತಾ ಇದ್ದೆವು. ಖಂಡಿತ ಹಾಗೆ ಆಗಲಿ ಅಂತ ಹೇಳ್ತಾ ಒಳ್ಳೆ ದಿನಗಳು ಬರಲಿ ಅಂತ ಆಶಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ನಿಮ್ಮೆಲ್ಲರ ಸಹಕಾರ, ಸುಳ್ಯದ ಜನತೆಯ ಸಹಕಾರ ಇದ್ದರೆ ಖಂಡಿತವಾಗಿ ಓಪನ್ ಗ್ರೌಂಡಲ್ಲಿ ಕೂಡ ಈ ಒಂದು ಕಾರ್ಯಕ್ರಮವನ್ನು ಮಾಡ್ಬೋದು. ಹೇಳಿ ಮೇಡಮ್, ಏನು ಅನ್ನಿಸ್ತಾ ಇದೆ? ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಬಹುಶಃ ಸುಳ್ಯ ತಾಲೂಕಿನ ಎಲ್ಲ ಮಕ್ಕಳಿಗೆ ಒಂದು ಉತ್ತಮ ವೇದಿಕೆ ಇದು. ಅವರಲ್ಲಿರುವಂತಹ ಒಂದು ಪ್ರತಿಭೆಯನ್ನು ಪ್ರದರ್ಶನ ಮಾಡಲಿಕ್ಕೆ ಇದೊಂದು ಉತ್ತಮ ವೇದಿಕೆ. ರಂಗಮಯೂರಿಯಲ್ಲಿ ಡ್ಯಾನ್ಸ್ ಕಲ್ತಂಥ ಮಕ್ಕಳು ಮಾತ್ರ ಅಲ್ಲ, ಬೇರೆ ಕಡೆಯಿಂದ ಕೂಡ, ಅಂದರೆ ಮನೆಯಲ್ಲಿ ಅವರೇ ಓನ್ ಪ್ರಾಕ್ಟೀಸ್ ಮಾಡಿ ಇಲ್ಲಿಗೆ ಬಂದಿದ್ದಾರೆ. ಕೆಲವು ಮಕ್ಕಳು ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ನಾನು ಕೇಳ್ಕೊಳ್ಳೋದು, ನೀವು ನಿಮ್ಮ ಮಕ್ಕಳನ್ನು ಈ ರಂಗಮಯೂರಿ ಶಾಲೆಗೆ ಹಾಕಿ ಇಲ್ಲಿ ಡ್ಯಾನ್ಸ್ ಆಗಲಿ, ನಾಟಕ ಆಗಲಿ, ಯಕ್ಷಗಾನ ಆಗಲಿ ಅಥವಾ ಇನ್ನಿತರ ಚಟುವಟಿಕೆಗಳು ಪ್ರತಿಭೆಗಳು ನಿಮ್ಮ ಮಕ್ಕಳಲ್ಲಿದ್ದರೆ ಆ ಪ್ರತಿಭೆಗಳು ಬೆಳಗಲಿಕ್ಕೆ ಈ ರಂಗಮಯೂರಿ ಉತ್ತಮ ವೇದಿಕೆಯನ್ನು ಮಾಡಿಕೊಡ್ತದೆ. ಇಲ್ಲಿನ ಮಕ್ಕಳು ಮಡಿಕೇರಿ ದಸರಾ, ಮೈಸೂರು ದಸರಾ ಹಾಗೆ ಬೇರೆ ಬೇರೆ ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಈಗಾಗಲೇ ಪ್ರದರ್ಶನವನ್ನು ನೀಡಿದ್ದಾರೆ. ಈ ಮಕ್ಕಳು ಇನ್ನು ಮುಂದೆ ಬೆಳೆದು ರಾಜ್ಯ ಮಟ್ಟದಲ್ಲಿ ಈಗಾಗಲೇ ತಮ್ಮ ಪ್ರತಿಭೆಯನ್ನು ತೋರಿಸಿದ್ದಾರೆ. ರಾಷ್ಟ್ರಮಟ್ಟ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಬೆಳಗಲಿ ಇವರ ಪ್ರತಿಭೆಗಳು ಅಂತ ಹೇಳಿಕೊಳ್ತಾ ಈ ಕಾರ್ಯಕ್ರಮದ ಮುಖ್ಯ ರೂವಾರಿಯಾಗಿರುವಂತಹ ಲೋಕೇಶ್ ಊರುಬೈಲು ಸರ್ ಇವರಿಗೆ ಅಭಿನಂದನೆಗಳನ್ನು ಎಲ್ಲ ಪೋಷಕರ ಪರವಾಗಿ ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಕಾಸ್ಟ್ಯೂಮ್ಸ್ ರೂವಾರಿಗಳು ಆಗಲೇ ಹೇಳಿದರು ಲೋಕೇಶ್ ಅಣ್ಣ, ಸುಮಾರು ಸಲ ನೀವೆಲ್ಲರೂ ಇಬ್ಬರು ಕೂಡ ಜಗಳ ಮಾಡ್ಕೊಂಡಿದ್ದೀರಿ ಅಂತ. ಹೇಗೆ ಅನ್ನಿಸ್ತಾ ಇದೆ ಅನ್ನುವಂಥದ್ದು? ತುಂಬ ಖುಷಿಯಾಯಿತು. ಲೋಕೇಶ್ ಅಣ್ಣನಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಮಾಡ್ತೇನೆ. ಯಾಕೆಂದರೆ ಅವರು ನನ್ನ ಒಂದು ಜೀವನದಲ್ಲಿ ನನ್ನ ಮಗಳ ಫೀಸ್ ಕಟ್ಟುವಷ್ಟು ಕೆಲಸ ನನಗೆ ಕೊಟ್ಟಿದ್ದಾರೆ. ಈ ವರ್ಷ ನಾನು ನನ್ನ ಮಗಳ ಫೀಸನ್ನು ನಾನು ಲೋಕೇಶ್ ಅಣ್ಣ ಕೊಟ್ಟ ಫೀಸಲ್ಲಿ ಕಟ್ಟಿದ್ದೇನೆ. ಯಾವುದು ತಲೆಬಿಸಿ ಮಾಡಿದಾಗೆ ಕ್ಯಾಶ್ ಒಮ್ಮೆಲೆ ಕಟ್ಟಿದ್ದೇನೆ. ಮತ್ತು ರಂಗಮಯೂರಿಯಲ್ಲಿ ಡ್ಯಾನ್ಸ್ ಕ್ಲಾಸ್ ಮಾತ್ರ ಅಲ್ಲ, ಈ ಡ್ಯಾನ್ಸ್ ಕ್ಲಾಸಲ್ಲಿ ಬರುವ ಮಕ್ಕಳು ನಾನು ಎಲ್ಲಿ ಸಿಕ್ಕಿದ್ರು ಕೂಡ ನಮ್ಮ ಡಿಸೈನ್ ಆಂಟಿ ಅಂತ ಹೇಳ್ತಾರೆ, ನಮಸ್ತೆ ಕೊಡ್ತಾರೆ. ಅದು ನನಗೆ ತುಂಬ ಖುಷಿಯಾಗ್ತದೆ. ರಂಗಮಯೂರಿ ಕಲಾಶಾಲೆಯಲ್ಲಿ ನಾನು ಅವರು ಗುರುತಿಸದಿದ್ದರೂ ಕೂಡ ಸದಾ ನಾನು ಲೋಕೇಶ್ ಅಣ್ಣ, ಜಯಕ್ಕ, ಸೌಮ್ಯಕ್ಕ ಹಾಗೆ ಎಲ್ಲ ಪೇರೆಂಟ್ಸ್ಗಳ ಜೊತೆ ನಾನು ಸದಾ ಇರ್ತೇನೆ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಆಮೇಲೆ ಕಾಸ್ಟ್ಯೂಮ್ ಸ್ಟಿಚಿಗೆ ಕೊಡುವಾಗ ಸ್ವಲ್ಪ ಟೈಮ್ ಕೊಟ್ಟರೆ ನನಗೆ ಚೆನ್ನಾಗಿತ್ತು. ಯಾವಾಗಲೂ ಅರ್ಜೆಂಟ್ ಮಾಡ್ತಾರೆ ಟೈಲರ್ಗಳೆಲ್ಲ ನನ್ನನ್ನು, ಅಯ್ಯೋ ಲೋಕೇಶ್ ಅಣ್ಣ ಬಂದರು ಏನು ತಗೊಂಡ್ಬಂದರು ಅಂತ ಹೇಳ್ತಿದ್ದಾರೆ. ಅದು ಸ್ವಲ್ಪ ಲೋಕೇಶ್ ಅಣ್ಣ ಸ್ವಲ್ಪ ಅಡ್ಜಸ್ಟ್ ಮಾಡಿದರೆ ಒಳ್ಳೆಯದಿತ್ತು. ಹಾಗೆ ತುಂಬ ಹೃದಯದ ಧನ್ಯವಾದಗಳು ಎಲ್ಲರಿಗೂ. ಲೋಕೇಶ್ ಅಣ್ಣ ಸ್ವಲ್ಪ ಅಡ್ಜಸ್ಟ್ ಮಾಡಿ ಕಣಿ. ಓಕೆ. ಸೌಮ್ಯಕ್ಕ ಹೇಳಿ, ನೀವು ಭಾಳಷ್ಟು ಶ್ರಮಜೀವಿ ಈ ಒಂದು ಶಾಲೆಯಲ್ಲಿ. ಎಲ್ರಿಗೂ ನಮಸ್ತೆ. ಲೋಕೇಶ್ ಅಣ್ಣ ಪಟ್ಟಂಥ ಪರಿಶ್ರಮ ಇವಾಗ ಒಂದು ಖುಷಿ, ಒಂದು ಎಲ್ಲ ಪ್ರೋಗ್ರಾಮ್ ಮುಗಿದ ಮೇಲೆ ಒಂದಿಷ್ಟು ಖುಷಿ, ಒಂದು ಚಂದವಾಗಿ ಮೂಡಿ ಬಂತು. ಒಂದು ಎಲ್ರಿಗೊಂದು ಖುಷಿ, ನಮಗೆಲ್ರಿಗೂ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಥ್ಯಾಂಕ್ ಯು. ಇದು ರಂಗಮಯೂರಿ ಕಲಾಶಾಲೆಯಲ್ಲಿ ನನ್ನನ್ನು ಇವತ್ತು ಗುರುತಿಸಿದರು. ನನಗೆ ಇಲ್ಲಿ ಬರುವ ತನಕ, ಸ್ಟೇಜಿಗೆ ಹತ್ತುವ ತನಕ ನನಗೆ ವಿಷಯ ಗೊತ್ತಿರಲಿಲ್ಲ. ಸರ್ಪ್ರೈಸ್ ಆಗಿ ನನಗೆ ಸನ್ಮಾನ ಮಾಡಿದ್ದಾರೆ. ಅದು ನನಗೆ ತುಂಬ ಖುಷಿಯಾಯಿತು. ಇನ್ನು ಮುಂದೆ ನಾನು ಯಾವತ್ತೂ ಕೂಡ ರಂಗಮಯೂರಿ ಜೊತೆ ಇರ್ತೇನೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಸನ್ಮಾನ ಮಾಡಿದ್ದಕ್ಕಾದರೂ ಬೇಗ ಹೊಲಿದು ಕೊಡ್ತೀರಲ್ಲ. ಓಕೆ, ಥ್ಯಾಂಕ್ ಯು. ಹೇಳಿ ಅಕ್ಕ ಜಾಕೆ ಅವರು. ಎಲ್ಲರಿಗೂ ಶುಭ ಸಂಜೆ. ರಂಗಮಯೂರಿ ಕಲಾಶಾಲೆ ಸುಳ್ಯ ನಿಜವಾದ ಮಯೂರಿ ಬಹುಶಃ 1 ನಿಮಿಷ ಅಥವಾ 2 ನಿಮಿಷ ಮ್ಯಾಕ್ಸಿಮಮ್ ಅಂತ ಹೇಳಿದರೆ 5 ನಿಮಿಷ ಡಾನ್ಸ್ ಮಾಡೋದನ್ನು ನಾವು ನೋಡಿದ್ದೇವೆ. ಆದರೆ ಇಲ್ಲಿ 3:45ರಿಂದ ಸುಮಾರು 9:30ವರೆಗೆ 4:15 5 ಗಂಟೆ ಮಯೂರಿ ನೃತ್ಯವನ್ನು ಬೇರೆ ಬೇರೆ ಕಲರ್ಸ್ಗಳಲ್ಲಿ ನಮಗೆ ನೋಡಲಿಕ್ಕೆ ಒಂದು ಅವಕಾಶ ಆಯಿತು. ಮತ್ತು ಮಕ್ಕಳು 3-3.5 ನಿಮಿಷ ವೇದಿಕೆಯಲ್ಲಿ ಬಹಳ ಚೆಂದವಾಗಿ ನೃತ್ಯವನ್ನು ಮಾಡಿದ್ದಾರೆ. ಪ್ರತಿಯೊಂದು ವಿದ್ಯಾರ್ಥಿಗಳು ಕೂಡ ನೆಗಾಡಿಕೊಂಡೇ ನಗುಮುಖದಲ್ಲಿಯೇ ತಮ್ಮ ಅಭಿನಯವನ್ನು ತೋರಿಸಿದ್ದಾರೆ. ಅವರು ವಿನ್ ಆಗ್ತಾರೋ ಇಲ್ವೋ, ಆದರೆ ಅವರ ನಗುಮುಖದಿಂದ ನಮ್ಮ ಹಾರ್ಟನ್ನಂತೂ ಖಂಡಿತವಾಗಿ ವಿನ್ ಆಗಿದ್ದಾರೆ. ಎಲ್ಲರಿಗೂ ಅಭಿನಂದನೆಗಳು. ಮಕ್ಕಳ ನಗು ನಮ್ಮ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿತದೆ ಅನ್ನುವಂಥದ್ದು ಖಂಡಿತವಾಗಿಯೂ ಸತ್ಯವಾದ ಮಾತು. ಇದೀಗ ನಮ್ಮ ಜೊತೆ ನನ್ನ ಆತ್ಮೀಯರು ಹಾಗೆ ನಮ್ಮ ಸಹೋದ್ಯೋಗಿಗಳು ಆಗಿರ್ತಂಥ ಯಶ್ವಿತ್ ಕಾಳಮನೆಯವರಿದ್ದಾರೆ. ಈ ಕಾರ್ಯಕ್ರಮದ ಸಹಯೋಗದೊಂದಿಗೆ ಕೈ ಜೋಡಿಸಿದ್ದಾರೆ.
ಸರ್ ಹೇಳಿ, ಈ ಒಂದು ಸ್ಪರ್ಧೆ ಬಹಳಷ್ಟು ಸುಸೂತ್ರವಾಗಿ ನಡೆದಿದೆ, ಇದರ ಹಿಂದೆ ನಿಮ್ಮ ಸ್ವಲ್ಪ ಮಟ್ಟಿನ ಪಾಲುದಾರಿಕೆ ಕೂಡ ಇದೆ. ರಂಗಮಯೂರಿ ಕಲಾಶಾಲೆ ವತಿಯಿಂದ ಇವತ್ತು ನಡೆದಂತಹ ಸೀಸನ್ 2 ಡ್ಯಾನ್ಸಿಂಗ್ ಸ್ಟಾರ್ ಬಹಳ ವಿಜೃಂಭಣೆಯಿಂದ ಬಹಳ ಅದ್ಧೂರಿಯಾಗಿ ನಡೆದಿದೆ. ಪ್ರಥಮವಾಗಿ ಲೋಕೇಶ್ ಊರ್ಬೈಲು ಹಾಗೂ ಅವರ ಎಲ್ಲ ತಂಡಕ್ಕೆ ನಾನು ಕೃತಜ್ಞತೆ ಸಲ್ಲಿಸಿದ್ದೇನೆ. ಇನ್ನೂ ಕೂಡ ಇಂತಹ ಡ್ಯಾನ್ಸಿಂಗ್ ಸ್ಟಾರ್ 3, 4, 5 ದಶಮಾನೋತ್ಸವ ಶತಮಾನೋತ್ಸವದವರೆಗೆ ಮುಂದುವರಿಯಲಿ ಹಾಗೂ ನಮ್ಮ ಸಹಯೋಗ ನಮ್ಮ ಸಲಹೆ ಸೂಚನೆಗಳು ಸದಾ ನಿಮ್ಮೊಂದಿಗಿರ್ತದೆ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು. ಖಂಡಿತವಾಗ್ಲೂ ಪಟೇಲ್ ಸರ್ ಬನ್ನಿ, ನೀವು ಅಲ್ಲಿ ಸ್ವಲ್ಪ ಮೇಲೆ ಎದ್ದು ನಿಲ್ಲಿ. ಯಾಕೆಂತೇಳಿದರೆ ನಿಮ್ಮನ್ನು ಒಂದು 2 ಮಾತಲ್ಲಿ ನಾನು ಪರಿಚಯಿಸಲೇಬೇಕು. ಯಾಕೆಂತೇಳಿದರೆ ಸ್ವಲ್ಪ ಬನ್ನಿ ಈ ಕಡೆ. ಇವರು ನಮ್ಮ ಆತ್ಮೀಯರು, ಸುಳ್ಯದಲ್ಲಿ ರಾಜಸ್ಥಾನಿಂದ ಆಗಮಿಸಿರುವವರು. ಸುಳ್ಯದಲ್ಲಿ ಯಾವುದೇ ಕಾರ್ಯಕ್ರಮ ಆಗೋದಿದ್ರೂ ಅದರಲ್ಲಿ ಕುಮ್ ಫ್ಯಾಷನ್ ಅನ್ನುವಂಥ ಒಂದು ಹೆಸರು ಇದ್ದೇ ಇರ್ತದೆ. ಯಾವುದೇ ಧಾರ್ಮಿಕ ಕಾರ್ಯಕ್ರಮ ಇರಲಿ, ಸಾಂಸ್ಕೃತಿಕ ಕಾರ್ಯಕ್ರಮವಿರಲಿ, ಕಲಾ ಕಾರ್ಯಕ್ರಮ ಇರಲಿ, ಇನ್ನಿತರ ಯಾವುದೇ ಕಾರ್ಯಕ್ರಮಕ್ಕೆ ಇವರ ಶಾಪಿಗೆ ಹೋದ ಹಾಗೆಂತೇಳಿ ನೀವೆಲ್ಲರೂ ಹೋಗಬೇಡಿ ಪ್ಲೀಸ್. ಯಾಕೆಂತೇಳಿದರೆ ನಾವೇ ಭಾಳಷ್ಟು ಸಾರಿ ಹೋಗ್ತಾ ಇದ್ದೇವೆ. ಸೊ ಆದರೂ ಹೋದವರಿಗೆ ಇಲ್ಲ ಅಂತ ಹೇಳಿ ಕಳಿಸಿಲ್ಲ, ಎಲ್ಲದಕ್ಕೂ ಕೂಡ ಸಹಕಾರವನ್ನು ನಿರಂತರವಾಗಿ ನೀಡ್ತಾ ಇದ್ದಾರೆ. ಹಾಗೆ ಸುಳ್ಯದ ಜನತೆ ಕೂಡ ನಿಮಗೆ ಒಳ್ಳೆಯ ರೀತಿಯ ಸಹಕಾರವನ್ನು ಕೊಡ್ತಾ ಇದ್ದಾರೆ. ನಿರಂತರವಾಗಿ ಅವರಿಗೆ ಒಳ್ಳೆಯ ರೀತಿಯ ಬಿಸ್ನೆಸ್ ಕೂಡ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಅವರಲ್ಲಿ ಬಂದು ಪರ್ಚೇಸ್ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಅವರ ಸಂಸ್ಥೆ ಬೆಳೆದು ಬಂದಿದೆ. ಕುಂಕುಮ್ ಫ್ಯಾಷನ್ ಅನ್ನುವಂಥದ್ದು ಸುಳ್ಯದಲ್ಲಿ ಮಾತ್ರವಲ್ಲ, ಪುತ್ತೂರಲ್ಲಿ ಕೂಡ ಇದೆ. ಸೊ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಕೂಡ ನಮ್ಮ ಜೊತೆ ಪ್ರಾಯೋಜಕರಾಗಿ ಕೈ ಜೋಡಿಸಿದ್ದಾರೆ ನಮ್ಮ ಪಟೇಲ್ ಸರ್. ಸರ್ ಹಿಂದಿಯಲ್ಲಿ 2 ಮಾತು ಹೇಳಿ, ತೊಂದರೆ ಇಲ್ಲ, ಅಥವಾ ಕನ್ನಡದಲ್ಲಿ ಹೇಳಿ. ಎಲ್ಲರಿಗೆ ನಮಸ್ಕಾರ. ಸೀಸನ್ 2 ಡಾನ್ಸ್ ಸೂಪರ್ ಡೂಪರ್ ಆಗಿದೆ. ಹೇಗೆ ಅನಿಸ್ತಾ ಉಂಟು? ಈ ಸುಳ್ಯದ ಜನತೆ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಸಾಕು ಸರ್. ಓಕೆ, ನೋಡಿ ಅವರು ಮಾತು ಕಡಿಮೆ, ಆದರೆ ಮನಸ್ಸು ಮಾತ್ರ ಮೈದಾನ ಅಂತ ಹೇಳ್ತೇವಲ್ಲ ನಮ್ಮ ಇಲ್ಲಿಯ ಭಾಷೆಯಲ್ಲಿ, ಗ್ರಾಮೀಣ ಭಾಷೆಯಲ್ಲಿ. ಹಾಗೆ ಮನಸ್ಸು ಮೈದಾನ, ಮಾತು ಕಡಿಮೆ, ತುಂಬ ಚೆನ್ನಾಗಿ ನಮಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಹಾಗೆ ಇನ್ಯಾರಾದರೂ ಅಭಿಪ್ರಾಯ ಹೇಳಲಿಕ್ಕೆ ಇಚ್ಛೆ ಇದ್ದರೆ ದಯವಿಟ್ಟು ಒಂದು ಕೈ ಎತ್ತಿ, ನಾನು ನಿಮ್ಮ ಬಳಿ ಬರ್ತೇನೆ. ಆಗ ನಿಮ್ಮ ಒಪಿನಿಯನ್ ನಮಗೆ ಖಂಡಿತವಾಗಿ ಬೇಕು. ಯಾಕೆಂತ ಹೇಳಿದರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ವಿಜೃಂಭಣೆಯ ಕಾರ್ಯಕ್ರಮ ಮಾಡಬೇಕು ಅಥವಾ ಇನ್ನಷ್ಟು ಇದರ ಬಗ್ಗೆ ಬದಲಾವಣೆಗಳು ಬೇಕು ಅಂತಾದರೆ ಖಂಡಿತವಾಗಿ ನಾವು ಅದರಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಮಾಡಿಕೊಳ್ಳಿಕ್ಕೆ ಇಚ್ಛೆ ಪಡ್ತೇವೆ. ಅದಕ್ಕೆ ನಿಮ್ಮೆಲ್ಲರ ಸಲಹೆ ಕೂಡ ಬೇಕಾಗ್ತದೆ, ಹಾಗೆ ಮಾಹಿತಿ ಕೂಡ ಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಇದೀಗ ನಮ್ಮೆಲ್ಲರ ನಿರೀಕ್ಷೆಯ ಅಂದರೆ ಈ ಒಂದು ಸುಳ್ಯ ಡ್ಯಾನ್ಸಿಂಗ್ ಸ್ಟಾರ್ ಸೀಸನ್ 2 ಈ ಕಾರ್ಯಕ್ರಮಕ್ಕೆ ಯಾವುದೇ ಕಾರ್ಯಕ್ರಮ ಮಾಡಬೇಕಿದ್ರೆ ನಿಮಗೆ ಗೊತ್ತು, ಇದು ಬೇಕೇ ಬೇಕು. ಆರ್ಥಿಕವಾಗಿ ನಾವು ಸ್ವಲ್ಪ ಮಟ್ಟಿಗೆ ಸದೃಢ ಆಗಲೇಬೇಕು. ಆರ್ಥಿಕ ಜೋಡಣೆ ಆಗದಿದ್ದರೆ ಯಾವುದೇ ಕಾರ್ಯಕ್ರಮ ಮಾಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಇವತ್ತಿನ ಈ ಕಾರ್ಯಕ್ರಮ ಮಾಡೋದಿದ್ರೂ ಕೂಡ ಇಷ್ಟು ಒಂದು ಅದ್ಧೂರಿಯಾಗಿ ಮಾಡಬೇಕಾದ್ರೆ ಭಾಳಷ್ಟು ಖರ್ಚು ವೆಚ್ಚಗಳು ಬರ್ತದೆ. ಅಂಥ ವೆಚ್ಚಗಳನ್ನು ಸರಿದೂಗಿಸಬೇಕು ಅಂತಾದರೆ ಲೋಕೇಶ್ವರಿಗೆ ಒಬ್ಬರಿಗೆ ಖಂಡಿತ ಸಾಧ್ಯ ಇಲ್ಲ. ಹಾಗಿರಬೇಕಾದ್ರೆ ನಾವೆಲ್ಲರೂ ಕೈ ಜೋಡಿಸಬೇಕಾಗ್ತದೆ. ಅಂಥ ಸಂದರ್ಭದಲ್ಲಿ ಲೋಕೇಶ್ ಅವರು ಒಂದು ಪ್ಲ್ಯಾನ್ ಮಾಡಿದರು, ಒಂದು ಲಕ್ಕಿ ಡಿಪ್ ಕೂಪನನ್ನು ಮಾಡಿದರು. ಅದನ್ನು ಎಲ್ಲರ ಕೈಗೆ ಕೂಡ ಕೊಟ್ಟರು, ನನಗೆ ಕೂಡ ಕೊಟ್ಟಿದ್ದಾರೆ. ಹಾಗೆ ಎಲ್ಲರ ಕೈಯಲ್ಲಿ ಕೊಟ್ಟು, ಅಣ್ಣ ಇದರ ಮುಗಿಸಿಯೇ ಕೊಡೋಕು, ಮುಗಿಸಿ ಏನು ಬೇಕಾದ್ರೂ ಮಾಡಿ, ಇಲ್ಲೆಂತಾದರೆ 1,000 ಮತ್ತು ಈ ಪುಸ್ತಕ ಒಟ್ಟಿಗೆ ಕೊಡಿ ಅಂತ ಹೇಳಿದ್ರು. ಹಾಗೆ ಸಾಧಾರಣ ಎಲ್ಲರೂ ಕೂಡ ಅದನ್ನು ಮುಗಿಸಿದ್ದಾರೆ. ಈಗ ಆ ಒಂದು ಲಕ್ಕಿ ಡಿಪ್ ಕೂಪನನ್ನು ಡ್ರಾ ಮಾಡುವಂಥ ಸಮಯ. ದಯವಿಟ್ಟು ಶರತ್ ಅಡ್ಕರ್ ಅವರು ವೇದಿಕೆಗೆ ಬರಬೇಕು. ಹಾಗೆ ಲೋಕೇಶ್ ಅವರು ಬನ್ನಿ, ಪಟೇಲ್ ಸಾಹೇಬ್ ಬನ್ನಿ, ಯಶ್ವಿತ್ ಬನ್ನಿ ಒಮ್ಮೆ. ಪ್ರಶಾಂತ್ ಊರ್ಬೈಲ್ ಸರ್ ಬನ್ನಿ, ನೀವು ಬಾರಿ ಸೈಡಲ್ಲಿದ್ರಿ, ನೀವು ದುಡ್ಡೇ ಲೆಕ್ಕ ಮಾಡ್ತಾವಳ್ರಿ ಆಗಂದ ನಾನು ನೋಡ್ತಾವಳೆ, ಅವ ಆಡ್ತಾಳೆ ಅವಲ್ಲ, ತೊಂದರೆ ಇಲ್ಲ. ರಂಜಿತ್ ಆಡ್ತಾಳೆ, ಬನ್ನಿ. ಪ್ರಶಾಂತ್ ಊರ್ಬೈಲು, ಸಾರಿ. ಈಗ ಬಹುಮಾನ ಇದರಲ್ಲಿ ಪ್ರಥಮ ಎಷ್ಟು? 10,000. ಹಾಂ, ಆಕರ್ಷಕ ಬಹುಮಾನ. ಎಸ್, ಮೊದಲನೇದಾಗಿ ನಾವು ಆಕರ್ಷಕ ಬಹುಮಾನದ ಡ್ರಾವನ್ನು ಮಾಡ್ತೇವೆ. ಅದನ್ನು ಕೃಷ್ಣ ಬೆಟ್ಟ ಸರ್ ಬಲೆ ವೇದಿಕೆಗೆ ಬನ್ನಿ. ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಈ ಒಂದು ಲಕಿಡಿಪ್ ಕೂಪನ್, ಸಹಾಯ ನಿಧಿ ಲಕಿಡಿಪ್ ಕೂಪನ್ನ ಡ್ರಾ ನಡೀತದೆ. ಮೊದಲಿಗೆ 5 ಆಕರ್ಷಕ ಬಹುಮಾನದ ಡ್ರಾ ನಡೀತದೆ. ಆಕರ್ಷಕ ಬಹುಮಾನದ ಡ್ರಾ ನಡೀತದೆ. ಪ್ರಶಾಂತ್ ಊರ್ಬೈಲ್ ಅವರು ಮಿಕ್ಸಿಂಗ್ ಮಾಡ್ತಾ ಇದ್ದಾರೆ. ಓಕೆ, ಹಾಂ ಸಾಕು.
ಹಾಂ ಎಸ್, ಮಕ್ಕಳು ಬೇಡ, ದೊಡ್ಡವರೇ. ಮೊದಲಿಗೆ ಈಗ ಆಕರ್ಷಕ ಬಹುಮಾನವನ್ನು ನಾವು ಆಯ್ಕೆ ಮಾಡುವ. ಎಸ್ ಎಸ್, 5 ಆಕರ್ಷಕ ಬಹುಮಾನ ಇದೆ. ರಂಜಿತ್ ಸರ್ ಬನ್ನಿ. 1 ಆಕರ್ಷಕ ಬಹುಮಾನದ ಆಯ್ಕೆ ನಡೀತಾ ಇದೆ. ನಂಬರ್ ಹೇಳಿ, ಶಶಿಕಾಂತ್ ಬರ್ಕೊಳ್ತಾರೆ. ಮೊದಲನೆಯ ಆಕರ್ಷಕ ಬಹುಮಾನದ ಸಂಖ್ಯೆ 353, 353. ಹೆಸರಿದೆ ಭವಾನಿ ಶಿರಾಜೆ ಹೌಸ್ ಅಜ್ಜಾವರ. ಎಸ್, ಅಜ್ಜಾವರದ ಭವಾನಿ ಅವರಿಗೆ ಮೊದಲ ಆಕರ್ಷಕ ಬಹುಮಾನ. ಅವರು ಬಂದಿದ್ದರೆ, ಆದರೆ ಒಂದು ಟಿಕೆಟ್ ಬೇಕೇ ಬೇಕು. ಟಿಕೆಟ್ ತೋರಿಸಿದರೆ ಮಾತ್ರ ಬಹುಮಾನ ಕೊಡ್ತೇವೆ. ಇದು 2ನೆಯ ಆಕರ್ಷಕ ಬಹುಮಾನ ಪ್ರಶಾಂತ್ ಬೂರ್ಬೈಲ್ ಇವರಿಂದ 073 ಯತೀಶ್ ಮುಂಡ 2 ಇತ್ತಿನ ತೂವಲ್ಲೇ ಸಂಭ್ರಮ. 3ನೇದು ಪಟೇಲ್ ಸರ್. ಎಷ್ಟು ಸರ್ ನಂಬರ್? 948 ದೇವರಾಜ್ ಕೆದಂಬಾಡಿ. ಹೌದು, 948. ಇನ್ನೊಂದು ಆಕರ್ಷಕ ಬಹುಮಾನ ಕೃಷ್ಣಣ್ಣ. ಕೃಷ್ಣ ಬೆಟ್ಟಾರ್ ಅವರು ಒಂದು ಟಿಕೆಟನ್ನು ಆಯ್ಕೆ ಮಾಡಿದರು. ಎಷ್ಟು ಸರ್? 1091 1091 ನಂಬರ್. ಹೆಸರಿಲ್ಲ, ನಂಬರ್ ಇದೆ, ಫೋನ್ ನಂಬರ್ ಇದೆ. ಆಕರ್ಷಕ ಆಯ್ತಲ್ಲ? ಹಾಂ ಎಸ್, ಯಶ್ವಿತ್ ತೆಗಿರಿ. ಒಂದು 1364 1364 ಹೆಸರಿಲ್ಲ. ಎಸ್, ಇದು ಆಕರ್ಷಕ ಬಹುಮಾನ 5 ಕೂಡ ಆಯ್ಕೆಯಾಗಿದೆ. ಇದೀಗ 3rd ಪ್ರೈಸ್ 3000 ನಗದು ಬಹುಮಾನ. ಸೌಮ್ಯಕ್ಕ 3 ಪುಸ್ತಕ ಮಾರಾಟ ಮಾಡಿದ್ದಾರೆ. ರಜನಿ ಅವರು 2 ಪುಸ್ತಕ ಖಾಲಿ ಮಾಡಿದ್ದಾರೆ. ಬನ್ನಿ. ಶಶಿಕಾಂತ್ ಮಿತ್ತೂರು 5 ಪುಸ್ತಕ ಮಾರಾಟ ಮಾಡಿದ್ದಾರೆ. ಒಂದು ಚಪ್ಪಾಳೆ. 3ನೇ ಪ್ರೈಸ್ 3rd ಪ್ರೈಸ್ 3000 ನಂಬರ್ ಇದೀಗ ಬಿಡುಗಡೆ ಆಗ್ತಾ ಇದೆ. 1785 ವಂಶಿ ಖುಷಿ ಬುಳುಗಲ್. ಎಸ್, ಬುಳುಗಲ್ 2ನೇಯ ಬಹುಮಾನ 5000 ನಗದು. ಇದನ್ನು ನಮ್ಮ ರಜನಿಯಕ್ಕ ಆಯ್ಕೆ ಮಾಡ್ತಾ ಇದ್ದಾರೆ. ಸೊ ಕ್ರಮ ಸಂಖ್ಯೆ 822 822 ಅಶ್ವದಿ ಪಿ KVG. ಇದು ಶಶಿಕಾಂತನ ಸೈಡ್ ತಾವು. ಎಸ್, ಇದು ಫಸ್ಟ್ ಪ್ರೈಸ್. ಇದರ ಆಯ್ಕೆಯನ್ನು ಶಶಿಕಾಂತ್ ಮಿತ್ತೂರು ತೆಗಿಬೇಕು. ಯಾಕೆಂತ ಹೇಳಿದ್ರೆ 5 ಪುಸ್ತಕ ಮಾರಾಟ ಮಾಡಿದ್ದಾರೆ. ಟಿಕೆಟ್ ನಮ್ಮಟೆಲ್ಲ ಉಂಡು. ಎಸ್, 061 ರಕ್ಷಿತ್ ಉಬ್ರಡ್ಕ ಅಲ್ಲ? ಹೌದು, ರಕ್ಷಿತ್ ಉಬ್ರಡ್ಕ ಇವರು ಪ್ರಥಮ ಬಹುಮಾನವನ್ನು ಪಡ್ಕೊಂಡಿದ್ದಾರೆ. 10,000 ರೂಪಾಯಿ ನಗದು ಬಹುಮಾನ. ಒಂದು ಚಪ್ಪಾಳೆ, ಜೋರಾದ ಚಪ್ಪಾಳೆ. ಈ ಕಾರ್ಯಕ್ರಮದ ಒಂದು ಆಯೋಜನೆಗಾಗಿ ಆಯೋಜನೆ ಮಾಡಿದಂಥ ಲಕ್ಕಿ ಡಿಪ್ ಕೂಪನ್ನ ಡ್ರಾ ಫಲಿತಾಂಶ ಇದೀಗ ಹೊರಬಿದ್ದಿದೆ. ಈ ಒಂದು ಡ್ರಾವನ್ನು ನೆರವೇರಿಸಿಕೊಟ್ಟಂಥ ಶರತ್ ತಡ್ಕರ್, ಹಾಗೆ ಕೃಷ್ಣ ಬೆಟ್ಟ, ರಂಜಿತ್, ಹಾಗೆ ಪಟೇಲ್ ಸರ್, ಹಾಗೆ ಪ್ರಶಾಂತ್ ಊರುಬೈಲು ಮತ್ತು ಶಶಿಕಾಂತ್ ಮತ್ತು ಯಶ್ವಿತ್ ಕಾಳಮನೆ, ಲೋಕೇಶ್ ಊರುಬೈಲು ಇವರೆಲ್ಲರಿಗೂ ಕೂಡ ವಂದನೆಗಳ ಸಲ್ಲಿಸ್ತಾ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬರ್ತಾ ಇದ್ದೇವೆ. ಮುಂದೆ ಶಶಿಕಾಂತ್ ಮಿತ್ತೂರು ಇದನ್ನು ನಡೆಸಿಕೊಡ್ತಾರೆ. ಸಮಾರೋಪ ಸಮಾರಂಭ ಹಾಗೂ ಬಹುಮಾನ ವಿತರಣಾ ಕಾರ್ಯಕ್ರಮ. ಓಕೆ, ಥ್ಯಾಂಕ್ ಯು. ಆಗಲೇ ಹೇಳಿದಾಗೆ ಇವತ್ತಿನ ಎಲ್ಲ ಕಾರ್ಯಕ್ರಮ ಲೈವಲ್ಲಿ ಬರ್ತಾ ಇದೆ. ಮತ್ತೆ ಮತ್ತೆ ನೋಡಬೇಕೆಂದೆನಿಸಿದರೆ ಸುದ್ದಿ ಯೂಟ್ಯೂಬ್ ಚಾನೆಲನ್ನು ಓಪನ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಎಲ್ಲ 3 ಜನ ಜಡ್ಜಸ್ ಕೂಡ ವೇದಿಕೆ ಬರಬೇಕು ಅಂತ ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್. ಜಡ್ಜಸ್ ಪ್ಲೀಸ್. ಓಕೆ, ಥ್ಯಾಂಕ್ ಯು.
ಎಸ್, ಧನ್ಯವಾದಗಳು ಶಿವಣ್ಣ. ಬಹುಶಃ ಬಂದಿರುವಂಥ ಸಭಿಕರನ್ನು ಮಾತಾಡಿಸಿ ಆಯಿತು, ಲಕ್ಕಿ ಕೂಪನ್ ಕೂಡ ಮಾಡಿ ಆಯಿತು. ಈಗ ಕೊನೆಯದಾಗಿ ನೀವೆಲ್ಲರೂ ಕಾತುರತೆಯಿಂದ ಕಾಯ್ತಾ ಇರುವಂಥ ಕ್ಷಣ, ಸುಳ್ಯ ಡ್ಯಾನ್ಸಿಂಗ್ ಸ್ಟಾರ್ ಸೀಸನ್ 2 ಇದರ ಫಲಿತಾಂಶವನ್ನು ಹೇಳುವಂಥ ಸಮಯ. ಅದಕ್ಕೂ ಮೊದಲು ಈ ಒಂದು ಕಾರ್ಯಕ್ರಮದ ನಮ್ಮ ಗೌರವ ತೀರ್ಪುಗಾರರನ್ನು ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಶಾಸ್ತ್ರೀಯ ನೃತ್ಯ ವಿಭಾಗದ ತೀರ್ಪುಗಾರರಿಗೆ ನಮ್ಮೊಂದಿಗೆ ಇದ್ದವರು ವಿಭಶ್ರೀ ಪಿಂಡಿಮನೆ. ಹಾಗೆಯೇ ಇನ್ನೋರ್ವ ತೀರ್ಪುಗಾರರಿಗೆ ನಮ್ಮೊಂದಿಗೆ ಇದ್ದವರು ಧನುಷ್ ಮಂಗಳೂರು ಸರ್, ತಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸಿಕೊಳ್ತೇನೆ. ಅದೇ ರೀತಿ ಪ್ರತೀಕ್ಷಾ ವಿ ಬೆಳ್ತಂಗಡಿ ಮೇಡಮ್, ತಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ಹಾಗೆಯೇ ರಾಹುಲ್ ಸರ್, ತಮ್ಮನ್ನು ಕೂಡ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ಹಾಗೆಯೇ ವಿನೋದ್ ಸರ್, ಪೃಥ್ವಿ ಸರ್, ತಾವು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತೇನೆ. ಹಾಗೆಯೇ ಯಶ್ವಿತ್ ಕಾಳಮನೆ ಸರ್, ತಾವು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬಹುಶಃ ಇಷ್ಟು ಹೊತ್ತು ಸುಮಾರು 75 ಸ್ಪರ್ಧಿಗಳನ್ನು ನಮ್ಮ ಈ ವೇದಿಕೆಯಲ್ಲಿ ತೀರ್ಪನ್ನು ನೀಡಿರುವವರು 3 ಜನ ಮುತ್ತುಗಳು ಅಂತಲೇ ಹೇಳ್ಬೋದು ತೀರ್ಪುಗಾರರು ನಮ್ಮೊಂದಿಗಿದ್ದಾರೆ. ಮೊದಲನೇದಾಗಿ ಅವರನ್ನು ಮಾತಾಡಿಸೋಣ. ಮೊದಲನೇದಾಗಿ ಶಾಸ್ತ್ರೀಯ ನೃತ್ಯ ತೀರ್ಪುಗಾರರಾಗಿ ನಮ್ಮೊಂದಿಗಿದ್ದವರು ವಿಭಶ್ರೀ ಪಿಂಡಿವಾಣೆ ಮೇಡಮ್, ತಾವು ಅನಿಸಿಕೆಯನ್ನು ಮೇಡಮ್, ತಾವು ಒಂದೆರಡು ಶುಭ ಹಾರೈಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ ಮೇಡಮ್. ಎಸ್, ಥ್ಯಾಂಕ್ ಯು ಮೇಡಮ್. ಮುಂದೆ ಈ ಒಂದು ಕಾರ್ಯಕ್ರಮದ ತೀರ್ಪುಗಾರರಿಗೆ ನಮ್ಮೊಂದಿಗಿದ್ದವರು ಕುಮಾರಿ ಪ್ರತೀಕ್ಷಾ ವಿ ಮೇಡಮ್, ತಾವು ಕಾರ್ಯಕ್ರಮದ ಅನಿಸಿಕೆಯನ್ನು ಹಾಗೂ ಇನ್ನು ಮುಂದೆ ಈ ಒಂದು ವೇದಿಕೆಯಲ್ಲಿ ಈ ಸ್ಪರ್ಧಿಗಳಾಗಿ ಸ್ಪರ್ಧಿಸುವವರಿಗೆ ಕಿವಿ ಮಾತನ್ನು ಹೇಳಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ ಮೇಡಮ್. ಮಾತೆರೆಗ್ಲ ಸೊಲ್ಮೇಲು ಮಸ್ತ್ ಖುಷಿ ಅಂಡಿ ಫಂಕ್ಷನ್ಗೆ ಅಂಚನೆ ಯಾನು ರಾಹುಲ್ ಅಣ್ಣಗೆ ಮಸ್ತ್ ಥ್ಯಾಂಕ್ಸ್ ಪನ್ಪೆ, ಅಂಚನೆ ವಿನೋದ್ ಸರ್ಗೆ ಹೆಂಗೆ ದಾದ ಪಾತ್ರೆಡು ಗೊತ್ತೊಂಜಿ ಪ್ರತಿಯೊಂದು ಜೋಕುಲ್ಲ ಮಸ್ತ್ ಶೋಕ್ ಡ್ಯಾನ್ಸ್ ಮಲ್ದೇರು. ಏರೇನು ಎಂಚ ಜಡ್ಜ್ ಮಾಡ್ಕೊಂಡು ಗೊತ್ತಾಯ್ತು ಎಂಕ್ ಪಂಡ ಆಕ್ಲ ಪರ್ಫಾರ್ಮೆನ್ಸ್ ಆವಡು ಅತ್ತಂದು ಆಕ್ಲ ಎಕ್ಸ್ಪ್ರೆಷನ್ಸ್ ಪ್ರತಿಯೊಂಜಿಲ ಶೋಕ್ ಇತ್ತಂಡು ಈ ಪ್ರೋಗ್ರಾಮ್ಗಳೆತ್ತಿನ ಎನ್ನ ಲೋಕೇಶ್ ಸರ್ಗೆ ಏನು ಮಸ್ತ್ ಥ್ಯಾಂಕ್ಸ್ ಪನ್ಪೆ. ಥ್ಯಾಂಕ್ ಯು ಸೋ ಮಚ್. ಎಸ್, ಥ್ಯಾಂಕ್ ಯು ಮೇಡಮ್. ಅದೇ ರೀತಿ ನಾನು ಮೊದಲೇ ಪರಿಚಯದಲ್ಲಿ ತಿಳಿಸಿದೆ. ಬಹುಶಃ ಸರ್ ವಿನೋದ್ ಸರ್ ಹೇಳಿದರು, ಬಹುಶಃ ಇಂಡಿಯಾದಲ್ಲಿ ಒಬ್ಬ ಮಾಂತ್ರಿಕ ಹೆಡ್ಸ್ಪಿನ್ ವಿಶೇಷ ಪ್ರತಿಭೆ ಅಂತಲೇ ಹೇಳ್ಬೋದು. ರಿತೇಶ್ ದೇಶ್ಮುಖ್ ಇವರಿಂದ ವಿಶೇಷವಾದಂಥ ಪ್ರಶಂಸೆಯನ್ನು ಕೂಡ ಗಳಿಸಿದವರು ನಮ್ಮ ಈ ವೇದಿಕೆಯಲ್ಲಿ ತೀರ್ಪುಗಾರರಾಗಿದ್ದವರು. ಸರ್ ಧನುಷ್ ಸರ್ ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕಾಗೂ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಸರ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ವಿನೋದ್ ಸರ್ ಆಪರ್ಚುನಿಟಿ ಕೊಟ್ಟು ಕರೆದಿದ್ದಕ್ಕೆ. ಸೆಕೆಂಡ್ಲಿ ಸರ್ ನಿಮ್ಮ ಹೆಸರು ಗೊತ್ತಿಲ್ಲ, ಸಾರಿ. ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮೀ. ಆ್ಯಂಡ್ ಒನ್ ಮೋರ್ ಥಿಂಗ್, ಮಕ್ಕಳು ಎಲ್ಲರೂ ಅವ್ರವ್ರು ಬೆಸ್ಟ್ ಮಾಡಿದ್ದಾರೆ. ಲೈಕ್ ಕಂಪೇರ್ ಮಾಡೋಕ್ಕಾಗಲ್ಲ, ಓಕೆ, ಬಿಕಾಸ್ ದೇ ಮೈಟ್ ಡೂ ಇಟ್ ಫಾರ್ ದ ಫಸ್ಟ್ ಟೈಮ್ ಆರ್ ಸಮ್ ಮೈಟ್ ಬಿ ಡೂಯಿಂಗ್ ಇಟ್ ಫಾರ್ ದ 10th ಟೈಮ್. ಓಕೆ, ಅದು ಎಕ್ಸ್ಪೀರಿಯನ್ಸ್ ಮ್ಯಾಟರ್ ಆಗುತ್ತೆ. ಸೊ ಅಣ್ಣ ಹೇಳಿದ್ರಲ್ಲ ಆವಾಗಲೇ, ಎಲ್ಲಿ ಸ್ಟೇಜ್ ಸಿಕ್ಕುತ್ತೆ ಅಲ್ಲಿ ಮಕ್ಳಿಗೆ ನೀವು ಪ್ರೋತ್ಸಾಹಿಸಿ ಸ್ವಲ್ಪ ಜಾಸ್ತಿ. ಓಕೆ, ಕಾಂಪಿಟೇಷನ್ ಅಂತ ಏನು ಮಾಡ್ಕೊಂಡು ಖಾಲಿ ಕಾಂಪಿಟೇಷನ್ ಹೋಗೋದಲ್ಲ. ಯಾವಾಗಲೂ ಯಾವುದೇ ಸಣ್ಣ ಶೋಸ್ ಇದ್ರೂ ಮಕ್ಳಿಗೆ ಸ್ಟೇಜಿಗೆ ಕಳಿಸಿ, ಬಿಕಾಸ್ ಅವ್ರು ಯೂಸ್ ಟು ಆಗಬೇಕು. ಇವತ್ತು ನೀವು ಅಬ್ಸರ್ವ್ ಮಾಡಿರ್ತೀರ, ಎಲ್ಲ ಮಕ್ಕಳು ನಿಮ್ಮನ್ನು ನೋಡ್ಕೊಂಡೇ ಡ್ಯಾನ್ಸ್ ಮಾಡ್ತಿದ್ರು, ಅವ್ರಿಗೆ ಕ್ಯಾಮ್ರಾ ಫೇಸ್ ಮಾಡೋದು ಗೊತ್ತಿಲ್ಲ. ಓಕೆ, ಫಸ್ಟ್ ಆಫ್ ಆಲ್ ನೀವು ಅದನ್ನು ಅಭ್ಯಾಸ ಮಾಡಿಸ್ಬೇಕು. ಮತ್ತು ಅವ್ರವ್ರ ಕೆಪಾಸಿಟಿ ಅವ್ರವ್ರು ಮಾಡ್ತಾರೆ. ಓಕೆ, ಲೈಕ್ ವಿನ್ನಿಂಗ್ ಆ್ಯಂಡ್ ಲೂಸಿಂಗ್ ಇಸ್ ಲೈಕ್ ಲಾಸ್ಟ್ ಥಿಂಗ್. ಓಕೆ, ಅದನ್ನು ಮೇನ್ ಫೋಕಸ್ ಮಾಡಬೇಡಿ. ಥ್ಯಾಂಕ್ ಯು. ಎಸ್, ಧನ್ಯವಾದಗಳು ಸರ್ ತಮ್ಮ ಮಾತಿಗಾಗಿ ಹಾಗೂ ಸಮಯಕ್ಕಾಗಿ. ಮುಂದೆ ವೇದಿಕೆಯಲ್ಲಿ ಇರುವಂಥ ತೀರ್ಪುಗಾರನ ಗೌರವಿಸುವಂಥ ಕ್ಷಣ. ಮೊದಲನೇದಾಗಿ ಒಂದು ನೃತ್ಯ ತರಬೇತಿ, ಶಾಸ್ತ್ರೀಯ ನೃತ್ಯ ತೀರ್ಪುಗಾರರಾಗಿ ನಮ್ಮೊಂದಿಗಿದ್ದವರು ಕುಮಾರಿ ವಿಭಶ್ರೀ ಪಿಂಡಿಮನೆ. ಇವರಿಗೆ ವಿನೋದ್ ಕರ್ಕೆರೆ ಸರ್ ಇವರು ಗೌರವ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಂತರದಲ್ಲಿ
ಕುಮಾರಿ ಪ್ರತೀಕ್ಷಾ ವಿ ಬೆಳ್ತಂಗಡಿ ಇವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ವಿನೋದ್ ಸರ್ ಇವರು ಗೌರವ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಇನ್ನೋರ್ವ ತೀರ್ಪುಗಾರರಾಗಿದ್ದವರು ಧನುಷ್ ಮಂಗಳೂರು ಸರ್, ತಮಗೂ ಕೂಡ ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸುತ್ತಾ ಇವರಿಗೂ ಕೂಡ ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಸರ್ ತಮ್ಮಲ್ಲಿ. ಈಗ ಕೊನೆಯದಾಗಿ ಬಹುಶಃ ಎಲ್ಲ ಕಾರ್ಯಕ್ರಮದ ಆಯೋಜನೆಯ ಹಿಂದೆ ಇದ್ದು ಮಾರ್ಗದರ್ಶಕರಾಗಿ ನಮ್ಮೊಂದಿಗಿದ್ದವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಗಳಿಸಿದವರು ಶ್ರೀ ವಿನೋದ್ ಕರ್ಕೇರ ಸರ್. ಸರ್, ತಾವು ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಸರ್. ಥ್ಯಾಂಕ್ ಯು ಶಶಿ ಮಿತ್ತೂರ್ ಅವರೇ. ಅವ್ರಿಗೆ ಈ ಒಂದು ಕಾರ್ಯಕ್ರಮ ಮಾಡಿಬಿಟ್ಟು ಫ್ಯಾನ್ ಕ್ಲಬ್ ಕೂಡ ಉಟ್ಕೊಂಡಿದೆ ಯೂಟ್ಯೂಬಲ್ಲಿ. ಸ್ಪಾಟಲ್ಲೇ ಯಾರೋ ಒಂದು ಫ್ಯಾನ್ ಕ್ಲಬ್ ಎಲ್ಲ ಕ್ರಿಯೇಟ್ ಮಾಡಿದ್ದಾರೆ. ತುಂಬ ಉತ್ತಮವಾದ ನಿರೂಪಣೆಯನ್ನು ಮಾಡಿದ್ದಾರೆ. ಒಂದು 2 ನಿಮಿಷ ತೊಂದರೆ ಇಲ್ಲಲ್ಲ ಮಕ್ಕಳೇ, ರಿಸಲ್ಟ್ಸ್ ಅನೌನ್ಸ್ ಆಗಲಿಕ್ಕಿಂತ ಮುಂಚೆ. ಓಕೆ, ಈ ಒಂದು ಕಾರ್ಯಕ್ರಮ ಏನಿದೆ ಡ್ಯಾನ್ಸಿಂಗ್ ಸ್ಟಾರ್, ಇದು ಶ್ರೀಯುತ ಲೋಕೇಶ್ ಊರುಬೈಲು ಇವರ ಕನಸಿನ ಕೂಸು. ಈ ಕನಸಿನ ಕೂಸನ್ನು ಅವರೊಬ್ಬರೇ ಲಾಲನೆ ಪಾಲನೆ ಮಾಡಲಿಕ್ಕೆ ಆಗೋದಿಲ್ಲ ಅಂಥೇಳಿ ಅವರು ಸುದ್ದಿ ಮತ್ತು ಸಿಗ್ನೇಚರ್ಸ್ ಸಂಸ್ಥೆಗಳ ಸಹಯೋಗವನ್ನು ತೆಗೆದುಕೊಂಡಿದ್ದಾರೆ. ಈಗ ಆ ಒಂದು ಕೂಸು ಡ್ಯಾನ್ಸಿಂಗ್ ಸ್ಟಾರ್ ಕೂಸನ್ನು ಲಾಲನೆ ಪಾಲನೆ ಮಾಡುವಂಥ ಜವಾಬ್ದಾರಿಯನ್ನು ನಾವು 3 ಸಂಸ್ಥೆಗಳ ಜೊತೆ ಸೇರಿ ತಗೊಂಡಿದ್ದೇವೆ. ಬರೀ 3 ಜನ ಮಾತ್ರ ಸಾಕಾ? ಈ ಒಂದು ಕೂಸು ಬರೀ ನಮ್ಮ ಕೂಸು ಮಾತ್ರ ಅಲ್ಲ, ಇದು ಸಮಾಜದ ಕೂಸು. ಇಡೀ ಒಂದು ಸಮಾಜದ ಕನಸು, ಕಲಾವಿದರ ಕನಸು, ಕಲಾವಿದರಿಗೆ ಬೆಳೆಯುತ್ತಿರುವಂಥ ಕಲಾವಿದರಿಗೆ ಒಂದು ವೇದಿಕೆಯನ್ನು ಕಲ್ಪಿಸುವಂಥದ್ದು. ಸುಳ್ಯದಲ್ಲಿ ಪ್ರತಿಭೆಗಳು ಬೇಕಾದಷ್ಟಿದೆ. ಬೆಳಗ್ಗೆ ಹೇಳಿದ ರೀತಿಯಲ್ಲಿ ಇದು ಒಂದು ಎಜುಕೇಷನ್ಗೆ ತುಂಬಾ ಹೆಸರು ಪಡೆದಿರುವಂತಹ ಒಂದು ಜಾಗ ಆಗಿದೆ. ಹಾಗೆ ಕಲೆಯಲ್ಲೂ ಕೂಡ ದೊಡ್ಡ ದೊಡ್ಡ ಕಲಾವಿದರನ್ನು ಹುಟ್ಟು ಹಾಕ್ತಾ ಇದೆ. ಅದಕ್ಕೆ ತಕ್ಕಂಥ ವೇದಿಕೆಗಳು ಸಿಗ್ತಾ ಇಲ್ಲ ಅಂತೇಳಿ ಚಿಂತನೆ ಮಾಡಿದಾಗ ಅದಕ್ಕೊಂದು ವೇದಿಕೆಯನ್ನು ಕಲ್ಪಿಸಬೇಕು. ನಮ್ಮಲ್ಲೇ ಸುಮಾರು 100ಕ್ಕಿಂತ ಹೆಚ್ಚು ಮಕ್ಕಳು ಕಲಿತಾ ಇದ್ದಾರೆ, ಅವ್ರಿಗೂ ಕೂಡ ಒಂದು ವೇದಿಕೆ ಸಿಗಬೇಕು. ಹೊರಗಿನ ವಿದ್ಯಾರ್ಥಿಗಳಿಗೂ ವೇದಿಕೆ ಸಿಗಬೇಕು. ಇಲ್ಲಿ ಮಾಡುವಂಥ ಒಂದು ಸ್ಪರ್ಧೆ ಏನಿದೆ ಅತ್ಯಂತ ನ್ಯಾಯಯುತವಾಗಿ ಇದು ನಡಿಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು 2 ಒಳ್ಳೆ ಜಡ್ಜಸನ್ನು ಕರೆಸಿದ್ದೇವೆ. ಅವರು ಕೂಡ ಸುಮಾರು ಈಗಾಗಲೇ ಇಂಟ್ರೊಡಕ್ಷನಲ್ಲಿ ಹೇಳಿದ್ದಾರೆ. ಧನುಷ್ ಅವರು ರಿತೇಶ್ ದೇಶ್ಮುಖ್ ಬಗ್ಗೆ ಹೇಳಿದ್ರು. ಮಾತ್ರವಲ್ಲ, ನನಗೆ ಮತ್ತೆ ನೆನಪಾಯಿತು, ರಾಕಿಂಗ್ ಸ್ಟಾರ್ ಯಶ್ ಇವರ ಪ್ರತಿಭೆಯನ್ನು ನೋಡಿಬಿಟ್ಟು ದಂಗಾಗಿದ್ರು. ನಾನು ಕಣ್ಣಾರೆ ಕಂಡಿದ್ದೀನಿ. ಅಂಬಿ ಸಂಭ್ರಮದಲ್ಲಿ ಬೆಂಗಳೂರಲ್ಲಿ ನಡೆದ ಕಾರ್ಯಕ್ರಮ, ನಾನು ಕೂಡ ಅಲ್ಲಿದ್ದೆ. ಯಶ್ ಇವರನ್ನು ತೊಡೆ ಮೇಲೆ ಕೂರಿಸ್ಕೊಂಡು ಮಾತಾಡಿಸಿದ್ರು. ಅವಾಗ ಇಷ್ಟೇ ಚಿಕ್ಕ ಪುಟಾಣಿಯಾಗಿದ್ದ, ಇವನ ಪ್ರತಿಭೆಯನ್ನು ನೋಡಿಬಿಟ್ಟು ಅಂಥ ಒಬ್ಬ ಕಲಾವಿದ ಇವರು ಕೂಡ. ಹಾಗೆಯೇ ಪ್ರತೀಕ್ಷಾ ಕೂಡ ಅಷ್ಟೇ, ನೀವು ಕೇಳಿದರೆ 600ಕ್ಕೂ ಹೆಚ್ಚು ಕಾರ್ಯಕ್ರಮದಲ್ಲಿ ನೀಡಿ ಕೊನೆಗೆ DKDಯಿಂದ ಪ್ರಖ್ಯಾತಿಯನ್ನು ಪಡೆದುಕೊಂಡವರು. ಇವರು ಕೂಡ ನಿಮ್ಮ ರೀತಿಯಲ್ಲಿ ಹಲವಾರು ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ರು. ಸೋಲನ್ನು ಕಂಡಿದ್ದಾರೆ, ಗೆಲುವನ್ನು ಕಂಡಿದ್ದಾರೆ, ಒಳ್ಳೆ ಜಡ್ಜ್ಮೆಂಟ್, ಕೆಟ್ಟ ಜಡ್ಜ್ಮೆಂಟ್ ಎಲ್ಲವನ್ನೂ ಕಂಡಿದ್ದಾರೆ. ಆ ಅನುಭವ ಅವ್ರಿಗಿದೆ. ಹಾಗಾಗಿ ಅವರು ನ್ಯಾಯಯುತವಾಗಿ ಮಾಡಿದ್ದಾರೆ ಅಂತೇಳಿ ಅಂದ್ಕೊಳ್ತೀನಿ. ಬಹುಶಃ 75 ಮಕ್ಕಳಿರುವಾಗ ನಾವಿಲ್ಲಿ ಕೊಡುವಂಥ ಬಹುಮಾನ 10 ಮಾತ್ರ. 65 ಮಕ್ಕಳಿಗೆ ಬಹುಮಾನ ಸಿಗೋದಿಲ್ಲ. ಖಂಡಿತ ಅವ್ರಿಗೆ ಕೆಲವರಿಗೆ ನಿರಾಶೆ ಆಗ್ಬೋದು, ಕೆಲವರಿಗೆ ಕೋಪ ಆಗ್ಬೋದು, ಕೆಲವರಿಗೆ ಬೇಸರ ಆಗ್ಬೋದು, ಬೇರೆ ಇನ್ನೇನೋ ಭಾವನೆಗಳು ಬರ್ಬೋದು ಖಂಡಿತವಾಗಿಯೂ. ಆದರೆ ಇದು ಇವತ್ತಿಗೆ ನಿಲ್ಲುವಂಥದ್ದಲ್ಲ. ಇವತ್ತು ನೀವು ನಿಂತ್ರಿ ಅಂತ ಹೇಳಿದ್ರೆ ಮುಂದಿನ ನಿಮ್ಮ ಒಂದು, ನಾನೊಂದು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತಂದರೆ, ಕೆಲವರಿಗೆ ಯೋಗ ಅನ್ನೋದಿರುತ್ತೆ. ಕೆಲವರಿಗೆ 1ನೇ ಪ್ರಯತ್ನದಲ್ಲಿ ಸಕ್ಸಸ್ ಸಿಗ್ಬೋದು, ಕೆಲವರಿಗೆ 2ನೇ ಪ್ರಯತ್ನದಲ್ಲಿ ಸಿಗ್ಬೋದು, ಮತ್ತೊಬ್ಬನಿಗೆ 8ನೇ ಪ್ರಯತ್ನದಲ್ಲಿ ಸಿಗ್ಬೋದು. ಆ 8ನೇ ಪ್ರಯತ್ನದಲ್ಲಿ ಯಾರಿಗೆ ಸಕ್ಸಸ್ ಸಿಗುತ್ತೋ ಅವನು 7 ಪ್ರಯತ್ನಗಳನ್ನ ಮಾಡಿ 7 ವರ್ಷ ಡ್ಯಾನ್ಸಿಂಗ್ ಸ್ಟಾರಲ್ಲಿ ಮಾಡಿ ಇಲ್ಲಿ ಏನು ಪ್ರಯೋಜನ ಇಲ್ಲ ಮಾರ, ಇಲ್ಲಿ ನನಗಂತೂ ಕೊಡೋದಿಲ್ಲ, ಇವರು ಯಾವಾಗಲೂ ನೋಡೋರು ಇವ್ರದ್ದು ರಾಜಕೀಯ, ಆ ರೀತಿ ಅಂತ ಮನಸ್ಸಲ್ಲಿ ಇಟ್ಕೊಂಡು 7 ಸಲ ಪ್ರಯತ್ನ ಪಟ್ಟು 8ನೇ ಸಲ ಮಾಡದೇ ಇದ್ದರೆ ಅವನಿಗೆ 8ನೇ ಸಲ ಸಿಗುವಂಥ ಭಾಗ್ಯ ಖಂಡಿತವಾಗಿ ತಪ್ಪಿ ಹೋಗುತ್ತೆ. ಅದಕ್ಕೆ ಜಸ್ಟ್ ಒನ್ ಮೋರ್ ಟೈಮ್ ಅನ್ನೋ ಒಂದು ಪ್ರಯತ್ನ ಸತತವಾಗಿ ಮಾಡ್ತೀರಿ. ನನ್ನ ಮಕ್ಕಳಿಗೆ ಹೇಳಿಕೊಡುವಂಥದ್ದು ಅಷ್ಟೇ. ರಾಹುಲ್ ಅಷ್ಟೇ, ಆ ಒಂದು ವೇದಿಕೆ ಹತ್ತಬೇಕಂದ್ರೆ 19 ವರ್ಷದ ಶ್ರಮ ಇತ್ತು. ಅವನು ಹಲವಾರು ರಿಯಾಲಿಟಿ ಶೋಗಳಲ್ಲಿ ಹೋಗಿ ರಿಜೆಕ್ಟ್ ಆಗಿ ಬಂದ ನಂತರ ಅವನೂ ಕೂತಿದ್ದ, ಅಣ್ಣ ನಾನು ಯಾವುದೇ ಕಾರಣಕ್ಕೆ ಇನ್ನೂ ರಿಯಾಲಿಟಿ ಶೋ ಹೋಗೋದಿಲ್ಲ. ಇಲ್ಲಪ್ಪ, ಕೊನೆಯದಾಗಿ ಒಂದು ಪ್ರಯತ್ನಿಸಿ ನೋಡು ಅಂತೇಳಿ ನಾನು ಹೇಳಿದೆ. ಕೊನೆಯದಾಗಿ ಒಂದು ಇದಾದ ನಂತರ ನಾನು ನಿಮಗೆ ಹೇಳೋದಿಲ್ಲ ಅಂತ. ಆವಾಗ ಹೋಗಿದ್ದ ಅವನು DKDಗೆ. ಆವಾಗ ಅಲ್ಲಿ ಸಕ್ಸಸ್ ಸಿಕ್ತು. ಅವತ್ತು ರಾಹುಲ್ ಇಲ್ಲ ನಾನು ಹೋಗೋದಿಲ್ಲ, ಇನ್ನು ಮೇಲೆ ರಿಯಾಲಿಟಿ ಶೋಗೆ ಹೋಗೋದೇ ಇಲ್ಲ ಅಂತೇಳಿ ಕೂತಿದ್ರೆ ಅವನು ಆ DKDಗೆ ಹೋಗ್ತಾ ಇಲ್ಲ, ಆಡಿಷನ್ ಸೆಲೆಕ್ಟ್ ಆಗ್ತಾ ಇರಲಿಲ್ಲ, ವಿನ್ನರ್ ಕೂಡ ಆಗ್ತಾ ಇರಲಿಲ್ಲ. ಹಾಗಾಗಿ ಇನ್ನೊಂದು ಸಲ ಒನ್ ಮೋರ್ ಚಾನ್ಸ್ ಅಂತ ಹೇಳ್ಬಿಟ್ಟು ಪ್ರತಿ ಸಲ ಪ್ರಯತ್ನ ಪಡ್ತಾನೆ ಇರಿ. ಆಮೇಲೆ ಸೋತಾಗ ಕೇವಲ ಮತ್ತೊಬ್ಬರನ್ನು ಬೈಯೋದಲ್ಲ, ಸೋತಾಗ ಮೊದಲು ಮಾಡಬೇಕಾದ ಕೆಲಸ ನನ್ನದೇನು ತಪ್ಪಿದೆ
ಹೌದು, ನಾನು ಬೇರೆ ಕಡೆ ಎಲ್ಲ ಹೋಗಿ ಬಹುಮಾನ ಪಡ್ಕೊಂಡು ಬಂದಿದ್ದೇನೆ, ಇವತ್ತು ನನಗೆ ಬಹುಮಾನ ಸಿಗಲಿಲ್ಲ, ಏನೋ ತಪ್ಪಿದೆ. ಬೇರೆಯವರನ್ನು ದೂರ್ಲಿಕ್ಕಿಂತ ಮುಂಚೆ ಮೊದಲು ಅನಲೈಸ್ ಮಾಡಬೇಕಾಗಿರೋದು, ಅವಲೋಕನ ಮಾಡಬೇಕಾಗಿರೋದು ನನ್ನದೇನು ತಪ್ಪಿದೆ. ಇದನ್ನು ದಯವಿಟ್ಟು ಪೋಷಕರೆಲ್ಲ ಹೇಳಿಕೊಡಿ ಮಕ್ಕಳಿಗೆ. ಈ ಬೆಳಗ್ಗೆ ವೇದಿಕೆಯಲ್ಲಿ ಇದ್ದವರೆಲ್ಲ ಹೇಳಿಕೊಟ್ರು. ಯಾಕೆ ನಾವು ಸೋಲುವುದನ್ನು ಕಲಿತಾಗ ಮಾತ್ರ ನಾವು ಜೀವನದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ. ಯಾವಾಗ ಸೋಲುವುದನ್ನು ಕಲಿಯೋದಿಲ್ವೋ, ಇವತ್ತು ನೋಡ್ತಾ ಇದ್ದೀವಿ ನಾವು 98 ಮಾರ್ಕ್ಸ್ ಪಡೆದುಕೊಂಡಂಥ ಮಕ್ಕಳು ಜೀವನವನ್ನು ಎದುರಿಸಲಿಕ್ಕೆ ಆಗದೆ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಿದ್ದಾರೆ. ನಾನು ಅವಾಗವಾಗ ಹೇಳ್ತಾನೆ ಇರ್ತೀನಿ, ಹಾಗೆ ಆಗೋದು ಬೇಡ. ಮಕ್ಕಳು ಸೋಲೋದನ್ನು ಗೆಲ್ಲೋದನ್ನು ಎಲ್ಲವನ್ನು ಕಲೀಲಿ, ಎಲ್ಲವನ್ನು ಸಮನಾಗಿ ತೆಗೆದುಕೊಳ್ತಾ ಒಂದು ಒಳ್ಳೆ ರೀತಿಯ ಜಡ್ಜ್ಮೆಂಟ್ ಬಂದಿದೆ ಅಂತ ಅಂದ್ಕೊಂಡಿದ್ದೇನೆ. ಏನಾದರೂ ನಿರಾಶೆಗಳಿದ್ರೆ, ಯಾಕೆಂದರೆ ಪ್ರತಿಯೊಬ್ಬರಿಗೂ ಒಂದೊಂದು ಇದೆ. ಈಗ ನೀವೇ ನಿಮ್ಮಲ್ಲಿ 10 ಜನರಲ್ಲಿ ನೀವು ಇಷ್ಟು ಜನ ಕೂತಿದ್ದೀರಲ್ಲ, ನಿಮಗೆ ಒಂದು ಸ್ಕೋರ್ ಶೀಟನ್ನು ಕೊಟ್ಟು ಜಡ್ಜ್ಮೆಂಟ್ ಮಾಡಿ ಅಂತ ಹೇಳಿದ್ರೆ ಖಂಡಿತವಾಗಿ ಎಲ್ಲರೂ ಒಂದೇ ಜಡ್ಜ್ಮೆಂಟ್ ಮಾಡಲಿಕ್ಕೆ ಸಾಧ್ಯನಾ? ಮಾಡಲಿಕ್ಕೆ ಆಗುತ್ತಾ? ಇಲ್ಲ, ಖಂಡಿತ ಆಗೋದಿಲ್ಲ. ಕನಿಷ್ಠ ಪಕ್ಷ ಒಂದು 20 ಜನರನ್ನು ವಿನ್ನರ್ಸ್ನ ಆಯ್ಕೆ ಮಾಡ್ತೀರ ನೀವು, 20 ಜನ ಆಯ್ಕೆ. ಹಾಗಾಗಿ ಅವರ ಕೆಲಸವನ್ನು ಅವರು ನ್ಯಾಯಯುತವಾಗಿ ಮಾಡಿದ್ದಾರೆ ಅನ್ನೋದು ನನಗೆ ಇದು ನೋಡಿದಾಗ ಗೊತ್ತಾಗಿದೆ. ಎಲ್ಲರೂ ಕೂಡ ಸಂತೋಷ ಪಡ್ತೀರಾ ಅಂತ ಅಂದ್ಕೊಂಡು, ಲೋಕೇಶ್ ಸರ್ ಅವರ ಈ ಒಂದು ಪ್ರಯತ್ನ ಈ ರೀತಿಯ ಮುಂದುವರಿಲಿ. ನಮ್ಮ ಸಿಗ್ನೇಚರ್ನ ಸಹಯೋಗ ಅಂತೂ ಖಂಡಿತ ಇದ್ದೇ ಇರುತ್ತೆ. ಸುದ್ದಿ ಸಂಸ್ಥೆ ಅಂತೂ ಖಂಡಿತ ನಮ್ಮ ಜೊತೆ ಯಾವಾಗಲೂ ಇದ್ದೇ ಇರ್ತಾರೆ ಅನ್ನೋದು ಈ ಒಂದು 3 ಸಂಸ್ಥೆಗಳು ಸೇರಿ. ನಾನು ಇಲ್ಲಿ ಅಲ್ಲ, ನಾನು ಯೋಚನೆ ಮಾಡ್ತಿದ್ದೆ, ನಾನು ಲೋಕೇಶ್ ಸರ್ ಹತ್ರ ಆಗಲೇ ಮಾತಾಡ್ತಿದ್ದೆ, ಸರ್ ಮುಂದಿನ ವರ್ಷ ಬಯಲು ಪ್ರದೇಶದಲ್ಲೆಲ್ಲ ಹೊರಗಡೆ ದೊಡ್ಡ ಸ್ಟೇಜ್ ಹಾಕ್ಬಿಟ್ಟು ದೊಡ್ಡ ಮಟ್ಟದಲ್ಲಿ ಮಾಡುವ ಅಂತ ಹೇಳ್ಬಿಟ್ಟು ಸೀಸನ್ 3ನ ಕನಸು ಇದೆ. ನಿಮ್ಮೆಲ್ಲರ ಸಹಕಾರ ಮುಖ್ಯ. ಖಂಡಿತ ಸಹಕಾರ ಕೊಡ್ತೀರಲ್ವ? ಕೇವಲ ಮಕ್ಕಳು ಮಾತ್ರ ಇದು ಮಾಡೋದು ಮಾತ್ರ ಅಲ್ಲ, ಖಂಡಿತವಾಗಿಯೂ ನಾನು ಇದೊಂದು ವೇದಿಕೆಯಲ್ಲಿ ನಿಂತು ನಾನು 2-3 ಸಲ ಪ್ರಾಮಿಸ್ ಮಾಡಿದ್ದೇನೆ, ಅದನ್ನ ಮಾಡಿದ್ದೇನೆ. ನಮ್ಮ ಡ್ಯಾನ್ಸಿಂಗ್ ಸ್ಟಾರ್ ಮುಂದೊಂದು ದಿನ ಖಂಡಿತವಾಗಿಯೂ ಈ ಸಭಾಂಗಣ ಅಲ್ಲ, ಹೊರಗಿನ ದೊಡ್ಡ ಸಭಾಂಗಣದಲ್ಲಿ ನಾವು ವೇದಿಕೆಯನ್ನು ಹಾಕಿ ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ ಅನ್ನೋದನ್ನು ನಾನು ಈ ವೇದಿಕೆಯಲ್ಲಿ ಇವತ್ತು ನಿಂತು ಪ್ರಾಮಿಸ್ ಮಾಡ್ತೇನೆ. ಅದನ್ನೆಲ್ಲ ಕನಸು ಮಾಡಬೇಕಾದ್ರೆ ನನಗೆ ನಿಮ್ಮೆಲ್ಲರ ಸಹಕಾರ ಮುಖ್ಯ ಅಂತ ಹೇಳ್ತಾ ಈ ಮಾತುಗಳನ್ನ ಮುಗಿಸ್ತಿದ್ದೇನೆ. ಧನ್ಯವಾದಗಳು ಸರ್ ತಮ್ಮ ಮಾತಿಗಾಗಿ. ಮುಂದೆ ಈ ಕಾರ್ಯಕ್ರಮದ ಮುಖ್ಯ ರೂವಾರಿ, ಸಾರಥಿ ಅಂತಲೇ ಹೇಳ್ಬೋದು, ರಂಗಮಯೂರಿ ಕಲಾಶಾಲೆಯ ಸಂಚಾಲಕರಾಗಿದ್ದುಕೊಂಡು ಬಹುಶಃ ಇವತ್ತಿನ ದಿನ ನೀವು ಗಮನಿಸಿರ್ಬೋದು, ಇಲ್ಲೆಲ್ಲ ಓಡಾಡ್ತಾ ಇರುವವರೆಲ್ಲ ಪೋಷಕ ಬಂಧುಗಳಿರ್ಬೋದು, ಪ್ರೀತಿಯ ವಿದ್ಯಾರ್ಥಿ, ಅವರೆಲ್ಲೋ ಮೂಲೆಯಲ್ಲಿ ಕೂತುಕೊಂಡು ಕಾರ್ಯಕ್ರಮ ನೋಡ್ತಾ ಇದ್ರು ಅಷ್ಟೇ. ಸೊ ಅಷ್ಟು ಕಾರ್ಯಕ್ರಮ ಅವ್ರು ಮಾಡಲಿಕ್ಕಿಲ್ಲ ಅಂತಲ್ಲ, ಮಾಡ್ಬೋದು, ಅವರೊಬ್ಬರೇ ನಿಂತು ಮಾಡ್ಬೋದು. ಆದರೆ ಎಲ್ಲರಿಗೂ ಕೂಡ ಅವಕಾಶವನ್ನು ಕೊಟ್ಟು ಅವರು ಕೂಡ ಮುಂದೆ ಬರಲಿ ಅನ್ನುವಂಥ ರೀತಿಯಿಂದ ಇವತ್ತಿನ ದಿನ ಎಲ್ಲ ವಿದ್ಯಾರ್ಥಿಗಳಿರ್ಬೋದು, ಪೋಷಕ ಬಂಧುಗಳನ್ನು ಕೂಡ ವೇದಿಕೆಯಲ್ಲಿ ಬಳಸಿಕೊಂಡು ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸೋದಕ್ಕೆ ಕಾರಣೀಕರ್ತ ಲೋಕೇಶ್ ಬೈಲ್ ಸರ್ ತಾವು ಕಾರ್ಯಕ್ರಮದ ಬಗ್ಗೆ ಮಾತನಾಡಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ಳೋದಿಲ್ಲ, ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ ಅಷ್ಟೇ. ಥ್ಯಾಂಕ್ ಯು ಶಶಿ. ಜಾಸ್ತಿ ಸಮಯ ತಗೊಳ್ಳೋದಿಲ್ಲ. ನಾವು ಸಮಯದ ಬಗ್ಗೆ ನಾನು 10:45ಕ್ಕೆ ಬಿಡ್ತೇನೆ ಅಂತ ನಾನು ಕಾರ್ಯಕ್ರಮದಲ್ಲಿ ಹೇಳಿದ್ದೆ. 10:15 ತಪ್ಪಿದ್ರೆ 10:45 ಒಳಗಡೆ ಎಲ್ಲ ವೈಂಡಪ್ ಆಗಿ ಹೋಗ್ತೇವೆ ಅಂತ. ಸೊ ದಯವಿಟ್ಟು ಮೇಡಮ್ ಬನ್ನಿ, ಕೃಷ್ಣ ಸರ್, ಕುಂಕುಮ್ ಸರ್ ಬನ್ನಿ, ಜಯಲಕ್ಷ್ಮಿ ಬನ್ನಿ, ನಾನು ಮತ್ತೆ ಕರೆಯೋದಿಲ್ಲ, ದಯವಿಟ್ಟು ವೇದಿಕೆಗೆ ಬನ್ನಿ. ಪ್ರಶಾಂತ್ ಬನ್ನಿ, ಮುರಳೀಕೃಷ್ಣ ಬನ್ನಿ, ಪ್ರಕಾಶ್ ಲೈಟಿಂಗ್ಸ್ ಯಾರು ಇದ್ದರೆ ದಯವಿಟ್ಟು ವೇದಿಕೆ ಬನ್ನಿ. ಶ್ರೀರಾಮ್ ದಾಮಡ್ಕಾರು ಬರಲಿಕ್ಕಾಗ್ತದಾ? ಇಲ್ಲ, ಓಕೆ ಬನ್ನಿ. ದಿಶಾ ಬನ್ನಿ, ಸೀನಿಯರ್ ಸ್ಟೂಡೆಂಟ್ಸ್ ಬನ್ನಿ, ಪಾರ್ಟಿಸಿಪೇಟ್ ಮಾಡಿದವ್ರು ಬೇಡ, ದಯವಿಟ್ಟು ನಿಂತ್ಕೊಳ್ಳಿ. ರಜನಿ ಅಕ್ಕ ಬನ್ನಿ, ಸವಿತಾ ನಾರ್ಕೋಡ್ ಬನ್ನಿ, ನಾನು ಮತ್ತೆ ಪದೇ ಕರೀಲಿಕ್ಕಿಲ್ಲ, ದಯವಿಟ್ಟು ಬನ್ನಿ. ರಂಜಿತ್ ಅಡ್ತಲೆ ಬನ್ನಿ. ಇಲ್ಲಿ ಬೇಗ ಮುಗಿಸುವ ಕೆಲಸವನ್ನು. ಸೊ ಕೂಸು ಅಂತ ಸರಿ ಹೇಳಿದ್ರು. ಆ ಕೂಸನ್ನು ಡೆಲಿವರಿ ಆಗುವಾಗ ಬಹಳ ಕಷ್ಟ ಇತ್ತು, ಅಷ್ಟು ಸುಲಭ ಇರಲಿಲ್ಲ. ಡೆಲಿವರಿ ಮಾಡೋದು ಬಹಳ ಕಷ್ಟ ಇತ್ತು. ನಾರ್ಮಲ್ಲ ಸಿಸೇರಿಯನ್ ಅಂತ ಹೇಳ್ಕೊಂಡು ಕಡೆಗೆ ಒಂದು ಹಂತಕ್ಕೆ ಬಂತು. ಸೊ ನಿಮ್ಮೆಲ್ಲರೂ ನನಗೆ ಒಳಗೊಳ್ಬೇಕು ಅಂತಂದು ಆಸೆ ಇತ್ತು. ರಂಗಮಯೂರಿ ಎಲ್ಲರನ್ನು ಒಳಗೊಂಡು ಒಂದು ಕಾರ್ಯಕ್ರಮ ಮಾಡಬೇಕು ಅಂತ. ಅದಕ್ಕೋಸ್ಕರನೇ ರಂಗಮಯೂರಿಯ ಪೇರೆಂಟ್ ಜೊತೆಗೆ ಸರ್ಟಿಫಿಕೇಟ್ ಕೊಡಲಿಕ್ಕೆ ನಾನು ನಿಮ್ಮನ್ನೇ ಕರೆದಿದ್ದು. ನಾನು ಪ್ರತಿಯೊಬ್ಬರಿಗೆ ಹೇಳಿದ್ದೆ. ಸೊ ಹಾಗಾಗಿ ನೀವು ಇದರ ಒಂದು ಭಾಗ ಆಗಿದ್ದೀರಾ. ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ನೀನು ಆಗಿದ್ದೀರಾ. ನಮಗೆ ಒಂದಿಷ್ಟು ಹಣಕಾಸಿನ ಅಡಚಣೆಯನ್ನು ದಾಟಿದ್ದಕ್ಕೆ ನಾನು ಪ್ರತಿ ಪೋಷಕರಿಗೆ ಒಂದೊಂದು ಲಕ್ಕಿ ಡಿಪ್ ಕೂಪನ್ ಕೊಟ್ಟಿದ್ದೆ. ಸೊ ಎಲ್ಲ ಪೋಷಕರಿಗೆ ನಾನು ಧನ್ಯವಾದ ಹೇಳ್ತೇನೆ. ಅದರ ಜೊತೆಗೆ ಒಂದಿಷ್ಟು ಒಳ್ಳೆಯ ಮನಸ್ಸಿನ ಸ್ಪಾನ್ಸರ್ ಸಿಕ್ಕಿದ್ದಾರೆ. ಅಲ್ಲಿ ಹೋಗಿ ಮೇಡಮ್, ಆಚೆ ಸ್ವಲ್ಪ ಹೆಚ್ಚಾಗಿ ಅವರನ್ನು ಕೂಡ ನಾನು ನೆನಪಿಸ್ಕೊಳ್ತೇನೆ. ಪುನರ್ವಿ ಒಮ್ಮೆ ಮೊಮೆಂಟು ತಗೊಂಡು ನೀನು ಆಮೇಲೆ ಕೊಡ್ತೇನೆ. ಸೊ ನಾನು ಒಂದಿಷ್ಟು ನೆನಪಿಸ್ಕೊಂಡು ಒಂದಿಷ್ಟು ಅವ್ರಿಗೇನೋ ಕೊಡಬೇಕು, ಏನು ಕೊಡೋದು ಗೊತ್ತಿಲ್ಲ, ಆದರೆ ಗೌರವ ಅರ್ಪಣೆ ಅಂತ ಒಂದು ರಂಗಮಯೂರಿಯಿಂದ ನಾನು ಒಂದಿಷ್ಟು ಪೋಷಕರಿಗೆ ಇಲ್ಲಿಷ್ಟು ಕೆಲಸ ಮಾಡಿದವರು ನಾನು ಕೊಡಬೇಕು ಅಂತ ಯೋಚನೆ ಮಾಡಿದ್ದೇನೆ. ಹಾಗೆ ಶಿವಪ್ರಸಾದ್ ಆಲೆಟ್ಟಿ ಈಗಾಗಲೇ ಹೋದರು, ಅವರಿಗೆ ಬೇರೆ ಕೆಲಸ ನಿಮಿತ್ತ. ಶಶಿಕಾಂತ್ ಮಿತ್ತೂರು ರಂಗಮಯೂರಿ ಇದ್ದಂಥ ಒಬ್ಬ ಹುಡುಗ. ಆರಂಭದ ದಿನದಿಂದ ರಂಗಮಯೂರಿಯ ಜೊತೆ ಕೈ ಜೋಡಿಸಿದಂಥ ಒಂದು ಮಿತ್ರ, ಗೆಳೆಯ, ಒಂದು ತಮ್ಮನಂಥ ಗೆಳೆಯ. ಸೊ ಚಂದದ ಒಂದು ನಿರೂಪಣೆ ಮಾಡಿದ್ದಾರೆ ಇವತ್ತಿನ ಕಾರ್ಯಕ್ರಮಕ್ಕೆ. ಜೋರಾದ ಚಪ್ಪಾಳೆ ತೊಟ್ಟು ಅವನಿಗೊಂದು ಮೊಮೆಂಟೋ ಕೊಡ್ತೇನೆ. ಬನ್ನಿ ಶಶಿಕಾಂತ್. ಥ್ಯಾಂಕ್ ಯು ಸೋ ಮಚ್.
ಸೊ ಉಷಾ ಮೇಡಮ್ ದಯವಿಟ್ಟು ಬನ್ನಿ ಮುಂದೆ. ಇದು ನಿಮಗೆ, ನಿಮ್ಮ ಸಹಕಾರಕ್ಕೆ, ನಿಮ್ಮ ಪ್ರೀತಿಗೆ. ಜಯಕೃಷ್ಣ ಮೇಡಮ್, ಕೃಷ್ಣ ಬೆಟ್ಟ, ಮೇಘ, ಅಪ್ಪು ಎಲ್ಲಿದ್ದಾನೆ? ಬರ, ಎಲ್ಲಿದ್ದಾನೆ? 4 ಜನ ಒಟ್ಟಿಗೆ ಬನ್ನಿ ನೀವು. ಬಹುಶಃ ಇದೊಂದು ನಮ್ಮದೊಂದು ಕುಟುಂಬ. ಈ 4 ಜನರು ಸದಾ ರಂಗಮಯೂರ ಜೊತೆ ಇರುವರು. ಮ್ಯೂಸಿಕಲ್ಲಿ ಪಾಪ ಅವನು ತುಂಬ ಕಷ್ಟಪಟ್ಟ. ಲ್ಯಾಪ್ಟಾಪ್ ಸ್ವಲ್ಪ ಹ್ಯಾಂಗ್ ಆಗ್ತಿತ್ತು. ಆ ಮಿಡ್ಲಲ್ಲಿ ನನಗೊಂದು ಸ್ವಲ್ಪ BP ರೈಸ್ ಆಯಿತು, ಕ್ಷಮೆ ಇರಲಿ. ಬಾ ಮಗ. ಎಲ್ಲರ ಪರವಾಗಿ, ರಂಗಮಯೂರ ಇಡೀ ಕುಟುಂಬದ ಪರವಾಗಿ ಕೃಷ್ಣಣ್ಣ, ಇದು ನಿಮಗೆ ಮೇಘ, ಜಯಕ್ಕ, ಅಪ್ಪು. ಥ್ಯಾಂಕ್ ಯು ಸೋ ಮಚ್. ಸ್ವಾತಿ ಲೈಟಿಂಗ್ಸ್ನ ಸಿಬ್ಬಂದಿ ಇಲ್ಲಿದೆ, ಪ್ರಜ್ಜು. ಬಹುಶಃ ಇದು 1 ವಾರದ ಕತೆ. ಇದು ಬೆಳಿಗ್ಗೆಯಿಂದ ಲೈಟ್ ಕಟ್ಟೋದೇ ಆಯಿತು. ಅಷ್ಟು ನಿಮ್ಗೊಂದು ಕೆಳಗಡೆ ಒಂದು ಜನರೇಟರ್ ನೋಡಿದರೆ ಗೊತ್ತಾಗ್ಬೋದು, ಇದಿಷ್ಟು ವೈರ್ಗಳನ್ನು ರಾಶಿ ನೋಡಿದ್ರೆ ಗೊತ್ತಾಗ್ಬೋದು. ಇಡೀ ಒಂದಿಷ್ಟು ಕೆಲಸವನ್ನು, ಹೊಣೆಯನ್ನು ಹೊತ್ಕೊಂಡು ಕೆಲಸ ಮಾಡಿದಂಥ ಸ್ವಾತಿ ಲೈಟಿಂಗ್ಸ್ ಪ್ರಕಾಶಣ್ಣನ ಜೊತೆಗೆ ಪ್ರಜ್ಜು, ಇದು ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಸೋನಾ ನಾರ್ಕೋಡಿಯಲ್ಲಿ, ಬಹುಶಃ ಸೋನನಿಗೆ ಅವಳು ನಮ್ಮಲ್ಲಿ ನಮ್ಮ ವಿದ್ಯಾರ್ಥಿನಿ. ಅವಳಿಗೊಂದು ಜವಾಬ್ದಾರಿ ಕೊಟ್ಟೆ ಇವತ್ತು. ಮಾಡ್ತಾಳೆ ಇಲ್ಲ ನೋಡುವ ಅಂತ. ನೀನು ಅವಳು ಆ್ಯಕ್ಚುಲಿ ಎದ್ದು ಹೋಗ್ತಾ ಇದ್ಲು ಮಧ್ಯೆ ನೋಡುವ ಆಗ್ತದ ಇಲ್ಲ ಅಂತ ನೋಡಿದ್ದು. ನಮ್ಮ ಮಕ್ಕಳನ್ನು ನಾವು ಬೆಳೆಸುವ ನಿಟ್ಟಿನಲ್ಲಿ ಒಂದು ಟೈಮಿಂಗ್ಸಲ್ಲಿ ಅವಳು ಮಧ್ಯಾಹ್ನ 2 ಗಂಟೆಗೆ ಕೂತವಳು, ಇವಾಗ ಎದ್ದಿದ್ದು. ಸೋನಾ ಅಕ್ಕ ನಿಮಗೆ, ಇದು ಸೋನನಿಗೆ. ಥ್ಯಾಂಕ್ ಯು. ರಂಜಿತ್ ಸರ್ ಇಲ್ಲಿದೆ, ರಂಜಿತ್ ಅಡ್ತಲೆ ಬರಬೇಕು. ಇವತ್ತಿನ ಕಾರ್ಯಕ್ರಮದ ಟ್ರೋಫಿಯನ್ನು ಸ್ಪಾನ್ಸರ್ ಮಾಡಿದ್ದು ಪ್ರಣವ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ. ಸೊ ಪ್ರಣವ ಸೌಹಾರ್ದಕ್ಕಾಗಿ ನೀವು ನಮ್ಮ ಜೊತೆ ಇದ್ದಿದ್ದಕ್ಕಾಗಿ ರಂಜಿತ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಅದರೊಟ್ಟಿಗೆ ರಂಜಿತ್ ಅಣ್ಣ ನಮ್ಮ ನಾಟಕದ ಒಂದು ಪಾತ್ರಧಾರಿ. ವಿಶ್ವಮಾನವ ಅಂತ ನಾಟಕ ಮಾಡಿದ್ವಿ, ಅದರಲ್ಲಿ ನಮ್ಮ ರಂಜಿತ್ ಅಣ್ಣ ಜೊತೆಗಿದ್ರು. ಥ್ಯಾಂಕ್ ಯು ಸೋ ಮಚ್ ರಂಜಿತ್ ಅಣ್ಣ. ನೋಡಿ. ಸೊ ಸೌಮ್ಯಕ್ಕೆ ಎಲ್ಲಿದ್ದಾರೆ? ಬನ್ನಿ ಸೌಮ್ಯಕ್ಕೆ. ಬಹುಶಃ ಈ ರಂಗಮಯೂರಿಯಲ್ಲಿ ನೆಲ ಒರೆಸೋದ್ರಿಂದ ಹಿಡಿದು, ಕಸ ಗುಡಿಸೋದ್ರಿಂದ ಹಿಡಿದು, ಮಕ್ಕಳನ್ನು ಮೈಂಟೈನ್ ಮಾಡೋದ್ರಿಂದ ಹಿಡಿದು, ಪೇರೆಂಟಿಗೆ ಫೋನ್ ಮಾಡೋದ್ರಿಂದ ಅಷ್ಟೂ ಕೆಲಸವನ್ನು ಸೌಮ್ಯ, ರಾಘವೇಂದ್ರ, ಅಲಂಕಲ್ಯ. ರಾಘವೇಂದ್ರ ಅಣ್ಣನಿಗೆ ನಾನು ದೊಡ್ಡ ಥ್ಯಾಂಕ್ಸ್ ಹೇಳ್ತೇನೆ. ಇದಾರ ಇಲ್ಲಿ? ಇಲ್ಲ. ಸೊ ಸೌಮ್ಯಕ್ಕ, ನಿಮ್ಮ ಪ್ರೀತಿ ಸಹಕಾರಕ್ಕೆ ಇದು ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಸುದ್ದಿ ಇಂದ ಶ್ರೀಧಾಮ್ ಅಡ್ಕಾರ. ಬಹುಶಃ ಶ್ರೀಧಾಮನ ಅಂತ ಟೆಕ್ನಿಷಿಯನ್ ನಾನು ನೋಡಲೇ ಇಲ್ಲ ಇತ್ತೀಚೆಗೆ. ಸದ್ಯದ ಮಟ್ಟಿಗೆ ಈ ಸುಳ್ಯ ತಾಲೂಕು ಅಂತಲ್ಲ ಸರ್, ನಿಮಗೆ ಮಂಗಳೂರು, ಬೆಂಗಳೂರಲ್ಲಿ ಕೂಡ ಅಂಥ ಟೆಕ್ನಿಷಿಯನ್ ನಂಗೆ ಸಿಗಲಿಲ್ಲ. ಬಹುಶಃ ಶ್ರೀಧಾಮ ಏನಾದರೂ ಬೆಂಗಳೂರು ಸೈಡಿಗೆ ಹೋದರೆ ಅವನನ್ನು ಹಿಡಿದು ಮುಟ್ಲಿಕ್ಕೆ ಆಗೋದಿಲ್ಲ. ಬಹುಶಃ ಅಂಥ ಒಂದು ಒಳ್ಳೆಯ ಟೆಕ್ನಿಷಿಯನ್, ಅವರು ಒಳ್ಳೆಯ ಒಂದು ತಂಡ ಇಲ್ಲಿ ಇದೆ. ಬಹುಶಃ ಶ್ರೀಧಾಮನ ನಾನು ಕರೀದಿಲ್ಲ, ಯತೀಶ್ನ ನಾನು ಕರ್ಕೊಂಡು ಕೊಡ್ತೇನೆ. ಬನ್ನಿ ಯತೀಶ್, ಬನ್ನಿ ಬನ್ನಿ ಬನ್ನಿ. ಇದು ಶ್ರೀಧಾಮ, ಯತೀಶ್, ನಿಮ್ಮ ಇಡೀ ಟೆಕ್ನಿಕಲ್ ತಂಡದ ಪರವಾಗಿ ನಿಮಗೆ ಥ್ಯಾಂಕ್ ಯು ಸೋ ಮಚ್. ಮುರಳಿ ಕೃಷ್ಣ ಇಲ್ಲಿ, ಇದು ಮುರಳಿಗೆ. ಇವನೊಂದು ಯೂಟ್ಯೂಬ್ ಚಾನಲ್ ಇದೆ, ಕೃಷ್ಣ ಕ್ರಿಯೇಷನ್ ಅಂತಿದೆ. ಬಹುಶಃ ಎಲ್ಲ ತುಂಬ ಟೆಕ್ನಿಕಲ್ ಆಗಿ ತುಂಬ ಕಲ್ತ್ಕೊಂಡಿದ್ದಾನೆ ಹುಡುಗ, ತುಂಬ ವರ್ಕ್ ಮಾಡ್ತಾನೆ. ಇವನು ನಮ್ಮ ಹುಡುಗ ಕೃಷ್ಣ, ಇನ್ನೇನಿಗೆ ಥ್ಯಾಂಕ್ ಯು ಸೋ ಮಚ್. ಸೊ ರಾಹುಲ್ ಸರಿಗೆ ಮತ್ತು ವಿನೋದ್ ಸರಿಗೆ ನಾನು ಮೊಮೆಂಟ್ ಕೊಡೋದಿಲ್ಲ, ಅವರು ಸದಾ ನಮ್ಮ ಜೊತೆ ಇರೋರು. ಇನ್ನೊಂದು ಬೇಕು, ಕುಂಕುಮ್ ಸರ್ ದಯವಿಟ್ಟು ಬನ್ನಿ. ಯಾಕೆ ಬನ್ನಿ ಅಂತ ನಾನು ಹೇಳ್ತೇನೆ, ಇದು ನಮಗೆ ನಿಮ್ಮದು ಮಾತ್ರ ಅಡ್ವರ್ಟೈಸ್ ಮಾಡಿದರೆ ಸಾಕಾಗೋದಿಲ್ಲ. ರಂಗಮಯೂರಿದು ಗೌರವ ಸ್ಮರಣೆಗೆ ಅಂತ ನೀವು ಕೂತಿರೋ ಜಾಗದಲ್ಲಿ ಇದನ್ನು ಇಟ್ಕೋಬೇಕು ಸರ್. ಒಂದಿಷ್ಟು ಜನ ಬರ್ತಾರೆ ರಂಗಮಯೂರಿ ಅಂತ ಗೊತ್ತಾಗ್ತದೆ. ನಿಮ್ಮ ಪ್ರೀತಿ ಸಹಕಾರ ನಮಗೆ ತುಂಬ ಮುಖ್ಯ. ಮುಂದಿನ ದಿನಗಳಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ಜೊತೆಯಾಗಿ ಒಂದಿಷ್ಟು ಕೆಲಸ ಮಾಡುವ. ಥ್ಯಾಂಕ್ ಯು. ಸೊ ಈಗ ಇದರ ಜೊತೆಗೆ ಪೇರೆಂಟ್ಗಳಿಗೆ ಆಮೇಲೆ ಧನ್ಯವಾದ ನಾನು ಸಮರ್ಪಣೆ ಮಾಡೋದಿಲ್ಲ. ಯಾರಾದರೂ ಬಿಟ್ಟು ಹೋದರೆ ಕ್ಷಮೆ ಇರಲಿ. ಯಾರಿಗಾದರೂ ಮನಸ್ಸಿಗೆ ನಾನು ರಂಗಮಯೂರಿ ಕಡೆಯಿಂದ ಲೋಕೇಶ್ ಏನಾದ್ರು ಹರ್ಟ್ ಮಾಡಿದರೆ ಕ್ಷಮೆ ಇರಲಿ. ಆ ಕ್ಷಣಕ್ಕೆ ನಾವು ತುಂಬ ಅಗ್ರೆಸಿವ್ ಆಗಿ ನಾನು ಕೆಲಸ ಮಾಡ್ತೇನೆ. ನಾವು ತುಂಬ ಜನ ಬಯಸ್ಕೊಂಡಿರ್ತಾರೆ. ಕ್ಷಮೆ ಇರಲಿ ಅಕ್ಕ ಎಲ್ರಿಗೂ. ಶಶಿಕಾಂತ್ ನಿಮಗೆ ಕ್ಷಮೆ ಇರಲಿ. ಶ್ರೀಧಾಮ್ ಅಡ್ಕಾರು ಕ್ಷಮೆ ಇರಲಿ. ಸೊ ಎಲ್ರಿಗೂ ಬೈದಿರ್ತೇನೆ ಒಂದಿಷ್ಟು. ಅದು ಕೆಲಸದ ವಿಷಯದಲ್ಲಿ ಮಾತ್ರ ಅಲ್ಲದೆ ಬೇರೆ ವಿಷಯದಲ್ಲಿ ನಾನು ಯಾವುದು ತಗೊಳ್ಳೋದಿಲ್ಲ. ಸೊ ಕಸಿನ್ ಪ್ರಶಾಂತ್ ಇದ್ದಾನೆ, ಏನಾದರೂ ಹೆಚ್ಚು ಕಮ್ಮಿ ಆದರೆ ಕ್ಷಮೆ ಇರಲಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ಕೊಳ್ತಾ ಈಗ ಕಾರ್ಯಕ್ರಮದ ಕಡೆಯದಾಗಿ ಜಡ್ಜಸ್ಸಿಗೆ ನಾನು ಆಲ್ರೆಡಿ ಥ್ಯಾಂಕ್ಸ್ ಹೇಳಿದ್ದೇನೆ. ಕಡೆಯದಾಗಿ ಬಹುಮಾನದ ಹಾಗೆ ಬೇರೆ ತಂಡಗಳಿಂದ ಯಾರಾದರೂ ಇಲ್ಲಿಗೆ ಬಂದು ರಂಗಮಯೂರಿಗೆ ಬಂದಿರೋದ್ರೆ ದಯವಿಟ್ಟು ಇವರು ನಮ್ಮ ಜಯಶ್ರೀ ಮೇಡಮ್ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಮತ್ತು ಫ್ಯೂಷನ್ ಡ್ಯಾನ್ಸ್ನವರು ಇರ್ಬೋದು, ಮಂಜು ಬ್ರದರ್ಸ್ ಇರ್ಬೋದು, ಡಿನೋಯೇಟೆಡ್ ಇರ್ಬೋದು, ಅವ್ರನ್ನೆಲ್ಲ ನಾವು ಗುರುತಿಸ್ಕೊಳ್ತೇವೆ. ಸುಳ್ಯದ ರಂಗಮಯೂರಿ ಅವ್ರನ್ನೆಲ್ಲ ಒಳಗೊಂಡು ಕಾರ್ಯಕ್ರಮ ಮಾಡ್ತೇವೆ. ಸೊ ಮುಂದಿನ ದಿನಗಳಲ್ಲಿ ನೀವೆಲ್ಲರ ಸಹಕಾರ ಪ್ರೀತಿ ಇರಲಿ ಅಂತ. ಯಾಕಂದರೆ 30ನೇ ತಾರೀಕು ಲಾಸ್ಟ್ ಡೇಟು ಅಂತ ಇದ್ದಾಗ
ನಿನ್ನೆ ನೈಟ್ ಕೂಡ ಒಂದು 10-15 ಮಕ್ಕಳು ಕಾಲ್ ಮಾಡಿದ್ರು. ಬಹುಶಃ 9 ಗಂಟೆ ರಾತ್ರಿಗೆ ಸಾಧ್ಯನೇ ಇಲ್ಲ ಅಂತ ಹೇಳಿದೆ. ಅದು ಅವ್ರ ಮನಸ್ಸಿಗೆ ಬೇಜಾರಾಗಿರ್ಬೋದು, ಆದರೆ ಅನಿವಾರ್ಯ. ಒಂದು ಕಾಂಪಿಟೇಷನ್ ಅಂತ ಹೇಳುವಾಗ ಇಷ್ಟೊಂದು ಆಗೋದು ಅನಿವಾರ್ಯ. ಸಮಯವನ್ನು ಜಾಸ್ತಿ ತಗೊಳ್ಳೋದಿಲ್ಲ. ಎಲ್ರಿಗೂ ಪ್ರೀತಿಯಿಂದ ಹೊಂದಿಸ್ಕೊಳ್ತಾ ಈಗ ಲಾಸ್ಟ್ ಕಡೆಯ ಒಂದು ಕಾರ್ಯಕ್ರಮ ಶಶಿಕಾಂತ್ ಕೈಲಿ ಕೊಡ್ತೇನೆ, ಬಹುಮಾನ ವಿತರಣೆ. ಬಹುಶಃ ಗೆದ್ದವರು ಸೋತವರು ಎಲ್ಲರೂ ನಾವು ಒಟ್ಟಿಗೆ ಖುಷಿಯಾಗಿ ಹೋಗಬೇಕು, ಖುಷಿಯಾಗಿ ನಗಾಡ್ತಾ ಹೋಗಬೇಕು. ಈ ಪ್ರೀತಿ ವಿಶ್ವಾಸ ಹಾಗೇ ಇರಲಿ. ಮತ್ತೆ ಸಿಕ್ಕುವ. ಎಸ್, ಧನ್ಯವಾದಗಳು ಸರ್ ತಮಗೆ. ಹಾಗೆಯೇ ಉಳಿಬಿಟ್ಟು ಬೀಳದ ಕಲ್ಲು ಶಿಲೆಯಾಗಿ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ನಿಮ್ಮ ಬೈಗುಳಿಗಳೇ ನಮಗೆ ದಾರಿದೀಪವಾಗಲಿ, ನಿಮ್ಮ ಮಾರ್ಗದರ್ಶಕನೇ ಆಗಲಿ ಅಂತ ಹೇಳುತ್ತಾ ಮುಂದೆ ನೀವೆಲ್ಲರೂ ಕಾತುರತೆಯಿಂದ ಕಾಯುವಂಥ ಕ್ಷಣ ಡ್ಯಾನ್ಸಿಂಗ್ ಸ್ಟಾರ್ ಸೀಸನ್ 2 ಇದರ ಬಹುಮಾನ ವಿತರಣಾ ಸಮಾರಂಭ. ಬಹುಶಃ ಜಾಸ್ತಿಯಾಗಿ ಸಮಯವನ್ನು ತೆಗೆದುಕೊಳ್ಳಿಕ್ಕೆ ಹೋಗ್ತಾ ಇಲ್ಲ. ಈಗಾಗಲೇ ಸಮಯ 10:15 ಕಳೀತಾ ಇದೆ. ಮೊದಲನೇದಾಗಿ ಸಬ್ ಜೂನಿಯರ್ ವಿಭಾಗ 5ರಿಂದ 10 ಕೆಟಗರಿಯ ಚತುರ್ಥ, ತೃತೀಯ, ದ್ವಿತೀಯ, ಪ್ರಥಮ. ಮೊದಲನೇದಾಗಿ ಚತುರ್ಥ ಚೆಸ್ ನಂಬರ್ 13, ಚೆಸ್ ನಂಬರ್ 13. ಗೊತ್ತಿಲ್ಲದೆ ಇದ್ದಲ್ಲಿ ಯಾರಾದರೂ ಬಂದು ವೇದಿಕೆ ಜೋರಾದ ಚಪ್ಪಾಳೆ ಬರಬೇಕು ಪುಟಾಣಿಗೆ. ಚೆಸ್ ನಂಬರ್ 13 ಈ ಒಂದು ಪ್ರಶಸ್ತಿಯನ್ನು ನಮ್ಮ ಇಂದಿನ ತೀರ್ಪುಗಾರರಾಗಿದ್ದ ಧನುಷ್ ಇವರು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ಒಂದು ಜೋರಾದ ಚಪ್ಪಾಳೆ ಬರಬೇಕು ಮತ್ತೊಮ್ಮೆ. ಚೆಸ್ ನಂಬರ್ 13 ತಂಡಕ್ಕೆ. ತೃತೀಯ ಚೆಸ್ ನಂಬರ್ 28. ಎಸ್, ಈ ಪ್ರಶಸ್ತಿಯನ್ನು ವಿನೋದ್ ಕರ್ಕೆರೆ ಸರ್ ನೀಡು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ರಾಹುಲ್ ಸರ್ ಇವರು ನೀಡಿ, ಪ್ರತೀಕ್ಷಾ ಮೇಡಮ್ ಇವರು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ಹಾಗೇನೆ 5 to 10 ಕ್ಯಾಟಗರಿ ರನ್ನರ್ ಅಪ್ ಡ್ಯಾನ್ಸಿಂಗ್ ಸ್ಟಾರ್ ಸೀಸನ್ 2 ರನ್ನರ್ ಅಪ್ ಚೆಸ್ ನಂಬರ್ 30, ಚೆಸ್ ನಂಬರ್ 30. ಎಸ್, ಅದ್ಭುತವಾದಂಥ ಪ್ರತಿಭೆ. ಯೋಗದಲ್ಲಿ ಕೂಡ ರಾಷ್ಟ್ರ ಮಟ್ಟದಲ್ಲಿ ಮಿಂಚಿದಂಥ ಪ್ರತಿಭೆ. ಎಸ್, ಸುಳ್ಯ ಡ್ಯಾನ್ಸಿಂಗ್ ಸ್ಟಾರ್ ಸೀಸನ್ 2 5 to 10 category winner. Any guesses? Yes sir, exactly 29. ಜೋರಾದ ಚಪ್ಪಾಳೆಯೊಂದಿಗೆ ಈ ಪ್ರತಿಭೆಯನ್ನು ವೇದಿಕೆಗೆ ಬರಮಾಡಿಕೊಳ್ಳಿ ರಾಹುಲ್ ಸರ್ ಹಾಗೆಯೇ ಎಲ್ಲ ಅತಿಥಿ ವರ್ಯರು ಸೇರಿಕೊಂಡು ಈ ಕಾರ್ಯಕ್ರಮವನ್ನು, ಈ ಒಂದು ಬಹುಮಾನವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ಧನ್ಯವಾದಗಳು ಸ್ಪರ್ಧೆಗೆ ಹಾಗೆಯೇ ಅತಿಥಿಗಳಿಗೆ. ಮುಂದೆ 11ರಿಂದ 16, 11 to 16. The 4th place goes to chess number 65. Chess number 65. Chess number 65. ಮತ್ತೆ 11 to 6. Third prize goes to chess number 40. Chess number 40. ಎಸ್, ಜೋರಾದ ಚಪ್ಪಾಳೆ ಬರಬೇಕು. ಎಸ್, 11 to 16. The runner up goes to chess number 47. ಎಸ್, ಒಂದು ಜೋರಾದ ಚಪ್ಪಾಳೆ ಬರಬೇಕು.
ಹಾಗೆಯೇ 11 to 16 ಸೂರ್ಯ ಡ್ಯಾನ್ಸಿಂಗ್ ಸ್ಟಾರ್ ಸೀಸನ್ 2 ವಿನ್ನರ್. ಈಗ ಯಾವುದಾದ್ರೂ ಗೆಸ್ ಮಾಡ್ಬೋದಾ? ಇಲ್ಲ. ಎಸ್, ಚೆಸ್ ನಂಬರ್ 39 39. ಎಸ್, ಜೋರಾದ ಚಪ್ಪಾಳೆಯೊಂದಿಗೆ ಈ ಪ್ರತಿಭೆಯನ್ನು ವೇದಿಕೆಗೆ ಬರಮಾಡಿಕೊಳ್ಳಿ. ಒಂದು ಅದ್ಭುತವಾದ ಆಂಜನೇಯ ಹಾಡಿಗೆ ನೃತ್ಯವನ್ನು ಮಾಡಿದಂಥ ಪ್ರತಿಭೆ ಚೆಸ್ ನಂಬರ್ 39 ಅತಿಥಿ ವರ್ಯರು ಸೇರಿಕೊಂಡು ಈ ಒಂದು ಟ್ರೋಫಿಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಎಸ್, ಮುಂದೆ 17 to 24 ಸೀನಿಯರ್ ವಿಭಾಗದ 4th ಪ್ಲೇಸ್ ಚತುರ್ಥ ಬಹುಮಾನ ಚೆಸ್ ನಂಬರ್ 67 67. ಮುಂದೆ 3rd ಪ್ಲೇಸ್ ಗೋಸ್ ಟು ಚೆಸ್ ನಂಬರ್ 68 68. Yes, 17 to 24 runner up. The runner up chess number 70, chess number 70. Yes, 17 to 24 ಸೂರ್ಯ ಡ್ಯಾನ್ಸಿಂಗ್ ಸ್ಟಾರ್ ಸೀಸನ್ 2 ವಿನ್ನರ್. ಈಗ ಯಾವುದಾದ್ರೂ ಗೆಸ್ ಮಾಡ್ಬೋದಾ? ಯಾವುದು? 52 ಇರಲೇ ಇಲ್ಲ ಅದರಲ್ಲಿ. ಎಸ್, 69 69. ಎಸ್, ಧನ್ಯವಾದಗಳು ಸ್ಪರ್ಧಿಗಳಿಗೆ. ಮುಂದೆ ಭರತನಾಟ್ಯ ಕ್ಲಾಸಿಕಲ್ ವಿಭಾಗದ ಸ್ಪರ್ಧಾಳುಗಳ ವಿಜೇತರ ಪಟ್ಟಿ. ದ 4th ಪ್ಲೇಸ್ ಗೋಸ್ ಟು ಚೆಸ್ ನಂಬರ್ 75 75. Yes, second runner up. 3rd place goes to chess number 43. Chess number 43. Yes, the runner-up, classical dance category runner-up, chess number 74. Chess number 74. Yes, Surya Dancing Star Season 2 Classical Category. The winner, ಈಗ ಯಾರಾದರೂ ಗೆಸ್ ಮಾಡ್ಬೋದಾ? Yes, Surya Dancing Star Season 2 Classical Category. The winner 72.
ಬಹುಶಃ ಒಂದು ಅದ್ಭುತವಾದಂಥ ಟ್ರೋಫಿಯನ್ನು ನೀಡ್ತಾ ಇದ್ದೇವೆ. ಇದರ ಅರ್ಥ ಎಲ್ಲ ಪ್ರತಿಭೆಗಳು ಹಗ್ಗದ ರೂಪದಲ್ಲಿ ನಂತರ ನಕ್ಷತ್ರದಾಗೆ ಬೆಳಗಲಿ ಅನ್ನುವಂಥ ಕಾರಣದಿಂದ ಈ ಒಂದು ಅರ್ಥಪೂರ್ಣವಾದ ಟ್ರೋಫಿ ಅದರ ಜೊತೆಗೆ ಪ್ರಮಾಣ ಪತ್ರವನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಆತ್ಮೀಯರೇ, ಮೊದಲ ಬಹುಮಾನ ಅಂದರೆ ವಿನ್ನರ್ಸ್ ಟ್ರೋಫಿನ ಪ್ರಣವ ಸೌಹಾರ್ದ ಸಹಕಾರಿ ಸಂಘದವರು ನೀಡಿದ್ದಾರೆ. ಹಾಗೆಯೇ ದ್ವಿತೀಯ ರನ್ನರ್ಸ್ ಟ್ರೋಫಿಯನ್ನು ತನೀಶ್ ಅಡ್ತಲೆ ಮತ್ತು ಫ್ಯಾಮಿಲಿಯವರು ಕೊಟ್ಟರು. ಧನ್ಯವಾದಗಳು ಸರ್. ಹಾಗೆಯೇ ಮೊಮೆಂಟು ಪ್ಲೀಸ್. ನಾನು ಪುನರ್ವಿ ಬಾಮಗ, ನಮ್ಮ ರಂಗಮಯೂರಿಯ ಸ್ಟೂಡೆಂಟ್ ಪುನರ್ವಿ ನನ್ನ ಹೆಸರು. ಆಗಲೇ ಅವಳು ಕೆಲಸದಲ್ಲಿ ಬ್ಯುಸಿ ಇದ್ಲು, ಪ್ರತಿ ಕೆಲಸಕ್ಕೂ ಅವಳು ಹಾಜರಿರ್ತಾಳೆ. ಪುನರ್ವಿ ಪ್ರೀತಿಯಿಂದ ರಂಗಮಯೂರಿ ನಿನಗೆ ಕೊಡ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಥ್ಯಾಂಕ್ಸ್. ಮೇಡಮ್ ಪ್ರಮೀಳಾ ಮೇಡಮ್ ತಾವು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ಹಾಗೆಯೇ ಬಹುಶಃ ಇಷ್ಟು ಹೊತ್ತು ನಮ್ಮೊಂದಿಗೆ ಇದ್ದು ಎಲ್ಲ ವಿನ್ನರ್ಸ್ಗಳು ಹಾಗೂ ಎಲ್ಲ ಸ್ಪರ್ಧಾಳುಗಳು ಒಂದು ಗ್ರೂಪ್ ಫೋಟೋಕ್ಕಾಗಿ ನಮ್ಮೊಂದಿಗೆ ಸಹಕರಿಸಬೇಕು. ಹಾಗೆಯೇ ಬಹುಶಃ 2 ಗಂಟೆಯಿಂದ ಆರಂಭವಾದಂಥ ಈ ಒಂದು ಕಾರ್ಯಕ್ರಮ 10:15 ಆದರೂ ಕೂಡ ನೀವೆಲ್ಲ ನಮ್ಮೊಂದಿಗೆ ಇದ್ದೀರಾ. ಯಾವುದೇ ರೀತಿಯಾದ ಸಂಯಮವನ್ನು ಕಳೆದುಕೊಳ್ಳದೆ ನಮ್ಮೊಂದಿಗೆ ಸಹಕರಿಸಿದ್ದೀರಾ. ನಿಮಗೆಲ್ಲರಿಗೂ ಆಭಾರಿಯಾಗುತ್ತಾ ಧನ್ಯವಾದಗಳನ್ನ ಸಮರ್ಪಿಸುತ್ತಾ, ಅದೇ ರೀತಿ ಗೆದ್ದವರಿಗೆ ಮತ್ತು ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸಿಕೊಳ್ತಾ ಇದ್ದೇನೆ. ರಂಗಮಯೂರಿ ಕಲಾಶಾಲೆ ಸುಳ್ಯ, ಹಾಗೆಯೇ ಸುದ್ದಿ ಮೀಡಿಯಾ ಸುಳ್ಯ ಮತ್ತು ಸಿಗ್ನೇಚರ್ ಡ್ಯಾನ್ಸ್ ಕಂಪನಿ ಮೈಸೂರು, ಇದರ ಪರವಾಗಿ ನಿಮಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸಿಕೊಳ್ತಾ ಎಲ್ಲ ವಿನ್ನರ್ಸ್ ತಮ್ಮ ತಮ್ಮ ಟ್ರೋಫಿಯೊಂದಿಗೆ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ಧನ್ಯವಾದಗಳನ್ನ ಸಮರ್ಪಿಸುತ್ತಾ ಇಷ್ಟು ಹೊತ್ತು ಈ ಒಂದು ವೇದಿಕೆಯನ್ನು ನಮಗೆ ಅವಕಾಶ ಕೊಟ್ಟ ಇದು ಲೋಕೇಶ್ ಉರ್ಬೈಲ್ ಮತ್ತು ನಮಗೆ ಡ್ಯಾನ್ಸ್ ಕಲಿಸಿದ ಡ್ಯಾನ್ಸ್ ಆ್ಯಂಡ್ ಬೀಟ್ಸ್ನ ನಿರ್ದೇಶಕರಾದ ಜೀವನ್ ಬೆಲ್ಲಾರೆ ಅವರಿಗೆ ಥ್ಯಾಂಕ್ಸ್. ಧನ್ಯವಾದಗಳು ಪ್ರೀತಿಯ ಸ್ಪರ್ಧಿಗಳಿಗೆ ಹಾಗೂ ವಿಜೇತರಿಗೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೊಂದಿಗಿದ್ದು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದಾರೆ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ವೇದಿಕೆಯನ್ನು ಹಂಚಿಕೊಳ್ಳೋದಕ್ಕೆ ನನಗೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿರುವಂಥವರು ಶ್ರೀ ಲೋಕೇಶ್ ಉರ್ಬೈಲ್ ಮತ್ತು ರಂಗಮಯೂರಿ ತಂಡಕ್ಕೆ ಕೂಡ ಧನ್ಯವಾದಗಳನ್ನ ಸಮರ್ಪಿಸುತ್ತಾ ನಾನು ಇಷ್ಟೊತ್ತು ನಿಮ್ಮೊಂದಿಗೆ ಶಶಿಕಾಂತ್ ಮಿತ್ತೂರು. ಬಹುಶಃ ಈ ಒಂದು ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ತೆರೆಯನ್ನು ನೀಡ್ತಾ ಇದ್ದೇನೆ. ಮುಂದಿನ ವರ್ಷ ಮತ್ತೊಮ್ಮೆ ಸಿಗೋಣ ಅಂತ ಹೇಳಿಕೊಳ್ಳುತ್ತಾ ಸುಳ್ಯ ಡ್ಯಾನ್ಸಿಂಗ್ ಸ್ಟಾರ್ ಸೀಸನ್ 2 ಈ ಕಾರ್ಯಕ್ರಮಕ್ಕೆ ತೆರೆಯನ್ನು ಎಳಿತಾ ಇದ್ದೇನೆ. ಧನ್ಯವಾದಗಳೊಂದಿಗೆ ಶಶಿಕಾಂತ್ ಮಿತ್ತೂರು. ಥ್ಯಾಂಕ್ ಯು.